ಸ್ಟಾರ್ಟ್ ಮಾಡಿ ಇದ್ರಾಗೇನು ಓಕೆ good morning, all fine. So how many days are left for KPSC? Yes, very good. That instinct answer tells like how serious you are in that process. Anyways, today as part of our Sunday Manthan series, I'll be dealing with science and tech, that too current affairs oriented topics. Okay, so idralli ನಾವು ಪೂರ್ತಿಯಾಗಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಕಲ್ಸಕ್ಕಾಗತ್ತಾ? ಇಲ್ಲ. ಬೇಸಿಕ್ಸ್ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ನಾವು ಅದ್ರ ಮೇಲೆ ಕರೆಂಟ್ ಅಫೇರ್ಸ್ನ ಬಿಲ್ಡ್ ಮಾಡ್ತಾ ಇರ್ತೀವಿ. ಈಗ ಸಡನ್ ಆಗಿ ನಾನು ಮಿಸೈಲ್ಸ್ಗಳಲ್ಲಿ ಅಗ್ನಿ ಮಿಸೈಲ್ ಅಂತ ಸರ್ ಇದು ಎಲ್ಲಿಂದ ಬಂತು ಅಂತ ಆಶ್ಚರ್ಯ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಯ್ತಾ. ಬಿಕಾಸ್ ಆಲ್ರೆಡಿ ಸುಮಾರು ಎಕ್ಸಾಮ್ಗಳನ್ನ ಬರ್ದಿರ್ತೀರಿ, ಅಟ್ಲೀಸ್ಟ್ KPSC ಎಕ್ಸಾಮ್ನ ಬರ್ದಿರ್ತೀರಿ. ಅದಕ್ಕೆ ಸೈನ್ಸ್ ಅಂಡ್ ಟೆಕ್ ನಾವು ಪ್ರಿಪೇರ್ ಆಗಬೇಕಾದ್ರೆ ಸೊ ಜನರಲ್ ಆಗಿ ನಮ್ಮಲ್ಲಿ ಒಂದು 5-6 ವಿಭಾಗಗಳಿದ್ದಾವೆ. ಒಂದು ಬೇಸಿಕ್ ಸೈನ್ಸ್, ನಾರ್ಮಲ್ ಬಯಾಲಜಿಯಲ್ಲಿ ಏನು ಬರುತ್ತೆ ಅದು. ಅದರ ಜೊತೆಗೆ ಮೆಡಿಕಲ್ ಸೈನ್ಸಲ್ಲಿ ಸ್ವಲ್ಪ ಬರುವಂಥದ್ದು ಅಂದರೆ ಇತ್ತೀಚೆಗೆ ಬಂದಿರುವಂಥ ರೋಗ ರುಜಿನಗಳು, ಮೈಕ್ರೋ ಆರ್ಗ್ಯಾನಿಸಮ್ಸು, ಟ್ರೀಟ್ಮೆಂಟ್ಸು, ಆಮೇಲೆ ಡಯಾಗ್ನೋಸಿಸ್ ಇದ್ರ ಬಗ್ಗೆ ಆಯಿತಾ. ಅದು ಬಿಟ್ಟರೆ ಬಯೋಟೆಕ್ನಾಲಜಿ ಅನ್ನೋದು ಲೈಕ್ ವೆರಿ ಗ್ರೋಯಿಂಗ್ ಏರಿಯಾ. ಬಯಾಲಜಿ ಜೊತೆಗೆ ಲಿಂಕ್ ಆಗುವಂಥದ್ದು, ಲೈಫ್ ಸೈನ್ಸ್ ಜೊತೆಗೆ ಲಿಂಕ್ ಆಗುವಂಥದ್ದು ಬಯೋಟೆಕ್ನಾಲಜಿ. ಅದಾದಮೇಲೆ ಡೈರೆಕ್ಟಾಗಿ ನಾವು ಸ್ಪೇಸ್, ಫಿಸಿಕ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ ಅಷ್ಟೊಂದು ಏನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ಇಟ್ ಈಸ್ ಅನ್ಫೇರ್ ಇಫ್ ಯು ಆಸ್ಕ್ ಟು ಡೀಪರ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಕ್ವೆಶನ್ಸ್. ಬಟ್ ಡೇ ಟು ಡೇ ಲೈಫಲ್ಲಿ ಬೇಕಾಗಿರುವಂಥ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನ ಕೇಳ್ತಾರೆ. ಅದು ನಮ್ಮ ಸುತ್ತಮುತ್ತಲು ಇರುವಂಥದ್ದು. ಅದಕ್ಕೇನು ಫಾರ್ಮುಲಾ ಆಗಲಿ ಯಾವುದೇ ಒಂದು ಸೈಂಟಿಫಿಕ್ ನೇಮ್ನ ಆಗಲಿ ಕಲಿಯುವಂಥ ಅವಶ್ಯಕತೆ ಇಲ್ಲ. ಅದಾದಮೇಲೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸ್ವಲ್ಪ ನಮ್ಗೆ ಜಾಸ್ತಿ ಕ್ವೆಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇಸ್ರೋ ಇಟ್ ಈಸ್ ಲೈಕ್ world famous organization for satellite launching or anything that is associated with space exploration. So ಹಾಗಾಗಿ ಇಸ್ರೋ ಆಕ್ಟಿವಿಟೀಸ್ ತುಂಬ ನಡೀತಾ ಇರುತ್ತೆ. ಸೊ ಸ್ಪೇಸಲ್ಲಿ ಇಂಡಿಯನ್ಸ್ಗೆ ಸ್ವಲ್ಪ ಆದರೂ ಯಾರು ಕಲಿದೇ ಇರೋರ್ಗೂ ಕೂಡ ನಾವು ಚಂದ್ರಯಾನ ಅಂತ ಕೇಳಿದ್ರೆ ಹೇಳ್ತಾರೆ ನಾವು ಚಂದ್ರನ ಮೇಲೆ ಕಾಲಿಟ್ವಲ್ವಾ ಏನೋ ಇಟ್ವಿ ಅಂತ ಹೇಳಿ. ಸೊ ದೇ ವಿಲ್ ಆಲ್ಸೋ ಬಿ ನೋಯಿಂಗ್. ಸೊ ಹಾಗಾಗಿ ಸ್ಪೇಸ್ ಆಕ್ಟಿವಿಟೀಸ್ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕಲಿಬೇಕಾಗ್ತದೆ. ಅದರಲ್ಲಿ ಮೇನ್ಲಿ ನಮ್ಮಲ್ಲಿ ಲಾಂಚ್ ವೆಹಿಕಲ್ಸ್ ಯಾವ್ಯಾವಿದೆ. ಲಾಂಚ್ ವೆಹಿಕಲ್ಸ್ ಅಂತಂದರೆ ಯಾವ ಸ್ಯಾಟಲೈಟ್ಗಳನ್ನು, ಅಂತರಿಕ್ಷಗಳನ್ನ ಮೇಲಕ್ಕೆ ತೊಗೊಂಡೋಗಿ ಅಲ್ಲಿ ಲಾಂಚ್ ಮಾಡ್ತದೆ ಅಂತೇಳಿ. ಅದಾದಮೇಲೆ ಯಾವ್ಯಾವ ಥರ ಸ್ಯಾಟಲೈಟ್ಗಳಿದ್ದಾವೆ, ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಕಮ್ಯುನಿಕೇಷನ್ಗೋ, ಅಬ್ಸರ್ವೇಷನ್ಗೋ, ಸೈಂಟಿಫಿಕ್ ರೀಸನ್ಗೋ. ಸೊ ಆ ಥರದ್ದು ಸ್ಯಾಟಲೈಟ್ಸ್ ಬಗ್ಗೆ ಕಲಿಬೇಕಾಗುತ್ತೆ. ಅದಾದಮೇಲೆ ಇತ್ತೀಚೆಗೆ ಇಂಡಿಯಾ ಕೈಗೊಂಡಿರುವಂಥ ಮಿಷನ್ಸ್ ಯಾವುದು, ಈಗ ಚಂದ್ರಯಾನ ಆಗಿರ್ಬೋದು, ಮಂಗಳಯಾನ ಆಗಿರ್ಬೋದು, ಆದಿತ್ಯ ಆಗಿರ್ಬೋದು. ಆಮೇಲೆ ಫ್ಯೂಚರ್ ಮಿಷನ್ಸ್ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದ್ರೆ ಗಗನಯಾನ, ಅದು ನೆಕ್ಸ್ಟ್ ಬರುವಂಥದ್ದು. ಶುಕ್ರಯಾನ, ಬುಧಯಾನ ಇನ್ನೂ ದೂರ ಇದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಟ್ ಶುಕ್ರಯಾನ ಅಂತಂದರೆ ಶುಕ್ರ ಗ್ರಹಕ್ಕೆ ಹೋಗೋದು, ಬುಧಯಾನ ಅಂತಂದರೆ ಬುಧ ಗ್ರಹಕ್ಕೆ ಹೋಗೋದು, ಇಷ್ಟು ಗೊತ್ತಿರಬೇಕು ಆಯಿತಾ. ಆಮೇಲೆ ಅದಾದಮೇಲೆ ಇಸ್ರೋ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನಾಸಾ ಕೂಡ. ನಾಸಾ ತುಂಬ ಫ್ರೀಕ್ವೆಂಟ್ ಆಗಿ ಲಾಂಚಸ್ನ ಮಾಡ್ತಾ ಇರುತ್ತೆ. ಸೊ ನಾಸಾದ್ದು ಕೆಲವೊಂದು ಇತ್ತೀಚೆಗೆ ನಡೀತಾ ಇರುವಂಥ ಮಿಷನ್ಸು ಮತ್ತು ಫ್ಯೂಚರಲ್ಲಿ ಬರೋ ಮಿಷನ್ಸ್ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಇಂಡಿಯಾದ್ದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್, ಯಾವ್ಯಾವ ಬೇರೆ ಸ್ಪೇಸ್ ಏಜೆನ್ಸಿಗಳ ಜೊತೆಗೆ ಇಂಡಿಯಾ ಕೊಲಾಬ್ರೇಟ್ ಆಗಿ ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ಅದಾದಮೇಲೆ ನಮಗೆ ಬಿಗರ್ ಏರಿಯಾ ಬಂದು ನ್ಯೂಕ್ಲಿಯರ್ ಪವರ್. ನ್ಯೂಕ್ಲಿಯರ್ ಪವರ್ 2 ವಿಷಯಕ್ಕೆ ಉಪಯೋಗಿಸ್ತೀವಿ. ಒಂದು ಯುದ್ಧಕ್ಕೋಸ್ಕರ, ದಟ್ ಈಸ್ ಫಾರ್ ಅವರ್ ಡಿಫೆನ್ಸ್. ಇನ್ನೊಂದು ನಮ್ಮ ಪವರ್ ಜನರೇಷನ್, ಶಕ್ತಿ ಉತ್ಪಾದನೆಗೆ ಯೂಸ್ ಮಾಡುವಂಥದ್ದು. ಸೊ ಎರಡರಲ್ಲೂ ಕೂಡ ಇಂಡಿಯಾ ತುಂಬ ಸಾಧಿಸಿದೆ, ಅಂದರೆ ಮುಂದೆ ಹೋಗಿದೆ ಆಯಿತಾ. ನಮ್ಮಲ್ಲಿ ಸುಮಾರು 20ಕ್ಕೂ ಹೆಚ್ಚು ಏನು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಇದ್ದಾವೆ ಆಯಿತಾ. ಅದಾದಮೇಲೆ ಸುಮಾರು ಒಂದು 20 ಥರದ್ದು ಮಿಸೈಲ್ಸ್ ಇದ್ದಾವೆ ನಮ್ಮ ಹತ್ರ. ಸೊ ಈ ಪವರ್ ಜನರೇಷನ್ ಬಗ್ಗೆ ಮತ್ತು ಮಿಸೈಲ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಸೊ ಎವ್ರಿ ಮಂತ್ ಒಂದು ಲಾಂಚ್ ಆಗ್ತಾನೆ ಇರುತ್ತೆ. ಯಾವುದೋ ಒಂದು ಟೆಸ್ಟ್ ಫೈರ್ ಆಯಿತು, ಏನೋ ಮಾಡಿದ್ವಿ ಅಂತ ಹೇಳಿ. ಸೊ ಆ ಥರದ್ದು ವಿಷಯಗಳು ತಿಳ್ಕೊಬೇಕು. ನೀವೇನಾದರೂ ಫೇರ್ ಆಗಿ 1 ವರ್ಷ 2 ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಇವೆಲ್ಲ ಕವರ್ ಆಗಿರಬೇಕು. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ನಮಗೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಅದಂತೂ ಹೆಂಗಂತಂದರೆ ದಿನಾನೂ ಗ್ರೋ ಆಗ್ತಾ ಇರ್ತದೆ. ಸೊ ದಿನ ಗ್ರೋ ಆಗ್ತಾ ಇರುತ್ತಂದ್ರೆ ನಮ್ಮ ಸುತ್ತಮುತ್ತ ಏನೇನು ಬಂದಿದ್ದಾವೆ, ಈಗ ಫಾರ್ ಎಕ್ಸಾಂಪಲ್ ಚಾಟ್ GPT,
ಅದ್ರ ಬಗ್ಗೆ ತಿಳ್ಕೊಬೇಕು. 5G ಅದ್ರ ಬಗ್ಗೆ ತಿಳ್ಕೊಬೇಕು. ಆಯ್ತಾ, ಬ್ಲಾಕ್ ಚೈನ್ ಅಂತ ಬರ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಈ ಥರ. ಅಥವಾ ನಾವು ಗೆಜೆಟ್ಸ್ನ ಯೂಸ್ ಮಾಡ್ತೀವಿ, ಆ ಗೆಜೆಟ್ಸ್ಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಇರಬೇಕು. ಏನಂದರೆ ಡೀಪಾಗಿ ಯಾವುದೂ ಹೋಗೋ ಅವಶ್ಯಕತೆ ಇಲ್ಲ. ಈ ಎಕ್ಸಾಮ್ ಏನಂದರೆ ಜನರಲಿಸ್ಟ್ ಎಕ್ಸಾಮ್. ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ಯಾವುದೋ ಒಂದು ವಿಷಯ ಕೊಟ್ಟರೆ ಅಟ್ಲೀಸ್ಟ್ 5 ನಿಮಿಷ ನೀವು ಅದರ ಬಗ್ಗೆ ಮಾತಾಡಬೇಕಂದ್ರೆ ಅಷ್ಟು ವಿಷಯನ ತಿಳ್ಕೊಂಡಿರ್ಬೇಕು. ಅದು ಬಿಟ್ಟರೆ ಸ್ವಲ್ಪ ಸಣ್ಣ ಪುಟ್ಟ ಸಂಗತಿಗಳು ಅದು ಇದು ಅಗ್ರಿಕಲ್ಚರಲ್ಲಿ, ಆಮೇಲೆ ನಾರ್ಮಲ್ ನಮ್ಮ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಸೊ ಅದ್ರ ಬಗ್ಗೆನೂ ಬರ್ತಾ ಇರ್ತವೆ. ಸೊ ಇಷ್ಟು ನಾವು ತಿಳ್ಕೊಬೇಕು. ಇವತ್ತಿನ ಕ್ಲಾಸಲ್ಲಿ ನಾನು ಮ್ಯಾಕ್ಸಿಮಮ್ ಆಗಿ ಇತ್ತೀಚೆಗೆ ಬಂದಿರುವಂಥ ವೆರಿ ಇಂಪಾರ್ಟೆಂಟ್, ನಾವು ನೋಡ್ತಾ ಹೋದರೆ ದಿನ ಒಂದು 8-10 ವಿಷಯಗಳು ನಮಗೆ ನ್ಯೂಸ್ ಪೇಪರಲ್ಲಿ ಸಿಗ್ತವೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಸೊ ಒಂದು ವರ್ಷದಂತ ಅಂದರೆ ನಮಗೆ ಸುಮಾರು ಸಾವಿರಾರು, ಅಷ್ಟೆಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ. ನಾವು ಡಿಸೈಡ್ ಮಾಡಬೇಕು ಎಷ್ಟನ್ನು ನಾವು ಓದಬೇಕಂತ ಹೇಳಿ. ಸೊ ನೀವು ನಿಮ್ಮ ಡಿಸ್ಕ್ರಿಪ್ಷನ್ನ ಹಾಕೋದ್ರ ಜೊತೆಗೆ ನಾವು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಇಷ್ಟು ಓದಿದ್ರೆ ಒಳ್ಳೇದು ಅಂತ ಹೇಳಿ, ಆಯಿತಾ. ಸೊ ಅಷ್ಟನ್ನು ನಿಮಗೆ ಅಂದರೆ ದೀಸ್ ಆರ್ ದ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಸುಮಾರು ಇದ್ದಾವೆ, ಅದನ್ನು ನೀವು ಕವರ್ ಮಾಡ್ಕೊಳ್ಬೇಕಾಗ್ತದೆ, ಆಯಿತಾ. ಆದರೆ ಹೈ ಈಲ್ಡಿಂಗ್ ಅಂತ ಹೇಳಿದ್ರೆ ಇದು ಎಕ್ಸಾಮಿಗೆ ಬರ್ಬೋದು. ಹೆಂಗೆ ಡಿಸೈಡ್ ಮಾಡ್ತೀವಿ? ಇಷ್ಟು ವರ್ಷ ನಾವು ಈ ಪ್ರಾಸೆಸ್ನ ನೋಡಿರೋದ್ರಿಂದ, ಹಳೆ ಕ್ವೆಶನ್ ಪೇಪರ್ಗಳನ್ನ ನೋಡಿರೋದ್ರಿಂದ, ಆಮೇಲೆ ಇದರಲ್ಲಿ ಯಾವ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಇಷ್ಟು ವರ್ಷ ಆದಮೇಲೆ ನಿಮಗಿಂತ ಜಾಸ್ತಿ ನಾವು ಡಿಸೈಡ್ ಮಾಡ್ಬೋದು. ಅದಕ್ಕೆ ನಾವು ಆ ಟಾಪಿಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀವಿ. ಇಸ್ ದಟ್ ಫೈನ್? ಓಕೆ. ಸೊ ಟೈಮ್ ಕಡಿಮೆ ಇದೆ, ಕಲಿಯೋದಕ್ಕೆ ತುಂಬ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾವು ಸ್ಪೇಸ್ ವಿಚಾರವಾಗಿ ಇತ್ತೀಚೆಗೆ ಆಗಿರುವಂಥದ್ದು ಅಂದರೆ ಲಾಸ್ಟ್ ಇಯರ ಆದಿತ್ಯ ಮಿಷನ್, ಯಾವಾಗ ಲಾಸ್ಟ್ ಇಯರ್ ಆಗಿರುವಂಥದ್ದು. ಓಕೆ, ಡೇಟ್ ಎಲ್ಲ ಕೇಳಲ್ಲ ಎಕ್ಸಾಮಲ್ಲಿ ಯಾವ ದಿವಸ ಆಯ್ತಂತ ಹೇಳಿ. ಸೊ ಇತ್ತೀಚೆಗೆ ಆಗಿರುವಂಥದ್ದು ಆದಿತ್ಯ ಮಿಷನ್. ಇದರ ಹೆಸರಲ್ಲೇ ಇದೆ, ನಾವು ಸೂರ್ಯನಿಗೆ ಕಳಿಸಿರುವಂಥ ಮಿಷನ್. ದಿಸ್ ಈಸ್ ಅ ಮಿಷನ್ ವಿಚ್ ವಿ ಹ್ಯಾವ್ ಸೆಂಟ್ ಟು ಸ್ಟಡಿ ಸನ್. ನೀವು ಸೂರ್ಯ ಅಂತ ತಗೊಂಡಾಗ ಇಲ್ಲಿ ನೋಡಿ, ಈ ಸೂರ್ಯನಲ್ಲಿ ಏನೇನೆಲ್ಲ ಕಾಣಿಸ್ತಾ ಇದೆ. ಸೂರ್ಯನಲ್ಲಿ 3 ಲೇಯರ್ ಇದೆ, ಫೋಟೋಸ್ಫೇರ್, ಕ್ರೋಮೋಸ್ಫೇರ್ ಮತ್ತು ಕೊರೋನಾ ಅಂತ ಹೇಳಿ. ಫೋಟೋ ಅಂತಂದರೆ ಬೆಳಕು ಬರುವಂಥದ್ದು, ಕ್ರೋಮೋ ಅಂತಂದರೆ ಕಲರ್ ಕಾಣಿಸುವಂಥದ್ದು, ಆ ಕೆಂಪು ಹಳದಿ ಎಲ್ಲ ಕಲರ್ ಯಾಕೆ ಕಾಣಿಸುತ್ತೆ ಅಂತೇಳಿ. ಆಮೇಲೆ ಕೊರೋನಾ ಮೇಲೆ ಕಿರೀಟದ ಥರ ಏನೇನು ಬೆಂಕಿಗಳು ಆಚೆ ಈಚೆ ಬರ್ತಾ ಇರ್ತವೆ, ದಟ್ ಈಸ್ ಆಲ್ ಕೊರೋನಾ ಅಂತ ಹೇಳಿ. ಅದ್ರ ಒಳಗಡೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಅಂತ ಕಾಣಿಸ್ತಾ ಇರುತ್ತೆ. ಡಾರ್ಕ್ ಸ್ಪಾಟ್ಸ್ ಅಂತಂದರೆ ಅವು ಒಂಥರ ಕೂಲ್ ಆಗಿರುವಂಥ ರೀಜನ್ಸ್. ದೋ ಹೊತ್ತು ಉರಿತಾ ಇದೆ, ಅದರಲ್ಲೇ ಸ್ವಲ್ಪ ರಿಲೇಟಿವ್ಲಿ ಕೂಲ್ ಆಗಿರುವಂಥದ್ದು ತಂಪಾದಂಥ ರೀಜನ್ನ ನಾವು ಬ್ಲ್ಯಾಕ್ ಸ್ಪಾಟ್ಸ್ಗಳಾಗಿ ಗುರುತಿಸ್ತೇವೆ. ನಮಗೆ ಕೇವಲ ಬೆಳಕು ಬರೋದಲ್ಲದೆ ಇಲ್ಲಿಂದ ಸೋಲಾರ್ ಫ್ಲೇರ್ಸ್ ಕೂಡ ಭೂಮಿ ಕಡೆಗೆ ಬರ್ತಾ ಇರುತ್ತೆ. ನಾವು ಭೂಮಿಯ ಪೋಲ್ಸ್ ಅನ್ನ ನೋಡಿದ್ರೆ, ಅಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿಂದ ಬರುವಂತ ಏನು ಸೋಲಾರ್ ಫ್ಲೇರ್ಸ್ ಇದೆ ಅದು ಬಣ್ಣಗಳಾಗಿ, ಯಾಕಂದ್ರೆ ಈ ಪೋಲ್ಸ್ಗಳಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅವು ಎಳಿತವೆ. ಸೊ ನಾರ್ತಲ್ಲಿ ಸೌತಲ್ಲಿ, ನಾರ್ತಲ್ಲಿ ಬೋರಿಯಾಲಿಸ್ ಅಂತ ಹೇಳ್ತೀವಿ, ಆಮೇಲೆ ಸೌತಲ್ಲಿ ಆಸ್ಟ್ರಿಯಾಲಿಸ್. ಓಕೆ, ಇದೆಲ್ಲವನ್ನ ಇಟ್ಕೊಂಡು ನಾವು ಸೂರ್ಯನನ್ನ ಏನು ಅಭ್ಯಸಿಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ಯಾವುದೇ ಒಂದು ಸ್ಪೇಸ್ ಮಿಷನ್ನ ತಗೊಂಡಾಗ ಒಂದು ಸ್ಪೇಸ್ ಮಿಷನ್ನು 4 ಥರ ಮಿಷನ್ ಇರುತ್ತೆ. ಒಂದು ಫ್ಲೈ ಬೈ ಅಂತಂದ್ರೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಬಾಯ್ ಮಾಡಿ ಹೋಗ್ಬಿಡೋದು. ಕಾರಲ್ಲಿ ಹೋಗ್ತಾ ಇರ್ತೀವಿ, ಯಾರು ನಿಂತಿರ್ತಾರೆ, ಬಾಯ್ ಮಾಡೋದು. ನೆಕ್ಸ್ಟ್ ಏನಂತಾರೆ, ಅದ್ರ ಹತ್ರ ಹೋಗಿ ಆರ್ಬಿಟ್ ಮಾಡುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ದಂಗೆ ಸುತ್ತಾನೇ ಇರ್ತೀವಿ, ಇನ್ನೂ ಸ್ವಲ್ಪ ಹತ್ರ ಆಗಿ ದೇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ, ಆಯ್ತಾ. ಅದು ಬಿಟ್ರೆ ಲ್ಯಾಂಡರ್ ಏನಂತಂದ್ರೆ ಅಲ್ಲೇ ಗರ್ಭಗುಡಿಯಲ್ಲಿ ಕುತ್ಕೊಂಡ್ಬಿಡೋದು. ಆಯ್ತಾ. ಸೊ ಅಂದ್ರೆ ಲ್ಯಾಂಡರ್ ಈಸ್ ವಿ ಆರ್ ಲ್ಯಾಂಡಿಂಗ್ ಸಮ್ವೇರ್. ಸೊ ನಾವೀಗ ಮೂನ್ ಮೇಲೆ ಲ್ಯಾಂಡ್ ಮಾಡಿದ್ದೀವಿ, ಚಂದ್ರಯಾನ 3ಯಲ್ಲಿ, ಆಯ್ತಾ. ಮಾರ್ಸ್ ಮೇಲೇನೂ ಲ್ಯಾಂಡ್ ಮಾಡ್ತೀವಿ ಒಂದು ದಿವಸ. ಸೂರ್ಯನ ಮೇಲೆ ಲ್ಯಾಂಡ್ ಮಾಡೋಕ್ಕಾಗಲ್ಲ, ಓಕೆ, ಹೇಳೋಕ್ಕಾಗಲ್ಲ. ಮುಂದಿನ ದಿನಮಾನಗಳಲ್ಲಿ ಸೂರ್ಯನ ಮೇಲೂ ಲ್ಯಾಂಡ್ ಮಾಡ್ಬೋದು. ಸೊ ಲ್ಯಾಂಡರ್ ಮಿಷನ್ಸ್. ಅದು ಬಿಟ್ಟರೆ ನಮಗೆ ರೋವರ್ ಮಿಷನ್ಸ್. ರೋವರ್ ಅಂದರೆ ನಮ್ಮ ಭೂಮಿಯಿಂದ ಹೋಗಿರುವಂಥ ಒಂದು ಸಣ್ಣ, ನೀವು ಟಾಯ್ ಅಂತ ಅನ್ಕೋಬೋದು ಅಥವಾ ಸಣ್ಣ ಕಾರ್ ಅಂತ ಹೇಳ್ಬೋದು, ಗಾಲಿ ಇರುವಂಥದ್ದು. ಅಲ್ಲಿ ಹೋಗಿ ಒಂದು ಇಷ್ಟು ಅವರ್ ಅಥವಾ ಒಂದಿಷ್ಟು ನಿಮಿಷ ಹೋಗಿ ಅಲ್ಲಿ ಸ್ಟಡಿ ಮಾಡುವಂಥದ್ದು. ಮತ್ತು ಈ ಎಲ್ಲ ಮಿಷನ್ಗಳಲ್ಲೂ ನಾವು ಮಿನಿಮಮ್ ಕೆಲವೊಂದು ಇವನ್ನ ಇಟ್ಟಿರ್ತೀವಿ, ಏನು ಡಿವೈಸಸ್ಸನ್ನು, ಇಕ್ವಿಪ್ಮೆಂಟ್ಸನ್ನು. ಸೊ ಅವೇನೇನು ಮಾಡ್ತವೆ, ತರತರವಾಗಿ ಫೋಟೋ ನೋಡಿತಾ ಇರ್ತವೆ.
ತರತರವಾಗಿ ಫೋಟೋ ಅಂತಂತಂದ್ರೆ ಹೈ ರೆಸಲ್ಯೂಷನ್ ಅಲ್ಲಿ ಫೋಟೋಸ್ನ ತೆಗಿತಾ ಇರ್ತವೆ. ಆಮೇಲೆ ಫೋಟೋ ಅಂದ್ರೆ ಬರೀ ಲೆನ್ಸು ಮತ್ತೆ ನಮಗೆ ಹಿಂದೆ ಒಂದು ಫಿಲ್ಮ್ ಇರುತ್ತೆ ಆ ಥರ ಅಲ್ಲ, ಬೇರೆ ಬೇರೆ ಬೆಳಕಿನಲ್ಲಿ. ಈಗ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ ಹೇಳ್ತೀವಿ. ಆಮೇಲೆ ಡಿಫ್ರೆಂಟ್ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಆಗುವಂಥದ್ದು, ಇನ್ಫ್ರಾರೆಡ್ ರೇಸ್ ಅಲ್ಲಿ ಆಪರೇಟ್ ಆಗುವಂಥ ಕ್ಯಾಮ್ರಾಸ್, ಓಕೆ, ಹೈ ರೆಸಲ್ಯೂಷನ್ ಕ್ಯಾಮ್ರಾಸ್ನ ನಾವು ಕಳಿಸಿರ್ತೀವಿ. ಸೊ ಇಲ್ಲೂ ಕೂಡ ಆದಿತ್ಯ ಮಿಷನ್ ಅಲ್ಲಿ ನಾವು ಸುಮಾರು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಳಿಸಿದ್ವಿ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗೂ ಒಂದೊಂದು ಹೆಸರಿಟ್ಟಿದ್ದಾರೆ, ಆಯ್ತಾ. ಆ ಹೆಸರುಗಳನ್ನ ಕಲಿಯೋದು ಅಷ್ಟು ಈಸಿ ಇಲ್ಲ. ಇಲ್ಲಾಂದ್ರೆ ನಮ್ದು ಇಡೀ ಎಕ್ಸಾಮು ಒಂದೇ ಮಿಷನ್ ಅಲ್ಲೇ ಮುಗಿದೋಗ್ಬಿಡುತ್ತೆ, ಅಷ್ಟೊಂದು ಕಲಿಯಕ್ಕಿರುತ್ತೆ. ಸೊ ನೀವು ಚೂಸ್ ಮಾಡ್ಬೇಕು ಏನನ್ನ ಕಲಿಬೇಕು ಏನನ್ನ ಕಲಿಬಾರ್ದು ಅಂತ ಹೇಳಿ. ಸೊ ನಾವು ಇದನ್ನ ಈ ಮಿಷನ್ನ ಕಳ್ಸಿರೋದು ಏನೇನೆಲ್ಲ ಸ್ಟಡಿ ಮಾಡೋದಕ್ಕೆ ಹೇಳಿದ್ನಲ್ಲ, ಕೊರೋನಾ, ಕ್ರೋಮೋಸ್ಫೇರ್, ಫೋಟೋಸ್ಫೇರ್, ಆಮೇಲೆ ಪಾರ್ಟಿಕಲ್ ಫ್ಲಕ್ಸ್, ಅಲ್ಲಿಂದ ಕೆಲವೊಂದು ಪಾರ್ಟಿಕಲ್ಸ್ ಎಜೆಕ್ಟ್ ಆದಂಗೆ ಅನ್ಸುತ್ತೆ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಆಮೇಲೆ ಸೋಲಾರ್ ವಿಂಡ್. ಇವೆಲ್ಲ ಒಂಥರ ಅಲ್ಲಿರುವಂತಹ ಪಾರ್ಟ್ಸ್ ಆ್ಯಂಡ್ ದ ಪ್ರಾಸೆಸಸ್ ಅವುಗಳನ್ನು ಕಲಿತೀವಿ. ಅದಕ್ಕೋಸ್ಕರ ವಿ ಆರ್ ಸೆಂಡಿಂಗ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್. ಸ್ಪೆಕ್ಟ್ರೋಮೀಟರ್, ಅದೇ ಬೇರೆ ಬೇರೆ ಸ್ಪೆಕ್ಟ್ರಮ್ ಅಲ್ಲಿ ಅಂದರೆ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ನಮಗೆ ಅಲ್ಲಿಯ ಹೈ ರೆಸಲ್ಯೂಷನ್ ವಿಡಿಯೋಸ್ ಅಥವಾ ಇಮೇಜಸ್ ಅನ್ನ ತಗೊಳ್ಳುವಂಥದ್ದು. ಟೆಲಿಸ್ಕೋಪ್, ದೂರದಿಂದ ಅಬ್ಸರ್ವ್ ಮಾಡುವಂಥದ್ದು. ಯೂಶಲಿ ಎಲ್ಲ ಸ್ಯಾಟಲೈಟ್ಗಳಲ್ಲೂ ಈ ಥರದ ಡಿವೈಸ್ಗಳನ್ನ ನಾವು ಇಟ್ಟಿರ್ತೀವಿ, ಓಕೆ. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಬರೋದ್ರಲ್ಲಿ ಏನು ಅರ್ಥ ಇದೆ, ಅಲ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಶನ್ ಕಲಿಸ್ತಾ ಇರ್ತಾವೆ. ಏನಂತ ಹೇಳಿದ್ರೆ ಇಲ್ಲಿ ಇದ್ರ ಫೋಟೋ ಹಿಂಗೆ ತೆಗ್ದೆ, ಇಷ್ಟೊತ್ತಿಗೆ ತೆಗ್ದೆ, ಈ ಥರ ಇದೆ ಅನ್ನೋದನ್ನ ಇಲ್ಲಿ ಗ್ರೌಂಡ್ ಸ್ಟೇಷನಲ್ಲಿ ನಾವು ಕುತ್ಕೊಂಡು ಅದನ್ನ ಸ್ಟಡಿ ಮಾಡ್ತಾ ಇರ್ತೀವಿ, ಓಕೆ. ಸೊ ಕೊರೋನಾಗ್ರಾಫ್ ಅಂದರೆ ಕೊರೋನಾನ ಸ್ಟಡಿ ಮಾಡುವಂಥದ್ದು. ಪ್ಲಾಸ್ಮಾ ಅನಲೈಸರ್, ಸೂರ್ಯನಿಂದ ಹೊರಗಡೆ ಏನು ಫ್ಲಕ್ಸ್ ಬರ್ತಾ ಇರುತ್ತೆ, ಫ್ಲೇರ್ ಥರ, ವಿಂಡ್ ಥರ, ಅದ್ರ ಕಂಟೆಂಟ್ ಏನಿದೆ ಅನ್ನೋವಂಥದ್ದನ್ನ ಪರೀಕ್ಷೆ ಮಾಡುವಂಥದ್ದು. ಮತ್ತೆ ಮ್ಯಾಗ್ನೆಟೋಮೀಟರ್, ಸೊ ಎಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪುಲ್ ಇದೆ ಸೂರ್ಯಂದು ಅಂತ ಹೇಳಿ ನಾವು ಅಳೆಯುವಂಥದ್ದು. ಇದ್ರ ಹೆಸರುಗಳು ಸುಮಾರು ಇದ್ದಾವೆ, ಬಟ್ ಬರ್ಡನ್ ಅದನ್ನ ನೀವು ನೆನ್ಪಿಟ್ಕೊಳ್ಳೋಕೆ ಹೋದ್ರೆ ಬರ್ಡನ್ ನಾನೀಗ ಕೊಟ್ರೆ ಏನಾಗುತ್ತೆ ಗೊತ್ತಾ, ನೀವು ಅದನ್ನ ನೆನಪಿಟ್ಕೊಳ್ಳೇಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತೀರ. ಸೊ ನಾವೇ ಅದನ್ನ ಮೊದಲು ಡಿಸೈಡ್ ಮಾಡಿ ಇದನ್ನ ಕೊಡ್ಬೇಕಾ ಕೊಡಬಾರ್ದಾ ಅಂತ ಹೇಳಿ ಅದ್ರ ಹೆಸರುಗಳಿದಾವೆ, ನಿಮ್ಗೆ ಎಲ್ಲಾದ್ರೂ ಸಿಗ್ತಾವೆ. ಇದು ನೋಡಿ, VELC ಅಂತೆ, ಏನು ಕೊರೋನಾಗ್ರಾಫ್ಗೆ ಇರುವಂಥ ಹೆಸರು VELC. ಆಮೇಲೆ ಸ್ಪೆಕ್ಟ್ರೋಮೀಟರ್ಗೆ ಇರುವಂಥದ್ದು ಎರಡು, ಒಂದು ಹೀಲಿಯೋಸ್, ಇನ್ನೊಂದು ಸೊಲೆಕ್ಸ್. ಆಮೇಲೆ ಟೆಲಿಸ್ಕೋಪ್ಗೆ ಸೂಟ್ ಅಂತ. ಆಮೇಲೆ ಈ ಪಾರ್ಟಿಕಲ್ನ ಸ್ಟಡಿ ಮಾಡುವಂಥದ್ದು ಆಸ್ಪೆಕ್ಟ್ಸ್ ಅಂತ. ಮತ್ತೆ ಪ್ಲಾಸ್ಮಾನ ಅನಲೈಸ್ ಮಾಡೋದು ಪಾಪ ಅಂತ. ಅಲ್ಲಿ ಇರುವಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅನಲೈಸ್ ಮಾಡೋದು ಮ್ಯಾಗ್ನೆಟೋಮೀಟರ್ ಅಂತ. ಬೇಡ, ಓಕೆ. ಸುಮ್ಮನೆ ಏನಾಗುತ್ತೆ, ಬಹಳ ಹೆವಿ ಆಗುತ್ತೆ ಒಂದೊಂದು ಟಾಪಿಕ್, ನಾವು ಡೀಪ್ ಆಗಿ ಹೋಗ್ತಾ ಇಲ್ಲ. ತಿಳ್ಕೊಳ್ಳಿ, ಸ್ಪೆಕ್ಟ್ರೋಮೀಟರ್ ಅನ್ನುವಂಥದ್ದು, ಟೆಲಿಸ್ಕೋಪ್ ಅನ್ನುವಂಥದ್ದು, ಆಮೇಲೆ ಮ್ಯಾಗ್ನೆಟೋಮೀಟರ್ ಅನ್ನುವಂಥದ್ದು, ಆಮೇಲೆ ಪ್ಲಾಸ್ಮಾ ಅನಲೈಸರ್. ಸೊ ಇಷ್ಟು ಇದಾವಂತ ಹೇಳಿ ನೀವು ಇಟ್ಕೊಳ್ಳಿ. ಸೊ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಇಷ್ಟೆಲ್ಲ ಇದಾವಂತ ಹೇಳಿ. ಪರ್ಟಿಕ್ಯುಲರ್ ಆಗಿ ಏನು ಮಾಡ್ಬೇಕು ಹೇಳಿ, ನೀವು ಸ್ವಲ್ಪ ಈ ಕಡೆ ಬಂದ್ಬಿಡಿ. ಲಕ್ಕಿ, ಇದು ಇಲ್ಲಿಟ್ರೆ ಓಕೆನಾ? ನೋ ಪ್ರಾಬ್ಲಮ್. ಹಾಂ, ಓಕೆ. ದಿಸ್ ದ ಫಸ್ಟ್ ಮಿಷನ್ ಟು ಸನ್. ಇದಕ್ಕಿಂತ ಮುಂಚೆ ಯಾವುದೂ ಕಳಿಸಿಲ್ಲ ನಾವು, ಆಯ್ತಾ. ಇದಕ್ಕಿಂತ ಮುಂಚೆ ಯಾವುದೂ ಕಳಿಸಿಲ್ಲ. ಆಮೇಲೆ ಕ್ಯಾರಿ ಮಾಡಿರುವಂಥ ಇದು ಯಾವುದು, PSLV C57, ಓಕೆ. ನಂತರ ವೇಟ್ ಎಲ್ಲ ಯಾರೂ ಕೇಳಲ್ಲ, ನಮ್ಮ ವೇಟೇ ನಮ್ಗೆ ಗೊತ್ತಿರಲ್ಲ. ಸೊ ಆ ವೇಟ್ ತೊಗೊಂಡು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಓಕೆ. ಬಟ್ ಇಲ್ಲೊಂದು ಪ್ರಾಸೆಸ್ ವೆರಿ ಇಂಪಾರ್ಟೆಂಟ್. ನಾವು ಸೂರ್ಯನ ಹತ್ರ ಹೋಗ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ಹತ್ರ ಹೋಗ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಹತ್ರ ಹೋದ್ರೆ ಸುಟ್ಟೋಗ್ಬಿಡ್ತೀವಿ, ಆಯ್ತಾ. ಎಷ್ಟೋ ಮಿಲಿಯನ್ ಕಿಲೋಮೀಟರ್ಸ್ ಇದೆ. ಆದರೆ ಸೂರ್ಯ ಮತ್ತು ಭೂಮಿಗೆ ಸಂಬಂಧಿತವಾಗಿ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಸೂರ್ಯನ ಸುತ್ತ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಅದು 5 ಪಾಯಿಂಟ್ಸ್ ಇದ್ದಾವೆ. ಅವನ್ನ ಲ್ಯಾಗ್ರಾಂಜ್ ಪಾಯಿಂಟ್ಸ್ ಅಂತ ಕರಿತೀವಿ. ಲ್ಯಾಗ್ರಾಂಜ್ ಪಾಯಿಂಟ್ಸ್ ಅಂದ್ರೆ ಏನು ಗೊತ್ತಾ, ದಟ್ ಈಸ್ ಆಲ್ಸೋ ಪ್ಲೇಸ್ ಇನ್ ದ ಸ್ಪೇಸ್. ಬಟ್ ಅಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತಂದ್ರೆ, ಈ ಭೂಮಿ ಮತ್ತೆ ಸೂರ್ಯಂದು ಏನು ಗ್ರಾವಿಟೇಷನಲ್ ಪುಲ್ ಇದೆ, ಅದರಿಂದ ಯಾವಾಗ್ಲೂ ಈಗ ನೋಡಿ, ಸಮುದ್ರದಲ್ಲಿ ಹೈ ಟೈಡ್ ಲೋ ಟೈಡ್ ಯಾಕೆ ಆಗ್ತಾ ಇರುತ್ತೆ, ಭೂಮಿ ಮತ್ತು ಸೂರ್ಯನ ಪುಲ್, ಭೂಮಿ ಮತ್ತೆ ಚಂದ್ರನ ಪುಲ್. ಸೊ ಈ ಪ್ಲೇಸಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಮಿನಿಮಮ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಮಿನಿಮಮ್ ಡಿಸ್ಟರ್ಬೆನ್ಸ್ ಇದ್ದಾಗ ನಮಗೆ ಅಬ್ಸರ್ವೇಷನ್ ಈಸಿ ಆಗಿ ಆಗುತ್ತೆ. ಇದು ಆರ್ಬಿಟರ್ ಮಿಷನ್ ಅಲ್ಲ, ಇದು ದೂರದಿಂದ ನಿಂತು ಅಬ್ಸರ್ವ್ ಮಾಡುವಂಥ ಮಿಷನ್ ಅಷ್ಟೇ, ಓಕೆ. ಹತ್ರಕ್ಕಂದ್ರೆ ಭಾಳ ಹತ್ರ ಹೋಗ್ತಾ ಇಲ್ಲ, ಸ್ವಲ್ಪನೇ ಹತ್ರ ಹೋಗಿರೋದು. ನಾವು ನೋಡಿ PSLV ಯೂಸ್ ಮಾಡಿದೀವಿ ಅಂತಂದ್ರೆ ಕೆಲವೊಂದು 1000 ಕಿಲೋಮೀಟರ್ಸ್ ಅಷ್ಟೇ ಹೋಗಿದ್ದೀವಿ.
ನಾವು GSLV ಏನಾದರೂ ಯೂಸ್ ಮಾಡಿದ್ರೆ ಮೊದಲು ದೂರ GTO ಆರ್ಬಿಟ್ಗೆ ಹೋಗ್ತೀವಿ, ಆಮೇಲೆ GEO ಅಥವಾ GSO ಆರ್ಬಿಟ್ಗೆ ಹೋಗ್ತೀವಿ. ನಾವೀಗಿರೋದು LEO ಆರ್ಬಿಟ್. ಓಕೆ, ಅಷ್ಟರಲ್ಲೇ ನಾವು ಈ ಲ್ಯಾಗ್ರಾಂಜ್ ಪಾಯಿಂಟ್ 1 ಅಲ್ಲಿ ನಿಂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಮಿಷನ್ ಇದು. ಲ್ಯಾಗ್ರಾಂಜ್ ಪಾಯಿಂಟ್ ಅಂದ್ರೆ ಏನು, ಯಾವ್ಯಾವ ಡಿವೈಸಸ್ ಅನ್ನ ಕಳಿಸಿದೀವಿ, ಏನೇನನ್ನ ಸ್ಟಡಿ ಮಾಡ್ತಾ ಇದ್ದೀವಿ, ಸಿಂಪಲ್. ಓಕೆನಾ, ರೈಟ್? ಇವು ಬೇಕಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಾನೇನಾದರೂ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ರೆ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ತಲೆ ಕೆಡಿಸ್ಕೊಳ್ಳೋ ಸಿಂಪಲ್ ಕಾನ್ಸೆಪ್ಟ್ಸ್ ಭಾಳ ಇದಾವೆ. ಒಂದರಲ್ಲೇ ಅಷ್ಟು ಡೀಪ್ ಆಗಿ ಹೋಗಿ ಮೆಮರಿ ಎಲ್ಲ ಖರ್ಚು ಮಾಡುವಷ್ಟು ನನಗೆ ಅಭ್ಯಾಸ ಇಲ್ಲ. ಸೊ ಐ ಬೆಟರ್ ಲೀವ್ ದೀಸ್ ಥಿಂಗ್ಸ್ ಅಂಡ್ ಲುಕ್ ಅಟ್ ಓನ್ಲಿ ದ ಡಿವೈಸಸ್. ಸರಿನಾ? ಕ್ವೆಶನ್, ಸುಮ್ಮನೆ ಸ್ಯಾಂಪಲ್ ಕ್ವೆಶನ್. ಇಂಡಿಯಾ ಸೆಕೆಂಡ್ ಸ್ಪೇಸ್ ಮಿಷನ್ ಅಲ್ಲ, ದಿಸ್ ಇಸ್ ಫಸ್ಟ್. PSLV ಹೌದು. ಇಟ್ ಈಸ್ ಟು ಇನ್ವೆಸ್ಟಿಗೇಟ್ ಸನ್ಸ್ ಅಟ್ಮಾಸ್ಫಿಯರ್ ಆರ್ ಕೊರೋನಾ ವಾಟ್ ಎವರ್. ಎಸ್. ಸೊ 1 and 3 ಓನ್ಲಿ ಆರ್ ಕರೆಕ್ಟ್. ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇದು ಸ್ಯಾಂಪಲ್ ಕ್ವೆಶನ್ ಅಷ್ಟೇ. ಕೆಲವೊಂದು ಹಳೆಯ ಕ್ವೆಶನ್ ಪೇಪರಿಂದ ಬಂದಿರೋದು ತೊಗೊಂಡಿದ್ದೀವಿ, ಕೆಲವೊಂದು ಸ್ಯಾಂಪಲ್ ಕ್ವೆಶನ್ಸ್ನ ಹಾಕಿದ್ದೀವಿ. ಓಕೆ, ಇದನ್ನ ಲಾಸ್ಟಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಸಪ್ಲೈ ಮಾಡೋದಕ್ಕೆ, ಸೊ ದಟ್ ಯು ಕ್ಯಾನ್ ಹ್ಯಾವ್ ದೀಸ್ ಆಸ್ ಮಾಡೆಲ್ ಕ್ವೆಶನ್ಸ್ ಆ್ಯಂಡ್ ಸ್ಟಡಿ. ಆಯಿತಾ? ಆದಷ್ಟು ನಂಬರ್ ಏನಿರುತ್ತಲ್ಲ, ಇಷ್ಟು ಕೋಟಿ ಇಷ್ಟು ಕಿಲೋಮೀಟ್ರು ಅಷ್ಟು ಕಿಲೋಮೀಟ್ರು, ಈ ಡೇಟು ಆ ಡೇಟು ಕಲಿಬೋದು, ಬಟ್ ಎಷ್ಟಂತ ಕಲಿತೀರ? ಸೊ ಕಾನ್ಸೆಪ್ಟ್ಸ್ನ ತಿಳ್ಕೊಡ್ರಿ. ಫ್ಯಾಕ್ಟ್ಸ್ನ ಹೆಂಗಂದ್ರೆ ನಾವು ಬೆನ್ನು ಹತ್ತಿ ಓದ್ತೀವಿ, ಬಟ್ ಅದು ಇವತ್ತು ರಾತ್ರಿ ಏನಾದರೂ ಹೋದ್ರೆ ನಾಳೆ ಬೆಳಿಗ್ಗೆ ಅಷ್ಟೇ ನೆನಪಿರುತ್ತೆ. ಅದನ್ನ ರಿಪೀಟೆಡ್ ಆಗಿ ನೋಡ್ತಾ ಇದ್ರೆ ಅದು ನೆನ್ಪುಳಿಯುತ್ತೆ. ಈಗ C57 ಹೆಂಗೆ ನೆನ್ಪುಳಿಯುತ್ತೆ? ರಿಪೀಟೆಡ್ ಆಗಿ ನೋಡಿದ್ರೆ ನೆನ್ಪುಳಿಯುತ್ತೆ ಅಷ್ಟೇ, ಆದರೆ ಬಾಯಾಟ ಹೊಡೆದ್ರೆ ಸಿಗಲ್ಲ. ಸೊ ಹಾಗಾಗಿ ನಂಬರ್ಗಳು ಬೆನ್ನು ಹತ್ತಕ್ಕೆ ಹೋಗ್ಬೇಡಿ, ಕಾನ್ಸೆಪ್ಟ್ಗಳು ಬೆನ್ನು ಹತ್ತಿ. ನಮಗೆ 100ಕ್ಕೆ 100 ಕ್ವೆಶನ್ ಏನು ಮಾಡ್ತಾ ಇಲ್ಲ, 200ಕ್ಕೆ 200 ಕ್ವೆಶನ್ ಮಾಡ್ತಾ ಇಲ್ಲ ನಾವು. 100ರಲ್ಲಿ ಒಂದು 60 ಕ್ವೆಶನ್ನು, ಇನ್ನೊಂದು 100ರಲ್ಲಿ 60 ಕ್ವೆಶನ್ ಮಾಡಿದ್ರೆ ಎಷ್ಟಾಗುತ್ತೆ ಮಾರ್ಕ್ಸು? 120. ಆಮೇಲೆ ಆ ಕಡೆ ಈ ಕಡೆ ಅಂತ ಹೇಳಿ ಪರ್ಫೆಕ್ಷನ್ಗೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಈ ಎಕ್ಸಾಮ್ಗಳು ಪರ್ಫೆಕ್ಷನ್ ಮಾಡುವಂಥದ್ದಲ್ಲ. ನಿಮಗೆ ಎಷ್ಟು ಸೂಕ್ತ ಮಾಹಿತಿ ಗೊತ್ತಿದೆ ಅಷ್ಟರಲ್ಲೇ ನೀವು ಪಾಸ್ ಆಗಬೇಕು. ಆಯ್ತಾ? ರೈಟ್. ನೆಕ್ಸ್ಟ್ RLV. ಇದು ರೀಲಾಂಚಬಲ್ ವೆಹಿಕಲ್ ಅಂತ ಹೇಳಿ. ರೀಲಾಂಚಬಲ್ ವೆಹಿಕಲ್ ಅಂದ್ರೆ ಈಗ ನಾವು ಏನೇನು ಕಳಿಸ್ತಾ ಇದೀವಲ್ಲ ಮಿಷನ್ಸು, ಅವೆಲ್ಲ ಸ್ಪೇಸ್ ವೆಹಿಕಲ್ಸ್ ಅಂದ್ರೆ ಲಾಂಚ್ ವೆಹಿಕಲ್ಸ್ ಏನಿದೆ ಅವುಗಳನ್ನ ನಾವು ಹಾರಿಸಿದ್ರೆ ಅವು ಸ್ಯಾಟಲೈಟ್ನ ರಿಲೀಸ್ ಮಾಡಿ ಅವು ನಾಶ ಆಗ್ಬಿಡ್ತವೆ. ಕೆಲವೊಂದು ಸುಟ್ಟು ಹೋಗಿ ಇದು ಮಾಡ್ತವೆ, ಇಲ್ಲ ಅಂತಂದ್ರೆ ಸ್ಪೇಸಲ್ಲೇ ಕೆಲವೊಂದು ತುಕಡಿಗಳಾಗಿ ಉಳಿಯುತ್ತೆ. ಅದೆಲ್ಲ ಇದೆ. ಆದ್ರೆ ನಾವು ಎಷ್ಟೊಂದು ಸ್ಪೆಂಡ್ ಮಾಡ್ತೀವಿ ಗೊತ್ತಾ, ಒಂದೊಂದು ಲಾಂಚ್ ವೆಹಿಕಲ್ ಮೇಲೆ ಎಷ್ಟೊಂದು ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ ಅವನ್ನ ಹಾರಿಸೋದು ಬಿಟ್ಬಿಡೋದು. ಸೊ ಈಗ ನಾವು ಏನಾದರೂ ಅದನ್ನ ಈಗ ಫ್ಲೈಟ್ ಥರ ಯೂಸ್ ಮಾಡಿದ್ರೆ ಹೋಗೋದು ಮತ್ತು ವಾಪಸ್ ಕರ್ಕೊಂಬರೋದು, ಅಂದರೆ ಆ ವೆಹಿಕಲ್ ಏನಿದೆ ವಾಪಸ್ ಬರುತ್ತೆ, ಸ್ಯಾಟಲೈಟ್ ಅಷ್ಟೇ ಲಾಂಚ್ ಆಗಿ ಬರುತ್ತೆ. ಸೊ ಅದಕ್ಕೆ ಇದು ನೆಕ್ಸ್ಟ್ ಲೆವೆಲ್ ಆಫ್ ಲಾಂಚ್ ವೆಹಿಕಲ್, ದಟ್ ಈಸ್ ರೀಯೂಸಬಲ್. ಅರ್ಥ ಆಗ್ತಿದೆಯಲ್ಲ? ಇದುವರೆಗೂ ಯೂಸ್ ಮಾಡ್ತಾ ಇದೀವಲ್ಲ GSLV PSLV ಇವೆಲ್ಲ, ದಿಸ್ ಆಲ್ ಎಕ್ಸ್ಪೆಂಡೆಬಲ್. ಅಂದರೆ ಹೋಯ್ತಂದ್ರೆ ಹೋಯ್ತದು, ಅದಾದ್ಮೇಲೆ ಮತ್ತೊಂದು ಸತಿ ಯೂಸ್ ಮಾಡೋಕ್ಕಾಗಲ್ಲ, ಮತ್ತೊಂದು ಬಿಲ್ಡ್ ಮಾಡ್ಬೇಕು ಆ ಥರದ್ದು. RLV ಅಂದರೆ ರೀಲಾಂಚಬಲ್. ರೀಲಾಂಚಬಲ್ ಅಲ್ಲಿ 2 ಸ್ಟೇಜ್ ಮಾತ್ರ ಇರುತ್ತೆ. 2 ಸ್ಟೇಜ್. ಒಂದು ರಾಕೆಟ್ ಥರ ಟೇಕ್ ಆಫ್ ಆಗುತ್ತೆ, ಅದಾದ್ಮೇಲೆ ಅಲ್ಲಿ ಮೇಲೆ ಹೋಗಿ ಅದು ಫ್ಲೈಟ್ ಥರ ಫ್ಲೈ ಆಗುತ್ತೆ. ವಾಪಸ್ ಏನಂತಂದ್ರೆ ಸ್ಯಾಟಲೈಟ್ನ ರಿಲೀಸ್ ಮಾಡಿ ಆ ಫ್ಲೈಟ್ ಏನಿದೆ ಅಲ್ಲ ಅದು ವಾಪಸ್ ಸಿಗುತ್ತೆ. ಮೊದಲನೇ ಸ್ಟೇಜ್ ನಮಗೆ ಸಿಗಲ್ಲ, 2ನೇ ಸ್ಟೇಜ್ ಏನಾಗುತ್ತೆ ನಾವು ರಿಕವರ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಈಸ್ RLV, ರೀಯೂಸಬಲ್ ಲಾಂಚ್ ವೆಹಿಕಲ್. ಆಯ್ತಾ? ನಾವು ಆಲ್ರೆಡಿ 2015-16ರಿಂದ ಇದನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಹೆಂಗಂತಂದ್ರೆ ನಾವು ಸಫಿಷಿಯಂಟ್ ಟೆಸ್ಟ್ ಮಾಡಿ ಇನ್ನೇನು ಸ್ವಲ್ಪ ವರ್ಷದಲ್ಲಿ ನಾವು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೋದು. ಆ ಸ್ಟೇಜ್ಗೆ ಈಗ ರೀಚ್ ಆಗಿದ್ದೀವಿ. ಆಯ್ತಾ? ಅದಕ್ಕೆ ಇತ್ತೀಚೆಗೆ ಹೆಸರಿಟ್ವಿ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ನಾನು ಇದನ್ನ ಕಳೆದ 8 ವರ್ಷದಿಂದ ಕಲಿಸ್ತಾ ಇದ್ದೀನಿ, ಬಟ್ ಹೆಸರಿಟ್ವಲ್ಲ ಪುಷ್ಪಕ್ ಅಂತ ಹೇಳಿ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಆಮೇಲೆ ಇದರಲ್ಲಿ 3 ಥರ ಇದೆ, ಅಂದರೆ 3 ಇಂಪಾರ್ಟೆಂಟ್ ಫೀಚರ್ಸ್. ಏನಂತಂದ್ರೆ ಅದು ಲಾಂಚ್ ಆಗಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಆಗಿ ಲಾಂಚ್ ಆಗುತ್ತೆ, ಸ್ಯಾಟಲೈಟ್ನ ರಿಲೀಸ್ ಮಾಡುತ್ತೆ, ಆಮೇಲೆ ವಾಪಸ್ ಫ್ಲೈಟ್ ಥರ ಅದು ಬಂದು ಐದರ್ ಲ್ಯಾಂಡ್ ಆರ್ ವಾಟರ್ ಮೇಲೆ ರಿಕವರ್ ಮಾಡ್ಬೋದು. ಲ್ಯಾಂಡ್ ಮೇಲೆ ಅಥವಾ ವಾಟರ್ ಮೇಲೆ ರಿಕವರ್ ಮಾಡ್ಬೋದು. ಈ ಎಲ್ಲ ಟೆಸ್ಟ್ಗಳನ್ನ ಎಲ್ಲಿ ಮಾಡ್ತೀವಿ ನಾವು? ನಮ್ದಿಲ್ಲಿ ಚಳ್ಳಕೆರೆಯಲ್ಲಿ ಒಂದು ನಮಗೆ ಸೈನ್ಸ್ ಹಬ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಇಸ್ರೋ, DRDO, IISc
ಯಾವ್ಯಾವ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್ಸ್ ಇದಾವೆ ಅವೆಲ್ಲನೂ ಅಲ್ಲಿ ಈಗ ಸೆಟಪ್ ಆಗ್ತಾ ಇದ್ದಾವೆ ಆಯ್ತಾ. ಇವನ್ ಗಗನಯಾನ ಮಿಷನ್ದು ಏನೇನು ಎಕ್ಸ್ಪೆರಿಮೆಂಟೇಷನ್ಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಚಳ್ಳಕೆರೆಯಲ್ಲೇ ಮಾಡ್ತಾ ಇದ್ದೀವಿ. ಓಕೆ, ನೋಡಿ ಮೊದಲೇ ಮಾತು ನಮ್ಗೆ ಜಾಗ ಬೇಕು. ಓಕೆ, ಈಗ ಜಾಗ ಹೆಂಗಂತಂದ್ರೆ ರಿಯಲ್ ಎಸ್ಟೇಟ್ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಯಾವ ಇಂಚು ಖಾಲಿ ಇಲ್ಲ, ಸರಿನಾ. ನಾವೇನಾದ್ರೂ ಈಗ ಕೆಲವೊಂದು ಜಾಗಗಳನ್ನ ಅಕ್ವೈರ್ ಮಾಡ್ಕೊಳ್ಬೇಕಾಯ್ತು ಅಂತಂದ್ರೆ ಡೆಫಿನೆಟ್ಲಿ ಬೆಳೆ ಬೆಳೆದೇ ಇರೋದು, ಗುಡ್ಡ ಅಂದ್ರೆ ಒಂಥರ ಡ್ರೈ ಏರಿಯಾ ಇರುವಂಥದ್ದು, ಅದನ್ನ ಇಲ್ಲೇನು ನೀರಾವರಿ ಮಾಡ್ತಾ ಇಲ್ಲ ನಾವು. ನಮ್ಗೆ ಲಾರ್ಜ್ ಏರಿಯಾ ಬೇಕು. ಅದ್ರ ಜೊತೆಗೆ ಅದರ ಟೆರೇನ್ ಏನಿದೆ ಸ್ವಲ್ಪ ರಾಕಿ ಆ್ಯಂಡ್ ಸ್ಟ್ರಾಂಗ್ ಸ್ಟೇಬಲ್ ಅದೆಲ್ಲ ಇದೆ. ಅದಕ್ಕೋಸ್ಕರ ನಾವಲ್ಲಿ ಸೆಲೆಕ್ಟ್ ಮಾಡಿದ್ವಿ ಆಯ್ತಾ. ಇದರಿಂದ ಏನಾಗುತ್ತೆ ನಮ್ಗೆ ಇಂಪಾರ್ಟೆಂಟ್ KPSCಗೆ, ಯಾಕಂದ್ರೆ ಕರ್ನಾಟಕದಲ್ಲಿರುವಂಥದ್ದು ಚಳ್ಳಕೆರೆ ಆಯ್ತಾ. ಇದರಲ್ಲಿ ಕೇವಲ ಇಸ್ರೋ ಅಲ್ಲ, DRDOದು ಫೆಸಿಲಿಟೀಸ್ ಇದಾವೆ, ಈಗ IAS ಇದನ್ನು ಫೆಸಿಲಿಟಿಗಳಿದಾವೆ. ಸೊ ಇದನ್ನ ನಾವು ಸೈನ್ಸ್ ಹಬ್ ಆಗಿ ಕರಿತಾ ಇದ್ದೀವಿ, ಸೈನ್ಸ್ ಹಬ್. ಓಕೆ, ಇದರಿಂದ ಏನಾಗುತ್ತೆ ಸುತ್ತಮುತ್ತ ಟೌನ್ಶಿಪ್ಗಳು ಬೆಳೆಯುತ್ತೆ, ಸುತ್ತಮುತ್ತ ಡೆವಲಪ್ಮೆಂಟ್ ಆಗುತ್ತೆ. ಒನ್ ಗುಡ್ ಮೂವ್, ಇಟ್ಸ್ ಅ ಗುಡ್ ಮೂವ್. ಇದು ಕರ್ನಾಟಕದವ್ರ ಕೈಯಲ್ಲಿ ಇರಲಿಲ್ಲ. ಕರ್ನಾಟಕದವ್ರ ಕೈಯಲ್ಲಿತ್ತು ಅಂತಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಮತ್ತೊಂದೇನಾದ್ರು ಮಾಡ್ತಾ ಇದ್ರು, ಬೇರೆ ಊರುಗಳಲ್ಲಿ ಮಾಡ್ತಾ ಇರಲಿಲ್ಲ. ಇವೆಲ್ಲ ಇಸ್ರೋ ಆಗಲಿ DRDO, ದಿಸ್ ಆಲ್ ಸೆಂಟ್ರಲ್ ಆರ್ಗನೈಸೇಷನ್ಸ್. ಸೊ ಹಂಗಾಗಿ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕಕ್ಕೆ ಇಟ್ ವಿಲ್ ಬಿ ಅ ಗುಡ್ ಒಂಥರ ವರದಾನ ಇದ್ದಂಗೆ. ಅಲ್ಲಿ ಏನಾಗುತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ದಟ್ ಈಸ್ ವಾಟ್ ಇಸ್ ದ ಇಂಪಾರ್ಟೆನ್ಸ್. ಸೊ ಹಂಗಾಗಿ ಚಳ್ಳಕೆರೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಚಳ್ಳಕೆರೆ ಸುತ್ತಮುತ್ತ ಏನಿದೆ ಸ್ವಲ್ಪ ಗೂಗಲ್ ಮ್ಯಾಪಲ್ಲಿ ಹಿಂಗೆ ಝೂಮ್ ಮಾಡಿ ನೋಡಿ, ಅದು ತುಂಬ ಯೂಸ್ಫುಲ್. ಯೂಶ್ವಲಿ ನಾನೇನಾದರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಚಳ್ಳಕೆರೆ ಅಂದ ತಕ್ಷಣ ನಮ್ಮ ಕರ್ನಾಟಕದ್ದು ಅಂತ ಹೇಳಿ ಝೂಮ್ ಮಾಡಿ ಸುತ್ತಮುತ್ತ ಏನಿದೆ ಅಂತ ಹೇಳಿ ಗೂಗಲ್ ಮ್ಯಾಪಲ್ಲಿ ನೋಡೋದು ನನ್ನ ಅಭ್ಯಾಸ. ಅದರಿಂದ ಏನಾಗುತ್ತೆ ಗೊತ್ತಿಲ್ದಂಗೆ ಎಷ್ಟೋ ಮಾಹಿತಿಗಳು ಸಿಗುತ್ತೆ, ಸರಿನಾ. ಸೊ ಈ ಪರ್ಟಿಕ್ಯುಲರ್ ವೆಹಿಕಲ್ ಏನಂತಂದ್ರೆ 2 ಸ್ಟೇಜಿನ ವೆಹಿಕಲ್ ಇದು. ಒಂದು ಸ್ಟೇಜಲ್ಲಿ ರಾಕೆಟ್ ಥರ ಹೋಗುತ್ತೆ, ಇನ್ನೊಂದು ಸ್ಟೇಜಲ್ಲಿ ವಿಮಾನದ ಥರ ಹೋಗುತ್ತೆ. ಆಮೇಲೆ ಆ ವಿಮಾನವನ್ನು ನಾವು ರಿಕವರ್ ಮಾಡ್ಬೋದು. ಅದು ಸಮುದ್ರದಿಂದನೂ ರಿಕವರ್ ಮಾಡ್ಬೋದು, ಲ್ಯಾಂಡಿಂದನೂ ರಿಕವರ್ ಮಾಡ್ಬೋದು. ಓಕೆ, ಕಾಣಿಸೋದಕ್ಕೆ ಹೆಂಗೆ ಕಾಣಿಸುತ್ತೆ, ಇಲ್ಲಿ ಯೂಸ್ ಮಾಡಲಿಲ್ವಾ ಅದನ್ನ ನಾನು. ಓಕೆ, ಐ ಡಿಡ್ ನಾಟ್ ಯೂಸ್ ದಟ್ ಡಯಾಗ್ರಾಮ್ ಹಿಯರ್. ಓಕೆ, ಸೊ ಇದರಲ್ಲಿ ಮೇನ್ ಆಗಿ ಏನಂತಂದ್ರೆ ಥರ ಹೋಗಿ ರಿಲೀಸ್ ಮಾಡಿ ವಾಪಸ್ ಅಟಾನೋಮಸ್ ಲ್ಯಾಂಡಿಂಗ್ ಅಂತ ಹೇಳ್ತೀವಿ. ಅಟಾನೋಮಸ್ ಲ್ಯಾಂಡಿಂಗ್ ಅಂತಂದ್ರೆ ತಾನೇ ಬಂದು ಲ್ಯಾಂಡ್ ಆಗುವಂಥದ್ದು. ಯಾರಾದ್ರೂ ಪೈಲಟ್ ಇರ್ತಾರ? ಪೈಲಟ್ ಇರಲ್ಲ. ಓಕೆ, ಸೊ ತಾನೇ ಕೋಆರ್ಡಿನೇಟ್ಸ್ನೆಲ್ಲ ನೋಡಿಕೊಂಡು ಬಂದು ಲ್ಯಾಂಡ್ ಆಗ್ತಿರೋದು. ಈಗ ನಾವು ಏನು ಮಾಡ್ತಾ ಇದ್ದೀವಿ ಪ್ರೆಸೆಂಟ್ಲಿ ಎಕ್ಸ್ಪೆರಿಮೆಂಟೇಷನ್ ಅಲ್ಲಿ ಅಟಾನೋಮಸ್ ಲ್ಯಾಂಡಿಂಗ್ ಜೊತೆಗೆ ಅದೇನಾದ್ರೂ ಮಿಸ್ಆಪ್ ಆಗ್ಬೋದು ಅಂತ ಹೇಳಿ ನಾವು ಕಂಟ್ರೋಲ್ಡ್ ಲ್ಯಾಂಡಿಂಗ್ ಮಾಡ್ತಾ ಇದ್ವಿ. ನಾವೇ ಅದಕ್ಕೊಂದು ಪ್ಯಾರಾಶೂಟ್ ಹಾಕಿ ಆಮೇಲೆ ಅದರ ಸ್ಪೀಡನ್ನೆಲ್ಲ ಕಂಟ್ರೋಲ್ ಮಾಡಿ ಅದಕ್ಕೆ ನಾವು ಎಕ್ಸ್ಪೆರಿಮೆಂಟ್ 2 ಅಂತ ಆಯಿತು. ಅದಾದಮೇಲೆ ಎಕ್ಸ್ಪೆರಿಮೆಂಟ್ 3 ಅಂತಲೂ ಆಯಿತು. ಎಕ್ಸ್ಪೆರಿಮೆಂಟ್ 2 ಏನಿತ್ತು ಅದೇ ಎಕ್ಸ್ಪೆರಿಮೆಂಟ್ 3 ಅಲ್ಲಿ ರಿಪೀಟ್ ಮಾಡಿರುವಂಥದ್ದು. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಗಾಟ್ ದಿಸ್. ಸೊ ಮ್ಯಾಕ್ಸಿಮಮ್ ಸ್ಪೀಡ್ ರಿಕವರ್ ಆಗಬೇಕಾದ್ರೆ 320 ಕಿಲೋಮೀಟರಿಂದ 100 km/h ವರೆಗೂ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದರಿಂದ ಯೂಸ್ಫುಲ್ನೆಸ್ ಏನಂತಂದ್ರೆ ಒಂದು ಕಾಸ್ಟ್ ಉಳಿತಲ್ವಾ. ಪ್ರತಿ ಸರ್ತಿ ಒಂದು ವೆಹಿಕಲ್ನ ಲೂಸ್ ಮಾಡ್ಕೊಳ್ಳೋದು ಇಟ್ ಇಸ್ ನಾಟ್ ಗುಡ್. ಆಮೇಲೆ ಇದು ನಾವು ಬಹಳ ದೂರ ಏನು ಹೋಗ್ತಾ ಇಲ್ಲ, ಇದರಿಂದ ಇಷ್ಟೇ ಒಂದು ಫ್ಯೂ 100 ಕಿಲೋಮೀಟರ್ಸ್ಗೆ ಹೋಗಿ ವಾಪಸ್ ಬರ್ತೀವಿ ಆಯ್ತಾ. ಆಮೇಲೆ ಬಹಳಷ್ಟು ನಾವು ಲಾಂಚ್ಗಳು ಏನು ಮಾಡ್ತೀವಲ್ಲ ಲೋವರ್ ಅರ್ತ್ ಆರ್ಬಿಟಲ್ಲೇ ಮಾಡ್ತೀವಿ. ಲೋವರ್ ಅರ್ತ್ ಆರ್ಬಿಟಲ್ ಮಾಡಿರೋದ್ರಿಂದ ಏನಾಗುತ್ತೆ ನಮಗೆ ಅಷ್ಟೊಂದು ಖರ್ಚಿಲ್ಲ. ಸೊ ಹಾಗಾಗಿ ನಾವು ಪ್ರತಿ ಸರ್ತಿ ಹೋಗಿ ವಾಪಸ್ ಬರ್ಬೋದು. ಈಗ ಸ್ಯಾಟಲೈಟ್ಗಳನ್ನ ಕಳಿಸ್ತಾ ಇದ್ದೀವಿ, ನಾಳಿನ ದಿವಸ ಹೆಂಗಂತಂದ್ರೆ ಸ್ವಲ್ಪ ಸ್ಪೇಸ್ ಟೂರ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಂದು ಅರ್ಧ ದಿವಸ ಹೋಗಿ ವಾಪಸ್ ಬರ್ಬೋದು. ಸೊ ಆ ಥರ ಎಲ್ಲ ಈ ಗಗನಯಾನ್ ಮಿಷನ್ ಅಲ್ಲಿ ಏನಾಗ್ತಾ ಇದೆ ಅದನ್ನೇ ಮಾಡ್ತಾ ಇದ್ದೀವಿ. ಒಂದು ವಾರಕ್ಕೋಸ್ಕರ ಒಂದು 3-4 ಜನ ಹೋಗಿ ಅಲ್ಲಿ ಇದ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಇದರಿಂದ ಏನಾಗುತ್ತೆ ಅದೇನು ಕಾಸ್ಟ್ಲಿ ಅಫೇರ್ ಇತ್ತಲ್ಲ ಲಾಂಚ್ ಅನ್ನೋದು ಅದು ಈಸಿ ಆಗ್ಬಿಟ್ಟಿದೆ ಈಗ. ಸೊ ಈಗೇನು ಹೊಸದು ಬರ್ತಾ ಇದೆ ಅದು ಕಾಸ್ಟ್ ಅನ್ನ ಕಡಿಮೆ ಮಾಡುವಂಥದ್ದು. ಟೆಕ್ನಾಲಜಿನ ಎಷ್ಟು ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕಾಸ್ಟ್ ಪೂರ್ತಿ ಕಮ್ಮಿ ಆಗುತ್ತೆ. ಈಗ ನೋಡಿ, ಮುಂಚೆ ಫ್ಲೈಟ್ ಅನ್ನೋದನ್ನ ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಎಲ್ಲರೂ ಫ್ಲೈಟಲ್ಲಿ ಓಡಾಡ್ತಾ ಇದ್ದಾರೆ. ಸ್ವಲ್ಪ ರಿಚ್ ಇರೋರು ಚಾರ್ಟರ್ಡ್ ಫ್ಲೈಟ್ಗಳನ್ನು ಓನ್ ಮಾಡ್ತಾ ಇದ್ದಾರೆ, ಅವ್ರ ಮನೆ ಮುಂದೆ ನಿಂತ್ಕೊಂಡಿರುತ್ತೆ ಆಯ್ತಾ. ಸೊ ನಾಳಿನ ದಿವಸ ಏನಂತಂದ್ರೆ ರಾಕೆಟನ್ನು ಹಂಗೆ ಆಗುತ್ತೆ, ಅಥವಾ ಈ ಲಾಂಚ್ ವೆಹಿಕಲ್ಸು ಕೂಡ ಹಂಗೆ ಆಗುತ್ತೆ. ಆರಾಮಾಗಿ ನಾವು ಒಂದು ಊರಲ್ಲಿ ಒಂದೊಂದು ಲಾಂಚ್ ವೆಹಿಕಲ್ಸ್ ಇಟ್ಕೋಬಹುದು. ಅದು ದೂರಿನ ಮಾತು, ಬಟ್ ಹೇಳ್ತಾ ಇದ್ದೀನಿ ಕಾಸ್ಟ್ ರೆಡ್ಯೂಸ್ ಆಯಿತು ಅಂತಂದ್ರೆ ವಿ ಕ್ಯಾನ್ ಹ್ಯಾವ್ ಮೆನಿ ನಂಬರ್ಸ್
ಇತ್ತೀಚೆಗೆ ನಾವು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸನ್ನು ಇದು ಮಾಡ್ತಾ ಇದ್ದೀವಿ. ಎಲ್ಲನೂ PSLV GSLV ಇಂದಾನೆ ಮಾಡೋ ಬದಲು ವಿ ಆರ್ ಗೋಯಿಂಗ್ ಅಹೆಡ್ ವಿತ್ SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಹೇಳಿ. ಓಕೆ, ಸೊ ಕ್ವೆಶನ್, ಮಾಡೆಲ್ ಕ್ವೆಶನ್, Pushpak was released from helicopter. ಇದು ಇಂಥ ಕ್ವೆಶನ್ಸ್ ಎಲ್ಲ ನಾನು ರೆಕಮೆಂಡ್ ಮಾಡಲ್ಲ. 4.5 ಕಿಲೋಮೀಟರಿಂದ ಹಾರಿಸಿದ್ರು, 5 ಕಿಲೋಮೀಟರಿಂದ ಹಾರಿಸಿದ್ರು, ಹೆಂಗೆ ನೆನಪು ಇಟ್ಕೊಳಕ್ಕಾಗುತ್ತೆ? ಇದನ್ನೆಲ್ಲ ನೀವು ಹೆಂಗಂದ್ರೆ ಇದಕ್ಕೆ ಏನಾದ್ರು ಬ್ರಹ್ಮವಿದ್ಯೆ ಇದೆಯಾ ಇದು ನೆನಪಿಟ್ಕೊಳ್ಳೇಬೇಕು ಅಂತ? ಓಕೆ, ಹೆಲಿಕಾಪ್ಟರಿಂದ ಅದನ್ನ ನಾವು ಇದು ಮಾಡಿದ್ವಿ, ರಿಕವರ್ ಮಾಡಿದ್ವಿ, ದಟ್ಸ್ ಆಲ್. ಓಕೆ, ಸೊ ಇಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ಅಟ್ ಬ್ಯಾಂಗ್ಳೂರು? ಅಲ್ಲ, ಇಟ್ ವಾಸ್ ಸಕ್ಸಸ್ಫುಲಿ ಕಂಡಕ್ಟೆಡ್ ಅಟ್ ಚಳ್ಳಕೆರೆ. ಓಕೆ, ಸೊ ದಿಸ್ ಇಸ್ ರೈಟ್ ಅಂಡ್ ದಿಸ್ ಇಸ್ ರಾಂಗ್. ಒನ್ ಓನ್ಲಿ ಇಸ್ ದ ಆನ್ಸರ್. ಏರ್ ಬ್ರೀದಿಂಗ್ ಸ್ವಲ್ಪ ಇಲ್ಲಿ ನೀವು ಹುಷಾರಾಗಿ ಕೇಳಬೇಕು. ನೋಡಿ, ಯಾವುದೇ ಒಂದು ಲಾಂಚ್ ವೆಹಿಕಲಲ್ಲಿ ಫ್ಯೂಯಲ್ ಅನ್ನೋದು ಬೇಕಾ? ಫ್ಯೂಯಲ್ ಬೇಕಾ ಬೇಡವಾ? ಎಸ್. ಏನಿರುತ್ತೆ ಯೂಶಲಿ ಫ್ಯೂಯಲ್ಲು? ವೆರಿ ಗುಡ್, ಹೈಡ್ರೋಜನ್, ಲಿಕ್ವಿಫೈಡ್. ಲಿಕ್ವಿಫೈಡ್ ಅಂದರೆ ಕಾಂಪ್ರೆಸ್ಡ್, ಕರೆಕ್ಟ್? ಕಾಂಪ್ರೆಸ್ ಯಾಕೆ ಮಾಡ್ತೀವಿ? ವಾಲ್ಯೂಮ್ ಕಡಿಮೆ ಹಿಡಿಯುತ್ತೆ, ಗ್ಯಾಸ್ ಜಾಸ್ತಿ ಹಿಡಿಯುತ್ತೆ, ಲಿಕ್ವಿಡ್ ಕಡಿಮೆ ಹಿಡಿಯುತ್ತೆ. ಸಾಲಿಡ್ ಏನನ್ನೋದು ಮಾಡಿದ್ರೆ ಇನ್ನೂ, ಬಟ್ ಹೈಡ್ರೋಜನ್ ಸಾಲಿಡ್ ಮಾಡೋಕ್ಕಾಗಲ್ಲ, ಸೊ ಲಿಕ್ವಿಡ್ ಆಗಿ ಇಡ್ತೀವಿ. ಬಟ್ ಹೈಡ್ರೋಜನ್ ತಂತಾನೆ ಬೆಂಕಿ ಹತ್ಕೊಂಡ್ಬಿಡುತ್ತಾ, ಎನರ್ಜಿ ಕೊಡುತ್ತಾ? ಸೊ ಆಕ್ಸಿಡೈಸರ್ ಅಂತ ಹೇಳಿ ಆಕ್ಸಿಜನ್, ಅದು ಕೂಡ ಲಿಕ್ವಿಫೈಡ್ ಆಕ್ಸಿಜನ್ನ ಇಟ್ಟಿರ್ತೀವಿ, ಕರೆಕ್ಟಾ? ಸೊ ಹೈಡ್ರೋಜನ್ಗೆ ಒಂದು ಟ್ಯಾಂಕು, ಆಮೇಲೆ ಆಕ್ಸಿಜನ್ಗೆ ಒಂದು ಟ್ಯಾಂಕ್ ಬೇಕಾಗುತ್ತೆ, ಕರೆಕ್ಟ್? ಬಟ್ ನಾವೇನಾದರೂ ತಲೆ ಓಡಿಸಿ ಆಕ್ಸಿಜನ್ನ ಅವಾಯ್ಡ್ ಮಾಡಿಬಿಟ್ರೆ, ಯಾಕಂದರೆ ಅಟ್ಮಾಸ್ಫಿಯರಲ್ಲೇ ಇದೆ ಅಲ್ಲ ಆಕ್ಸಿಜನ್, ಆಕ್ಸಿಜನ್ ಅಟ್ಮಾಸ್ಫಿಯರಲ್ಲೇ ಇದೆ ಅಲ್ವಾ? ಕೆಲವೊಂದ್ಸತಿ ನೀವು ನೋಡಿ, ಏನಾದರೂ ಪೆಟ್ರೋಲು ಎಲ್ಲಾದರೂ ಚಿಮ್ತಾ ಇದ್ರೆ ಸಡನ್ ಆಗಿ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಯಾಕಂದ್ರೆ ಅಟ್ಮಾಸ್ಫಿಯರಲ್ಲಿ ಇರುವಂಥ ಟೆಂಪ್ರೇಚರು ಮತ್ತು ಆಕ್ಸಿಜನ್ನಿಂದಾನೇ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ನಾವೀಗ ನೆಕ್ಸ್ಟ್ ಲೆವೆಲ್ ಆಫ್ ವೆಹಿಕಲ್ ಏನು ಹೋಗ್ತಾ ಇದ್ದೀವಿ, ಅಲ್ಲಿ ಜೆಟ್ ಇಂಜಿನ್ನ ಯೂಸ್ ಮಾಡ್ತೀವಿ. ಜೆಟ್ ಇಂಜಿನಲ್ಲಿ ಏನು, ನಾವು ಹೈಡ್ರೋಜನ್ನ ಮಾತ್ರ ಇಡುವಂಥದ್ದು, ಹೈಡ್ರೋಜನ್ನ ಸ್ಟೋರ್ ಮಾಡುವಂಥದ್ದು. ಅದು ಯಾವ ಸ್ಪೀಡ್ಗೆ ಹೋಗುತ್ತಲ್ಲ, ಆ ಸ್ಪೀಡಿಗೆ ಒಳಗಡೆ ಏನು ಆಕ್ಸಿಜನ್, ಇನ್ಕಮಿಂಗ್ ಆಕ್ಸಿಜನ್ ಬರುತ್ತೆ, ಅದಕ್ಕೇನೆ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ಸಪ್ರೇಟಾಗಿ ಆಕ್ಸಿಜನ್ ಚೇಂಬರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಏನು, ಇದನ್ನ ನಾವು ಏರ್ ಬ್ರೀದಿಂಗ್ ಅಂತ ಹೇಳ್ತೀವಿ. ನಾವು ಹೆಂಗೆ ಆಕ್ಸಿಜನ್ನ ಅಟ್ಮಾಸ್ಫಿಯರಿಂದ ತಗೊಳ್ತೀವಲ್ಲ, ಅದೇ ಥರ ಈ ರಾಕೆಟ್ ಇಂಜಿನ್ಸ್ ಏನು ಮಾಡುತ್ತೆ ಅಂತಂದರೆ, ಅಟ್ಮಾಸ್ಫಿಯರಿಂದಾನೇ ಬೇಕಾಗಿರುವಂಥ ಆಕ್ಸಿಜನ್ನ ತಗೊಂಡು ಕಂಬಸ್ಟನ್ನ ಸ್ಟಾರ್ಟ್ ಮಾಡುವಂಥದ್ದು, ಅದರಿಂದ ಬೆಂಕಿ ಹತ್ತಿ ಎನರ್ಜಿ ಸಿಗುವಂಥದ್ದು. ಬಟ್ ಅದಾಗಬೇಕಂದ್ರೆ ನಾವು ಸ್ಪೀಡ್ ಏನಿದೆ ಅಲ್ಲ ಅದನ್ನ ಜಾಸ್ತಿ ಮಾಡಬೇಕು. ಸೂಪರ್ಸೋನಿಕ್, ಹೈಪರ್ಸೋನಿಕ್ ಅಂತ ಕೇಳಿರ್ಬೋದು ನೀವು. ಓಕೆ, ಸೂಪರ್ಸೋನಿಕ್ ಅಂತ ಹೇಳಿದ್ರೆ 5 times ದ ಸ್ಪೀಡ್ ಆಫ್ ದಿ ಸೌಂಡ್, 5 ಮಾಕ್ ಅಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಅಂದ್ರೆ 1 to 5. ಹೈಪರ್ಸೋನಿಕ್ ಅಂತಂದ್ರೆ ಗ್ರೇಟರ್ ದನ್ 5 times. ಸೂಪರ್ಸೋನಿಕ್ ಮತ್ತೆ ಹೈಪರ್ಸೋನಿಕ್. ಸೊ ಈ ಎರಡು ಏನು ಜೆಟ್ ಇಂಜಿನ್ ಇದಾವೆ, ಒಂದು ರ್ಯಾಮ್ ಜೆಟ್, ಇನ್ನೊಂದು ಸ್ಕ್ರಾಮ್ ಜೆಟ್ ಅಂತ ಹೇಳಿ. ರ್ಯಾಮ್ ಜೆಟ್ ಅಲ್ಲಿ ನಾವು 5 or below ಮ್ಯಾಕ್ ಓಡಿಸ್ತೀವಿ. ಸ್ಕ್ರಾಮ್ ಜೆಟ್ ಅಲ್ಲಿ ವಿ ಅಚೀವ್ ಮೋರ್ ದನ್ 5 times ದ ಸ್ಪೀಡ್ ಆಫ್ ದಿ ಸೌಂಡ್. ಇಷ್ಟೇ ಇರೋದು. ನಮಗೆ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಬೇಕು, ಅದಕ್ಕೆ ಹೈ ಸ್ಪೀಡಲ್ಲಿ ಹೋಗಬೇಕು. ಯಾವ ಸ್ಪೀಡಲ್ಲಿ ಹೋಗಬೇಕು? 5 times ದ ಸ್ಪೀಡ್ ಆಫ್ ದಿ ಸೌಂಡ್. ಸೌಂಡ್ ಸ್ಪೀಡ್ ಏನು? 332 ಮೀಟರ್ ಪರ್ ಸೆಕೆಂಡ್. 332 ಮೀಟರ್ ಪರ್ ಸೆಕೆಂಡ್ 5 ಬಾರಿ ಅಂತ ಅಂದ್ರೆ ಅರೌಂಡ್ 1600 ಮೀಟರ್ ಪರ್ ಸೆಕೆಂಡ್. 1600 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಬಹಳ ಆಯ್ತು. ಇಟ್ ಇಸ್ ಕ್ಲೋಸ್ ಟು 5000 ಕಿಲೋಮೀಟರ್ ಪರ್ ಅವರ್. ಆ ಸ್ಪೀಡಲ್ಲಿ ಹೋದಾಗ ಏನಾಗುತ್ತೆ, ನಮಗೆ ಕ್ಯಾಚ್ ಆಗುತ್ತೆ ಫೈರ್. ದಿಸ್ ಇಸ್ ವಾಟ್ ಇಸ್ ದೇರ್ ಇನ್ ದ ಏರ್ ಬ್ರೀದಿಂಗ್. ಏರ್ ಬ್ರೀದಿಂಗ್ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರುವಂತ ಏರ್ ಅನ್ನ ನಾವು ತಗೊಂಡು ಯೂಸ್ ಮಾಡುವಂಥದ್ದು, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಇದನ್ನು ಕೂಡ ನಾವು ಆಗಸ್ಟ್ 2016 ಇಂದ ಮಾಡ್ತಾನೆ ಇದ್ದೀವಿ, ಆಯ್ತಾ? ಇದರದ್ದು ಬೇಸ್ ವರ್ಷನ್ ಏನಂತಂದ್ರೆ ರಾಮ್ ಜೆಟ್ ಅಲ್ಲಿ ವಿ ಯೂಸ್ ಸೂಪರ್ಸೋನಿಕ್ ಸ್ಪೀಡ್, ಸೂಪರ್ಸೋನಿಕ್. ಸ್ಕ್ರಾಮ್ ಜೆಟ್ ಅಲ್ಲಿ ವಿ ಯೂಸ್ ಹೈಪರ್ಸೋನಿಕ್ ಸ್ಪೀಡ್. ಹೈಪರ್ಸೋನಿಕ್ ಈಸ್ ಮೋರ್ ದನ್ 5 times ದ ಸ್ಪೀಡ್ ಆಫ್ ದಿ ಸೌಂಡ್. ಸೂಪರ್ಸೋನಿಕ್ ಅಲ್ಲಿ ಅಪ್ ಟು 5 times ದ ಸ್ಪೀಡ್ ಆಫ್ ದಿ ಸೌಂಡ್. ಓಕೆ, ಅದಕ್ಕೆ ಹೆಸರು ಕೊಟ್ಟಿದ್ದೀವಿ ಈಗ ಈ ಇಂಜಿನ್ಗೆ RH560 ಅಂತ ಹೇಳಿ. RH560. ಈ ರ್ಯಾಮ್ ಜೆಟ್ ಮತ್ತೆ ಸ್ಕ್ರಾಮ್ ಜೆಟ್ ಏನಾದರೂ ನೀವು ಫುಲ್ ಫಾರ್ಮ್ನ ನೋಡಕ್ ಹೋದ್ರೆ ಬಹಳ ಕ್ಲಿಷ್ಟ ಇದೆ. ಓಕೆ, ಅದು ನಮ್ಮ ಇಂಗ್ಲೀಷಲ್ಲೂ ಕೂಡ ಇಲ್ಲ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ರ್ಯಾಮ್ ಜೆಟ್, ಸ್ಕ್ರಾಮ್ ಜೆಟ್ ಇಷ್ಟು. ಅದಕ್ಕೆ ಹೊಸ ಹೆಸರು ಕೊಟ್ಟಿರೋದು ಈಗ ನಾವು RH560.
ಅದನ್ನು ಕೂಡ ನಾನು ರೆಕಮೆಂಡ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ ಅಂತ ಹೇಳಿ. ರಾಮ್ಜೆಟ್ ಸ್ಕ್ರಾಮ್ಜೆಟ್ನ ನೆನ್ಪಿಟ್ಕೊಳ್ಳಿ. ಅಟ್ಮಾಸ್ಫಿರಿಕ್ ಆಕ್ಸಿಜನ್ನ ಯೂಸ್ ಮಾಡಿ ಹಾರುವಂಥ ರಾಕೆಟ್ಸ್ ಇವು. ಓಕೆ, ಆಮೇಲೆ ಏನಾಗುತ್ತೆ ಈಗ, ವೆನ್ ಅವರ್ ಸೈಜ್ ಆಫ್ ದ ಇಂಜಿನ್ ರೆಡ್ಯೂಸಸ್, ಈಗ ವೆಹಿಕಲ್ ಸೈಜ್ ರೆಡ್ಯೂಸ್ ಆಯಿತು, ವೆಹಿಕಲ್ ಭಾರ ಕಡಿಮೆ ಆಯಿತು. ವೆಹಿಕಲ್ ಭಾರ ಕಡಿಮೆ ಆದಾಗ ನಾವು ಜಾಸ್ತಿ ಸ್ಯಾಟಲೈಟ್ಗಳನ್ನ ತೊಗೊಂಡೋಗ್ಬೋದಾ? ವೆಹಿಕಲ್ ಭಾರ ಕಡಿಮೆ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸೈಕಲ್ ಇರುತ್ತೆ, ಅದ್ರ ಭಾರ ಏನಂದ್ರೆ 2 ಜನನ ತೊಗೊಂಡೋಗ್ಬೋದು ಅಷ್ಟೇ. ಅದು 2 ಜನನ ತೊಗೊಂಡೋಗ್ಬೋದು, ಯಾಕಂದ್ರೆ ಅದ್ರದ್ದು ವೇಟ್ ಇರುತ್ತಲ್ಲ. ಈಗ ಏನಾದರೂ ವೆರಿ ಲೈಟ್ ಸೈಕಲ್ ಬಂತು ಅಂತಂದ್ರೆ 3 ಜನನ ತೊಗೊಂಡೋಗ್ಬೋದು, ಸ್ಟ್ರಾಂಗ್ ಇರಬೇಕು. ಸೊ ದಟ್ ಈಸ್ ವಾಟ್ ಈಸ್ ದ ಏಮ್. ನಾವು ವಿ ಆರ್ ಗೋಯಿಂಗ್ ಫಾರ್ ಸ್ಟ್ರಾಂಗರ್ ಸಬ್ಸ್ಟೆನ್ಸಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಲೈಟರ್ ಸಬ್ಸ್ಟೆನ್ಸಸ್. ಅದೇ ಅಲ್ವಾ ನ್ಯಾನೋ ಟೆಕ್ನಾಲಜಿ. ನ್ಯಾನೋ ಟೆಕ್ನಾಲಜಿಲಿ ಸ್ಟ್ರಾಂಗ್ ಬಟ್ ಲೈಟರ್, ಸ್ಟ್ರಾಂಗ್ ಬಟ್ ಸ್ಮಾಲರ್, ಸ್ಟ್ರಾಂಗ್ ಬಟ್ ಫ್ಲೆಕ್ಸಿಬಲ್, ಆ ಥರದ ಮೆಟೀರಿಯಲ್ಸನ್ನು ನಾವೀಗ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಆಲ್ಮೋಸ್ಟ್ ನಾವು ನ್ಯಾನೋ ಟೆಕ್ನಾಲಜಿಗೆ ಹೋಗ್ತಾ ಇದ್ದೀವಿ. ಅದನ್ನು ಬಳಸ್ಕೊಂಡು ವಿ ಆರ್ ಕ್ರಿಯೇಟಿಂಗ್ ಅವರ್ ಡಿವೈಸಸ್. ಓಕೆ, ಸೊ ಹಾಗಾಗಿ ನಾಳಿನ ದಿವಸ ಈ ಭಾರ ಕಡಿಮೆ ಆಯಿತು ಅಂದರೆ ಸ್ಯಾಟಲೈಟ್ಗಳನ್ನ ಜಾಸ್ತಿ ತೊಗೊಂಡೋಗ್ಬೋದು. ಅದರಿಂದ ಏನಾಗುತ್ತೆ, ಒಂದು ನಾವು ರೀಯೂಸಬಲ್ ಲಾಂಚ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಮತ್ತೆ ಮತ್ತೆ ಯೂಸ್ ಮಾಡುವಂಥದ್ದು. ಕಾಸ್ಟ್ ಕಮ್ಮಿ ಆಗ್ತಾ ಇದೆ. ತೊಗೊಂಡು ಹೋಗೋ ಇದೇನಿದೆ ಅಲ್ಲ, ಏನೋ ಸ್ಯಾಟಲೈಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದ್ರ ಭಾರ ಜಾಸ್ತಿ ಆಗ್ತಾ ಇದೆ. ಬೆಟರ್ ಅಲ್ವಾ? ಕಾಸ್ಟ್ ಕಡಿಮೆ, ಭಾರ ಕಡಿಮೆ, ಜಾಸ್ತಿ ಸ್ಯಾಟಲೈಟ್ಗಳನ್ನ ತೊಗೊಂಡೋಗೋದು. ಸೊ ಏನಾಗುತ್ತೆ, ಒಂದೊಂದು ಮನೆ ಮೇಲೆ ಲಾಂಚ್ ವೆಹಿಕಲ್. ಈಗ ಹೆಂಗೆ ಇದನ್ನ ಹಾರಿಸ್ತೀವಲ್ಲ, ಪತಂಗ ಹಾರಿಸ್ತೀವಿ, ಪತಂಗ ಹಾರಿಸ್ದಂಗೆ ಮನೆ ಮೇಲಿಂದಾನೆ ಹಾರಿಸ್ಬೋದು. ದಟ್ ಡೇ ವಿಲ್ ಕಮ್ 20-30 years ಡೌನ್ ದ ಲೈನ್. ಸೊ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಓನಿಂಗ್ ದೇರ್ ಓನ್ ಸ್ಯಾಟಲೈಟ್ಸ್ ಆ್ಯಂಡ್ ಲಾಂಚ್ ವೆಹಿಕಲ್ಸ್. ಸೊ ಅದಕ್ಕೆ ಒಂದು ಸ್ಕ್ರಾಮ್ಜೆಟ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ reusable launch vehicle is very important. So idu our future technology. We are not yet using them for our missions. Innu avu test stage galallene idave, but prati varsha test gal nadita irutte. That is why it becomes important for us. So anyways, new questions na solve ಮಾಡಿ. Air breathing propulsion technology uses atmospheric oxygen. Yes, the experimental mission related to this technology was conducted in August 2021. ನಾನು ಆದರೆ ಈ ಕ್ವೆಶನ್ ಬಿಟ್ಬಿಡ್ತಾ ಇದ್ದೀನಿ. ನಂಗೆ August 2021 ನಮ್ಮ ಡೇಟ್ ಆಫ್ ಬರ್ತೆ ಕೆಲವೊಂದು ಸತಿ ನೆನಪಿರಲ್ಲ, ಹೆಂಡತಿ ಮಕ್ಕಳದ್ದು ನೆನಪಿರಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್ ಈಸ್ ಡೋಂಟ್ ಫಾಲ್ ಬಿಹೈಂಡ್ ದೀಸ್ ಫ್ಯಾಕ್ಟ್ಸ್ ಮಚ್. ಬಟ್ KPSCಯಲ್ಲಿ ಕೆಲವೊಂದು ಹುಚ್ಚುಚ್ಚಾರ ಇದನ್ನ ಕೇಳ್ತಾರೆ, ಡೇಟ್ಸ್ಗಳನ್ನ, ನಂಬರ್ಸ್ಗಳನ್ನ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಕ್ವೆಶನ್ಗಳಲ್ಲಿ ಇರಲ್ವಲ್ಲ, ಕೆಲವೊಂದು ಓದಿ ಅದೇ ಪ್ರಾಕ್ಟೀಸ್ ಆಗಿರುತ್ತೆ. ಕಲಾಂ 250 ಇದು ನೋಡಿ. ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ವಿ ಆರ್ ಟ್ರೈಂಗ್ ಟು ಲಾಂಚ್ ದ ಸ್ಯಾಟಲೈಟ್ಸ್ ಯೂಸಿಂಗ್ ದ ಪ್ರೈವೇಟ್ ಲಾಂಚ್ ವೆಹಿಕಲ್ಸ್. ಪ್ರೈವೇಟ್ ಕಂಪ್ಲೀಟ್, ಇಸ್ರೋ ಮಾಡಿದ್ದಲ್ಲ, ಪ್ರೈವೇಟ್. ಸೊ ಕಂಪ್ನಿ ಹೆಸರೇನು? ಸ್ಕೈ ರೂಟ್ ಏರೋಸ್ಪೇಸ್. ಎಲ್ಲಿದೆ ಇದು? ಹೈದರಾಬಾದ್. ಇಟ್ ಇಸ್ ಇನ್ ಹೈದರಾಬಾದ್. ಓಕೆ, ಸೊ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಕ್ರಮ್ ಸೀರೀಸ್ ಆಫ್ ಲಾಂಚ್ ವೆಹಿಕಲ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ವಿಕ್ರಮ್, ಇವ್ರು ಯಾರು? ವಿಕ್ರಮ್ ಯಾರು? ವಿಕ್ರಮ್ ಸಾರಾಭಾಯ್ ಏನಿದ್ರು ಅವರು? ಫಸ್ಟ್ ಇಸ್ರೋ ಚೇರ್ಮನ್. ಸೊ ಅದು ಅವ್ರ ಹಿಂದೆ ಹೋಮಿ ಜಹಾಂಗೀರ್ ಬಾಬಾ ಇದ್ರು. ಅದಾದ್ಮೇಲೆ ವಿಕ್ರಮ್ ಸಾರಾಭಾಯ್, ನಂತರ ಸತೀಶ್ ಧವನ್. ಇವರೆಲ್ಲರಿಗಿಂತ ಮುಂಚೆ CV ರಾಮನ್ ಅವರು ಕೂಡ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿಸ್. ದೆನ್ APJ ಅಬ್ದುಲ್ ಕಲಾಂ. ಸೊ ಇತ್ತೀಚೆಗೆ ಒಂದು ಸಿರೀಸ್ ಬಂದಿದೆ, ರಾಕೆಟ್ ಬಾಯ್ಸ್ ಅಂತ ಹೇಳಿ. ರಾಕೆಟ್ ಬಾಯ್ಸ್ ಎಕ್ಸಾಮ್ಗಿಂತ ಮುಂಚೆ ನೋಡಕ್ ಹೋಗ್ಬೇಡಿ, ಟೈಮ್ ಭಾಳ ತಗೊಳುತ್ತೆ. ಬಟ್ ನಿಮ್ಗೆ ಏನಾದರೂ ಇಸ್ರೋ ಬಗ್ಗೆ, ಸ್ಪೇಸ್ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು, ಈವನ್ ನ್ಯೂಕ್ಲಿಯರ್ ಟೆಸ್ಟ್, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಯ್ತು ಅಂದರೆ ಒಂದು ಸ್ಮಾಲ್ ಸಿರೀಸ್ ಅದು, ಅದನ್ನ ನೋಡಿ. ವೆರಿ ಅಂದರೆ ಅದರಲ್ಲೇನು ಪೊಲಿಟಿಕಲ್ ಏನೂ ಇಲ್ಲ, ಅದರಲ್ಲೇನು ಮಸಾಲೆ ಇಲ್ಲ, ಏನೂ ಇಲ್ಲ. ಸಿಂಪಲ್ ಸ್ಟ್ರೇಟ್ ಅವೇ ಇನ್ಫಾರ್ಮೇಶನ್ ಯು ಹ್ಯಾವ್. ರಾಕೆಟ್ ಬಾಯ್ಸ್ ಅಂತ ಹೇಳಿ. ಓಕೆ, ಸೊ ಈ ವಿಕ್ರಮ್ ಸಿರೀಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು 4 ಸ್ಟೇಜ್ ವೆಹಿಕಲ್ಸ್. ಈಗ ನಮ್ದು ಹೆಂಗೆ PSLV ಇದೆ ಅಲ್ಲ, ದಟ್ ಈಸ್ 4 ಸ್ಟೇಜ್. GSLV 3 ಸ್ಟೇಜ್ ಇರುವಂಥದ್ದು. ಯಾಕಂದರೆ ದ ಟಾಪ್ ಮೋಸ್ಟ್ ಸ್ಟೇಜ್ ಈಸ್ ಕ್ರಯೋಜೆನಿಕ್ ಇಂಜಿನ್. ಓಕೆ, ಸೊ ಅಲ್ಲಿ ನಾವು ವಿ ಆರ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ದ ಇಂಜಿನ್. 4 ಸ್ಟೇಜ್ ವೆಹಿಕಲ್ ಅಲ್ಲಿ 1 ಸ್ಟೇಜ್, 2 ಸ್ಟೇಜ್, 3 ಸ್ಟೇಜ್, 4 ಸ್ಟೇಜ್. ಈ 3 ಸ್ಟೇಜ್ಗೆ ಅವರು ವಿಕ್ರಮ್
ಅಂದರೆ ಟೋಟಲ್ ಎಂಟೈರ್ ಲಾಂಚ್ ವೆಹಿಕಲ್ ಇಸ್ ವಿಕ್ರಮ್. ಆ 3 ಸ್ಟೇಜಲ್ಲಿ ಕಲಾಂ ಹೆಸರಲ್ಲಿ, ಸೊ ಆ ಸ್ಟೇಜ್ಗಳಿಗೆ ಕಲಾಂ ಹೆಸರಿಟ್ಟಿದ್ದಾರೆ. ಇನ್ನೊಂದು ಸ್ಟೇಜ್ ಹೆಸರು ರಾಮನ್. ಕಲಾಂ ಸ್ಟೇಜ್ 3 ಅಂದ್ರೆ ವಿಕ್ರಮ್ ಎಂಟೈರ್ ಲಾಂಚ್ ವೆಹಿಕಲ್ ಹೆಸರು. ಅದರಲ್ಲಿ 3 ಸ್ಟೇಜು ಕಲಾಂ ಹೆಸರಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಸ್ಟೇಜ್ ಅನ್ನ ಸಿ ವಿ ರಾಮನ್ ಅವ್ರ ಹೆಸರಲ್ಲಿ ಇಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆಯ್ತಾ? ಈಗ ಫಸ್ಟ್ ನಾವು ವಿಕ್ರಮ್ 1 ಅನ್ನೋದನ್ನ ನಾವು ಆಲ್ಮೋಸ್ಟ್ ರೆಡಿ ಮಾಡಿ ಲಾಂಚು ಮಾಡಿದ್ವಿ. ವಿಕ್ರಮ್ 1. ಓಕೆ, ಸೊ ಸ್ಕೈ ರೂಟ್ ಅನ್ನುವಂಥ ಪ್ರೈವೇಟ್ ಏಜೆನ್ಸಿ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಇಂಥವು ಭಾಳ ಬರ್ತವೆ. ಇಂಡಿಯಾದಲ್ಲಿ ಹುಡುಕಿದ್ರೆ ಇವತ್ತಿಗೆ ಒಂದು 100 ಸ್ಪೇಸ್ ಕಂಪನೀಸ್, ಸ್ಪೇಸ್ ಏಜೆನ್ಸಿ ಸಿಗುತ್ತೆ ಪ್ರೈವೇಟ್ದು. ಇನ್ನೂ ಯಾವ ಆ ಲೆವೆಲ್ಗೆ ಹೋಗಿಲ್ಲ, ಬಟ್ ದೇ ಆರ್ ಬಿಲ್ಡಿಂಗ್ ದೇರ್ ಓನ್. ಕೆಲವರು ಲಾಂಚ್ ವೆಹಿಕಲ್ಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಕೆಲವರು ಸ್ಯಾಟಲೈಟ್ಸನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಬೇಕಾಗಿರುವಂಥ ಟೆಕ್ನಾಲಜೀಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಮೆನಿ ಸಚ್ ಕಂಪ್ನೀಸ್ ಇನ್ ಇಂಡಿಯಾ ರೈಟ್ ನೌ. ಅದಕ್ಕೆಲ್ಲ ಇಸ್ರೋ ಹೆಲ್ಪ್ ಮಾಡ್ತಾ ಇದೆ. ಸೊ ವಿ ಆರ್ ಇನ್ಕಾರ್ಪೊರೇಟಿಂಗ್ ದೇರ್ ಐಡಿಯಾಸ್ ಆಲ್ಸೋ. ಅದಕ್ಕೋಸ್ಕರ ನಾವು ಇಸ್ರೋದಲ್ಲಿ ವಿ ಆರ್ ಕ್ರಿಯೇಟಿಂಗ್ ಸೋ ಮೆನಿ ಬಾಡೀಸ್ ಟು ಅಲೌ ದ ಪ್ರೈವೇಟ್ ಏಜೆನ್ಸಿ ಟು ಪಾರ್ಟಿಸಿಪೇಟ್. ಸೆಕೆಂಡ್, ಟು ರೆಗ್ಯುಲೇಟ್ ದೆಮ್. ಅಂಡರ್ಸ್ಟ್ಯಾಂಡ್? ಅಂಡ್ ಆಲ್ಸೋ ಇನ್ ಇಸ್ರೋ ವಿ ಹ್ಯಾವ್ ಮಾರ್ಕೆಟಿಂಗ್ ವಿಂಗ್ಸ್ ಆಲ್ಸೋ. ಮಾರ್ಕೆಟಿಂಗ್ ವಿಂಗ್ಸ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ಆಮೇಲೆ. ಸೊ ದಿಸ್ ಈಸ್ capable of taking 300 kg payload, ಅಂದ್ರೆ 300 kg ಎಷ್ಟು ಸ್ಯಾಟಲೈಟ್ಗಳನ್ನ ತಗೊಂಡು ಹೋಗ್ಬೋದು. ಅಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ ಆಲ್ ಕಾರ್ಬನ್ ಫೈಬರ್. ಅಂದ್ರೆ ಕೇಳಿದಿರಾ, ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡುವಂತಹ ಕೆಲವೊಂದು ಮಟೀರಿಯಲ್ಸ್, ಫುಲ್ಲರಿನ್ ಆಗಿರ್ಬೋದು, ಗ್ರಾಫೀನ್ ಆಗಿರ್ಬೋದು, ಕಾರ್ಬನ್ ನ್ಯಾನೋ ಟ್ಯೂಬ್ ಆಗಿರ್ಬೋದು. ಸೊ ಬೇಸಿಕಲಿ ಶೀಟ್ ಲೆಕ್ಕದಲ್ಲಿ ಬಂದಾಗ ದಟ್ ಈಸ್ ಗ್ರಾಫೀನ್. ಓಕೆ, ಸೊ ಆಲ್ ಕಾರ್ಬನ್ ಅಂತಂದ್ರೆ ದ ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್. ಸೊ ಅಂಥವು ನಾವು ಯೂಸ್ ಮಾಡ್ತೇವೆ. ಇಟ್ ಈಸ್ ಫಾರ್ ಲೈಟ್ ವೇಟ್. ಓಕೆ, ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿ ಅಂದ್ರೆ ಈ ಸ್ಟೇಜ್ ಅಲ್ಲಿ, ಕಲಾಂ ಸ್ಟೇಜ್ ಏನಿದೆ ಅಲ್ಲ, ಇಲ್ಲಿ 3 ಸ್ಟೇಜ್ ಇದೆ. ಬಟ್ ಆ ಸೆಕೆಂಡ್ ಸ್ಟೇಜ್ ಅಲ್ಲಿ ವಿ ಆರ್ ಯೂಸಿಂಗ್ ಸಾಲಿಡ್ ಫ್ಯೂಯಲ್. ನೋಡಿ, ಯಾವಾಗ್ಲೂ 2 types of fuels that we can use in a launch vehicle. ಒಂದು ಸಾಲಿಡ್, ಇನ್ನೊಂದು ಲಿಕ್ವಿಡ್. ಫಸ್ಟ್ ಸ್ಟೇಜ್ ಅಲ್ಲಿ ಯಾವಾಗ್ಲೂ ಸಾಲಿಡ್ ಇರುತ್ತೆ. ಯಾಕಂತಂದ್ರೆ ಆ ಎನರ್ಜಿ ಬೇಕಲ್ಲ, ಅಂದ್ರೆ ಭೂಮಿನ ಬಿಟ್ಟು ಮೇಲಕ್ಕೆ ಹೋಗಕ್ಕೆ ಜಾಸ್ತಿ ಎನರ್ಜಿ ಬೇಕು. ಒಂದೇ ಸತಿಗೆ ಸಾಲಿಡ್ ನ ಬರ್ನ್ ಮಾಡಿದಾಗ ವಿಲ್ ಗೆಟ್ ದಟ್ ಥ್ರಸ್ಟ್. ಇನ್ನು ಉಳಿದಿದ್ದ ಅಂತ ಸ್ಟೇಜಸ್ ಇದಾವೆ, ಅದರಲ್ಲಿ ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು. ಬಟ್ ಟಾಪ್ ಮೋಸ್ಟ್ ಅಲ್ಲಿ ಯೂಶಲಿ ಲಿಕ್ವಿಡ್ ಇರುತ್ತೆ. ಯಾಕಂತಂದ್ರೆ ನಮಗೆ ಬೇಕಾದಾಗ ನಿಲ್ಲಿಸ್ಬೇಕಲ್ಲ, ನಾವು ಆರ್ಬಿಟ್ ರೀಚ್ ಆದ್ವಿ ಅಂದ್ರೆ ನಿಲ್ಲಿಸ್ಬೇಕಲ್ಲ ಅದನ್ನ. ಸೊ ಹಂಗಾಗಿ ಯೂಶಲಿ ಟಾಪ್ ಮೋಸ್ಟ್ ಸ್ಟೇಜಲ್ಲಿ ನಮಗೆ ಲಿಕ್ವಿಡ್ ಫ್ಯೂಯಲ್ ಇರುತ್ತೆ, ಬಾಟಮ್ ಮೋಸ್ಟ್ ಅಲ್ಲಿ ಸಾಲಿಡ್ ಇರುತ್ತೆ, ಮಧ್ಯದಲ್ಲಿ ಇಟ್ ಕ್ಯಾನ್ ವೇರಿ. ಓಕೆ, ಸೊ ನಾವು ಹಾರಬೇಕಂದ್ರೆ ಜಾಸ್ತಿ ಥ್ರಸ್ಟ್ ಬೇಕು ಅಂತ ಹೇಳಿ ಸಾಲಿಡ್, ಮೇಲ್ಗಡೆ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಲಿಕ್ವಿಡ್. ಓಕೆ, ದೆನ್ ದಿಸ್ ಇಸ್ ದ ಕ್ವೆಶನ್ ದಟ್ ಫಾಲೋಸ್. It is a solid fuel propulsion, not the liquid one. Only thing, Kalam anta ಹೆಸರು ಏನಿದೆ ಅಲ್ಲ, that is important now. Vikram ಅನ್ನೋದು it is for the entire launch vehicle, Kalam for different stages, and also Raman for different stages. ಅಷ್ಟೇ ಇರೋದು. Company is Skyroot, which is there in Hyderabad. ಇಸ್ರೋದ ಹೆಲ್ಪ್ ಇದೆಯಾ ಇಲ್ವಾ? ಇದೆ. ಇಸ್ರೋದವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ರೈಟ್? ಇನ್ನೊಂದು, ಇತ್ತೀಚೆಗೆ ನಮ್ಮ ರಾಕೆಟ್, ಆಮೇಲೆ ಫ್ಲೈಟ್, ರಾಕೆಟ್ ಅಂತಂದ್ರೆ ಸ್ಟ್ರೇಟ್ ಆಗಿ ನಾವು ಲಾಂಚ್ ಮಾಡುವಂಥದ್ದು, ಸ್ಯಾಟಲೈಟ್ಗೋಸ್ಕರ ಲಾಂಚ್ ಮಾಡ್ಬೋದು ಅಥವಾ ಮಿಸೈಲ್ಗೋಸ್ಕರ ಲಾಂಚ್ ಮಾಡುವಂಥದ್ದು. ಸೆಕೆಂಡ್, ಫ್ಲೈಟ್ ಅಂತಂದ್ರೆ ನಾರ್ಮಲ್ ನಮ್ಮ ಯಾವುದು ಈ ಏರೋಪ್ಲೇನ್ಸ್, ಆಯ್ತಾ? ಥರ್ಡ್, UAV, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಓಕೆ, ಫೋರ್ತ್ ಒನ್, ಅದರ ಮಿನಿ ವರ್ಷನ್ ಇಸ್ ಡ್ರೋನ್. ಗೊತ್ತಾಗ್ತಿದ್ಯಾ? ರಾಕೆಟು, ಫ್ಲೈಟು, UAV, ದೆನ್ ಈಸ್ ಡ್ರೋನ್. ಇವೆಲ್ಲ ಏನು ಮಾಡ್ತವೆ? ಮೇಲಕ್ಕೆ ಹಾರ್ತವೆ. ಸಿಂಪಲ್, ಮೇಲಕ್ಕೆ ಹಾರ್ತವೆ. ಅವುಗಳ ಎನರ್ಜಿ ಡಿಫ್ರೆಂಟ್ ಲೆವೆಲ್, ಅವುಗಳ ಯೂಸೇಜ್ ಡಿಫ್ರೆಂಟ್ ಲೆವೆಲ್. ಈಗ ನಾವು ಸ್ಯಾಟಲೈಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಮೇಲ್ಗಡೆ ಹೋಗಿ ಕೆಲವೊಂದು ಅರ್ತ್ನ ಅಬ್ಸರ್ವ್ ಮಾಡ್ತಾ ಇರ್ತೇವೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ, ಅಗ್ರಿಕಲ್ಚರ್ ಪರ್ಪಸ್ಗೆ, ಅಥವಾ
ಕ್ಲೈಮೇಟ್ ಮತ್ತು ವೆದರ್ ರಿಪೋರ್ಟ್ಸ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದೇನು ಮಾಡ್ತೇವೆ, ಒಂದಿಷ್ಟು ಕಿಲೋಮೀಟರ್ಗೆ ಹೋಗಿ ಭೂಮಿಯನ್ನು ಅಬ್ಸರ್ವ್ ಮಾಡ್ತಾ ಇರ್ತವೆ. UAVಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅವು ಕೂಡ ಮಾಡ್ಬೋದಾ? ಒಂದು 20-30 ಕಿಲೋಮೀಟರ್ಗೆ ಅಥವಾ 50 ಕಿಲೋಮೀಟರ್ಗೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಹೋಗಿ ಅವು ಕೂಡ ಅಬ್ಸರ್ವ್ ಮಾಡ್ಬೋದಾ? ಸ್ಯಾಟಲೈಟ್ ಅಲ್ಲಿ ಏನು ಡಿವೈಸ್ ಇಟ್ಟಿದೆಯೋ ಅದೇ ಡಿವೈಸ್ ಅದರಲ್ಲೂ ಇಡೋದು ಪಾಸಿಬಲ್ ಇದೆಯಾ ಇಲ್ವಾ? ಸೊ ಹೆಂಗಾಗ್ತಿದೆ ಅಂತಂದ್ರೆ, ಒಂದು ಕಡೆ ನಮ್ಮ ರಾಕೆಟ್ಸು, ಒಂದು ಕಡೆ ಫ್ಲೈಟ್ಸು, ಒಂದು ಕಡೆ ನಮ್ಮ UAVಸು, ಇನ್ನೊಂದು ಕಡೆ ನಮ್ಮ ಡ್ರೋನ್ಸ್. ಇವೆಲ್ಲ ಹೆಂಗಂತಂದ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಒಂದೇ ಕಾನ್ಸೆಪ್ಟ್. ಸಣ್ಣದಕ್ಕೆ ಯೂಸ್ ಮಾಡು, ದೊಡ್ಡದಕ್ಕೆ ಯೂಸ್ ಮಾಡು, ಇದು ಮಾಡು. ಫೈನಲಿ ಏನಾಗುತ್ತೆ ಗೊತ್ತಾ, ಟೆಕ್ನಾಲಜಿ ಯಾವ ಲೆವೆಲ್ಗೆ ಬೆಳೀತಾ ಇದೆ ಅಂತಂದ್ರೆ ಎಲ್ಲದ್ರ ಕಾಸ್ಟ್ಗಳು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇದನ್ನ ಸೂಡೋ ಸ್ಯಾಟಲೈಟ್ ವೆಹಿಕಲ್ ಅಂತ ಹೇಳ್ತಾ ಇದ್ವಿ. ಯಾವುದನ್ನ? UAVನ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಗೊತ್ತಾ, ಇದು ಕೂಡ ಒಂದು ಹೆಲಿಕಾಪ್ಟರ್ ತರ ಇರುತ್ತೆ, ಫ್ಲೈಟ್ ತರ ಇರುತ್ತೆ, ಬಟ್ ಅದರಲ್ಲಿ ಪೈಲಟ್ ಇರಲ್ಲ. ಅದನ್ನ ಎಲ್ಲಿಂದ ಆಪರೇಟ್ ಮಾಡ್ತಾ ಇರ್ತೀವಿ? ಗ್ರೌಂಡ್ ಇಂದ ಆಪರೇಟ್ ಮಾಡ್ತಾ ಇದ್ವಿ. ಇಟ್ ಈಸ್ ಆಸ್ ಗುಡ್ ಆಸ್ ರಿಮೋಟ್ ಮೇಲೆ ಹಾರಿಸುವಂತ ಕಾರ್, ರೈಟ್? ಆದ್ರೆ ಸ್ಯಾಟಲೈಟ್ ತರ ಯೂಸ್ ಮಾಡ್ಬೋದಾ? ಅದನ್ನ ಮಾಡ್ಬೋದಾ ಇಲ್ವಾ? ಅರ್ತ್ ಅಬ್ಸರ್ವೇಷನ್ಗೋಸ್ಕರ, ಏನಾದರೂ ಟ್ರ್ಯಾಕ್ ಮಾಡೋಗೋಸ್ಕರ. ಕ್ಯಾನ್ ವಿ ಡೂ ದ್ಯಾಟ್? ಎಸ್. ವಾಟ್ ಈಸ್ ದ altitude that it can gain? 18 to 20 kilometers, but it has a range of 200 kilometer from the earth. ಕೆಲವೊಂದು ಸ್ಯಾಟಲೈಟ್ಗಳನ್ನ ನಾವು ಅಷ್ಟೇ 300-400 ಕಿಲೋಮೀಟರ್ಗೆ ಕಳಿಸಿರ್ತೀವಿ. ಕೆಲವೊಂದು ಪೋಲಾರ್ ಸಿಂಕ್ರೊನೈಸ್ಡ್ ಸ್ಯಾಟಲೈಟ್ಸ್ ಏನಿದಾವೆ ಅವುಗಳನ್ನ ನಾವು ಯೂಶಲಿ ಅಷ್ಟೇ 200-300-400 ಕಿಲೋಮೀಟರ್ಗೆ ಕಳಿಸಿರ್ತೀವಿ. ಅದು ಮಾಡೋ ಬದಲು ನಾಳಿನ ದಿವಸ UAVನ ಕಳಿಸ್ಬೋದಲ್ವಾ? ಸೊ ಸಚ್ ಅ ವೆಹಿಕಲ್ is this, and it is mainly solar powered. And ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವ್ರು ಯಾರು? HAL ಎಷ್ಟು ದೊಡ್ಡದಿದೆಯೋ ಅದ್ರ ಪಕ್ಕದಲ್ಲೇನೆ NAL ಅನ್ನುವಂಥದ್ದು ಒಂದಿದೆ. NAL ಅಂದ್ರೆ ಏನು? ನ್ಯಾಷನಲ್ ಏರೋನಾಟಿಕ್ಸ್ ಲ್ಯಾಬೊರೇಟರೀಸ್. ಓಕೆ, ಸೊ ಅವು ಕೂಡ ಏನಂತಂದ್ರೆ HAL ದೊಡ್ಡದು ಮಾಡ್ತಾ ಇದ್ರೆ ಇವು ಚಿಕ್ಕದ್ ಮಾಡ್ತಾ ಇರ್ತವೆ ಅಷ್ಟೇ. ಅಂಡರ್ಸ್ಟ್ಯಾಂಡ್? ಬಟ್ ಅವುಗಳ ಪರ್ಪಸ್, ಅವುಗಳ ಆಬ್ಜೆಕ್ಟಿವ್ ಬೇರೆ ಇರುತ್ತೆ, ರೈಟ್? ಸೊ ನಾವು ಯಾವುದೇ ಒಂದು ಅರ್ತ್ ಅಬ್ಸರ್ವೇಷನ್, ಅದು ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು ಅಥವಾ UAV ಆಗಿರ್ಬೋದು, ಏನಕ್ಕೆಲ್ಲ ಯೂಸ್ ಮಾಡ್ಬೋದು? ಏನ್ ಬೇಕಾದ್ರೂ. ವಿಡಿಯೋ ಫೋಟೋ ತೆಗಿತಾ ಅದನ್ನ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ, ರಿಮೋಟ್ ಕಮ್ಯುನಿಕೇಶನ್, ಅಂದ್ರೆ ಕೆಲವೊಂದು ಕಡೆ ನಮ್ಮ ಫೋನ್ಗಳು ರೀಚ್ ಆಗೋದೇ ಇಲ್ಲ, ಸೊ ಅಂಥದಕ್ಕೆ ನಾವು ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಅನ್ನ ಕೊಡ್ಬೋದು. ದೆನ್ ಸರ್ವೆಲೆನ್ಸ್ ಅಂತಂದ್ರೆ ಏನು? ಬೇಹುಗಾರಿಕೆ ಅಥವಾ ಇಂಟೆಲಿಜೆನ್ಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು, ಟ್ರ್ಯಾಕ್ ಮಾಡುವಂಥದ್ದು, ರೈಟ್? ಸೊ ಜನರಲಿ ನಾವು ISR ಅಂತ ಕರಿತೀವಿ. ISR. ಐ ಅಂದ್ರೆ ಇಂಟೆಲಿಜೆನ್ಸ್ ಅಂತಂದ್ರೆ ಇಂಟೆಲಿಜೆನ್ಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು, ನಮ್ಮ ಶತ್ರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಅಥವಾ ನಾವು ಯಾರನ್ನ ಅಬ್ಸರ್ವ್ ಮಾಡ್ತಿದೀವಲ್ಲ ಅದು. ಎಸ್ ಅಂತಂದ್ರೆ ಸರ್ವೆಲೆನ್ಸ್, ಟ್ರ್ಯಾಕ್ ಮಾಡುವಂಥದ್ದು. ಈಗ CCTV ಸರ್ವೆಲೆನ್ಸ್ ಅಂತೀವಿ. ನೀವು ಏನು CCTVಯ ಕಣ್ಗಾವಲಿನಲ್ಲಿ ಇದ್ದೀರಿ, ಸೊ ಸರ್ವೆಲೆನ್ಸ್ ಅಂದ್ರೆ ಏನು? ಕಣ್ಗಾವಲು. ಇದು ರೀಕನೈಸೆನ್ಸ್ ಅಂತ ಹೇಳ್ತೀವಿ. ರೀಕನೈಸೆನ್ಸ್ ಯೂಶಲಿ ನಾವು ಯಾವ್ದಾದ್ರು ಹೊಸ ಪ್ಲೇಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಹೋಗಿ ಲ್ಯಾಂಡ್ ಆಗಲ್ಲ. ಮೊದಲು ಫಾರ್ವರ್ಡ್ ಪಾರ್ಟಿ ಹೋಗಿ ನೋಡ್ಕೊಂಡ್ಬರುತ್ತೆ ಎಲ್ಲ ಸರಿ ಇದೆಯಲ್ಲ ಅಂತ. ಸೊ ಯೂಶಲಿ ನಮ್ಮ ಡಿಫೆನ್ಸ್ ಎಕ್ಸರ್ಸೈಸ್ಗಳಲ್ಲಿ ಅಥವಾ ಡಿಫೆನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ಯೂಶಲಿ ಏನ್ ಮಾಡ್ತೀವಿ, ನಾವು ಫಾರ್ವರ್ಡ್ ಪಾರ್ಟಿಯನ್ನ ಕಳಿಸ್ತೀವಿ. ಒಂದಿಷ್ಟು ಜನ ಹೋಗಿ ನೋಡ್ಕೊಂಡು ಬರ್ತಾರೆ ಅವರು. ಅದು ಎನಿಮಿ ಪ್ಲೇಸ್ ಆಗಿರ್ಬೋದು, ನಮ್ದೇ ಪ್ಲೇಸ್ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನಾವು ಇವುಗಳನ್ನ ಯೂಸ್ ಮಾಡ್ಬೋದು. ಸೊ ಇದು ಒಂದು ಅಬ್ರಿವೇಷನ್ ISR ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತೆ ರೀಕನೈಸೆನ್ಸ್. ಇದನ್ನ ಶಾರ್ಟ್ ಆಗಿ ನಾವು ರೆಕ್ಕಿ ಅಂತ ಹೇಳ್ತೀವಿ. ರೆಕ್ಕಿ ಅಷ್ಟೇ. ಇಂಟೆಲಿಜೆನ್ಸ್ ನ ಇಂಟೆಲ್ ಅಂತೀವಿ, ಸರ್ವೆಲೆನ್ಸ್, ರೀಕನೈಸೆನ್ಸ್ ನ ರೆಕ್ಕಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಒಂಥರ ಮೋಸ್ಟ್ ಯೂಸ್ಡ್ ವರ್ಡ್ಸ್ ಇನ್ ಡಿಫೆನ್ಸ್ ಲ್ಯಾಂಗ್ವೇಜ್. ಓಕೆ, ಸೊ ಈ ತರದ ವೆಹಿಕಲ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ಲಾಟ್ ಮೆನಿ ಯುಟಿಲಿಟೀಸ್ ಇನ್ ದ ಫ್ಯೂಚರ್. Okay, question related to that. Then ನಿಮಗೆ ಕೊಡಕ್ಕೆ ಹೇಳ್ತೀನಿ ಆಮೇಲೆ ಅದನ್ನ.
ಇಲ್ಲಾಂದ್ರೆ ಅದೇ ಸೇಮ್ ಇದೆ. ಇಲ್ಲಿ ನೋಡಿ, ಎನೆ ಎಲ್ಲ ಮಾಡ್ತಾ ಇದೆಯಾ? ಹೌದು. 20 ಕಿಲೋಮೀಟರ್ ರೇಂಜ್ವರೆಗೂ ಹೋಗ್ಬೋದಾ? ಹೋಗ್ಬೋದು. ಬಟ್ ದೇ ಕ್ಯಾನ್ ಆಪರೇಟ್ 200 ಕಿಲೋಮೀಟರ್ ಆಲ್ಸೋ. ಎಸ್, ಆಲ್ 3 ಸ್ಟೇಟ್ಮೆಂಟ್ಸ್ ಆರ್. ಏನ್ ಹೇಳಿ? ಇದಾ? ಅದೇ ಇದೆ ಅಲ್ವಾ? ಯೂಶುವಲಿ ಏನಾಗುತ್ತೆ, ಆಲ್ಟಿಟ್ಯೂಡ್ ಅಂದ್ರೆ ಏನು? ಎತ್ತರ, ಭೂಮಿಯಿಂದ ಮೇಲೆ ಎಷ್ಟಿದೆ ಅಂತ ಹೇಳಿ. ಓಕೆ, ಬೇರೆ ಬೇರೆ ವೆಹಿಕಲ್, ಯಾವ್ಯಾವ ಥರ ವೆಹಿಕಲ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಯಾವುದು ಲೋ ಆಲ್ಟಿಟ್ಯೂಡ್, ಮೀಡಿಯಂ ಆಲ್ಟಿಟ್ಯೂಡ್, ಹೈ ಆಲ್ಟಿಟ್ಯೂಡ್ ಅಂತ ಹೇಳಿ ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಬಟ್ ಎಲ್ಲ ವೆಹಿಕಲ್ಗೂ ಇದೇ ಲೋ ಆಲ್ಟಿಟ್ಯೂಡು, ಇದೇ ಹೈ ಆಲ್ಟಿಟ್ಯೂಡು, ಇದೇ ಮೀಡಿಯಂ ಆಲ್ಟಿಟ್ಯೂಡ್ ಅಂತ ಹೇಳಕ್ಕಾಗಲ್ಲ. ಈವನ್ ಮಿಸೈಲ್ಸ್ ರೇಂಜ್, ಈ ಅಗ್ನಿ ಮಿಸೈಲ್ಸ್ಗೆ ಮಿನಿಮಮ್ ರೇಂಜ್ ಇಟ್ ಸೆಲ್ಫ್ ಈಸ್ ಅರೌಂಡ್ 700 to 1000 ಕಿಲೋಮೀಟರ್ಸ್. ಅದೇ ನಾವು ಪೃಥ್ವಿ ತಗೊಂಡ್ರೆ 100, 200, 300 ಇಟ್ ಸೆಲ್ಫ್ ಇಸ್ ದ ಲಾರ್ಜೆಸ್ಟ್ ರೇಂಜ್. ಸೊ ಹಂಗೇನಂತಂದ್ರೆ ಈ ರೇಂಜ್ ಮತ್ತೆ ಆಲ್ಟಿಟ್ಯೂಡ್ ಇದೆ ಅಲ್ಲ, ಅವು ವೇರಿ ಆಗ್ತಾ ಇರುತ್ತೆ. ಆಯ್ತಾ? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 3D ಮ್ಯಾನುಫ್ಯಾಕ್ಚರಿಂಗ್ ಕೇಳಿದ್ದೀರಾ? 3D ಮ್ಯಾನುಫ್ಯಾಕ್ಚರಿಂಗ್, ಅದನ್ನೇ ನಾವು ಏನಂತ ಕರಿತೀವಿ? ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಈ ನಾರ್ಮಲ್ ಮ್ಯಾನುಫ್ಯಾಕ್ಚರಿಂಗು 3D ಮ್ಯಾನುಫ್ಯಾಕ್ಚರಿಂಗು ಏನ್ ಡಿಫರೆನ್ಸ್ ಹೇಳಿ? ನಾರ್ಮಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ 3D ಮ್ಯಾನುಫ್ಯಾಕ್ಚರಿಂಗ್ ಡಿಫರೆನ್ಸ್ ಏನು? ಓಕೆ, ಸಿಂಪಲ್ ಆಗಿ ಹೇಳ್ತೀನಿ. ನಾವು ಇದುವರೆಗೂ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ ನಾರ್ಮಲ್ ಆಗಿ, ಇಟ್ ಈಸ್ ಆಲ್ ಸಬ್ಟ್ರಾಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್. ಸಬ್ಟ್ರಾಕ್ಟಿವ್ ಅಂತಂದ್ರೆ ರಾ ಮೆಟೀರಿಯಲ್ ಇರುತ್ತೆ, ಅದನ್ನ ಕೆತ್ತೋದು, ಕಟ್ ಮಾಡೋದು, ಪಾಲಿಶ್ ಮಾಡೋದು ಮಾಡಿ ಅದನ್ನ ನಾವು ಬೇಕಾಗಿರುವಂಥದ್ದನ್ನ ಮಾಡ್ತೀವಿ. ಈಗ ಇದು ಮಾಡಿದೀವಿ, ಇದನ್ನ ಮೊದಲು ಕಟ್ ಮಾಡಿ ಆ ಶೇಪ್ ತಗೊಂಡು ಬಂದು ಆಮೇಲೆ ಅದನ್ನ ಜಾಯಿನ್ ಮಾಡಿದ್ವಿ. ಕರೆಕ್ಟಾ? ಎಸ್ ಆರ್ ನೋ? ಇದು ರಾ ಮೆಟೀರಿಯಲ್ ಏನು? ವುಡ್. ಆಮೇಲೆ ಏನಂತಂದ್ರೆ ಲ್ಯಾಮಿನೇಟ್ ಕಟ್ ಮಾಡ್ತೀವ. ಎಲ್ಲೆಲ್ಲಿ ಕಟ್ ಮಾಡ್ತೀರಿ, ದಟ್ ಈಸ್ ಸಬ್ಟ್ರಾಕ್ಟಿವ್. ಅಡಿಟಿವ್ ಅಂದ್ರೆ ಬರೀ ಸೇರ್ಸೋದಷ್ಟೇ, ಸೇರ್ಸೋದು. ಸೊ ದಟ್ ಈಸ್ ವಾಟ್ ಈಸ್ 3D ಮ್ಯಾನುಫ್ಯಾಕ್ಚರಿಂಗ್. ಅಲ್ಲಿ ಯಾವುದನ್ನು ನೀವು ಕಟ್ ಮಾಡಲ್ಲ, ಕೆತ್ತಿ ತೆಗಿಯಲ್ಲ. ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್ ಹಿಂಗೆ ಇಡ್ತಾ ಹೋಗ್ತೀರಾ. ಪ್ರತಿ ಲೇಯರ್ಗು ಆ ಥಿಕ್ನೆಸ್ ಏನಿರುತ್ತಲ್ಲ ಅಷ್ಟು ಡಿಸೈನ್ ಆಗಿರುತ್ತೆ. ಇದರಲ್ಲಿ ಯಾವ ಶೇಪ್ ಬೇಕು, ಆಮೇಲೆ ಯಾವ ಮೆಟೀರಿಯಲ್ ಅಲ್ಲಿ ಆಗಬೇಕು. ನಿಮ್ಗೆ ಗೊತ್ತಾ, ಇತ್ತೀಚೆಗೆ ನಾವು 3D ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹ್ಯೂಮನ್ ಆರ್ಗನ್ಸ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಹ್ಯೂಮನ್ ಆರ್ಗನ್ಸ್ ಬೇಕಾಗಿರೋದೇನು? ಮಾಂಸ, ರಕ್ತ ಇದೆ ಅಲ್ವಾ? ಸೊ ಇವನ್ ದಟ್ ಕ್ಯಾನ್ ಬಿ ಡನ್. ಸೊ 3D ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಲೇಯರ್ ಬೈ ಲೇಯರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಎಲ್ಲೂ ಕೂಡ ಕಟ್ ಮಾಡೋದು, ಪಾಲಿಶ್ ಮಾಡೋದು, ಕೆತ್ತಿ ತೆಗಿಯೋದೇನು ಮಾಡಲ್ಲ. ಸೊ ದಟ್ ಈಸ್ ವಾಟ್ ಈಸ್ 3D ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಆರ್ಗನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಇನ್ ಲಾಂಚ್ ವೆಹಿಕಲ್ಸ್ ಯಾವ ಮಹಾ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ಲಿಕ್ವಿಡ್ ರಾಕೆಟ್ ಇಂಜಿನ್ನ ನಾವು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀವಿ? 3D ಮ್ಯಾನುಫ್ಯಾಕ್ಚರಿಂಗ್ ಇಂದ ಮಾಡ್ತಾ ಇದ್ದೀವಿ. ಒನ್ ಪರ್ಟಿಕ್ಯುಲರ್ ಲಿಕ್ವಿಡ್ ರಾಕೆಟ್ ಇಂಜಿನ್ ಹೇಳಿದ್ನಲ್ಲ, ಲಿಕ್ವಿಡ್ ಅನ್ನ ಫ್ಯೂಯಲ್ ಆಗಿ ಯೂಸ್ ಮಾಡುವಂತ ರಾಕೆಟ್ ಸ್ಟೇಜ್, ಲಾಂಚ್ ವೆಹಿಕಲ್ ಸ್ಟೇಜ್. ಸೊ ಇಟ್ ವಿಲ್ ಹ್ಯಾವ್ ಒನ್ ಇಂಜಿನ್ ದಟ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡ್ ಇಂಜಿನ್ ಆರ್ ಲಿಕ್ವಿಡ್ ರಾಕೆಟ್ ಇಂಜಿನ್ ಆರ್ ರಾಕೆಟ್ಸ್ ಲಿಕ್ವಿಡ್ ಇಂಜಿನ್, ವಾಟ್ ಎವರ್. ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ವಿ ಆರ್ ಡೂಯಿಂಗ್ ಇಟ್ ಫಾರ್ ದ PSLV ಲಾಂಚ್ ವೆಹಿಕಲ್. ಅದರಲ್ಲಿ ಸ್ಟೇಜ್ 4, ಐ ಟೋಲ್ಡ್ ಯು, ದ ಟಾಪ್ ಮೋಸ್ಟ್ 4th stage of PSLV will be having the liquid engine. ಅದನ್ನ ನಾವು ಟ್ರೈ ಮಾಡ್ತಾ ಇದೀವಿ. ವೇರ್ ವಿ ಆರ್ ಟ್ರೈಂಗ್ ಇಟ್ ಇನ್ ತಮಿಳ್ನಾಡು. ಓಕೆ, ಇವನ್ ವಿಪ್ರೋ, it has its own 3D manufacturing wing, that is Wipro 3D is taking part along with ISRO in this manufacturing. So ಏನಾಗುತ್ತೆ, ಈ ವೆಲ್ಡಿಂಗು ಕಟ್ ಮಾಡಿ, ಯೂಶಲಿ ಏನು ಮಾಡ್ತೀವಿ ನಾವು, ಎರಡನ್ನ ಫಿಟ್ ಮಾಡಬೇಕಾದ್ರೆ ಸ್ಕ್ರೂ ಹಾಕಿ ವೆಲ್ಡಿಂಗ್ ಮಾಡಿ ಅಥವಾ ಏನೋ ಒಂದು ಟಿಂಕ್ರಿಂಗ್ ಮಾಡಿ ಇದು ಮಾಡ್ತೀವಲ್ಲ. ಸೊ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದೆಲ್ಲ ಇರೋದೇ ಇಲ್ಲ. ಲೇಯರ್ ಮೇಲೆ ಇವನ್ ಮನೇನೂ ಕಟ್ಬೋದು 3D ಮ್ಯಾನುಫ್ಯಾಕ್ಚರಿಂಗ್ ಇಂದ. ಇತ್ತೀಚೆಗೆ ನಮಗೆ ಕಣ್ಣಿಗೆ ಕಾಣಿಸುವಂತ ಈ 3D ಮ್ಯಾನುಫ್ಯಾಕ್ಚರಿಂಗ್ಗೆ ಉದಾಹರಣೆಗಳು ಇಲ್ಲ ಸದ್ಯಕ್ಕೆ.
ಒಂದು ವೇಳೆ ಅದು ಬರಕ್ಕೆ ಸ್ಟಾರ್ಟ್ ಆಯಿತು, ಒಂದು 5-10 ವರ್ಷ ಬರಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಇದು 3D ಮ್ಯಾನುಫ್ಯಾಕ್ಚರ್ಡಾ ಅಥವಾ ನಾರ್ಮಲಿ ಮ್ಯಾನುಫ್ಯಾಕ್ಚರ್ಡಾ ಅಂತ ಹೇಳಿ. ಓಕೆ, ಎಲ್ಲೆಲ್ಲಿ ವೆಲ್ಡಿಂಗ್ ಇದೆ, ಎಲ್ಲೆಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಇದೆ, ಎಲ್ಲೆಲ್ಲಿ ಸ್ಕ್ರೂ ಇದೆ, ನಟ್ ಇದೆ, ಎಲ್ಲೆಲ್ಲಿ ಕಟ್ಟಿದ್ದಾರೆ, ಇಟ್ ಇಸ್ ಆಲ್ ನಾರ್ಮಲ್. ಅವುಗಳಲ್ಲಿ ಏನಂತಂದರೆ ಅದು ಬರೋದೇ ಇಲ್ಲ. ಸ್ಕ್ರೂ ಫಿಟ್ಟಿಂಗು, ಪೇಸ್ಟಿಂಗು, ಆಮೇಲೆ ವೆಲ್ಡಿಂಗು, ಸೋಲ್ಡ್ರಿಂಗು, ಇವೆಲ್ಲ ಬರೋದೇ ಇಲ್ಲ. ಒಂದು ಲೇಯರ್ ಮೇಲೆ ಒಂದು ಲೇಯರ್ ಮೇಲೆ ಒಂದು ಲೇಯರ್ ಹಾಕ್ತಾ ಹೋಗೋದು. ದಟ್ ಈಸ್ ಪ್ರೀ ಡಿಸೈಡೆಡ್ ಡಿಸೈನ್ ಆ್ಯಂಡ್ ಮೆಟೀರಿಯಲ್ ಈಸ್ ಆಲ್ಸೋ ಪ್ರೀ ಡಿಸೈಡೆಡ್. ಒಂದ್ರ ಮೇಲೆ ಒಂದು ಲೇಯರ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಸಚ್ ಥಿಂಗ್ ವಿ ಆರ್ ಯೂಸಿಂಗ್ ಇಟ್ ಫಾರ್ ಇವನ್ ಅವರ್ ರಾಕೆಟ್ ಇಂಜಿನ್ ಆಲ್ಸೋ. ಸರಿನಾ? ಓಕೆನಾ? ನೋಡಿ, ಒಂದೇ ದಿವಸದಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲಾನು ಓದ್ಬಿಡ್ತೀನಿ ಅಂತಂದರೆ ಆಗಲ್ಲ. ನಾನು ಎಲ್ಲ ಕರೆಂಟ್ ಅಫೇರ್ಸ್ನು ನಿಮ್ಮ ತಲೆಯಲ್ಲಿ ತೋರಿಸ್ತೀನಿ ಅಂತಂದರೆ ಆಗಲ್ಲ. ಇದಕ್ಕೆ ಪ್ರೀ ಪ್ರಿಪ್ರೇಷನ್ ಸ್ವಲ್ಪ ಬೇಕು. ಇದ್ರ ಬಗ್ಗೆ ನಾನು ಲಾಂಚ್ ವೆಹಿಕಲ್ ಅಂತ ಅಂದರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಮತ್ತೆ ಸ್ಟ್ಯಾಟಿಕ್ನ ಹೇಳೋ ಕ್ಲಾಸ್ ಅಲ್ಲ ಇದು, ಕರೆಕ್ಟಾ? ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಏನೇನೆಲ್ಲ ನೋಡ್ಕೋಬೇಕು ಅಂತ ಹೇಳಿ. ಓಕೆ, ನಿಮ್ಮ ಪ್ರಿಪ್ರೇಷನ್ ಆಗಿಲ್ವಾ? ಈಗ ಏನೇನು ಹೇಳ್ತಾ ಇದ್ದೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಇದ್ರ ಬಗ್ಗೆ ನಾನು ಕಲಿಬೇಕು ಅಂತ ಹೇಳಿ. ರೈಟ್? ಸೊ ಇಟ್ಸ್ ಆಲ್ ಸ್ಟ್ರೇಟ್ ಕ್ವೆಶನ್. ಲಿಕ್ವಿಡ್ ರಾಕೆಟ್ ಇಂಜಿನ್ಗೆ ವಿ ಆರ್ ಯೂಸಿಂಗ್ ಇಟ್ ಆ್ಯಂಡ್ ವಿ ಆರ್ ರೆಡ್ಯೂಸಿಂಗ್ ನಂಬರ್ ಆಫ್ ಪಾರ್ಟ್ಸ್. ಹೌದು, ನಂಬರ್ ಆಫ್ ಪಾರ್ಟ್ಸ್ನ ಈ ವೆಲ್ಡಿಂಗ್ ಮಾಡೋದನ್ನ ನಾವು ತಡಿತೀವಿ. ಸೊ ಪಾರ್ಟ್ ವಿಲ್ ಬಿಕಮ್ 1. ಇದ್ರ ಬಗ್ಗೆ ನೀವು ಓದಿರ್ತೀರ, ಇಡೀ ಇಂಡಿಯಾದಲ್ಲೇ ಗೊತ್ತಿರುತ್ತೆ. ಈಗ ಅದು ಶಿವಶಕ್ತಿ, ವೇರ್ ಇಸ್ ದಿಸ್ ಪಾಯಿಂಟ್? ಚಂದ್ರನ ಮೇಲೆ ಇದೆ, ಕರೆಕ್ಟಾ? ಚಂದ್ರನ ಮೇಲೆ. ಚಂದ್ರನಿಗೆ 2 ಸೈಡ್ ಇದೆ. ಒಂದು ನಾವು ನೋಡುವಂಥ ಸೈಡು, ನಮ್ಗೇನು ಕಾಣಿಸುತ್ತಲ್ಲ ಅದು, ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆವರೆಗೂ ಏನು ಬೆಳ್ಳಗೆ ಕಾಣಿಸುತ್ತಲ್ಲ ಅದು ನಮಗೆ ಕಾಣಿಸೋವಂಥದ್ದು. ಇಟ್ ಈಸ್ ನಿಯರರ್ ಸೈಡ್. ನಿಯರರ್ ಸೈಡ್ ಅಂದರೆ ಭೂಮಿ ಕಡೆ ಮುಖ ಮಾಡಿರುವಂಥದ್ದು. ಇನ್ನೊಂದು ಅರ್ಧ ಆ ಕಡೆ ಇದೆ, ಕಾಣಿಸೋದೇ ಇಲ್ಲ. ಸೊ ದಟ್ ಈಸ್ ಫಾರ್ದರ್ ಸೈಡ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಡಾರ್ಕರ್ ಸೈಡ್. ಆಯ್ತಾ? ಸೊ ನಮ್ಮದು ಅಂದರೆ ಈಗ ಭೂಮಿ ಕಡೆಯಿಂದ ನೋಡಿದಾಗ ನಮಗೆ 2 ಪಾರ್ಟ್ ಆಗಿ ಕಾಣಿಸುತ್ತೆ. ಈಗ ನಮ್ದು ಹೆಂಗೆ ಈ ಕಡೆ ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್ ಇದೆ, ಆ ಥರ ಅದಕ್ಕೂ ಕೂಡ 2 ಹೆಮಿಸ್ಫಿಯರ್ ಇದೆ. ಮತ್ತು ಇನ್ನೊಂದು ಅದಕ್ಕೂ ಕೂಡ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಇದೆ. ಸೊ ನಮ್ಮ ಈ ವಿಕ್ರಮ್ ಲ್ಯಾಂಡರ್ ಹೋಗಿ ಕೂತ್ಕೊಂಡಿರೋದು ಎಲ್ಲಿ ಅಂತಂದರೆ ಫಾರ್ದರ್ ಸೈಡ್, ಆ ಕಡೆ ಡಾರ್ಕರ್ ಸೈಡ್ ಆ್ಯಂಡ್ ಸೌತ್ ಪೋಲ್. ಓಕೆ, ಯಾವಾಗ ನಾವು ಚಂದ್ರಯಾನ 2 ಮಾಡ್ತಾ ಇದ್ವಿ ಆವಾಗ ಹೇಳಿದ್ದೇನಂತಂದರೆ ವಿ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಓವರ್ ದೇರ್ ಅಂತ ಹೇಳಿ. ಬಟ್ ಇದಕ್ಕಿಂತ ಮುಂಚೆ ಚೈನಾ ಅವ್ರು ಹೋಗಿದ್ದಾರೆ. ಬಟ್ ಚೈನಾ ಅವ್ರು ಏನಂತಂದರೆ ಏನು ಮಾಡಿದ್ರು ಹೇಳಲ್ಲ, ಒಳ್ಳೇದು ಮಾಡಿದ್ರು ಹೇಳಲ್ಲ, ಕೆಟ್ಟದ್ದು ಮಾಡಿದ್ರು ಹೇಳಲ್ಲ. ನಾವೇ ಹುಡುಕಿ ತೆಗಿಬೇಕು, ಎಲ್ಲೂ ರಿಲಯಬಲ್ ಸೋರ್ಸ್ ಸಿಗಲ್ಲ. ಓಕೆ, ಬಟ್ ನಾವು ಎದೆ ತಟ್ಕೊಳ್ತೀವಿ ಅವಾಗವಾಗ, ನೋ ಪ್ರಾಬ್ಲಮ್. ಬಟ್ ಎಲ್ಲೆಲ್ಲಿ ವಿ ಆರ್ ದ ಫಸ್ಟ್ ಕಂಟ್ರಿ ಇವೆಲ್ಲ ಬಂದಾಗ ಸ್ವಲ್ಪ ಯೋಚನೆ ಮಾಡಿ, ಬೇರೆ ಕಂಟ್ರಿ ಇದನ್ನ ಮಾಡಿದವ ಇಲ್ವಾ ಅಂತ. ಅಟ್ಲೀಸ್ಟ್ ಊಹೆ ಮಾಡಿ ಬೇರೆಯವ್ರು ಮಾಡಿರ್ಬೋದಾ ಇಲ್ವಾ ಅಂತ ಹೇಳಿ. ಸೊ ನಾವು ಹೋಗಿ ಲ್ಯಾಂಡ್ ಏನಾಗಿದ್ದೀವಿ ಅದನ್ನ ಶಿವಶಕ್ತಿ ಅಂತ ಹೇಳಿ ಕರಿತೀವಿ. ಶಿವ ಅಂದ್ರೆ ಒಂದು ಪುರುಷನ ಹೆಸರು, ಶಕ್ತಿ ಅಂತಂದ್ರೆ ನಾರಿ. ಆಯ್ತಾ? ಇದು ಸೊ ಸ್ಟೇಟ್ಯೂ ಶಿವಶಕ್ತಿ ಅಂತ ಹೇಳಿ. ಬಟ್ ಈ ಹೆಸರಿಟ್ರೆ ಅದೆಲ್ಲೋ ರಿಜಿಸ್ಟರ್ ಆಗ್ಬೇಕಲ್ವಾ? ಯಾಕಂತಂದ್ರೆ ಇಲ್ಲಿಂದ ಏನ್ ಮಾಹಿತಿ ಸಿಗುತ್ತೆ ನಮ್ಗೆ, ಈ ಮೂನಿಂದ ನಮ್ಗೇನ್ ಮಾಹಿತಿ ಸಿಗುತ್ತೆ ಇದು ಇಂಡಿಯಾಕ್ಕಷ್ಟೇ ಸೀಮಿತ ಅಲ್ಲ. ಸೊ ನಾವು ಯಾವ್ಯಾವ್ದು ಸ್ಪೇಸ್ ಆಕ್ಟಿವಿಟೀಸ್ ಅಥವಾ ಸ್ಪೇಸ್ ರಿಸರ್ಚ್ ಮಾಡ್ತೀವಿ ಅದರಿಂದ ಏನು ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ಲ ಕಂಟ್ರಿಗಳಿಗೂ ಕೊಡೋದು ನಮ್ಮ ಜವಾಬ್ದಾರಿ. ದಟ್ ಈಸ್ ವಾಟ್ ಈಸ್ ದ ಅಗ್ರಿಮೆಂಟ್ ದಟ್ ವಿ ಹ್ಯಾವ್ ಅಕ್ರಾಸ್ ಆಲ್ ದ ಕಂಟ್ರೀಸ್. ಒಂದು ಮೂನ್ ಟ್ರೀಟಿ ಅಂತ ಇದೆ, ಮೂನ್ ಟ್ರೀಟಿ. ಇನ್ನೊಂದು ಸ್ಪೇಸ್ ಟ್ರೀಟಿ ಅಂತ ಇದೆ. ಈಗ ಚಂದ್ರ ಯಾರ ಸೊತ್ತು? ಬರೀ ಇಂಡಿಯಾದ ಸೊತ್ತಾ? ಓಕೆ, ಇವನ್ ಅಂಟಾರ್ಕ್ಟಿಕಾ, ದಕ್ಷಿಣ ಗಂಗೋತ್ರಿ ಅಂತ ನಮ್ದೊಂದಿದೆ, ಕರೆಕ್ಟಾ? ಇದೆಯಾ ಅಲ್ವಾ? ಇನ್ನೊಂದು ಹಿಮಾದ್ರಿ ಅಂತ ಇದೆ, ಕರೆಕ್ಟಾ? ಹಾ, ಸುಮಾರು ಇದಾವೆ ಎಕ್ಸ್ಪೆರಿಮೆಂಟೇಷನ್. ಅಲ್ಲಿ ಏನೇನು ಆಗ್ತಿದೆ ಅದ್ರ ರಿಸಲ್ಟ್ಸ್ನ ನಾವೆಲ್ಲರಿಗೂ ಕಮ್ಯುನಿಕೇಟ್ ಮಾಡಬೇಕು. ಯಾಕಂದ್ರೆ ದಿಸ್ ಆರ್ ಆಲ್ ವಾಟ್ ಕಾಮನ್ ರಿಸೋರ್ಸಸ್ ದಟ್ ವಿ ಹ್ಯಾವ್. ದಿಸ್ ಆರ್ ಆಲ್ ದ ಕಾಮನ್ ರಿಸೋರ್ಸಸ್. ಆಯ್ತಾ? ಸೊ ಹಂಗಾಗಿ ಇವುಗಳ ಪ್ಲೇಸ್ ಹೆಸರಿಡಬೇಕಾದ್ರೂ ವಿ ಶುಡ್ ಹ್ಯಾವ್ ದ ವಾಟ್ ಅಗ್ರಿಮೆಂಟ್. ಇಟ್ ಶುಡ್ ಬಿ ರೆಕಾರ್ಡೆಡ್. ಸೊ ಆ ರೆಕಾರ್ಡ್ಗಳನ್ನ ಏನಂತಂದ್ರೆ ಒಂದು ಗೆಜೆಟ್ ಇದೆ, ಆ ಗೆಜೆಟ್ ಅಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ದಿಸ್ ಇಸ್ ಮೇಂಟೈನ್ಡ್ ಬೈ IAU. It is International Astronomical
ಯೂನಿಯನ್ ಅದು ಮೇಂಟೈನ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಏನಂತಂದರೆ ನಾವು ಪೊಲಿಟಿಕಲ್ ಹೆಸರುಗಳಾಗಲಿ ಏನಾದರೂ ಇದು ಏನಂತಂದರೆ ಕಾಂಟ್ರವರ್ಷಿಯಲ್ ಥಿಂಗ್ಸ್ ಆಗಲಿ ಅಲ್ಲಿ ಇಡೋಕ್ಕಾಗಲ್ಲ. ಓಕೆ, ಸೊ ದಿಸ್ ನಾಮೆನ್ಕ್ಲೇಚರ್ ಅಂತ ಏನು ಕರಿತೀವಿ, ದಿಸ್ ಇಸ್ ಪ್ಲಾನೆಟರಿ ನಾಮೆನ್ಕ್ಲೇಚರ್. ನಮ್ಮ ಕಂಟ್ರಿ ಅದು ಸಾಧನೆ ಮಾಡಿದೆ, ನಾವು ಪ್ರಪೋಸ್ ಮಾಡ್ತೀವಿ ಹೆಸರನ್ನ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನಾಳಿನ ದಿವಸ ಅಲ್ಲಿ ಹೋದಾಗ ಇದು ಯಾವ ಪಾಯಿಂಟು ಅಂತ ಕೇಳಿದ್ರೆ ಇದು ಶಿವಶಕ್ತಿ ಪಾಯಿಂಟ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಓಕೆ, ಈಗ ಹೆಂಗೆ ನಾವು ಸರ್ಕಲ್ಗೆ ರೋಡ್ಗೆ ಹೆಸರಿಡ್ತೀವಲ್ಲ, ಚಂದ್ರನ ಮೇಲೆ ಆಲ್ರೆಡಿ ಹೆಸರಿಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಯಾವಾಗ ಇನ್ನೊಂದು 2-3 ಪೀಳಿಗೆ ಆದಮೇಲೆ ನಮ್ಮ ಮೊಮ್ಮಕ್ಕಳೆಲ್ಲ ಹೋಗ್ತಾರಲ್ಲ, ಅವಾಗೇನಂತಂದರೆ ಅದು ಶಿವಶಕ್ತಿ ಸರ್ಕಲ್ ಆಗುತ್ತೆ ಅವಾಗ. ಶಿವಶಕ್ತಿ ಸ್ಕ್ವೇರು, ಶಿವಶಕ್ತಿ ಸರ್ಕಲ್ ಎಲ್ಲ ಆಗುತ್ತೆ. ಹೌದಲ್ವಾ? ನಾವು ಏನಕ್ಕೆ ಹೋಗ್ತಾ ಇದೀವಿ ಅಲ್ಲೆಲ್ಲ? ಭೂಮಿ ಮೇಲೆ ಜಾಗ ಸಾಕಾಗ್ತಾ ಇಲ್ಲ, ಇಲ್ಲಿ ರಿಸೋರ್ಸ್ ಸಾಕಾಗ್ತಾ ಇಲ್ಲ, ಚಿನ್ನ ಎಲ್ಲ ಮುಗಿದ್ಬಿಟ್ಟಿದೆ, ಡೈಮಂಡ್ಗಳು ಸಿಗ್ತಾ ಇಲ್ಲ, ಕಬ್ಬಿಣನೂ ಭಾರ ಆಗ್ತಾ ಇದೆ, ಆಯ್ತಾ? ಸೊ ಇನ್ನೇನು ಮಾಡಬೇಕು? ಉಳಿದಿದ್ದೆಲ್ಲಿ? ಗಾಳಿಯಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಸೊ ಒಂದು ಚಂದ್ರ, ಇಲ್ಲ ಅಂತಂದ್ರೆ ನಮಗೆ ಮಂಗಳ, ಇವು ಹತ್ರ. ಆಮೇಲೆ ಅನಲೈಸ್ ಮಾಡೋಕ್ಕಾಗ್ಬೋದು. ಓಕೆ, ಇಲ್ಲಿ ಲೈಫ್ ಸಸ್ಟೈನ್ ಆಗ್ಬೋದು ಅನ್ನೋದು ನಮ್ಮದು ಒಂದು ತರ್ಕ ಅಷ್ಟೆ. ಅದಕ್ಕೋಸ್ಕರ ನಾವು ಹೋಗ್ತಾ ಇದೀವಲ್ಲ, ಅದಕ್ಕೆ ಈಗಲೇ ಹೆಸರೆಲ್ಲ ಇಡ್ತಾ ಇದ್ದೀವಿ, ರೈಟ್? ನೆಕ್ಸ್ಟ್ ಅದೇ IAUದು ಒಂದು ರೂಲ್ ಇದೆ. ಅದೇನಂತಂದರೆ ಪೊಲಿಟಿಕಲ್ಲು, ಮಿಲಿಟ್ರಿ ಈ ಥರದ್ದೆಲ್ಲ ಇವನ್ನ ಇದು ಮಾಡಬಾರ್ದು ಅನ್ಲೆಸ್ pre-19th century ಫಿಗರ್ಸ್ ಇತ್ತು ಅಂತಂದರೆ ಇದು ಮಾಡು. ಈಗ ಯಾರು ಜರ್ಮನಿ ಅವ್ರು ಹೋಗ್ತಾರೆ, ಅವ್ರು ಹೋಗಿ ಹಿಟ್ಲರ್ ಅಂತ ಇಡ್ತಾರೆ, ಎಲ್ಲರೂ ಒಪ್ಪಲ್ಲ. ಹಿಟ್ಲರ್ ಸರ್ಕಲ್ ಅಂತಂದರೆ ನಾವು ಒಪ್ಪಲ್ಲ, ಅಥವಾ ಹಿಟ್ಲರ್ ಕ್ರೇಟರ್ ಅಂತಂದರೆ ಒಪ್ಪಲ್ಲ. ಸೊ ಕಾಂಟ್ರವರ್ಷಿಯಲ್ ನೇಮ್ಸನ್ನು ಅದು ಅವಾಯ್ಡ್ ಮಾಡುತ್ತೆ. ಓಕೆ, ಅದು ಬಿಟ್ಟರೆ ಮತ್ತೇನು ಅಂಥದ್ದು ಇಲ್ಲ. ನಾವು ಶಿವಶಕ್ತಿ ಅಂತ ಹೇಳಿದಕ್ಕೆ ನಮ್ಮ ಎಕ್ಸ್ಪ್ಲನೇಷನ್ ಇದು. ಶಿವ ಅಂದರೆ ಒಂದು ಪುರುಷನ ಹೆಸರು, ಶಕ್ತಿ ಅಂದರೆ ನಾರಿ ಅಂತ ಹೇಳಿ, ಇಟ್ಸ್ ಆಲ್ ಬ್ಲಾ ಬ್ಲಾ ಬ್ಲಾ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನು? ಈ ಹೆಸರು ಇಂಪಾರ್ಟೆಂಟು. ಯಾರು ಇದನ್ನ ಮೇಂಟೈನ್ ಮಾಡ್ತಾರೆ? ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಹೇಳಿ. ಈಗ ಬೇರೆ ಕಂಟ್ರಿಯವರು ಈ ಒಂದು ಪಾಯಿಂಟನ್ನು ರೆಫರ್ ಮಾಡಬೇಕಾಯ್ತು ಅಂತಂದರೆ ಅವರು ಕೂಡ ತಮ್ಮ ಇದರಲ್ಲಿ ಆ ಮ್ಯಾಪಿಂಗ್ ಆಫ್ ಮೂನ್ ಏನಿದೆ ಅಲ್ಲ, ಅಲ್ಲಿ ಇದನ್ನು ಪಾಯಿಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ USGS ಅಂದರೆ ಯುನೈಟೆಡ್ ಸ್ಟೇಟ್ಸ್ದು ಜಿಯಾಲಜಿಕಲ್ ಸರ್ವೆ ಇದು. ಸೊ ಅವರು ಕೂಡ ಮೂನ್ ಮ್ಯಾಪಿಂಗ್ ಮಾಡಬೇಕಾಯ್ತು ಅಂತಂದರೆ ಅವರು ಕೂಡ ಅಲ್ಲಿ ಏನಾಗುತ್ತೆ, ದಿಸ್ ಇಸ್ ಶಿವಶಕ್ತಿ ಪಾಯಿಂಟ್. ಬಟ್ ಇಟ್ ಹ್ಯಾಸ್ ಟು ಗೆಟ್ ದ ಅಪ್ರೂವಲ್ ಫ್ರಮ್ IAU and it has to enter the gazette. Then only it will be remembered or it will be recorded. Yalla, it is applicable to all our planets or any celestial body. ನಾಳೆ ಯಾವುದೋ ಒಂದು ಲೆಟ್ಸ್ ಸೇ ಈ ಆಸ್ಟ್ರಾಯ್ಡ್ ಮೇಲೆ ಹೋದ್ವಿ, ಅಲ್ಲೂ ಕೂಡ ಇದೇ ಥರ ನಾಮೆನ್ಕ್ಲೇಚರನ್ನು ಇದು ಮಾಡ್ತೀವಿ. ಆಲ್ರೆಡಿ ಸುಮಾರು ಕಂಟ್ರೀಸ್ ಎಲ್ಲ ಬೇರೆ ಬೇರೆ ಆಸ್ಟ್ರಾಯ್ಡ್ಗೆ ಹೋಗಿ ತಮ್ಮ ಡಿವೈಸ್ಗಳನ್ನು ಕಳಿಸಿ ಅಲ್ಲಿ ಇಂಪ್ಯಾಕ್ಟ್ ಆಗಿರೋದೆಲ್ಲ ಇದೆ. CubeSat, ದಿಸ್ ಇಸ್ ಒಂದು ಕಾನ್ಸೆಪ್ಟ್. ಕ್ಯೂಬ್ಸ್ಯಾಟ್ ಆದಮೇಲೆ ನಮಗೆ ಜನರಲಿ ಸ್ಮಾಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ಮೈಕ್ರೋ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ನ್ಯಾನೋ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ಪೀಕೋ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಇವೆಲ್ಲ ಏನು ಸೈಜ್ಗಳಿವು. ಸ್ಮಾಲ್ ಅದಕ್ಕಿಂತ ಚಿಕ್ಕದು ಮೈಕ್ರೋ, ಮೈಕ್ರೋಗಿಂತ ಚಿಕ್ಕದು ನ್ಯಾನೋ, ನ್ಯಾನೋಗಿಂತ ಚಿಕ್ಕದು ಪೀಕೋ. ಇವೆಲ್ಲ ಸೈಜ್ ಮೇಲೆ. ಸೊ ಕ್ಯೂಬ್ಸ್ಯಾಟ್ ಅಂತ ಹೇಳಿದಾಗ ಅದು ಈ ತರ ನೋಡಿ, ಒಂದು ಕ್ಯೂಬ್ ತರ ಇರುತ್ತೆ. ಸೊ ಎಲ್ಲಾ ಕಡೆನೂ 10 ಸೆಂಟಿಮೀಟರ್ ವರ್ಸಸ್ 10 ಸೆಂಟಿಮೀಟರ್ ವರ್ಸಸ್ 10 ಸೆಂಟಿಮೀಟರ್ ಅದು, ಅಥವಾ ಅದಕ್ಕಿಂತ ಚಿಕ್ಕದನ್ನು ಇರ್ಬೋದು. ಅದಕ್ಕೆ ನಾವು ಕ್ಯೂಬ್ಸ್ಯಾಟ್ ಅಂತ ಕರಿತೀವಿ. ಯೂಶುವಲಿ ಈ ಎಕ್ಸ್ಪೆರಿಮೆಂಟೇಷನ್ಗೋಸ್ಕರ ಯೂನಿವರ್ಸಿಟಿ ಅವರು, ಕಾಲೇಜ್ ಅವರು ಕಳಿಸುವಂತ ಸ್ಯಾಟಲೈಟ್ಗಳನ್ನ ಇದು ಮಾಡ್ತೀವಿ. ಅದ್ರದ್ದು ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಅಂದ್ರೆ ಅದನ್ನ ಮಾತ್ರ ಅಬ್ಸರ್ವ್ ಮಾಡಿ ಅಥವಾ ಇಮೇಜೋ ವಿಡಿಯೋಗಳನ್ನ ತಗೊಳ್ಳುವಂತ ಕೆಲಸ ಅದು ಮಾಡುತ್ತೆ. ಸೊ ಇತ್ತೀಚೆಗೆ ನಾಸಾ ಅವ್ರದ್ದು ಒಂದು ಪ್ರಿಫೈರ್ ಅಂತ ಹೇಳಿ ದೇ ಹ್ಯಾವ್ ಲಾಂಚ್ಡ್ ಇಟ್. ನಾಸಾದವರು ಪ್ರಿಫೈರ್. ಸೊ ಇದೇನಂತಂದ್ರೆ ನಮ್ಮ 2 ಪೋಲ್ ಇದೆ ಅಲ್ಲ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ಲಿರುವಂತಹ ಪೋಲಾರ್ ರೇಡಿಯಂಟ್ ಎನರ್ಜಿ. ರೇಡಿಯಂಟ್ ಅಂತಂದ್ರೆ ರೇಡಿಯೇಟ್ ಆಗ್ತಾ ಇರುವಂಥದ್ದು ಹೀಟ್. ಯೂಶಲಿ ಹೀಟ್ ಅನ್ನೋದು ರೇಡಿಯೇಟ್ ಆಗುತ್ತೆ. ಒಂದು ಬಾಡಿಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅದು ರೇಡಿಯೇಷನ್ ಮುಖಾಂತರ ಹೋಗುತ್ತೆ. ಓಕೆ, ಸೊ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಹೀಟ್ ಲಾಸ್ ಇನ್ ಪೋಲಾರ್ ರೀಜನ್ಸ್.
ಅದನ್ನು ಅಬ್ಸರ್ವ್ ಮಾಡುವಂತಹ ಒಂದು ಸ್ಯಾಟಲೈಟ್ ಯಾವುದು ಅಂತ ಹೇಳಿದ್ರೆ ಇದು ಪ್ರಿಫೈರ್ ಮಿಷನ್ ಅಲ್ಲಿ ಯೂಸ್ ಮಾಡಿರುವಂತಹ ಟೈಪ್ ಆಫ್ ಸ್ಯಾಟಲೈಟ್ ಈಸ್ ಕ್ಯೂಬ್ಸ್ಯಾಟ್ ಅಷ್ಟೇ. ಇತ್ತೀಚೆಗೆ ಆಗಿರುವಂತಹ ಆಕ್ಟಿವಿಟಿ ನಾಸಾದ್ದು, ಅದಕ್ಕೋಸ್ಕರ ಅದನ್ನ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಟ್ ವಿಲ್ ಟ್ರೈ ಟು ಅಬ್ಸರ್ವ್ the heat emissions in the areas of Arctic and Antarctic. CubeSat, it is type of a satellite which is smaller in size, which will measure 10 centimeter on each dimension, and it is for a specific purpose. Recently, NASA has launched this mission, that is PREFIRE. What does it do? It tries to map the heat radiation at two poles, Arctic and Antarctic. Right? Okay. So ಏನಂತಂದ್ರೆ ಅದೇ that explanation. Infrared, why it is important? Why you are seeing the infrared here? Because whichever the heat radiating body is there, so it emits infrared radiations. For example, if you watch me in the handheld infrared device, this body will be seen as the radiating body. So infrared photography ಅಂತ ಏನು ಹೇಳ್ತೀವಿ, ಅಥವಾ ಇನ್ಫ್ರಾರೆಡ್ ಫ್ರೀಕ್ವೆನ್ಸಿಯಲ್ಲಿ ತೆಗೆದುಕೊಂಡಿರುವಂಥ ಇಮೇಜ್ ಏನಿದೆ ಅಂತ ಹೇಳ್ತೀವಿ, ಇಟ್ ವಿಲ್ ಕ್ಯಾಪ್ಚರ್ ದ ರೇಡಿಯೇಷನ್. ಈಗ ನನ್ನ ಬಾಡಿ ಇಟ್ ಈಸ್ ಹ್ಯಾವಿಂಗ್ ಅರೌಂಡ್ 37 ಡಿಗ್ರಿ ಸೆಂಟಿಗ್ರೇಡ್, ಬಟ್ ಔಟರ್ ಅಟ್ಮಾಸ್ಫಿಯರ್ ಹಿಯರ್ ನನ್ನ ಸುತ್ತಮುತ್ತ ಇರುವಂಥದ್ದು ಅರೌಂಡ್ 28 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಎಸ್, ಸೊ ಈ 28 ಡಿಗ್ರಿಯಿಂದ 37 ಡಿಗ್ರಿ ದೆರ್ ಇಸ್ ಅ ಚೇಂಜ್ ಇನ್ ಟೆಂಪರೇಚರ್. ಸೊ ಈ ಇಡೀ ಬಾಡಿಯನ್ನು ಅದು ಇನ್ಫ್ರಾರೆಡ್ ಅಲ್ಲಿ ಬೇರೆ ಥರನೇ ತೋರಿಸುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಇನ್ಫ್ರಾರೆಡ್ ಇಮೇಜಿಂಗ್. ಈಗ ಕೆಲವೊಂದು ಶೂಟಿಂಗ್ ಗೇಮ್ಸ್ ಎಲ್ಲ ಇದ್ದಾವೆ, ಗ್ರೀನ್ ಕಲರ್ ನೈಟ್ ವಿಷನ್ ಗ್ರೀನ್ ಕಲರಲ್ಲಿ ಮರಗಳು ಮನುಷ್ಯರನ್ನ ನೀವು ಡಿಸ್ಟಿಂಗ್ವಿಷ್ ಮಾಡ್ಬೋದು. ದಟ್ ಈಸ್ ಬೇಸ್ಡ್ ಅಪಾನ್ ಇನ್ಫ್ರಾರೆಡ್. ಯಾವುದೆಲ್ಲ ಬಾಡಿ ಹಾಟ್ ಆಗಿದೆ ಅದು ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಆಚೆಗೆ ಹಾಕ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡಿರುವಂತಹ ಕ್ಯಾಮ್ರಾಸ್, ಸ್ಪೆಕ್ಟ್ರೋಮೀಟರ್ಸ್ ಇದಾವೆ, ಅವುಗಳನ್ನ ನಾವು ನಮ್ಮ ಸ್ಯಾಟಲೈಟ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಕಳಿಸಿರ್ತೀವಿ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಇನ್ಫ್ರಾರೆಡ್ ಇಮೇಜಿಂಗ್. ಆಮೇಲೆ ಎಲ್ಲೆಲ್ಲಿ ನಾವು ಟೆಂಪರೇಚರ್ನ ಅಬ್ಸರ್ವ್ ಮಾಡ್ತೀವಿ, ಹೀಟ್ ರಿಲೀಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ, ದೇರ್ ಆಲ್ ವಿ ಯೂಸ್ ದ ಇನ್ಫ್ರಾರೆಡ್ ಇಮೇಜಿಂಗ್. ಆಲ್ಮೋಸ್ಟ್ ಎಲ್ಲಾ ಸ್ಯಾಟಲೈಟ್ಗಳಲ್ಲೂ ನಾವು ಇನ್ಫ್ರಾರೆಡ್ ಇಮೇಜಿಂಗ್ ಅಥವಾ ಈ ಸ್ಪೆಕ್ಟ್ರೋಮೀಟರ್ನ ಕಳಿಸಿರ್ತೀವಿ. ಓಕೆ, ಡೆಬ್ರಿಸ್ ಅಂದ್ರೆ ಏನು? ವೇಸ್ಟ್, ಉಳಿದಿರುವಂಥದ್ದು. ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಮರಳು, ಸಿಮೆಂಟು, ಇಟ್ಟಿಗೆ ಎಲ್ಲ ರೋಡ್ ಸೈಡ್ ಎಸೆದಿರ್ತಾರಲ್ಲ, ದಟ್ ಈಸ್ ಡೆಬ್ರಿಸ್. ಈಗ ಮನೆ ಬೆಳೆಸಿದಾಗ ಸಿಗುವಂಥ ರಬ್ಬಲ್, ದಟ್ ಈಸ್ ಡೆಬ್ರಿಸ್. ಓಕೆ, ಡೆಬ್ರಿಸ್ ಅಂತಂದ್ರೆ ವೇಸ್ಟ್, ಯಾವುದೋ ಒಂದು ವಸ್ತುವಿನ ಪಳೆಯುಳಿಕೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಬೇಸಿಕಲಿ ಆಫ್ ಅವರ್ ಸ್ಯಾಟಲೈಟ್ಸ್ ಅಂಡ್ ದ ಲಾಂಚ್ ವೆಹಿಕಲ್ಸ್. ಸ್ಪೇಸ್ ಡೆಬ್ರಿಸ್ ಅಂತಂದ್ರೆ ಏನು? ನಮ್ಮ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತೆ ಸ್ಯಾಟಲೈಟ್ ಇಂದ ಉಳಿದಿರುವಂತಹ ಭಾಗಗಳು. ಅದು ಏನೇನಾಗಿರ್ಬೋದು? ಒಂದು, ಲಾಂಚ್ ವೆಹಿಕಲ್ ಪೂರ್ತಿ ನಾಶ ಆಗದೆ ಹಂಗೆ ತೇಲಾಡ್ತಾ ಇರ್ಬೋದು ಅಟ್ಮಾಸ್ಫಿಯರ್ ಅಲ್ಲಿ. ಸ್ಯಾಟಲೈಟ್ ಡಿಸ್ಫಂಕ್ಷನ್ ಆಗಿ ಏನಾಗಿರ್ಬೋದು? ಡೆಡ್ ಆಗಿ ಹಂಗೆ ಉಳಿದಿರ್ಬೋದು. ಅಥವಾ ಆ ಸ್ಯಾಟಲೈಟ್ ಬ್ರೇಕ್ ಆಗಿರ್ಬೋದು, ಅದರ ತುಂಡುಗಳೇನಿದಾವೆ ಅವು ಇರ್ಬೋದು. ಅಥವಾ ಸ್ಯಾಟಲೈಟ್ ಆಫ್ಟರ್ ಇಟ್ಸ್ ಲೈಫ್ ಟೈಮ್ ಅದ್ರ ಕೆಲಸ ಮುಗೀತು ಅಂತಂದ್ರೆ ಅಲ್ಲೇ ಉಳಿದಿರ್ಬೋದು. ಬಿಕಾಸ್ ಆಫ್ ಕೊಲಿಷನ್ಸ್ ಅಲ್ಲೇ ಉಳ್ಕೊಂಡಿರ್ಬೋದು. ಇವನ್ ಈ ಮೆಟಲ್ ತುಂಡುಗಳು, ಪೇಂಟ್ಸ್, ಇವನ್ ಪೇಂಟ್ ಫ್ಲೇಕ್ಸ್, ಪೇಂಟ್ ಕಿತ್ತೋಗಿರುತ್ತಲ್ಲ ಅದು ಗಾಳಿಲಿ ಹಾರಾಡ್ತಾ ಹಂಗೆ ಇರ್ಬೋದು. ಸೊ ಆಲ್ ದೀಸ್ ಆರ್ ಡೆಬ್ರಿಸ್. ಅನ್ವಾಂಟೆಡ್ ಏನೇನಿದೆ ಅಲ್ಲ ಸ್ಪೇಸಲ್ಲಿ, ದಟ್ಸ್ ಆಲ್ ಡೆಬ್ರಿಸ್. ಈಗ ನಾವೆಷ್ಟು ಕಳಿಸಿದ್ದೀವಿ? ಸುಮಾರು ಮಿಷನ್ಸ್ಗಳನ್ನ, 60-70 ಮಿಷನ್ಗಳನ್ನ ನಾವು ಕಳಿಸಿದ್ವಿ, ಕರೆಕ್ಟ್? ಸೊ ನಮ್ಮದು ಅಲ್ಲಿದೆಯಾ? ಎಲ್ಲ ಫಂಕ್ಷನಲ್ ಇದಾವ ಈಗ? ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಲ್ಯಾಂಡರ್ ಫಸ್ಟ್ ಚಂದ್ರಯಾನ 2 ಅಲ್ಲಿ ಆ ವಿಕ್ರಮ್ ಲ್ಯಾಂಡರ್ ಎಲ್ಲೋಯ್ತು? ಹೌದಾ? ಸೊ ಅದು ಅಟ್ಲೀಸ್ಟ್ ಮೂನ್ ಮೇಲೆ ಎಲ್ಲೋ ಇದೆ, ಬಟ್
ಅದು ವಿತ್ ಪ್ರಾಪರ್ ಗ್ರಾವಿಟಿ ಇಟ್ ಇಸ್ ದೇರ್ ಆರ್ ನಾಟ್, ಇಟ್ ಈಸ್ ಫ್ಲೈಯಿಂಗ್, ಹೂ ನೋಸ್. ಸೊ ಹಾಗಾಗಿ ಎಲ್ಲ ಕಂಟ್ರಿಗಳು ನೂರಾರು ಸ್ಯಾಟಲೈಟ್ಸ್ಗಳನ್ನ ಕಳಿಸಿರ್ತಾರೆ, ಆದರೆ ಅದರಲ್ಲಿ ಸ್ವಲ್ಪ ಮಾತ್ರ ವರ್ಕಿಂಗ್ ಇರುತ್ತೆ, ಬಹಳಷ್ಟು ಫ್ರಾಗ್ಮೆಂಟ್ ಆಗಿರ್ತವೆ, ಸ್ಟಾಪ್ ಆಗಿರ್ತವೆ, ಆಕ್ಸಿಡೆಂಟ್ ಆಗಿರ್ತವೆ. ಅವೆಲ್ಲ ಹೆಂಗೆ ಉಳಿದಿದ್ದಾವೆ? ಹಿಂಗೆ ಉಳಿದಿದ್ದಾವೆ. ಈಗ ನಮಗೆ ರೋಡ್ ಮೇಲೆ ಏನಾದರೂ ಮರಳು ಇಟ್ಟಿಗೆ ಆಯಿತು ಅಂತಂದರೆ ಓಡಿಸೋದು ಕಷ್ಟ ಆಗುತ್ತೆ. ಸೊ ವಾಟ್ ಅಬೌಟ್ ದ ಫ್ಯೂಚರ್ ಯೂಸ್ ಆಫ್ ದ ಸ್ಪೇಸ್? ಸೊ ಹಂಗಾಗಿ ದೇರ್ ಆರ್ ಸರ್ಟನ್ ಏಜೆನ್ಸೀಸ್ ವಿಚ್ ಆರ್ ಟೇಕಿಂಗ್ ಅಪ್ ದಿಸ್ ಮಿಷನ್ ಆಫ್ ಕ್ಲಿಯರಿಂಗ್ ದ ಡೆಬ್ರಿಸ್, and that mission is called as Zero Debris, and it is like a charter which has been prepared by ESA. ESA is European Space Agency. ಆಯ್ತಾ? ಇದು another 12 nations ಕೂಡ ಇದನ್ನ ಸೈನ್ ಮಾಡಿದವೆ. ಬಟ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇನ್ ನೆಕ್ಸ್ಟ್ 1-2 years ಅಲ್ಲಿ ಒಂದು ಮಿಷನ್ ಅನ್ನ ಕಳಿಸ್ತಾ ಇದೆ. ಅದರ ಹೆಸರು ಕ್ಲಿಯರ್ ಸ್ಪೇಸ್ ಮಿಷನ್. ಅದರ ಹೆಸರೇನು? ಕ್ಲಿಯರ್ ಸ್ಪೇಸ್. ಅಂದ್ರೆ ಸ್ಪೇಸ್ ಅಲ್ಲಿ ಏನೇನಿದೆ ಡೆಬ್ರಿಸ್ ಅದನ್ನ ಕ್ಲಿಯರ್ ಮಾಡುವಂಥದ್ದು. ಓಕೆ, ಅದರ ಜೊತೆಗೆ ಅದರ್ ಆರ್ಗನೈಸೇಷನ್ಸ್ ಆಲ್ಸೋ ಹ್ಯಾವ್ ಜಾಯಿನ್ ದ ಹ್ಯಾಂಡ್ಸ್. ಇದು ಕೇವಲ ಯುರೋಪಿಯನ್ ಕಂಟ್ರೀಸ್ ಅಲ್ಲ, ಬೇರೆ ಆಫ್ರಿಕನ್, ಅಮೆರಿಕನ್, ಏಷ್ಯನ್ ಕಂಟ್ರೀಸ್ ಕೂಡ ಒಪ್ಕೊಂಡಿದ್ದವು. ರೈಟ್? ಓಕೆ, ಸೊ ಇದರಿಂದ ಏನಾಗುತ್ತೆ? ಸೊ ಬೇಸಿಕಲಿ ನಮಗೆ ಸ್ಪೇಸ್ ಮುಂದೆ ಯೂಸ್ ಮಾಡಕ್ಕೆ ಬೇಕು. ನಾವು ಪ್ರತಿ ವರ್ಷ 5-6 ಸ್ಯಾಟಲೈಟ್ಗಳು ನಾವೇ ಕಳಿಸ್ತಾ ಇರ್ತೀವಿ. ಸೊ ಸ್ಪೇಸಲ್ಲಿ ಬೇಕಲ್ವಾ? ಎಸ್ಪೆಷಲಿ ಜಿಯೋ ಸ್ಟೇಷನರಿ ಆರ್ಬಿಟ್ ಏನಿದೆ ಅದು ಫುಲ್ ಜಾಮ್ ಪ್ಯಾಕ್ ಆಗಿದೆ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು? ಅದನ್ನ ಸ್ಪೇಸ್ನ ಕ್ಲಿಯರ್ ಮಾಡಬೇಕು. ಐದರ್ ಯು ಕ್ಯಾಪ್ಚರ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಆರ್ ಡೆಸ್ಟ್ರಾಯ್ ಇಟ್ ದೇರ್ ಸೊ ದ್ಯಾಟ್ ಇಟ್ಸ್ ರಿಮ್ನೆಂಟ್ಸ್ ಆರ್ ನಾಟ್ ರಿಮೈನಿಂಗ್ ಇನ್ ದ ಸ್ಪೇಸ್. ಸೊ ಆ ಥರ. ಸೊ ಫಸ್ಟ್ ಸಚ್ ಮಿಷನ್ ಈಸ್ ದಿಸ್ ಕ್ಲಿಯರ್ ಸ್ಪೇಸ್ ಮಿಷನ್ ವಿಚ್ ಈಸ್ ಗೋಯಿಂಗ್ ಟು ಬಿ ಸೆಂಟ್ ಇನ್ ದ ನೆಕ್ಸ್ಟ್ 1 or 2 years ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಓಕೆ, ನಮ್ದು ಇನ್ನೂ ಏನೂ ಪ್ಲ್ಯಾನ್ ಆಗಿಲ್ಲ ಆ ಥರ ಇಸ್ರೋದಿಂದ. ನಾವಿನ್ನೂ ಹಾರಿಸೋದರಲ್ಲೇ ಇದ್ದೀವಿ. ವಾಪಸ್ ತೊಗೊಂಡು ಬರುವಂಥದ್ದು ಏನು, ಕ್ಲೀನ್ ಮಾಡುವಂಥದ್ದೇನು ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ. ಸೊ ಗೋಲ್ ಈಸ್ ಟು ಎನ್ಶೂರ್ ಸೇಫ್ ಆ್ಯಂಡ್ ಸಸ್ಟೈನಬಲ್ ಅರ್ತ್ ಆರ್ಬಿಟ್ ಆಕ್ಟಿವಿಟೀಸ್. ಅಂದರೆ ಅರ್ತ್ ಸುತ್ತಮುತ್ತ ಏನು ಆರ್ಬಿಟ್ಸ್ ಇದಾವೋ ಅದನ್ನು ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು, ದಟ್ ಈಸ್ ದ ಫೋಕಸ್. ಸ್ಪೇಸ್ ಮೈತ್ರಿ. ಮೈತ್ರಿ ಅಂದ್ರೆ ಏನು? ಮೈತ್ರಿ ಅಂದ್ರೆ ಏನು? ಫ್ರೆಂಡ್ಶಿಪ್ ಅಲ್ವಾ? ಸೊ ಇಂಡಿಯಾ, ಬಿಕಾಸ್ ಆಫ್ ಇಸ್ರೋ, ಇದು ನಾಟ್ ಓನ್ಲಿ ನಾವು ದ ಸೈಂಟಿಫಿಕ್ ಆರ್ಗನೈಸೇಷನ್, ಇಟ್ಸ್ ಆಲ್ಸೋ ಕೈಂಡ್ ಆಫ್ ಅ ಕಮರ್ಷಿಯಲ್ ಆರ್ಗನೈಸೇಷನ್. ವಿ ಗಿವ್ ಲಾಟ್ ಮೆನಿ ಸ್ಪೇಸ್ ಸರ್ವಿಸಸ್ ಟು ಅದರ್ ಕಂಟ್ರೀಸ್. ಬೇರೆ ಕಂಟ್ರೀಸ್ ಅವರೆಲ್ಲ ಬಂದು ನಮ್ಮ ಸ್ಯಾಟಲೈಟ್ ಅನ್ನ ನೀವು ಹಾರಿಸ್ಕೊಡಿ ಅಂತ ಹೇಳಿ ನಮಗೆ ರಿಕ್ವೆಸ್ಟ್ ಮಾಡಿ ಪೇ ಕೂಡ ಮಾಡ್ತಾರೆ. ಓಕೆ, ಸೊ we are giving lot many services in the space and also technologies we are giving. So right now Australia is striking a deal with India with respect to some activities, that too for debris management. Okay, India Australia deal. But ISRO ಮೊದಲು ISRO as an organization ಏನು ಮಾಡ್ತಾ ಇತ್ತು ಅಂತಂದ್ರೆ ಅದೇ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟಿ, ಸೈಂಟಿಫಿಕ್ ಆಕ್ಟಿವಿಟಿ ಮಾಡ್ತಾ ಇತ್ತು. ಈಗ ಹೊಸದಾಗಿ ಅದರಲ್ಲಿ ವಿಂಗ್ಸ್ ಬಂದಿದೆ, ಬಾಡೀಸ್ ಬಂದಿದೆ. ಒನ್ ಈಸ್ ದಿಸ್ NSIL, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದೇನಂತಂದ್ರೆ ಇಟ್ ಈಸ್ ಕೈಂಡ್ ಆಫ್ ಅ ಮಾರ್ಕೆಟಿಂಗ್ ವಿಂಗ್. ಮಾರ್ಕೆಟಿಂಗ್, ಈ ಥರ ಡೀಲ್ಸ್ ಇದಾವಲ್ಲ, ಈ ಥರ ಡೀಲ್ಸ್ ಅನ್ನೋದು ಮಾಡುತ್ತೆ. ಓಕೆ, ಈ ಕಂಟ್ರಿಗೆ ಏನು ಬೇಕು ಆಕ್ಟಿವಿಟಿ, ನೀವು ಸ್ಯಾಟಲೈಟನ್ನು ಕಳಿಸ್ತೀರಾ ಅಥವಾ ನಿಮಗೆ ಆ ಸರ್ವಿಸ್ ಕೊಡಬೇಕಾ, ಈ ಸರ್ವಿಸ್ ಕೊಡಬೇಕಾ, ವಿ ಡೂ ಇಟ್. ಸೊ ಇಟ್ಸ್ ಅ ಕಮರ್ಷಿಯಲ್ ವಿಂಗ್. ಯಾವುದು? ಈ ನ್ಯೂ ಸ್ಪೇಸ್. ಇದಕ್ಕಿಂತ ಮುಂಚೆ ಆಂಟ್ರಿಕ್ಸ್ ಅಂತ ಒಂದಿತ್ತು, ಅದು ಕೂಡ ಇದೆ ಈಗ, ಆಂಟ್ರಿಕ್ಸ್ ಅನ್ನೋದು. ಬಟ್ ಅದು ಸಣ್ಣ ಪುಟ್ಟ ಟೆಕ್ನಾಲಜಿ ರಿಲೇಟೆಡ್ ಏನಾದರೂ ಬೇರೆಯವ್ರಿಗೆ ಕೊಡೋದು ಮಾಡೋದು ಇತ್ತು ಅಂತಂದ್ರೆ ಸಣ್ಣ ಸಣ್ಣ ಕೆಲಸಗಳನ್ನ ಆಂಟ್ರಿಕ್ಸ್ ಮಾಡುತ್ತೆ. NSIL ದೊಡ್ಡ ಕೆಲಸನ ಮಾಡುತ್ತೆ. ಇದನ್ನ ಬಿಟ್ಟು there is something called as in space. ಈಗ ನಾನು ಹೇಳಿದೆ, we are allowing the private agencies also to participate in the space activities. ಬಟ್ ಅದನ್ನ ಸುಮ್ಮನೆ ಹಂಗೆ ಬನ್ನಿ ಅಂತ ಹೇಳಕ್ಕಾಗಲ್ಲ. we have to make rules and regulations. We have to regulate their activities. So for such authorization, space activity authorization center, that is in space. ಅದನ್ನ ಬಿಟ್ರೆ ಇನ್ನೊಂದು ISPA ಅಂತ ಇದೆ. This is the Association of
ದ ಸ್ಪೇಸ್ ಪ್ರೊವೈಡರ್ಸ್. ದಟ್ ಮೀನ್ಸ್ ಈ ಪ್ರೈವೇಟ್ ಏಜೆನ್ಸೀಸ್ ಎಲ್ಲ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದಾರಲ್ಲ ಅವ್ರದ್ದೊಂದು ಅಸೋಸಿಯೇಷನ್ ಅದು ಇಸ್ಪಾ ಅಂತ. ಸೊ ಇವೆಲ್ಲ ಹೊಸದಾಗಿ ಬಂದಿರುವಂಥದ್ದು, NSIL, ಇನ್ ಸ್ಪೇಸ್ ಮತ್ತು ಇಸ್ಪಾ ಅಂತ ಹೇಳಿ ಆರ್ ನ್ಯೂ. ಸೊ ನಿಮಗೆ ಅವಕಾಶ ಸಿಕ್ತು ಅಂತಂದರೆ ಅದ್ರ ಬಗ್ಗೆ ಒಂದೊಂದು ನಿಮಿಷ ಓದಿ ಅಷ್ಟೇ. ಅಥವಾ ವಾಟ್ ಈಸ್ ಇನ್ ಸ್ಪೇಸ್ 3 ಲೈನಲ್ಲಿ ಇರುತ್ತೆ, ವಾಟ್ ಈಸ್ NSIL 3 ಲೈನಲ್ಲಿ ಇರುತ್ತೆ. ಸೊ ಆಮೇಲೆ ಇಸ್ಪಾ ಅಂದರೆ ಏನು ಅದನ್ನ ಓದಿ, ರೈಟ್. ಸೊ NSIL ಅವರು ಆಸ್ಟ್ರೇಲಿಯಾದ ಒಂದು ಸ್ಪೇಸ್ ಕ್ರಾಫ್ಟ್ ಅಂದರೆ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾ ಇದ್ವಿ. ದಟ್ ನೇಮ್ ಈಸ್ ಆಪ್ಟಿಮಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಲುಕಿಂಗ್ ಆಟ್ ಡೆಬ್ರಿಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಇಟ್ ಈಸ್ ಇನ್ 2026. ನಾನು ಕ್ಲಿಯರ್ ಸ್ಪೇಸ್ ಮಿಷನ್ ಅಂತ ಹೇಳಿದ್ನಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಲಾಂಚ್ಡ್ ಬಿಫೋರ್ ದಿಸ್, ಬಿಕಾಸ್ ಅದನ್ನ ನಾವು 4-5 ವರ್ಷದಿಂದ ಕಂಟೆಂಪ್ಲೇಟ್ ಮಾಡ್ತಾ ಇದ್ದೀವಿ. ಸೊ ಯಾವ ವೆಹಿಕಲ್ ಇಂದ ನಾವು ಹಾರಿಸ್ತಾ ಇದ್ದೀವಿ? SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್. ಅದು ಕಾಸ್ಟ್ಲಿ ಅಲ್ಲ, ಇಟ್ ಇಸ್ ಅ ಚೀಪ್. NSIL ಬಗ್ಗೆ, ಓಕೆ, ಇಟ್ ಕೇಮ್ ಇನ್ March 2019 ಆಸ್ ಎ ಕಮರ್ಷಿಯಲ್ ಆರ್ಮ್. ಎಸ್, NSIL ಬೇಸ್ಡ್ ಇನ್ ನ್ಯೂ ಡೆಲ್ಲಿ, ಬೆಂಗಳೂರು. ಓಕೆ, ಇಲ್ಲಿ ಬೆಂಗಳೂರಲ್ಲಿ ಇರುವಂಥದ್ದು, ರೈಟ್. ಅದಕ್ಕೆ ಬ್ಯಾಂಗ್ಳೂರ್ ಅನ್ನೋದು ಏನಂತಂದರೆ, ಬಿಕಾಸ್ ಆಫ್ ಆಲ್ ದೀಸ್ ವರ್ಲ್ಡ್ ಕ್ಲಾಸ್ ಆರ್ಗನೈಜೇಷನ್ಸ್ ಕೇಮ್ ಇನ್ ಟು ಬ್ಯಾಂಗ್ಳೂರ್ ಇನ್ 1960s, 70s. ISRO, DRDO, HAL, NAL, BHEL, BEL, BML, ಮತ್ತೆ ಯಾವುದು ISC. ಆಮೇಲೆ ವಿ ಹ್ಯಾವ್ ಇಲ್ಲಿ ಏರ್ಫೋರ್ಸ್ ಸ್ಟೇಷನ್, ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಸ್, ನೇವಿ ಇಲ್ಲ ಯಾಕಂದರೆ ಸಮುದ್ರ ಇಲ್ಲ. ಓಕೆ, ಸೊ ಅದಕ್ಕಾಗಿ ಏನಂತಂದರೆ ಇಟ್ ಬಿಕೇಮ್ ಪ್ರಾಪರ್ ಹಬ್. ಬಟ್ ದಿಸ್ ಸಾಫ್ಟ್ವೇರ್ ಥಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಟುಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್, ಆಯಿತಾ. ಅದಕ್ಕಾಗಿ ಇಟ್ ಹ್ಯಾಸ್ ಆಲ್ ಗ್ರೋತ್ ಪ್ರಾಸ್ಪೆಕ್ಟ್ ಬೆಂಗಳೂರಲ್ಲಿ. ಬಟ್ ಈಗ ಹೆಂಗಾಗಿದೆ ಅಂತಂದರೆ, ಗ್ರೋತ್ ಆಗಿ ಇಲ್ಲಿಗೆ ಬಂದಿದೆ. ಇನ್ನೊಂದು ಸ್ವಲ್ಪ ಗ್ರೋತ್ ಆಯಿತು ಅಂತಂದರೆ ಕಷ್ಟ ಇದೆ, ಕರೆಕ್ಟ್. ಇಟ್ಸ್ ಆಲ್ ಪಾಲಿಸಿ ಮೇಕಿಂಗ್. ಗೌರ್ಮೆಂಟ್ ಅವ್ರು ಫೇಲ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಬೆಂಗಳೂರಿಗೆ ಬರಲಿ, ನಮ್ಮ ರಿಯಲ್ ಎಸ್ಟೇಟ್ ದೊಡ್ಡದಾಗಲಿ, ನಮ್ಮದೇ ಎಲ್ಲ ಜಾಗ ತಗೊಳ್ಳಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಸಚ್ ಇನಿಷಿಯೇಟಿವ್ಸ್ ಲೈಕ್ ಶಿಫ್ಟಿಂಗ್ ಸರ್ಟನ್ ಎಸ್ಟಾಬ್ಲಿಷ್ಮೆಂಟ್ಸ್ ಟು ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಚಳ್ಳಕೆರೆಗೆ ಮಾಡಿದ್ದಾರೆ, ಕರ್ನಾಟಕದವ್ರ ಕೈಯಲ್ಲಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಮುಂದೆ ಹೋಗಿ ಆನೆಕಲ್ ಹತ್ರ ಜಾಗ ಇದೆ ಅಂತೇಳಿ ಆನೆಕಲ್ಲು, ಈ ಕಡೆ ರಾಮನಗರ ಹತ್ರ ರಾಮನಗರ, ಇಲ್ಲೇ ಇದನ್ನೇ ಬೆಂಗಳೂರನ್ನೇ ದೊಡ್ಡ ಬೆಂಗಳೂರು. ನಾಳೆ ರಾಮನಗರ, ಚನ್ನಪಟ್ಟಣ, ಕೋಲಾರ, ತುಮಕೂರು ಇವೆಲ್ಲ ಹೆಂಗಂತಂದ್ರೆ ಬೃಹತ್ ಬೆಂಗಳೂರಲ್ಲೇ ಬಂದ್ಬಿಡುತ್ತವೆ. ಯಾವುದು ಹಾ ಯಾ, ಅದೇ ಹೆಂಗಂತಂದ್ರೆ ಸಿಂಪಲ್. ನಾವು ಜುಡಿಷಿಯರಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ದೀಸ್ ಆರ್ 3 ಪಿಲ್ಲರ್ಸ್ ಆಫ್ ಇದಂತ ಹೇಳ್ತೀವಿ, ಕರೆಕ್ಟಾ. ಆಮೇಲೆ ಮೀಡಿಯಾ ಅಂತ ಹೇಳ್ತೀವಿ. ಎಲ್ಲಕ್ಕಿಂತ ದೊಡ್ಡದು ಆರ್ಗನ್ ಅಂದರೆ ರಿಯಲ್ ಎಸ್ಟೇಟ್. ಎಲ್ಲದಕ್ಕೂ ಜಾಗ ಬೇಕಲ್ವ. ಈಗ ನಾನು ಮೊದಲೇ ಖರೀದಿ ಮಾಡಿ ಇಟ್ಕೊಂಡಿರ್ತೀನಿ, ಲಾ ಮಾಡೋನು ನಾನೇ, ಇಲ್ಲೇ ಬರಬೇಕಿತ್ತು. ಅದು ಜಾಗ ಯಾರ್ದು? ನಂದೇ. ಯಾರ ಕಡೆಯಿಂದ ಖರೀದಿ ಮಾಡಬೇಕು? ನನ್ನ ಕಡೆಯಿಂದಾನೇ ಖರೀದಿ ಮಾಡಬೇಕು. ಎಷ್ಟು ದುಡ್ಡಿಗೆ? ನಾನು ಹೇಳೋಷ್ಟು ದುಡ್ಡಿಗೆ. ದಟ್ ಈಸ್ ವಾಟ್ ಈಸ್ ಬ್ಯಾಂಗ್ಳೂರ್. ಅಂದರೆ ಎಲ್ಲ ಸಿಟಿಗಳಲ್ಲೂ ಇದೇ ಕತೆ. ಸೊ ಬೆಂಗಳೂರಿಗೂ ಅದೇ ಆಗ್ತಾ ಇದೆ. ಯಾಕೆ ಬೇರೆ ಕಡೆ ಜಾಗ ಇಲ್ವಾ? ಬೇರೆ ಕಡೆ ನೀರಿಲ್ವಾ? ಇದೆ, ಎಲ್ಲ ಇದೆ. ಇಲ್ಲೇ ಯಾಕೆ ಇದು ಮಾಡಬೇಕು? ಬಿಕಾಸ್ ರಿಯಲ್ ಎಸ್ಟೇಟಲ್ಲಿ 1ರಿಂದ 10 ರೂಪಾಯಿ, 10ರಿಂದ 100, 100ರಿಂದ 1000 ಈಸಿಯಾಗಿ ಆಗುತ್ತೆ. ಈಗ ಮೈಸೂರು, ಧಾರವಾಡ, ಬೆಳಗಾವಿ, ಗುಲ್ಬರ್ಗ ಇಲ್ಲೆಲ್ಲ ಹೋದರೆ 1ರಿಂದ 2 ರೂಪಾಯಿ, 2ರಿಂದ 3 ರೂಪಾಯಿ, 3ರಿಂದ 4 ರೂಪಾಯಿ ಅಷ್ಟೆಲ್ಲ ವೆಯ್ಟ್ ಮಾಡೋ ಅಷ್ಟಿಲ್ಲ. ಸಡನ್ನಾಗಿ 1ರಿಂದ 10, 10ರಿಂದ 100 ಬಾಯಿಗೆ ಹೇಳಿದಷ್ಟಲ್ವಾ. ಏನಾದರೂ ಸೈನ್ಸ್ ಇದೆಯಾ ರಿಯಲ್ ಎಸ್ಟೇಟಲ್ಲಿ? ಈ ಜಾಗಕ್ಕೆ ಇಷ್ಟು ನೀರಾವರಿ ಇರೋದ್ರಿಂದ, ಇಷ್ಟು ಫಲವತ್ತಾಗಿರೋದ್ರಿಂದ ವಿ ಹ್ಯಾವ್ ಟು ಚಾರ್ಜ್ ಓನ್ಲಿ ದಿಸ್ ಮಚ್ ಅಂತ ಯಾವುದಾದ್ರೂ ಬಾಡಿ ಇದೆಯಾ? ಬರೋದು ಇಲ್ಲ ಅಂತ ಬಾಡಿ. ಸೊ ಏನೇನು ಆಗ್ತಾ ಇದೆ ಇವತ್ತು, ಏನೇನು ತೊಂದರೆಗಳಿದಾವೆ, ಇದಕ್ಕೆಲ್ಲ ರಿಯಲ್ ಎಸ್ಟೇಟೇ ಕಾರಣ. ಭೂಮಿಗಳು ಪಾಳು ಬೀಳ್ತಾ ಇದ್ದಾವೆ ಬೇರೆ ಇದರಲ್ಲಿ. ಇಲ್ಲಿ ಒಂದೊಂದು ಇಂಚ್ಗೂ ಜಾಗ ಇದೆ, ಒಂದೊಂದು ಬಾತ್ರೂಮ್ಗೂ ಕೂಡ ಏನೋ ಬೆಲೆ ಇದೆ ಇಲ್ಲಿ, ಆಯ್ತಾ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಬಟ್ ಅಲ್ಲೆಲ್ಲ ಹೋಗೋದು ಬೇಡ, ತುಂಬ ದೂರ ಹೋಗ್ತೀವಿ. ಸೊ ದ ಥಿಂಗ್ ಈಸ್
ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್, ಅದಕ್ಕೆ ಹೇಳಿದ್ದು ಸ್ಪೇಸ್ ಆಕ್ಟಿವಿಟೀಸ್ ರಿಲೇಟೆಡ್ ಬಹಳಷ್ಟು ನಮ್ಮ ಬ್ಯಾಂಗ್ಳೂರಲ್ಲೇ ಆಗುತ್ತೆ. ಲಾಂಚ್ ಆಗಲ್ಲ ಮಾತ್ರ, ಲಾಂಚ್ 2 ಸ್ಪೇಸಿಂದ ಆಗುತ್ತೆ. ಒಂದು ಶ್ರೀಹರಿಕೋಟ, ಹೌದಾ, ಅದು ಸ್ಪೇಸ್ ಸೆಂಟರ್ ಹೆಸರೇನು, ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಇನ್ನೊಂದು ತುಂಬಾ, ಇತ್ತೀಚೆಗೆ ಜಾಸ್ತಿ ಆಗಲ್ಲ ತುಂಬಾದಿಂದ, ತುಂಬಾದಲ್ಲಿ ಅದರ ಹೆಸರೇನು VSSC ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಆಮೇಲೆ ಈ ಟೆಸ್ಟಿಂಗ್, ಮಿಸೈಲ್ ಟೆಸ್ಟಿಂಗ್ಗಳೆಲ್ಲ ಜಾಸ್ತಿ ಎಲ್ಲಿಂದ ಆಗುತ್ತೆ, ವೀಲರ್ಸ್ ಐಲ್ಯಾಂಡ್ ಒಡಿಶಾ, ಅದರ ಹೆಸರೇನು ಕಲಾಂ. ಅವ್ರು ವೀಲರ್ ಅಂದ್ರು, ನೀವು ಕಲಾಂ ಅಂದ್ರಿ, ಅದೇ ವೀಲರ್ ಐಲ್ಯಾಂಡೇ ಕಲಾಂ ತಾನೆ. ಅದರ ಹೆಸರೇನು ಚಾಂದಿಪುರ್ ಕೋಸ್ಟ್. ಚಾಂದಿಪುರ್ ಕೋಸ್ಟಿಂದ ಮುಂದೆ ಹೋದರೆ ಒಂದು ಐಲ್ಯಾಂಡ್ ಸಿಗುತ್ತೆ, ಅಲ್ಲಿಂದ ನಾವೇನು ಮಾಡ್ತೀವಿ, ಲಾಂಚ್ ಮಾಡ್ತೀವಿ. ಓಕೆ, ದೀಸ್ 3 ಪ್ಲೇಸಸ್ ಆರ್ ವೆರಿ ಇಂಪಾರ್ಟೆಂಟ್. ಶ್ರೀಹರಿಕೋಟ, ತಿರುವನಂತಪುರಂ, ದೆನ್ ಚಾಂದಿಪುರ್. ತಿರುವನಂತಪುರಂ ಮರೆತರೂ ಪರವಾಗಿಲ್ಲ, ಶ್ರೀಹರಿಕೋಟ ಮತ್ತು ಚಾಂದಿಪುರ್ ಮರೆಯೋಂಗಿಲ್ಲ. ಓಕೆ, ಇನ್ ಸ್ಪೇಸ್ ಹೇಳಿದ್ನಲ್ಲ, ನಾವು ಯಾವಾಗ ಪ್ರೈವೇಟ್ ಪ್ಲೇಯರ್ಸ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಸ್ಪೇಸ್ ಆಕ್ಟಿವಿಟೀಸ್ಗೆ, ಅವ್ರ ಮೇಲೆ ರೆಗ್ಯುಲೇಷನ್ ಅದು ಹಾಕಬೇಕು. ಫಾರ್ ಎಕ್ಸಾಂಪಲ್ ಟ್ರೈ ಕೇಳಿದಿರ, ಟ್ರೈ TRAI ಏನಂಗಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಅದೇನಕ್ಕೆ ಮಾಡಿದ್ದೀವಿ, ಈಗ ಪ್ರೈವೇಟ್ ಪ್ಲೇಯರ್ಸ್ ಇದಾರಲ್ಲ, ಸರ್ವಿಸ್ ಪ್ರೊವೈಡರ್ಸ್, ಏರ್ಟೆಲ್ಲು, ಜಿಯೋ, VI, ಇವ್ರನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ. ಯಾಕಂದರೆ ಸೆನ್ಸಿಟಿವ್ ಅಲ್ವಾ, ಟೆಲಿಕಮ್ಯುನಿಕೇಶನ್ ಇಸ್ ಸೆನ್ಸಿಟಿವ್. ಎಲ್ಲ ಏರಿಯಾದಲ್ಲೂ ರೆಗ್ಯುಲೇಟರಿ ಏಜೆನ್ಸಿ ಇರುತ್ತೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಇದೆಯಾ, IRDAI, ಕರೆಕ್ಟ್. ಸೊ ಹಂಗೆ ರಿಯಲ್ ಎಸ್ಟೇಟ್ RERA, ಎಲ್ಲದರಲ್ಲೂ ಎಲ್ಲೆಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಅಲ್ಲಿ ರೆಗ್ಯುಲೇಟರಿ ಅಥಾರಿಟಿ ಅನ್ನೋದು ಬರುತ್ತೆ. ಓಕೆ, ಅದೇ ರೀತಿಯಾಗಿ ನಾವು ಸ್ಪೇಸ್ ಆಕ್ಟಿವಿಟೀಸ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ನ ಕರೀತಾ ಇರೋದ್ರಿಂದ ವಿ ಹ್ಯಾವ್ ಫಾರ್ಮ್ಡ್ ದಿಸ್ ಇನ್ ಸ್ಪೇಸ್. ದಿಸ್ ಇಸ್ ಬೇಸಿಕಲಿ ಫಾರ್ ಆಥರೈಸಿಂಗ್ ಸ್ಪೇಸ್ ಆಕ್ಟಿವಿಟೀಸ್ ಅಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ನ ಆಥರೈಸ್ ಮಾಡುವಂಥದ್ದು. ಓಕೆ, ಸೊ when it comes to the startups and MSMEs, we are doing lot many things in space exploration. ಆಯ್ತಾ, ಈ ಸ್ಯಾಟಲೈಟ್ದು ಬಿಡಿ ಭಾಗಗಳು, ಲಾಂಚ್ ವೆಹಿಕಲ್ದು ಬಿಡಿ ಭಾಗಗಳು, ಅವುಗಳನ್ನ ನಾವು ಬೇರೆ ಪ್ರೈವೇಟ್ ಏಜೆನ್ಸಿಗೆ ಮಾಡಕೊಟ್ಟು ಅವ್ರ ಕಡೆಯಿಂದ ಪ್ರೊಕ್ಯೂರ್ ಮಾಡ್ತಾ ಇರುವಂಥದ್ದು. ಸೊ ಅದೇ ಥರ ವಿ ಆರ್ ಇನ್ವೈಟಿಂಗ್ ಲಾಟ್ ಮೆನಿ ಪ್ರೈವೇಟ್ ಪ್ಲೇಯರ್ಸ್. ಸೊ ರೈಟ್ ನೌ ವಿ ಆರ್ ಕ್ರಿಯೇಟಿಂಗ್ ದಟ್ ಸ್ಟಾರ್ಟ್ಅಪ್ ಹಬ್ ಇವನ್ ಇನ್ ದ ಸ್ಪೇಸ್ ಆಕ್ಟಿವಿಟೀಸ್. MSME ಅಂದ್ರೆ ಗೊತ್ತಲ್ಲ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಓಕೆ, ಸೊ ವಾಟ್ ವಿ ಆರ್ ಲುಕಿಂಗ್ ಅಟ್ ಮೇನ್ಲಿ ಬ್ಲೂ ಎಕನಾಮಿ. ರೈಟ್ ನೌ ಬ್ಲೂ ಎಕನಾಮಿ ಅಂದ್ರೆ ಏನು, ಎಕನಾಮಿ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಓಷನ್ಸ್. ಅದೆಲ್ಲ ಓಷನ್ ರಿಸೋರ್ಸಸ್, ಮರೈನ್ ರಿಸೋರ್ಸಸ್ ಅಂತಂದ್ರೆ ಒಂದು ಬಯೋಡೈವರ್ಸಿಟಿ ಆಗಿರ್ಬೋದು, ಅಥವಾ ಇವನ್ ಮೆಟಾಲಿಕ್ ನಾಡ್ಯೂಲ್ಸ್ ಆಗಿರ್ಬೋದು ಕೆಳಗಡೆ ಇರುವಂಥವು. Okay, even with respect to all that is important from the view of the oceans, trade ಆಗಿರ್ಬೋದು, ಏನೇ ಆಗಿರ್ಬೋದು, ಫಿಶರೀಸ್, ಅದೇ ಬಯೋಡೈವರ್ಸಿಟಿ, ಫಿಶರೀಸ್, ಇವನ್ ಏನಂತಂದರೆ ಫ್ಲೀಟ್ ಮೂಮೆಂಟ್, ಇವನ್ ಡಿಫೆನ್ಸ್, ಎಲ್ಲದರಿಂದನೂ ಹಿಡಿದ್ರೆ ನಮಗೆ ದ ಎಕನಾಮಿ ಅಸೋಸಿಯೇಟೆಡ್ ವಿತ್ ದ ಓಷನ್ಸ್ ಈಸ್ ಬ್ಲೂ ಎಕನಾಮಿ. ಕರೆಕ್ಟ್. ಸೊ ಅಲ್ಲಿ ನಾವು ಬಹಳಷ್ಟು ಪ್ರೈವೇಟ್ ಪ್ಲೇಯರ್ಸನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ಪೇಸ್ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದೀವಿ. Okay, especially in the marine sector. So this is what is there in the news. That is why we are learning. ಆಮೇಲೆ ಗ್ರ್ಯಾಂಟ್ 1 ಕೋಟಿ ನನಗೆ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಇಂಪಾರ್ಟೆಂಟ್ ಆದರೆ ಅದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ ಕ್ವೆಶನಲ್ಲಿ ಏನು ಮಾಡಿದ್ದಾರೆ, 2 ಕೋಟಿ ಅಂತ ಕೇಳಿದ್ದಾರೆ. ನಾನು ಕೊಡೋದಾದ್ರೆ ಇಂಥ ಕ್ವೆಶನ್ ಕೊಡೋದೇ ಇಲ್ಲ, ಆಯಿತಾ. 1-2 10ಕ್ಕೆ 1 ಅಥವಾ 2 ಕ್ವೆಶನ್ ಕೊಡ್ಬೋದು. ಎಲ್ಲ ಕ್ವೆಶನಲ್ಲೂ ಬರೀ ನಂಬರ್ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಈ ಸತಿ ಅಂತೂ ಪೇಪರ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಮಾಡ್ತಾರೆ, ಆಯಿತಾ. ಸೊ ಐ ಎಕ್ಸ್ಪೆಕ್ಟ್ ವೆರಿ ಡೀಸೆಂಟ್, ವೆರಿ ಸೆನ್ಸಿಬಲ್ ಆ್ಯಂಡ್ ಕೈಂಡ್ ಆಫ್ ಅ ಮಾಡ್ರೇಟ್ ಲೆವೆಲ್ ಆಫ್ ಪೇಪರ್. ಟಫ್ನೆಸ್ಸು ಜಾಸ್ತಿ ಆಗಲ್ಲ, ಮಾಡ್ರೇಟ್ ಲೆವೆಲ್ ಇರುತ್ತೆ. ಬಟ್ ದ ಎಂಟೈರ್ ಕ್ವೆಶನ್ ಪೇಪರ್ ವಿಲ್ ಬಿ ಸೆನ್ಸಿಬಲ್. ಬಟ್ ಆ್ಯಕ್ಚುಲಿ ಇಫ್ ಯು ಲುಕ್ ಎಟ್ ಲಾಸ್ಟ್ 3-4 examinations in KPSC, we have seen one of the best papers. Even compared to UPSC, they were good. ಈ ಸತಿ ಏನಾಯ್ತೋ ಗೊತ್ತಿಲ್ಲ, ಅಥವಾ ಬೇಕು ಅಂತ ಮಾಡಿದ್ರು ಅದು ಗೊತ್ತಿಲ್ಲ. ಹೆಂಗಾದ್ರೂ ಮಾಡಿ
ನಿಮ್ಮನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ ಗೌರ್ಮೆಂಟ್ ಹತ್ರ. ಹಳೆ ಅಪಾಯಿಂಟ್ಮೆಂಟ್ ಆರ್ಡರ್ಗಳೇ ಬರ್ತಾ ಇಲ್ಲ. ನಿಮ್ಮನ್ನ ತಗೊಳ್ಳೋದಕ್ಕೆ ಇನ್ನೂ ದುಡ್ಡಿಲ್ಲ, ಎಲ್ಲ ಭಾಗ್ಯಗಳಲ್ಲೇ ಹೋಗ್ಬಿಟ್ಟಿದ್ದಾವೆ. ಆಯಿತಾ, ಇನ್ನು ಎಲ್ಲಿಂದ ಭಾಗ್ಯ ಬರುತ್ತೋ ಗೊತ್ತಿಲ್ಲ. ಸೊ ನನಗೇನನ್ಸುತ್ತೆ, ಯಾರನ್ನೋ ಒಬ್ಬರನ್ನ ಏನೋ ಗೋಟ್ ಮಾಡಿ ಹರಕೆ ಕುರಿ ಮಾಡಿ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಆಯ್ತಲ್ಲ. 3 ತಿಂಗಳು, ಅರೇ ನಿಮ್ಮ ಬೊಕ್ಸನ 3 ತಿಂಗಳು ನೀವು ಉಳಿಸ್ತಾ ಇದ್ದೀರಂತಂದ್ರೆ ಇಟ್ ಇಸ್ ಗುಡ್ ಅಲ್ಲ. ಇನ್ನೇನೇನೋ ಕಾದಿದೆ ಗೊತ್ತಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಆಯಿತಾ, ಅಷ್ಟೇ ಬೇಡ್ಕೊಳ್ಳೋದು. ಚಾಂಜ್, ನಾನು ಹೇಳಿದ್ನಲ್ಲ, ನಾವು ಯಾವಾಗ ಫಸ್ಟ್ ಟೈಮ್ ಮೂನ್ ಮೇಲೆ ಲ್ಯಾಂಡ್ ಆದ್ವಿ ಅವಾಗ ಹೇಳ್ಕೊಂಡ್ವಿ ವಿ ಆರ್ ಲೈಕ್ ದ ಫಸ್ಟ್, ಅಂದರೆ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ಚಂದ್ರಯಾನ 2 ಟೈಮಲ್ಲಿ ವಿ ಟೋಲ್ಡ್ ವಿ ಆರ್ ವಾಟ್ ದ ಫಸ್ಟ್ ಒನ್ ಟು ಲ್ಯಾಂಡ್ ಆನ್ ದ ಡಾರ್ಕರ್ ಸೈಡ್ ಆಫ್ ದಿ ಮೂನ್ ಅಂತ ಹೇಳಿ. ಬಟ್ ಅಷ್ಟೊತ್ತಿಗೆ ಚೈನಾದವರು 4 ಮಿಷನ್ ಕಳಿಸಿದ್ರು, ಚಾಂಜ್ 4 ಅಂತ ಹೇಳಿ. ಅವಾಗ ನಮ್ದೇನು ಚಂದ್ರಯಾನ 2 ಟೈಮಲ್ಲಿ ಅವರು ಚಾಂಜ್ 4 ಅನ್ನ ಕಳಿಸಿದ್ರು. ಈಗ ಎಲ್ಲಿ ಹೋಗಿದ್ದಾರೆ ಅವರು? ಚಾಂಜ್ 6. ಸೊ ಚಾಂಜ್ 1, ಚಾಂಜ್ 2, ಚಾಂಜ್ 3, ಚಾಂಜ್ 4, ಚಾಂಜ್ 5, ಚಾಂಜ್ 6. ಅವ್ರದ್ದು ನಾಟ್ ಓನ್ಲಿ ಲ್ಯಾಂಡಿಂಗ್ ಆ್ಯಂಡ್ ರೋವಿಂಗ್. ಈ ಮಿಷನ್ ಅಲ್ಲಿ ಏನಾಗ್ತಿದೆ ಗೊತ್ತಾ? ದೇ ಆರ್ ಟೇಕಿಂಗ್ ದ ಸ್ಯಾಂಪಲ್ಸ್ ಆ್ಯಂಡ್ ಸೆಂಡಿಂಗ್ ಇಟ್ ಬ್ಯಾಕ್. ದೇ ಆರ್ ಟೇಕಿಂಗ್ ದ ಸ್ಯಾಂಪಲ್ಸ್ ಆ್ಯಂಡ್ ಸೆಂಡಿಂಗ್ ಇಟ್ ಬ್ಯಾಕ್. ಸೊ ಇದರಲ್ಲಿ ಚಾಂಜ್ 6 ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದೇ ಆರ್ ಟೇಕಿಂಗ್ ದ ಸ್ಯಾಂಪಲ್ಸ್ ಫ್ರಮ್ ದ ಫಾರ್ದರ್ ಸೈಡ್ ಆಫ್ ದಿ ಮೂನ್. ಅದಕ್ಕಿಂತ ಮುಂಚಿನ ಮಿಷನ್ಗಳಲ್ಲಿ ದೇ ಆರ್ ಟೇಕನ್ ದ ಸ್ಯಾಂಪಲ್ಸ್ ಫ್ರಮ್ ಮೂನ್ ಬ್ರೈಟರ್ ಸೈಡ್. ಈಗ ದೇ ಆರ್ ಟೇಕಿಂಗ್ ಫ್ರಮ್ ಫಾರ್ದರ್ ಸೈಡ್. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಚಾಂಜ್ ಈಸ್ ಒನ್ ಆಫ್ ದ ಮೂನ್ ಮಿಷನ್ಸ್ ಆಫ್ ಚೈನಾ. And where they have reached, they have not only orbited, not only landed, not only rovered, they have taken the samples from moon also. ಟೆಸ್ಟ್ ಮಾಡಬೇಕಲ್ಲ ಇದರಲ್ಲಿ ಏನೇನಿದೆ ಅಂತ ಹೇಳಿ. ಬೆಳ್ಳಿ, ಬಂಗಾರ, ಅದು ಇದು ಇದೆಯಾ ನೋಡೋಣ, ಪ್ರತಿ ಸರ್ತಿ ಹೋದಾಗ ಇಷ್ಟಿಷ್ಟು ತೊಗೊಂಬರೋಣ ಅಂತ ಹೇಳಿ. ಸೊ ಇಟ್ ಈಸ್ ಆಲ್ ಟು ಚೆಕ್ ವೆದರ್ ದ ಲೈಫ್ ಕ್ಯಾನ್ ಸಸ್ಟೈನ್ ಆನ್ ಮೂನ್ ಆರ್ ನಾಟ್. ದಟ್ ಈಸ್ ವಾಟ್ ಈಸ್ ದ ಅಲ್ಟಿಮೇಟ್ ಏಮ್. ಓಕೆ, ಸೊ ಚಾಂಜ್ 6 ಮಿಷನ್, ಸೊ ಇಟ್ ಹ್ಯಾಸ್ ಆಲ್ರೆಡಿ ಅಂದರೆ ಇಟ್ ಹ್ಯಾಸ್ ಬೀನ್ ಡನ್, ಸಾರಿ, ಆ್ಯಂಡ್ ಅವರ ಸ್ಪೇಸ್ ಲಾಂಚ್ ಸೆಂಟರ್ ಈಸ್ ವೆಂಚಾಂಗ್ ಅಂತ ಹೇಳಿ. ಆ್ಯಂಡ್ ಇಟ್ ಇಸ್ ಅ 53 ಡೇ ಮಿಷನ್ಸ್, ಮಲ್ಟಿಪಲ್ ಆಪರೇಷನ್ಸ್, ಬೇರೆ ಬೇರೆ ಕಡೆಗೆ ಹೋಗಿ ಸ್ಯಾಂಪಲ್ನ ಕಲೆಕ್ಟ್ ಮಾಡುವಂಥದ್ದು. ಇದೆಲ್ಲನೂ ಪ್ರತಿ ಲೈನು ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಟ್ಕೊಳ್ಬೇಕಾಗಿರೋದು ಚೈನಾದ್ ಒನ್ ಆಫ್ ದಿ ಮೂನ್ ಮಿಷನ್ಸ್ ಈ ಚಾಂಜ್. ಆ್ಯಂಡ್ ದೇ ಹ್ಯಾವ್ ಲಾಂಚ್ಡ್ 6 missions under Chanj, and now they have reached to a position where they can bring the samples from the moon. Usually ನಾವು ಈ ಸ್ಪೇಸ್ ಇಂದ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಇಂಡಿಯಾ ರಿಲೇಟೆಡ್ ಅನ್ನೇ ಜಾಸ್ತಿ ಕೇಳಿ ಇವೆಲ್ಲ. ಬಟ್ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕರೆಂಟ್ ಅಫೇರ್ಸ್, ದಟ್ ಈಸ್ ವೈ ವಿ ಆರ್ ಟ್ರೈಂಗ್ ಟು ರಿಮೆಂಬರ್ ದಮ್ ಅಷ್ಟೇ. ಓಕೆನಾ? ಇಲ್ಲಾಂದ್ರೆ ನಾಸಾದೇ 10-12 ಮಿಷನ್ ಇರುತ್ತೆ ಪ್ರತಿ ವರ್ಷ. ಆಮೇಲೆ ದ ಸೌತ್ ಪೋಲ್ ಅಲ್ಲಿ ಅವ್ರು ಎಲ್ಲಿ ಹೋಗಿ ಲ್ಯಾಂಡ್ ಆಗಿದಾರಲ್ಲ, ಇಟ್ಸ್ ನೇಮ್ ಈಸ್ ಅಟ್ಕೆನ್ ಬೇಸಿನ್. ಅಟ್ಕೆನ್ ಬೇಸಿನ್, ನಮ್ದು ಹೆಂಗೆ ಶಿವಶಕ್ತಿ ಪಾಯಿಂಟ್ ಇದೆ ಅದೇ ತರ ಅವ್ರದ್ದು ಅಟ್ಕೆನ್ ಬೇಸಿನ್ ಅಂತ ಹೇಳಿ ಇಟ್ ಹ್ಯಾಸ್ ಬೀನ್ ನೇಮ್ಡ್. ಸೊ ಅಲ್ಲಿಂದ ಸ್ಯಾಂಪಲ್ಸ್ ತಗೊಂಡು ಬರ್ತಾ ಇದೀವಿ, ಅದನ್ನ ಮತ್ತೆ ವಾಪಸ್ ತಂದು ಇಲ್ಲಿ ಟೆಸ್ಟ್ ಮಾಡ್ತಾ ಇದೀವಿ. ಬೇಸಿನ್ ನೇಮ್ ಇಸ್ ಅಟ್ಕೆನ್ ಬೇಸಿನ್. ಸೋ ಫಾರ್ 6 ಮಿಷನ್ಸ್ ಅಂಡರ್ ಚಾಂಜ್. ಈಗ ಸ್ಪೇಸ್ದೆಲ್ಲ ಟು ಅನ್ ಎಕ್ಸ್ಟೆಂಟ್ ಇಟ್ ಇಸ್ ಡನ್. ಬಟ್ ಇಷ್ಟಕ್ಕೆ ಮುಗಿಯುತ್ತಾ? ಸ್ಪೇಸು ಇಲ್ಲ. ಸ್ಟ್ಯಾಟಿಕಲ್ ಓದಕ್ಕಿದೆ, ಲಾಂಚ್ ವೆಹಿಕಲ್ಸ್ ಮಿಷನ್ಸ್ ಎಲ್ಲ ಆಯ್ತಾ. ಬಟ್ ಓದಿದ್ರೆ ಒಳ್ಳೇದು, 1-2 ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ ಆಯ್ತಾ ಇದರಿಂದ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಬೌಟ್ ದ ನ್ಯೂಕ್ಲಿಯರ್ ಟೆಕ್ನಾಲಜಿ. ನ್ಯೂಕ್ಲಿಯರ್ ಟೆಕ್ನಾಲಜಿಯಲ್ಲಿ, ಆಸ್ ಐ ಟೋಲ್ಡ್ ಬಿಫೋರ್, ದೇರ್ ಆರ್ 2 different utilities. One is for war purpose, that is for defense. Second one is for peaceful purpose, that is for energy generation. Okay, so first we'll look into the energy generational aspects. So ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನೋದು ನಾನೇ ಒಂದು 10 ವರ್ಷದಿಂದ ಓದ್ತಾ ಇದ್ದೀನಿ. ಈ ವರ್ಷ ಆಗುತ್ತೆ, ಮುಂದಿನ ವರ್ಷ ಆಗುತ್ತೆ. ನಾನು ಪ್ರತಿ ವರ್ಷ ನನ್ನ
ಸ್ಲೈಡ್ ಮಾಡಬೇಕಾದ್ರೆ ಓಕೆ ಇಟ್ ವಿಲ್ ಬಿ ಆಪರೇಷನಲ್ ಇನ್ 2020, 21, 22, 23, 24, 25 ಅಂತ ಚೇಂಜ್ ಮಾಡಿ ಬೋರ್ ಆಗಿದೆ. ಈಗ ಚೇಂಜೇ ಮಾಡ್ತಾ ಇಲ್ಲ ನಾನು. ಸ್ಲೈಡಲ್ಲಿ ನೋಡಿ ಹೇಳ್ತಾರೆ ಸರ್ 2022 ಬರ್ದಿದ್ದೀರಾ ಅಂತ. ಸುಮ್ಮನೆರಪ್ಪ, ಯಾವ ಡೇಟ್ ಬರೋದ್ರೂ ಒಂದು ಚೇಂಜ್ ಮಾಡಬೇಕು. ಇಟ್ ಈಸ್ ನಾಟ್ ಎಟ್ ಆಪರೇಷನಲ್ ಅಂತ ಹೇಳಿ. ಓಕೆ, ದಿಸ್ ಬಿಲಾಂಗ್ ಟು ದ ಸೆಕೆಂಡ್ ಸ್ಟೇಜ್ ಆಫ್ ಅವರ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ and it is the brainchild of Homi Jahangir Baba again. Okay, so ಇಲ್ಲಿ ಏನಾಗ್ತಾ ಇದೆ, India has visualized or ideated 3 stages of nuclear power generation. 3 ಸ್ಟೇಜ್ ಅಲ್ಲಿ. ನಿಮಗೆ ಅದನ್ನ ಬ್ರೀಫ್ ಮಾಡಲಾರ್ದೆ ಇದನ್ನ ಹೇಳ್ತಾ ಹೋದ್ರೆ ಅರ್ಥ ಆಗಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಬ್ರೀಫ್ ಯು ಅಬೌಟ್ ದಟ್ 3 ಸ್ಟೇಜ್. ದಯವಿಟ್ಟು ಕೇಳಿ, ಬಹಳ ಕನ್ಫ್ಯೂಷನ್ ಇರುತ್ತೆ. ಇದ್ರ ಮೇಲೆ ನಾನು ಅರ್ಧ ಗಂಟೆ ಹಾಕಕ್ಕೂ ಆಗಲ್ಲ. ಐ ಹ್ಯಾವ್ ಟು ವೈಂಡ್ ಇಟ್ ಅಪ್ ವೆರಿ ಕ್ವಿಕ್ಲಿ. ಯೂಶಲಿ ನಮ್ಮ ಎಲ್ಲ ರಿಯಾಕ್ಟರ್ಸ್ ಏನಿದೆ ಅದು ಈಗ ಫಸ್ಟ್ ಸ್ಟೇಜಲ್ಲೇ ಇದೆ. ವಿ ಆರ್ ಇನ್ ಫಸ್ಟ್ ಸ್ಟೇಜ್. ಈ FBR ಅಂತ ಏನು ಹೇಳಿದ್ನಲ್ಲ, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಇದು ಸೆಕೆಂಡ್ ಸ್ಟೇಜ್ದು ರಿಯಾಕ್ಟರ್. ಇದು ಇನ್ನೂ ಏನು ಇದ್ರ ಬಗ್ಗೆ ನಮ್ಮ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಇದ್ರ ಮೇಲೇನೆ ಒಂದು 10-15 ವರ್ಷ ಆಯ್ತು ನಾವು ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಇದ್ರ ಮೇಲೆ ಒಂದು 30-40 ವರ್ಷದಿಂದ ನಾವು ಮಾಡ್ತಾ ಇದೀವಿ. ನೋ ಇಶ್ಯೂಸ್ ಅಬೌಟ್ ಇಟ್. ಇನಿಷಿಯಲಿ ಏನು ಮಾಡಿದ್ವಿ, ನಾವು ಹೊರಗಡೆಯಿಂದ ಪವರ್ ರಿಯಾಕ್ಟರ್ಸ್ನ ತೊಗೊಂಡು ಬಂದ್ವಿ. ಆಯ್ತಾ, ರಷ್ಯಾದಿಂದನೂ ಅಲ್ಲಿಂದ ಇಲ್ಲಿಂದ ತೊಗೊಂಡು ಬಂದ್ವಿ. ಇನಿಷಿಯಲಿ ನಾವು ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ಸ್ ಅಂತ ಇದು ಮಾಡಿದ್ವಿ. ಅದಾದ್ಮೇಲೆ ಏನಂತಂದ್ರೆ ಹೆವಿ ವಾಟರ್ ರಿಯಾಕ್ಟರ್ಸ್ ಅಂತ ತೊಗೊಂಡು ಬಂದ್ವಿ, ಅಥವಾ ಅದನ್ನು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ಆಗಿ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ವಾಟರ್ ಅನ್ನೋದು ಬರೋದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಮಾಡರೇಟರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಕೂಲೆಂಟ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೆವಿ ವಾಟರನ್ನ ಯೂಸ್ ಮಾಡ್ತೀವಿ. ಮಾಡರೇಟರ್ ಅಂದರೆ ಏನು ಗೊತ್ತಾ, ಯೂಶಲಿ ಈ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನಲ್ಲಿ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್, ಒಂದು ಸ್ಟೇಜ್ ಅನ್ನೋಕ್ಕಿಂತ ಒಂದು ರಿಯಾಕ್ಷನಿಂದ ಇನ್ನೊಂದು ರಿಯಾಕ್ಷನ್ಗೆ ಹೋಗ್ಬೇಕಾದ್ರೆ ನ್ಯೂಟ್ರಾನ್ಸು ವೆರಿ ಹೈ ಸ್ಪೀಡಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬ್ಲಾಸ್ಟ್. ಅದಕ್ಕೆ ಏನು ಮಾಡ್ತೀವಿ ನಾವು, ವಿ ಯೂಸ್ ದ ಮಾಡರೇಟರ್ಸ್. ಮಾಡರೇಟರ್ಸ್ ಬೇರೆ ಕೆಮಿಕಲ್ನು ಯೂಸ್ ಮಾಡ್ಬೋದು, ಬಟ್ ವಾಟರ್ ಈಸ್ ಚೀಪರ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಾಟರ್ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಬಾಯ್ಲಿಂಗ್ ವಾಟರ್ ಅಂತ ಇದೆ. ಹೆವಿ ವಾಟರ್ನ ಜನರಲಿ ಈಗ ಯೂಸ್ ಮಾಡ್ತಾ ಇರೋದು. ಪ್ರೆಷರೈಸ್ಡ್ ಹೆವಿ ವಾಟರ್ ಅಂತಂದರೆ ಎಸ್, ಅದಕ್ಕೆ ಸ್ವಲ್ಪ ನಾವು ಜಾಸ್ತಿ ಪ್ರೆಷರಿಂದ ಕಳಿಸಿದ್ರೆ ಚೆನ್ನಾಗಿ ಮಾಡರೇಟ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳಿ. ದಿಸ್ ಇಸ್ ದ ಐಡಿಯಾ. ಫ್ಯೂಯಲ್ ಯಾವುದು ನಾವು ಯೂಸ್ ಮಾಡ್ತಾ ಇರೋದು ಈಗ ಯುರೇನಿಯಂ 235. ಯುರೇನಿಯಂ 235 ಆಯ್ತಾ. ಬಟ್ ಯುರೇನಿಯಂ 235 ನಮಗೆ ಜನರಲ್ ಆಗಿ ಭೂಮಿಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಯಾಕಂದ್ರೆ ಅದು ತನ್ನ ಇನ್ನೊಂದು ಐಸೋಟೋಪ್ ಏನಿದೆ ಯುರೇನಿಯಂ 238 ಜೊತೆಗೆ ಮಿಕ್ಸ್ ಆಗೇನೆ ನೇಚರಲ್ಲಿ ಸಿಗುವಂಥದ್ದು. ಯುರೇನಿಯಂ 238 ಏನಿದೆ ಅದರಿಂದ ನಾವು ನ್ಯೂಕ್ಲಿಯರ್ ಪವರ್ನ ತೆಗೆಯೋಕ್ಕಾಗಲ್ಲ. ವಿ ಕ್ಯಾನ್ ಹಾರ್ನೆಸ್ ನ್ಯೂಕ್ಲಿಯರ್ ಪವರ್ ಓನ್ಲಿ ಫ್ರಮ್ ಯುರೇನಿಯಂ 235 ಆಯ್ತಾ. ಬಟ್ ಇದನ್ನೇನಾದ್ರೂ ನಾವು ಎನ್ರಿಚ್ ಮಾಡಿದ್ರೆ, ಸೊ ಜನರಲ್ ಆಗಿದ್ದು 0.2 to 0.7% ನಮ್ಮ ಇದರಲ್ಲಿರುತ್ತೆ. ಯಾವುದು ಎಂಟೈರ್ ಈಗ 1 kg ತಗೊಂಡ್ರೆ ಸೊ ಅದರಲ್ಲಿ 2 ಗ್ರಾಮು 7 ಗ್ರಾಮ್ವರೆಗೂ ಇರುತ್ತೆ ಅಷ್ಟೇ ಆಯ್ತಾ. ಇಂಥದನ್ನ ಎನ್ರಿಚ್ ಮಾಡಿ ನಾವು ಅದನ್ನ 20 ಗ್ರಾಮಿಂದ 30, 40, 70 ಗ್ರಾಮ್ವರೆಗೂ ತಗೊಂಡೋಗ್ಬೋದು. ಆದರೆ ನಾವು ಯಾವಾಗ ಎನ್ರಿಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಅದು ವೆಪನ್ ಗ್ರೇಡ್ ಆಗುತ್ತೆ. ವೆಪನ್ ಗ್ರೇಡ್ ಅಂತಂದ್ರೆ ಅದರಿಂದ ನಾವು ಬಾಂಬ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಅದಕ್ಕೆ ಅದು ಅಲೌ ಇಲ್ಲ. ನಾವು ಅದಕ್ಕೆ ಏನು ಮಾಡಬೇಕು, ವೆರಿ ಲೈಟ್ಲಿ ಆರ್ ಸ್ಲೈಟ್ಲಿ ಎನ್ರಿಚ್ಡ್ ಯುರೇನಿಯಂನ ಮಾತ್ರ, ಸೊ ಅದು 0.7% ಎನ್ರಿಚ್ಮೆಂಟ್ ವರೆಗೂ ಆಗಿರೋದನ್ನ ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಅದ್ರ ಮೇಲೆ ಇಂಟರ್ನ್ಯಾಷನಲ್ ಏಜೆನ್ಸಿ ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನ್ನೋರು ಕೂತ್ಕೊಳ್ತಾರೆ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ನಮಗೆಲ್ಲ ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನ. ಸೊ
ಯುರೇನಿಯಂ 235ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಬಟ್ ಇರೋದೆಷ್ಟು 0.2 to 0.7% ಅಷ್ಟೇ. ಈ ಉಳಿದಿದ್ದೆಲ್ಲ ಏನಿದೆ ಅಲ್ಲ, ಯುರೇನಿಯಂ 238 ಅನ್ವಾಂಟೆಡ್, ಅದೇನಾಗುತ್ತೆ, ಅದು ಪ್ಲುಟೋನಿಯಂ 239 ಆಗುತ್ತೆ. 238 ಇಂದ 239 ಯಾಕಂತಂದ್ರೆ ಅದಕ್ಕೊಂದು ಬಂದು ನ್ಯೂಟ್ರಾನ್ ಆ್ಯಡ್ ಆಗುತ್ತೆ. ಯುರೇನಿಯಂ 235 ಇಂದ ಏನಾಗುತ್ತೆ, ನಮಗೆ ಎನರ್ಜಿ ಸಿಗುತ್ತೆ. ಆದ್ರೆ ಯುರೇನಿಯಂ 238 ಇಂದ ಎನರ್ಜಿ ಸಿಗಲ್ಲ, ಅದು ಪ್ಲುಟೋನಿಯಂ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ನಮ್ಗೆ ಯುರೇನಿಯಂ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದೀವಿ. ಬಟ್ ಯುರೇನಿಯಂ ಇಂಡಿಯಾದಲ್ಲಿ ಭಾಳ ಇಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ, ಬೇರೆ ಕಡೆಯಿಂದ ನಾವು ತಗೊಳ್ತೀವಿ. ಬಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವೇನು ಲಾಫಿಂಗ್ ಬುದ್ಧ ಅಥವಾ ಆಪರೇಷನ್ ಬುದ್ಧ, ಸ್ಮೈಲಿಂಗ್ ಬುದ್ಧ, ಏನೋ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡ್ತೀವಿ ಇಂದಿರಾ ಗಾಂಧಿ ಟೈಮಲ್ಲಿ. ಅವಾಗ ಏನಂತಂದ್ರೆ US ಅವ್ರನ್ನ ಹಿಡ್ಕೊಂಡು ಎಲ್ಲ ದೇಶದವರು ಕಣ್ಣು ಕೆಂಪಗೆ ಮಾಡ್ಕೊಳ್ತಾರೆ, ಇಂಡಿಯಾದವ್ರು ಇದನ್ನ ಹೆಂಗೆ ಮಾಡಿದ್ರು ಅಂತ ಹೇಳಿ, ಆಯ್ತಾ. ಅವಾಗಿಂದ ಏನು ಮಾಡಿದ್ರು, ಇಂಡೈರೆಕ್ಟ್ ಆಗಿ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಒಂದಿದೆ, ಅದನ್ನ ಮಾಡ್ಕೊಂಡ್ರು. ಆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪಲ್ಲಿ ಏನಂತಂದ್ರೆ ಯುರೇನಿಯಂ ಇರುವಂಥ ಕಂಟ್ರೀಸನ್ನ ಅವರು ಒಂದು ಗ್ರೂಪ್ ಮಾಡ್ಕೊಂಡ್ರು. ಏನು ಹೇಳಿದ್ರು, ಇದನ್ನ ನಮ್ಮಲ್ಲಿರುವಂಥ ನ್ಯೂಕ್ಲಿಯರ್ ಫ್ಯೂಯಲ್ ಯುರೇನಿಯಂ 235ನ ಬೇರೆ ದೇಶಗಳಿಗೆ ಕೊಡೋಂಗಿಲ್ಲ. ಯಾಕಂತಂದ್ರೆ 1974 ಒಂದು ಟ್ರೀಟಿ ಆಗುತ್ತೆ, ಅದು ಪ್ರೊಲಿಫರೇಷನ್ ಟ್ರೀಟಿ ಅಂತ. ಅಂದ್ರೆ ಯಾರ್ಯಾರ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅವರು ಮಾತ್ರ ಅದನ್ನ ಬಳಸುವಂಥದ್ದು, ಉಳಿದವರು ಮಾಡೋಂಗಿಲ್ಲ. ನಿಮ್ಮ ಕಡೆ ಇದ್ರೂ ಕೂಡ ಇಷ್ಟು ಲಿಮಿಟ್ ಮೇಲೆ ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ಇಂಡಿಯಾ ಸೈನ್ ಮಾಡಲಿಲ್ಲ, ಯಾಕಂದ್ರೆ ದಟ್ ವಾಸ್ ಡಿಸ್ಕ್ರಿಮಿನೇಟರಿ ಅಂತ ಹೇಳಿ. ಆದರೆ ಏನು ಮಾಡ್ತು, ಟೆಸ್ಟ್ ಮಾಡ್ತು. ಅವಾಗೇನಾಯ್ತು, ಟೆಸ್ಟ್ ಮಾಡಿದ್ರ ನಿಮ್ಗೆ ಹೆಂಗೆ ಯುರೇನಿಯಂ ಸಿಗುತ್ತೆ ನೋಡ್ಕೊಳ್ತೀವಿ ಅಂತ ಹೇಳಿ ಈ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಮಾಡಿ ಇದು ಮಾಡಲಿಲ್ಲ. ಇನ್ನೊಂದೇನಿದೆ, MTCR ಅಂತ ಒಂದಿದೆ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಂತ ಹೇಳಿ. ಅದರಲ್ಲಿ ಏನು ಮಾಡಿದ್ರು, ಟೆಕ್ನಾಲಜಿಯನ್ನ ಬೇರೆ ಕಂಟ್ರಿಯವ್ರಿಗೆ ಕೊಡೋಂಗಿಲ್ಲ ಅಂತ ಹೇಳಿ. ಅಂದ್ರೆ ಇಂಡಿಯಾಗೆ ಟೆಕ್ನಾಲಜಿನೂ ಸಿಗಬಾರ್ದು, ನ್ಯೂಕ್ಲಿಯರ್ ಫ್ಯೂಯಲ್ಲೂ ಸಿಗಬಾರ್ದು ಅಂತ ಈ ಸ್ಟೇಜಿಗೆ. ಬಟ್ ನಾವು ಯಾವ ಲೆವೆಲಿಗೆ ಬೆಳೆದ್ವಿ ಅಂತಂದ್ರೆ 2011 ಅಷ್ಟೊತ್ತರಲ್ಲಿ ನಾವು ಬ್ಯಾಕ್ ಡೋರ್ ಎಂಟ್ರಿಯನ್ನು ತಗೊಂಡ್ವಿ. ನಾವು US ಜೊತೆಗೇನೆ ನ್ಯೂಕ್ಲಿಯರ್ ಡೀಲ್ನ ಮಾಡ್ಕೊಂಡ್ವಿ. ಮನಮೋಹನ್ ಸಿಂಗ್ ಇದ್ದಾಗ ಏನು ಮಾಡಿದ್ವಿ, ನ್ಯೂಕ್ಲಿಯರ್ ಡೀಲ್. ಸೊ ಸದ್ಯಕ್ಕೆ ಹೆಂಗಂತಂದ್ರೆ ಅನ್ಅಫಿಷಿಯಲಿ ನಾವೆಲ್ಲೋ ಸೈನ್ ಮಾಡದೇ ಇದ್ರೂ ಕೂಡ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸು ಇದ್ದಾವೆ, ಮಿಸೈಲ್ಸ್ ಕೂಡ ಇದ್ದಾವೆ. ಪವರ್ ಪ್ಲಾಂಟ್ಸಿಗೆ ಪ್ರಾಬ್ಲಮ್ ಇಲ್ಲ, ಎನರ್ಜಿ ಪ್ರೊಡ್ಯೂಸ್ ಮಾಡುವಂಥದ್ದು. ಮಿಸೈಲ್ಸ್ಗೆ ಪ್ರಾಬ್ಲಮ್ ಇದೆ. ಸೊ ನಾವು ಒಂದು ಅಂಥ ಕಂಟ್ರಿ, ಪಾಕಿಸ್ತಾನವರು ಅಂಥದ್ದೇ, ನಾರ್ತ್ ಕೊರಿಯಾದವರು ಕ್ಯಾರೆ ಅನ್ನಲ್ಲ ಯಾರಿಗೂ, ಇಸ್ರೇಲ್ ಅವರು ಕೂಡ ಅಂಥದ್ದೇ. ಸೊ ಇವು 4 ಕಂಟ್ರಿ ಹೆಂಗಂತಂದ್ರೆ ಆ ಒಂದು ಏನು ಟ್ರೀಟಿಗಳಿದಾವಲ್ಲ ಇದಕ್ಕೆಲ್ಲ ಹೊರತುಪಡಿಸಿ ಇರುವಂಥದ್ದು. ಪ್ರಾಬ್ಲಮ್ ಏನಂತಂದ್ರೆ ಇಂಡಿಯಾನೂ ಅಲ್ಲ, ಇಸ್ರೇಲು ಅಲ್ಲ, ದಿಸ್ ಆರ್ ಆಲ್ ರೆಸ್ಪಾನ್ಸಿಬಲ್. ಇದು ಪ್ರಾಬ್ಲಮ್ ಇಸ್ ಪಾಕಿಸ್ತಾನ್ ಆ್ಯಂಡ್ ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾದವರು ಬಾಯ್ ಬಿಟ್ರೆ ಪಟಾಕಿ ಹೊಡೆಯಲ್ಲ, ಅವರು ಮಿಸೈಲ್ ಹೊಡಿತಾರೆ. ಪಾಕಿಸ್ತಾನ ಅವ್ರಿಗೆ ಗೊತ್ತಿಲ್ಲ, ತಲೆ ಕೆಡ್ತು ಅಂತಂತಂದ್ರೆ ನಾವು ಹೆಂಗಾದ್ರೂ ಸಾಯ್ತೀವಿ, ನಿಮ್ಮನ್ನು ತಗೊಂಡು ಸಾಯ್ತೀವಿ ಅಂತ ನಾವು ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ನ್ಯೂಕ್ಲಿಯರ್ ರೆಜಿಮ್ ಇನ್ ದ ವರ್ಲ್ಡ್. ಸೊ ಯುರೇನಿಯಂ 235 ನಮ್ಗೆ ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ಸೆಕೆಂಡ್ ಸ್ಟೇಜಲ್ಲಿ ನಾವು ಯುರೇನಿಯಂ ಇಲ್ದೇನೆ ನ್ಯೂಕ್ಲಿಯರ್ ಪವರ್ನ ಮಾಡ್ಬೋದು ಅನ್ನೋದು. ಸೊ ಅದು ಏನಂತಂದ್ರೆ ಅದನ್ನ ರಿಸರ್ಚ್ ಮಾಡಿದವರು, ಅದನ್ನ ಕಂಡುಹಿಡಿದವರು, ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಏನಂತಂದ್ರೆ ಈ ಥೋರಿಯಂ ಏನಿದೆ, ದಿಸ್ ಇಸ್ ಬೇಸಿಕಲಿ ಥೋರಿಯಂ 232. ಥೋರಿಯಂ 232 ಇಂದಾನೂ ಕೂಡ ನಾವು ನ್ಯೂಕ್ಲಿಯರ್ ಪವರ್ನ ಜನರೇಟ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಇಂಡಿಯಾದಲ್ಲಿ ವಿ ಹ್ಯಾವ್ ಒನ್ ಆಫ್ ದ ಹೈಯೆಸ್ಟ್ ಥೋರಿಯಂ ರಿಸರ್ವ್ಸ್, ಎಸ್ಪೆಷಲಿ ಕೇರಳ ಬೀಚಸ್ ಅಲ್ಲಿ ಮೊನಜೈಟ್ ಸ್ಯಾಂಡ್ ಅಂತ ಇದೆ. ಆಮೇಲೆ ಬೇರೆ ಬೇರೆ ಕಡೆನೂ ಇದಾವೆ, ಇವನ್ ಆಂಧ್ರ ಪ್ರದೇಶದಲ್ಲಿ ಇದೆ, ಇವನ್ ನಮಗೆ ಬೇರೆ ಬೇರೆ ನಾರ್ತ್ ಈಸ್ಟಲ್ಲೂ ಕೂಡ ಇದೆ. ಸೊ ನಮಗೆ ಸಫಿಷಿಯಂಟ್ ಥೋರಿಯಂ ಇದೆ. ಟೆಕ್ನಾಲಜಿ ರೆಡಿ ಮಾಡಬೇಕಲ್ಲ, ಟೆಕ್ನಾಲಜಿ ರೆಡಿ ಮಾಡೋದಕ್ಕೆ ಈ ರಿಯಾಕ್ಟರ್ಗಳು ನಮ್ಗೆ ಸಾಕಾಗಲ್ಲ, ಈ ರಿಯಾಕ್ಟರ್ಗಳು ಸಾಕಾಗಲ್ಲ. ಆಮೇಲೆ ಯುರೇನಿಯಂ 235 ಎಷ್ಟು ಡೇಂಜರ್ ಅಲ್ವಾ, ಅಷ್ಟು ಡೇಂಜರ್ ಇದಲ್ಲ. ಅದೇನು ಅನ್ಕಂಟ್ರೋಲ್ಡ್ ರಿಯಾಕ್ಷನ್ ಆಗುತ್ತಲ್ಲ ಆ ಲೆವೆಲ್ಗೆ ಇದು ಏನೂ ಆಗಲ್ಲ. ಬಟ್ ಟೆಕ್ನಾಲಜಿ ಬೇಕಲ್ಲ. ಸೊ ನಾವು ಕಳೆದ ಒಂದು 20-30 ವರ್ಷದಿಂದ ಒದ್ದಾಡ್ತಾ ಇದೀವಿ
ಏನನ್ನ ಮಾಡೋದಕ್ಕೆ ಈ ಥೋರಿಯಂನ ಯೂಸ್ ಮಾಡಿಕೊಂಡು ನಾವು ಅಂದ್ರೆ ಥೋರಿಯಂ ಅನ್ನೋದನ್ನ ನಾನು ಬರ್ತೀನಿ ಇಲ್ಲಿ, ಬಟ್ ಇಲ್ಲಿ ಪ್ಲೂಟೋನಿಯಂ 239 ಏನು ಬಂತಲ್ಲ ಅದರಿಂದನೂ ಕೂಡ ನಾವು, ಸೊ ಇಲ್ಲಿ ಡೆಮಾನ್ಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಪ್ಲೂಟೋನಿಯಂ 239 ಇಂದ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದೆಲ್ಲಿಂದ ಬರ್ತಾ ಇದೆ ನಮಗೆ? ಫಸ್ಟ್ ಸ್ಟೇಜ್ ಅಲ್ಲಿ ಉಳಿದಿರುವಂತ ಬೈ ಪ್ರಾಡಕ್ಟ್ ಇದು, ಅದನ್ನ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಇದರ ಅಡ್ವಾಂಟೇಜ್ ಏನಂತಂದ್ರೆ ಈ ಸ್ಟೇಜ್ ಅಲ್ಲಿ ನಾವು ಥೋರಿಯಂನ ಏನಾದ್ರೂ ಈ ರಿಯಾಕ್ಟರ್ ಅಲ್ಲಿ ಇಟ್ರೆ ಈ ಯುರೇನಿಯಂ 232 ಇದ್ದದ್ದು, ಸಾರಿ ಥೋರಿಯಂ 232 ಇದ್ದದ್ದು ಏನಾಗುತ್ತೆ, ಯುರೇನಿಯಂ 233 ಆಗುತ್ತೆ. ಯುರೇನಿಯಂ 233 ಏನಿದೆ ಅಲ್ಲ ಇದರಿಂದ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಥೋರಿಯಂ 232 ಇಂದ ಡೈರೆಕ್ಟ್ ಆಗಿ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅದನ್ನೇನ್ ಮಾಡ್ಬೇಕು, ಮೊದಲು ಬ್ರೀಡ್ ಮಾಡಬೇಕು. ಬ್ರೀಡ್ ಅಂದ್ರೆ ಅದನ್ನ ಪ್ರೊಡಕ್ಟಿವ್ ಮಾಡಬೇಕು. ಆ ಥೋರಿಯಂ 232 ಇದ್ದದ್ದು ಯುರೇನಿಯಂ 233 ಆದ್ರೆ ಅದು ಪ್ರೊಡಕ್ಟಿವ್ ಆಯ್ತು. ಅದನ್ನ ಎಲ್ಲಿ ಮಾಡ್ತಾ ಇದೀವಿ ನಾವು? ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲೇನ್ ಬರುತ್ತಲ್ಲ ಇದನ್ನ ನಾವು ಎಲ್ಲವನ್ನ ಥರ್ಡ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಈಗ ಏನಂತಂದ್ರೆ ವಿ ಆರ್ ಜಸ್ಟ್ ಟ್ರೈಂಗ್ ಟು ಬ್ರೀಡ್. ಎಷ್ಟೆಷ್ಟು ಥೋರಿಯಂ ರೆಡಿ ಮಾಡ್ಕೊಂಡು ಇಟ್ಕೊಳಕ ಅಂದ್ರೆ ಯುರೇನಿಯಂ 233 ರೆಡಿ ಮಾಡಿ ಇಟ್ಕೊಳಕಾಗತ್ತೆ ಅಷ್ಟೆಲ್ಲ ಇಲ್ಲಿ ಮಾಡ್ತಾ ಇದೀವಿ. ಆದ್ರೆ ಟೆಕ್ನಾಲಜಿ ಇಸ್ ನಾಟ್ ದಟ್ ಈಸಿ. ಇದನ್ನ ನಾವು ಫಾಸ್ಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇಲ್ಲಿ ಯುರೇನಿಯಂ 235 ಅಲ್ಲಿ ಈ ನ್ಯೂಟ್ರಾನ್ ಸ್ಪೀಡ್ ಅನ್ನ ಏನ್ ಕಂಟ್ರೋಲ್ ಮಾಡ್ತೀವಲ್ಲ, ಇಲ್ಲಿ ಅದನ್ನ ಕಂಟ್ರೋಲ್ ಮಾಡಲ್ಲ. ಯಾಕಂದ್ರೆ ಇದರಷ್ಟು ಡೇಂಜರಸ್ ಅಲ್ಲ ಅದು. ಸೊ ದಟ್ ಈಸ್ ವೈ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ, ಮಾಡರೇಟ್ ಮಾಡ್ತೀವಿ, ಇಲ್ಲಿ ಮಾಡರೇಟ್ ಮಾಡಲ್ಲ. ಅದಕ್ಕೆ ದಟ್ ಈಸ್ ಫಾಸ್ಟ್. ಅಂದ್ರೆ ನ್ಯೂಟ್ರಾನ್ ನ ತನ್ನ ಸ್ಪೀಡ್ ಅಲ್ಲೇ ಹೋಗಕ್ಕೆ ಬಿಡ್ತೀವಿ. ದಟ್ ಈಸ್ ವೈ ಇಟ್ ಈಸ್ ಫಾಸ್ಟ್. ಬ್ರೀಡ್ ಅಂದ್ರೆ ಏನು? ಮುಂದಿನ ಜನರೇಷನ್ಗೆ ಬೇಕಾಗಿರುವಂತ ಫ್ಯೂಯಲ್ ನ ನಾವೀಗ ರೆಡಿ ಮಾಡ್ತೇವೆ. ಈ ಪ್ಲೂಟೋನಿಯಂ 239 ಏನಿದೆ ನಮ್ಗೆ ಅಷ್ಟೊಂದು ಯೂಸ್ಫುಲ್ ಇಲ್ಲ ಇದು. ಬಟ್ ಇದನ್ನ ಯೂಸ್ ಮಾಡ್ಕೊಂಡು ಏನಂತಂದ್ರೆ ನಡಿಬೇಕಲ್ಲ, ಆ ರಿಯಾಕ್ಟರ್ ನಡಿಬೇಕಲ್ಲ. ಆ ರಿಯಾಕ್ಟರ್ ಅಲ್ಲಿ ನಾವು ಈ ಥೋರಿಯಂ 232 ನ ಇಟ್ರೆ ಮಾತ್ರ ನಮಗೆ ಯುರೇನಿಯಂ 233. ಆದ್ರೆ ಆಸ್ ಇಫ್ ಪ್ಲೂಟೋನಿಯಂ 238 ಇಂದ ಏನ್ ಎನರ್ಜಿ ಬರ್ತಾ ಇದೆ ಅಲ್ಲ, ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ಗೆಟಿಂಗ್ ಮೈ ಪಾಯಿಂಟ್? ಸೊ ಅದಕ್ಕೆ ಏನಂತಂದ್ರೆ ನಾವು ಈಗ ಈ ಸೆಕೆಂಡ್ ಸ್ಟೇಜ್ ಅಲ್ಲೇನೆ ಇದ್ದೀವಿ. ಸುಮಾರು ಬುಕ್ಗಳಲ್ಲೂ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬುಕ್ಗಳಲ್ಲಿ ಗೊತ್ತಿರಲ್ಲ ಅವ್ರಿಗೇನಂದ್ರೆ ಪ್ರಿಂಟ್ ಮಾಡೋದು, ದುಡ್ಡು ಮಾಡೋದು ಅಷ್ಟೇ ಇರುತ್ತೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ? UPSC ಅಲ್ಲಿ ಯಾರ್ಯಾರು ಬುಕ್ ಮಾಡ್ತಾ ಇದಾರಲ್ಲ, ಯಾರು ರಿಸರ್ಚ್ ಟೀಮ್ ಏನೂ ಇಲ್ಲ. ಕಾಪಿ ಪೇಸ್ಟ್ ಟ್ರಾನ್ಸ್ಲೇಟ್ ಬಣ್ಣ ಬಣ್ಣದ ಫಿಗರ್ ಹಾಕಿ ಬುಕ್ ಪ್ರಿಂಟ್ ಮಾಡಿ ಮಕ್ಕಳಿಗೆ ಕೊಡಿ. ನೋಬಡಿ ಈಸ್ ಡೂಯಿಂಗ್ ದಟ್ ರಿಸರ್ಚ್. ಇದೆಲ್ಲ ಹೆಂಗಂತಂದ್ರೆ ನಮಗೂ ಅರ್ಥ ಆಗಿರೋದೊಂದು 7-8 ವರ್ಷ ಆದ್ಮೇಲೆ ಇದು ಅರ್ಥ ಆಗ್ದೇನೆ ನಾವು ಎಕ್ಸಾಮ್ಗಳನ್ನ ಬರೆದಿದ್ದೀವಿ. ಸೊ ಇಟ್ ನೀಡ್ಸ್ ಲಾಟ್ ಆಫ್ ರಿಸರ್ಚ್. ಅರ್ಥ ಆಗ್ತಿದ್ಯಾ? ವಿ ಆರ್ ಇನ್ ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಇನ್ನು ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಇನ್ ಥರ್ಡ್ ಸ್ಟೇಜ್. ಬಟ್ ಥರ್ಡ್ ಸ್ಟೇಜಿಗೆ ಬೇಕಾಗಿರುವಂತ ಈ ಯುರೇನಿಯಂ 233 ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಈ ಯುರೇನಿಯಂ 233ನೇ ನಮಗೆ ಏನಂತಂದ್ರೆ ಅಲ್ಲಿ ಫ್ಯೂಯಲ್. ಅದರಲ್ಲೂ ಕೂಡ ಮತ್ತೆ ನಾವು ಥೋರಿಯಂ ಹಾಕ್ಬೋದು. ಥೋರಿಯಂ ಹಾಕಿ ಯುರೇನಿಯಂ 233 ಬರುತ್ತೆ, ಮತ್ತೆ ಅದನ್ನ ಪವರ್ ಜನರೇಷನ್ಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನ ನಾವು ಜಸ್ಟ್ ಯೋಚನೆ ಮಾಡ್ತಾ ಇದ್ವಿ. ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನ ನಾವು ಯೋಚನೆ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ವಾಟ್ ಈಸ್ 3 stages ಆಫ್ This is what is 3 stages of nuclear power program. ಮತ್ತೆ ರಿವೈಸ್ ಮಾಡಿಸ್ತೀನಿ. ಫಸ್ಟ್ ಸ್ಟೇಜ್ ಅಲ್ಲಿ ವಿ ಆರ್ ಯೂಸಿಂಗ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಆರ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್. ಸುಮಾರು ಕಡೆ ಇದೆ, ಕೈಗಾಲದಲ್ಲಿದೆ, ಸುಮಾರು ಕಡೆ ನರೋರ, ರಾವಟ್ಬಟ, ಓಕೆ, ಇಂಡಿಯಾದಲ್ಲಿ ಸುಮಾರು ಜಾಗದಲ್ಲಿ ಇದಾವೆ. ಅಲ್ಲಿ ಯುರೇನಿಯಂ 235 ಇಸ್ ದ ಫ್ಯೂಯಲ್. ಅನ್ವಾಂಟೆಡ್ ಮೆಟೀರಿಯಲ್ ಇಸ್ ಯುರೇನಿಯಂ 238, ಬಟ್ that gets converted into plutonium 239, which is the fuel for the next stage. In the second stage, we are using this plutonium 239 for breeding. Breed ಏನು ಮಾಡ್ತಾ ಇದ್ದೀವಿ? ಥೋರಿಯಂ. We are breeding thorium 232 to uranium 233.
This uranium-233, we are going to use it in the next stage. Maybe there we are going ahead with advanced heavy water reactors. But in the second stage, we are stuck right now. That is what is fast breeder reactor. Fast is with respect to speed. We are not limiting the speed of the neutron. Breed means we are breeding the fuel for the next generation. That's it. Idu ee setup. This setup is there in Kalpakam. Kalpakam, that is near in Tamil Nadu, near Chennai only. Okay. Illi enide alla, these all reactors are governed by NPCIL, Nuclear Power Corporation of India Limited. ಅದರಿಂದ ಏನು ನಾವು ಪವರ್ಗಳನ್ನ ತಗೊಂಡು ಮತ್ತೆ ಅದನ್ನ ರೀಡಿಸ್ಟ್ರಿಬ್ಯೂಷನ್ ಕಳಿಸಿ ನಾವು ಗ್ರಿಡ್ಗಳಿಗೆ ಕಳಿಸ್ತೀವಿ. ಗ್ರಿಡ್ ಇಂದ ನಮ್ಮ ಮನೆಗಳಿಗೂ ಬರ್ತಾ ಇರ್ಬೋದು ನ್ಯೂಕ್ಲಿಯರ್ ಪವರ್. ಓಕೆ, ಬಟ್ ಗ್ರಿಡ್ಗಳಿಗೆ ಅವ್ರು ಕಳಿಸ್ತಾರೆ, ಅವ್ರ ಕಡೆಯಿಂದ ದುಡ್ಡು ಇಸ್ಕೊಳ್ತಾರೆ. ಓಕೆ, ಈ ಹೆಸ್ಕಾಮ್, ಬೆಸ್ಕಾಮ್, ಜೆಸ್ಕಾಮ್ ಅವರಿಗೆ ಕೊಡೋದು. ಸೊ ಕೈಗಾದಲ್ಲಿರೋದ್ರಿಂದ ಅಲ್ಲಿ ನಮಗೆ ಅತಿ ಹತ್ರ ಅಂತಂದರೆ ಅಲ್ಲಿದು ನಮಗೆ ಇದು ಹೆಸ್ಕಾಮ್, ಹುಬ್ಳಿ ಧಾರವಾಡ ಇದು. ಅದು ಬಿಟ್ಟರೆ ಮೆಸ್ಕಾಮ್, ಆಯಿತಾ. ಸೊ ಅದನ್ನೆಲ್ಲ ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ. ಆದರೆ ಇದೇನಿದೆ ಅಲ್ಲ, ದಿಸ್ ಇಸ್ ಅ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್. ಇನ್ನು ಇದನ್ನು ನಾವು ಪ್ರೋಟೋಟೈಪ್ ಅಂತಂದರೆ ಜಸ್ಟ್ ಬರೀ 300 ಗಿಗಾವ್ಯಾಟ್. not this one. Presently we are trying for 500 megawatt ಒಂದೇ ಒಂದು ರಿಯಾಕ್ಟರ್. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್. ಇದರ ಕಂಟ್ರೋಲಿಂಗ್ ಅಥಾರಿಟಿ ಏನಿದೆ NPCI ಅಲ್ಲ, ಇದರ ಹೆಸರು ಭಾವಿನಿ ಅಂತ. ಭಾವಿನಿ, ಭಾರತೀಯ ನಾಭಕೀಯ ವಿದ್ಯುತ್, ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಭಾವಿನಿ ಅಂತ ಹೇಳಿ. ಓಕೆ, ಥರ್ಡ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವಾಟ್ ಯು ಹ್ಯಾವ್ ಟು ನೋ ಇಸ್ ಇನ್ ಥರ್ಡ್ ಸ್ಟೇಜ್ ವಿ ಆರ್ ಯೂಸಿಂಗ್ ಡೈರೆಕ್ಟ್ಲಿ ಥೋರಿಯಂ ಅಷ್ಟೇ. ಅಂಡ್ what we are visualizing right now is the advanced heavy water reactors. Right? This is what is the scene. So ಇಷ್ಟು ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಈ ಇದಕ್ಕೆ ರಿಲೇಟೆಡ್ ಟಾಪಿಕ್ಸ್ನ ಟಕ್ 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 ಅಂತ ನಾವು ಮುಗಿಸ್ಬೋದು. ಓಕೆ, ಫಸ್ಟ್ ಇಂಡಿಜಿನಸ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ವೇರ್ ಇಸ್ ಇಟ್? ಕಲ್ಪಕಂ. ಈಗೇನಾಯ್ತಂದ್ರೆ, ವೈ ಇಟ್ ಇಸ್ ಇನ್ ನ್ಯೂಸ್, ವಿ ಹ್ಯಾವ್ ಲೋಡೆಡ್ ದ ಫ್ಯೂಯಲ್. ಪ್ರೆಸೆಂಟ್ಲಿ ವಿ ಹ್ಯಾವ್ ಲೋಡೆಡ್ ದ ಫ್ಯೂಯಲ್ ಅಂದ್ರೆ ಅದು ವರ್ಕ್ ಮಾಡೋದು ಎಲ್ಲ ಕನ್ಸ್ಟ್ರಕ್ಷನ್ನು, ಅದು ಇದು ಟೆಸ್ಟಿಂಗು ಅದೆಲ್ಲ ಆಯ್ತು. ನವ್ ವಿ ಆರ್ ಲೋಡಿಂಗ್ ದ ಫ್ಯೂಯಲ್. ಅಂದ್ರೆ ಮೇ ಬಿ ಈ ವರ್ಷನೋ ಮುಂದಿನ ವರ್ಷನೋ ಅದರಿಂದ ಪವರ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ವಾಟ್ ಇಸ್ ದ ಎಕ್ಸ್ಪೆಕ್ಟೇಷನ್. ಅಂಡ್ ವಾಟ್ ಈಸ್ ದ ಕೆಪಾಸಿಟಿ ದಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್? 500 megawatt. Okay, and we are getting the fissile material that consume fast neutrons ಅಂತಂದ್ರೆ ಅದನ್ನ ನಾವು ತಡೆಯೋ ಅವಶ್ಯಕತೆ ಇಲ್ಲ. Okay, they will be used in their own speed. F is fast breeder, is breeding for the new stage reactor. It is in Tamil Nadu, Kalpakam, and its capacity is 500 megawatts. Is it commissioned yet? No. We are just loading the fuel. ಸರ್, ಲೋಡಿಂಗ್ ಏನು ಹಾಕಿ ಸ್ಟಾರ್ಟ್ ಮಾಡಿಬಿಡ್ಬೋದಲ್ಲ? ವರ್ಷಗಳ ಗಂಟಲೆ ತಗೊಳುತ್ತೆ. ಅದೇನಾದರೂ ಒಂದು ಸರ್ವಿಸಿಗೆ ಬಂದರೆ 5 ತಿಂಗಳು 6 ತಿಂಗಳು ಅದನ್ನ ನಿಲ್ಲಿಸಿ ಸರ್ವಿಸ್ ಮಾಡಬೇಕಾಗುತ್ತೆ. ನಮ್ಮ ಕೈಗಾದಲ್ಲಿ ಈಗ ಸದ್ಯಕ್ಕೆ 4 ಇದ್ದಾವೆ, 4. ಐ ವಾಸ್ ಫಾರ್ಚುನೇಟ್ ಎನಫ್ ಟು ವಿಸಿಟ್. ನಿಮಗೆಲ್ಲೂ ನ್ಯೂಕ್ಲಿಯರ್ ಅದೆಲ್ಲ ಏನೂ ಕನ್ಸಲ್ಲ, ಬಿಲ್ಡಿಂಗ್ಗಳಷ್ಟೇ ಕನ್ಸುತ್ತೆ. ಆಮೇಲೆ ಕಂಟ್ರೋಲ್ ಯೂನಿಟ್ಸ್ ಕನ್ಸುತ್ತೆ. ಈಗ ಹೆಂಗೆ ನಮಗೆ ಪೈಲಟ್ ಮುಂದೆ ಕಂಟ್ರೋಲ್ ಯೂನಿಟ್ಸ್ ಇರುತ್ತಲ್ಲ, ಅದನ್ನೊತ್ತಿ ಇದನ್ನೊತ್ತದಂತ, ಅದಷ್ಟೇ. ಇಲ್ಲಾಂದರೆ ಎವ್ರಿಥಿಂಗ್ ಇಸ್ ಶೀಲ್ಡೆಡ್. ಯಾಕಂದರೆ ವೆರಿ ಡೇಂಜರಸ್ ಅಲ್ವಾ? ವೆರಿ ಡೇಂಜರಸ್. ಎಲ್ಲಾದರೂ ಲೀಕೇಜ್ ಆಯಿತು ಮಾಡ್ತು ಅಂತಂದರೆ ವೆರಿ ಡೇಂಜರಸ್. ಯು ಕ್ಯಾನ್ ಜಸ್ಟ್ ಗೋ ಟು ದ ಟೌನ್ಶಿಪ್ ಆ್ಯಂಡ್ ಸಿ ದ ಬಿಲ್ಡಿಂಗ್ಸ್ ದೇರ್ ಆ್ಯಂಡ್ ಯು ಕ್ಯಾನ್ ಸಿ ದ ಪ್ಯಾನಲ್ಸ್, ಆಪ್ರೇಟ್ ಮಾಡುವಂಥ ಪ್ಯಾನಲ್ಸ್ ಅಷ್ಟೇ. ಆಮೇಲೆ ಈ ಸೈಂಟಿಸ್ಟ್ಗಳಿಗೆಲ್ಲ ಏನಂತಂದರೆ ಅವ್ರವ್ರದ್ದು ಚೇಂಬರ್ಗಳಿರುತ್ತೆ, ಅಲ್ಲಲ್ಲಿ ಬರುವಂಥ ಸಿಗ್ನಲ್ ಮೇಲೆ ಅವ್ರು ವರ್ಕ್ ಮಾಡ್ತಿರ್ತಾರೆ ಅಷ್ಟೇ. ಓಕೆ, ಸಿಕ್ತು ಅಂತಂದರೆ ಕೈಗಾಗಿ ಒಂದ್ಸತಿ ಹೋಗಿ ಬನ್ನಿ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಾನು ಇದು ಮಾಡಿದೆ. ಇನ್ ನೆಕ್ಸ್ಟ್ ಸ್ಟೇಜ್ ವಿ ಆರ್ ಗೋಯಿಂಗ್ ಫಾರ್ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಆ್ಯಂಡ್ ಥೋರಿಯಮ್ ಇಂದ ಏನಂದರೆ, ಐ ಟೋಲ್ಡ್ ಯು ಇಟ್ ಇಸ್ ನಾಟ್ ದ್ಯಾಟ್ ಡೇಂಜರಸ್. ಯುರೇನಿಯಮ್ ಇಸ್ ವೆರಿ ಡೇಂಜರಸ್. ಓಕೆ, ಸೊ ಹಾಗಾಗಿ
ವಿ ಹ್ಯಾವ್ ದ ಸೇಫ್ ಫ್ಯೂಚರ್. ಈ ಕಡೆ ಎನರ್ಜಿ ಸೆಕ್ಯೂರಿಟಿನೂ ಆಯಿತು, ಈ ಕಡೆ ಎನ್ವೈರನ್ಮೆಂಟಲ್ಲೂ ಆಯಿತು. ಜಸ್ಟ್ ವಿ ಆರ್ ವೇಟಿಂಗ್ ಫಾರ್ ದಟ್ ಥರ್ಡ್ ಸ್ಟೇಜ್. ಮೇ ಬಿ ನೆಕ್ಸ್ಟ್ ಜನ್ರೇಷನ್ ಅನ್ನೋ ಅಷ್ಟರಲ್ಲಿ ಎಲ್ಲ ಆಗುತ್ತೆ. ಪವರು ಚೀಪ್ ಆಗಿರುತ್ತೆ, ಎನ್ವೈರನ್ಮೆಂಟು ನೀಟಾಗಿರುತ್ತೆ. ಏನು ಮನುಷ್ಯನ ಸ್ವಾರ್ಥ ಮತ್ತು ಆಸೆ ಸ್ವಲ್ಪ ಕಡಿಮೆ ಆಗಬೇಕಷ್ಟೆ. $100 MW ಅಲ್ಲ, 500 MW. ಕೋರ್ ಲ್ಯಾಂಡಿಂಗ್ ಇಸ್ ಹ್ಯಾಪ್ನಿಂಗ್, ಕೋರ್ ಲೋಡಿಂಗ್ ಇಟ್ ಈಸ್ ಹ್ಯಾಪ್ನಿಂಗ್. ನ್ಯೂಕ್ಲಿಯರ್ ಫಿಷನ್, ಇದೆಲ್ಲ ಫಿಷನ್ ಆಯ್ತಾ? ನ್ಯೂಕ್ಲಿಯರ್ ವಾಟ್ ಎವರ್ ದಟ್ ವಿ ಆರ್ ಸೇಯಿಂಗ್, ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಈಗ ಏನು ಹೇಳಿದೆ ನಾನು ಈಗ ಲಾಸ್ಟ್ ಒಂದು 10-15 ನಿಮಿಷದಲ್ಲಿ, ಇಟ್ ಇಸ್ ಆಲ್ ಫಿಷನ್. ಫಿಷನ್ ಅಂದರೆ ಬಿಗ್ಗರ್ ನ್ಯೂಕ್ಲಿಯಸ್ ವಿಲ್ ಗೆಟ್ ಡಿಸಿಂಟಿಗ್ರೇಟೆಡ್ ಇನ್ ಟು ಸ್ಮಾಲರ್ ನ್ಯೂಕ್ಲಿಯೈ ವಿತ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಎನರ್ಜಿ. ಫ್ಯೂಷನ್ ಅಲ್ಲಿ ಏನು ಗೊತ್ತಾ, ಉಲ್ಟಾ ಆಗುತ್ತೆ. ಸ್ಮಾಲರ್ ನ್ಯೂಕ್ಲಿಯೈ ವಿಲ್ ಫ್ಯೂಸ್ ಟುಗೆದರ್ ಟು ಗಿವ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಅದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸೂರ್ಯನಲ್ಲಿ ಆಗ್ತಾ ಇರೋದೇನೀಗ ಫ್ಯೂಷನ್. ಸೊ ನಾವೇನೀಗ ರಿಯಾಕ್ಟರ್ನ ಮಾಡ್ತಾ ಇದ್ದೀವಿ ಫಾರ್ ಫ್ಯೂಷನ್, ವಿ ಕಾಲ್ ಇಟ್ ಆಸ್ ಅ ಆರ್ಟಿಫಿಷಿಯಲ್ ಸನ್. ಎಷ್ಟೋ ವರ್ಷದಿಂದ ಇಂಡಿಯಾದವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ದರ್ ಇಸ್ ಒನ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ರಿಯಾಕ್ಟರ್. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದೀವಿ ಗೊತ್ತಾ? ಅಲ್ಲೂ ಒಂದು 50 ಮೆಗಾವ್ಯಾಟ್ನ ಮಾತ್ರ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನೂ ಆಗ್ತಾ ಇಲ್ಲ. ಇಂಡಿಯಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆ ವೆಸಲ್ ಏನಿದೆ ಅಲ್ಲ, ರಿಯಾಕ್ಟರ್ ವೆಸಲ್, ಅದಕ್ಕೆ ಟೊಕಾಮಾಕ್ ಅಂತ ಹೇಳ್ತಾರೆ. ಇಂಡಿಯಾ ಕೂಡ 1-2 ಟೊಕಾಮಾಕ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, 2 ಹೈಡ್ರೋಜನ್ ನ್ಯೂಕ್ಲಿಯೈನ ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಿಂಪಲ್ ಅಷ್ಟೇ. 2 ಹೈಡ್ರೋಜನ್ನ ನ್ಯೂಕ್ಲಿಯೈ ಅಂದರೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ನ ನಾವು ಇದು ಮಾಡಿದಾಗ ಹೀಲಿಯಂ ಬೇಕು. ಆ ಹೀಲಿಯಂ ಆಯಿತು ಅಂತಂದರೆ ಎನರ್ಜಿ ಸಿಕ್ಕಾಪಟ್ಟೆ ರಿಲೀಸ್ ಆಗುತ್ತೆ. ಬಟ್ ದಟ್ ಈಸ್ ಲೈಕ್ ಆ ರಿಯಾಕ್ಷನ್ನ ನೀವು ಅಚೀವ್ ಮಾಡೋದಕ್ಕೆ ಯು ಹ್ಯಾವ್ ಟು ಗಿವ್ ಮಿಲಿಯನ್ಸ್ ಆಫ್ ಡಿಗ್ರೀಸ್ ಆಫ್ ಟೆಂಪ್ರೇಚರ್ಸ್. ಯಾಕಂದ್ರೆ ಹೈಡ್ರೋಜನ್ ಹೆಂಗೆ ಹಿಡಿತೀರಾ ನೀವು? ಅಂತಂದು ರಿಯಾಕ್ಷನ್ ಮಾಡಿಸ್ಬೇಕಲ್ಲ, ಹೆಂಗೆ ಹಿಡಿತೀರಾ ಹೈಡ್ರೋಜನ್? ಯು ಹ್ಯಾವ್ ಟು ಕನ್ಫೈನ್ ದಟ್ ಹೈಡ್ರೋಜನ್ ಟು ಸಮ್ ವೆಸಲ್. ದಟ್ ಈಸ್ ವಾಟ್ ಈಸ್ ಟೊಕಾಮಾಕ್. ವಿತ್ ಮ್ಯಾಗ್ನೆಟಿಕ್ ಎನರ್ಜಿ ವಿ ಹ್ಯಾವ್ ಟು ಟ್ರೈ ಟು ಕನ್ಫೈನ್ ಇಟ್. ದೆನ್ ಅದನ್ನ ಫ್ಯೂಸ್ ಮಾಡಬೇಕು, ಅವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಟ್ಸ್ ಇನ್ನೊಂದು ನನಗನ್ಸಿದ ಮಟ್ಟಿಗೆ ಒಂದು 30-40 ವರ್ಷ ಆದರೂ ಬೇಕು ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಇದು ಮಾಡೋಕ್ಕೆ. ಇಂಡಿಯಾ ಈಸ್ ಆಲ್ಸೋ ಪಾರ್ಟ್ ಆಫ್ ದಟ್. ನಮ್ಮಲ್ಲಿ ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ ನಾವು, ಅದು ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ರಿಯಾಕ್ಟರ್ ITER ಅಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಅನಿಲ್. ಸೊ ದಿಸ್ ಈಸ್ ದ ಟ್ರಿಬ್ಯೂಟ್ ಟು ಮಿಸ್ಟರ್ ಅನಿಲ್ ಕಾಕೋಡ್ಕರ್. He was the person behind, this all ಈ ಥೋರಿಯಂ ಬಗ್ಗೆ ತಿಳ್ಕೊಂಡು ಇದು ಮಾಡುವಂಥದ್ದು. ನಾನು ಹೇಳಿದ್ನಲ್ಲ, ಇದು ಒಂಥರ ವರದಾನ ಅಂತ. ಅದೇ ಮನುಷ್ಯ ಯಾರು ಅಂತಂದರೆ ದಿಸ್ ಇಸ್ ದಟ್ ಪರ್ಸನ್. ಓಕೆ. ಸೊ ಅವ್ರ ಹೆಸರಲ್ಲಿ ವಿ ಆರ್ ಯೂಸಿಂಗ್ ದಿಸ್. ಮೊದಲು ತಿಳ್ಕೊಳ್ಳಿ, LEU ಅಂತಂದರೆ ಲೈಟ್ಲಿ ಎನ್ರಿಚ್ಡ್ ಯುರೇನಿಯಂ. ಲೈಟ್ಲಿ ಎನ್ರಿಚ್ಡ್ uranium. Okay. ANIL, it is the short form or the abbreviation for Advanced Nuclear Energy for Enriched Life. So finally ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇದನ್ನ, ಥೋರಿಯಂನ ಅಥವಾ ಈ ಯುರೇನಿಯಂ 235ನ ಅಥವಾ 239ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಎನರ್ಜಿ. ಸೊ ಪೀಸ್ಫುಲ್ ಲೈಫ್. ಇನ್ನು ಮಿಲಿಟರಿ ಪರ್ಪಸ್ಗೆ ಯೂಸ್ ಮಾಡ್ತಾ ಇಲ್ಲ ನಾವು, ಮಿಲಿಟರಿ ಪರ್ಪಸ್ಗೆ ಯೂಸ್ ಮಾಡ್ತಾ ಇಲ್ಲ. ಸೊ ರೈಟ್ ನೌ ವಿ ಹ್ಯಾವ್ 18 ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್. ಓಕೆ. ಮುಂದಿನ ಸ್ಟೇಜಲ್ಲಿ ವಿ ಆರ್ ಗೋಯಿಂಗ್ ಫಾರ್, ಯಾಕಂದ್ರೆ ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ದ ಥೋರಿಯಂ. ಸೊ ಎಕ್ಸಾಮಲ್ಲಿ ಅನಿಲ್ ಅಂತ ಬಂದು ಅಬ್ರಿವೇಷನ್ ಕೇಳಿದ್ರೆ ಇಟ್ ಈಸ್ ಅಬೌಟ್ ನ್ಯೂಕ್ಲಿಯರ್ ಎನರ್ಜಿ ಅಷ್ಟೇ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ನಮ್ಗೆ ಗೊತ್ತಿರೋದೇ ಇದೆ. ಓಕೆ. LEU ಮಾತ್ರ ನೆನ್ಪಿಟ್ಕೊಳ್ಳಿ, ಲೈಟ್ಲಿ ಎನ್ರಿಚ್ಡ್ ಯುರೇನಿಯಂ. SEU ಬಂತು ಅಂದರೆ ಸ್ಲೈಟ್ಲಿ, HEU ಬಂತಂದ್ರೆ ಹೈಲಿ, ಹೆವಿಲಿ, ಅದೇ ಸೇಮ್ ಹೆವಿಲಿ. LEU, SEU, ದೆನ್ HEU. ಸೊ ನಾವು SEU
ಈಗ ಸದ್ಯಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ರಿಯಾಕ್ಟರ್ಸ್ ಅಲ್ಲಿ SEU, ದಟ್ ಇಸ್ ಸ್ಲೈಟ್ಲಿ ಎನ್ರಿಚ್ಡ್. HA ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಇಟ್ ಇಸ್ ಹೈ ಅಸ್ಸೆ ಅಂತ ಹೇಳ್ತಾರೆ, ಅವೆಲ್ಲ ಭಾರಿ ಸೈಂಟಿಫಿಕ್ ವರ್ಡ್ಸ್, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ಥಿಂಕ್ ದಟ್ ಎನ್ರಿಚ್ಮೆಂಟ್ ಆಗುತ್ತೆ. ಎನ್ರಿಚ್ಮೆಂಟ್ ಅಂತಂದ್ರೆ ನ್ಯಾಚುರಲ್ ಅಕರಿಂಗ್ ಯುರೇನಿಯಂ ಅಲ್ಲಿ ಏನು ಯುರೇನಿಯಂ 235 ಕಂಟೆಂಟ್ ಇದೆ ಅದನ್ನ ಜಾಸ್ತಿ ಮಾಡುವಂಥದ್ದು, ಅಂದ್ರೆ ಯುರೇನಿಯಂ 238ನ ಕಡಿಮೆ ಮಾಡುವಂಥದ್ದು. ನಮ್ಮಲ್ಲಿ ಇಂಡಿಯಾದಲ್ಲಿ ಒಂದು ಫೆಸಿಲಿಟಿ ಇದೆ ಮಾತ್ರ, ಇಟ್ ಈಸ್ ಇನ್ ಹೈದರಾಬಾದ್, ದಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್. ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್, that is there in Hyderabad, that is the enriching or enrichment center in India. ಈಗೇನು ನಾವು ಫಸ್ಟ್ ಸ್ಟೇಜಲ್ಲಿ ಯೂಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆಲ್ಲದಕ್ಕೂ ಎಲ್ಲಿಂದ ಬರ್ತಾ ಇದೆ ಫ್ಯೂಯಲ್ಲು, ಅದು ಹೈದರಾಬಾದಿಂದ ಎನ್ರಿಚ್ ಆಗಿ ಬರ್ತಾ ಇದೆ. ಓಕೆ, ಓನ್ಲಿ ಒನ್ ಎನ್ರಿಚ್ಮೆಂಟ್ ಸೆಂಟರ್ ದಟ್ ವಿ ಹ್ಯಾವ್ ಇನ್ ಇಂಡಿಯಾ. ಬಟ್ ಥೋರಿಯಂ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ವಿ ಹ್ಯಾವ್ ಟು ಎನ್ಹ್ಯಾನ್ಸ್ ಅವರ್ ಕೆಪಾಸಿಟಿ ವಿತ್ ರೆಸ್ಪೆಕ್ಟ್ ಟು ದ ಎನ್ರಿಚ್ಮೆಂಟ್. ಯಾಕಂದ್ರೆ ಥೋರಿಯಂ ಬಹಳ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಬೇಕು. ಥೋರಿಯಂ ಇಟ್ ಸೆಲ್ಫ್ ಇಸ್ ನಾಟ್ ಫಿಸಿಬಲ್, ಸೊ ಯುರೇನಿಯಂ 233 ಆಗಬೇಕಲ್ಲ. ಸೊ ಮೇ ಬಿ ವಿ ನೀಡ್ ಟು ಇಂಪ್ರೂವ್ ದ ಕಂಟೆಂಟ್ ಆಫ್ ದಿಸ್ ಥೋರಿಯಂ ಆರ್ ಇನ್ ದ ಫ್ಯೂಚರ್ ಯುರೇನಿಯಂ 233. ಎನ್ರಿಚ್ಮೆಂಟ್ ಅಂದ್ರೆ ಏನು, ಅದರ ಪರ್ಸೆಂಟೇಜ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡುವಂಥದ್ದು ಅಷ್ಟೇ. ಓಕೆ, ಇದು ನೆಕ್ಸ್ಟ್ ಲೆವೆಲ್. ಥರ್ಡ್ ಜನರೇಷನ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಫೋರ್ತ್ ಜನರೇಷನ್. ಬಟ್ ದ ಟೆಕ್ನಾಲಜಿ ರಿಮೈನ್ಸ್ ದ ಸೇಮ್. ನಾವು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ, ಫಸ್ಟ್ ಸ್ಟೇಜಲ್ಲಿ ಯುರೇನಿಯಂ ಯೂಸ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ಸ್ಟೇಜಲ್ಲಿ ಪ್ಲೂಟೋನಿಯಂ ಯೂಸ್ ಮಾಡ್ತಾ ಇದ್ದೀವಿ, ಥರ್ಡ್ ಸ್ಟೇಜಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಥೋರಿಯಂನ ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ಯುರೇನಿಯಂ 233ನ ಯೂಸ್ ಮಾಡ್ತಾ ಇದ್ದೀವಿ. ಇದು ದೊಡ್ಡ ಸ್ಕೇಲಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಟ್ರೈಂಗ್ ಟು ಪ್ರೊಡ್ಯೂಸ್. ಬಟ್ ಇದನ್ನ ಚಿಕ್ಕ ಸ್ಕೇಲಲ್ಲಿ ನಾವೇನಾದರೂ ಯೂಸ್ ಮಾಡಿದ್ರೆ ದಿಸ್ ಈಸ್ ಲೈಕ್ SMR, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್. ನನ್ನ ಫೋಟೋ ಬೇಕಾ ಇಲ್ಲ ಪಾಠ ಮಾಡೋ ಫೋಟೋ ಬೇಕಾ? ಓಕೆ ಸರಿ, ಆರಾಮಾಗಿ ಕುತ್ಕೊಳ್ಳಿ, ಹೆಂಗಿದ್ರೆ ಆರಾಮಾಗಿ ತಗೊಳ್ಳಿ, ಇಲ್ಲ ನಾನು ಫುಲ್ ಕಾನ್ಶಿಯಸ್ ಆಗಿಬಿಡ್ತೀನಿ. ಓಕೆ, ಯಾ. ಸೊ ಈ ಕ್ವೆಶನ್ ನಮಗೆ ಈ ವರ್ಷದ UPSC ಎಕ್ಸಾಮಲ್ಲಿ ಬಂದಿತ್ತು, ನೀವೇನಾದ್ರೂ ಫೇಸ್ ಮಾಡಿದ್ರೆ ನೋಡಿದ್ರೆ. ಸೊ ದಿಸ್ ಈಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್. ಅಂದ್ರೆ ನಾವು ಯಾವ ಸ್ಕೇಲಲ್ಲಿ ಈ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ನ ನೋಡ್ತಾ ಇದ್ದೀವಿ, ಈಗ ಕೈಗಾ ಆಗಿರ್ಬೋದು ಅಥವಾ ರಾವಟ್ ಭಟ ಆಗಿರ್ಬೋದು, ನರೋರಾ ಆಗಿರ್ಬೋದು, ಇವುಗಳು ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ಸ್ಮಾಲ್ ಸೆಟಪ್. ಇಟ್ ಇಸ್ ಅ ಸ್ಮಾಲ್ ಸೆಟಪ್, ನಾಟ್ ದಟ್ ಡೇಂಜರಸ್ ಆಲ್ಸೋ. ಸೊ ಇಲ್ಲಿ ನಾವು ಕೂಲಿಂಗ್ಗೆ ವಿ ಆರ್ ಯೂಸಿಂಗ್ ದಿಸ್ ಗ್ಯಾಸ್ ಕೂಲ್ಡ್, ಅಥವಾ ನಾವು ಏನು ಕರಿತಾ ಇದ್ವಿ, ಹೆವಿ ವಾಟರ್ ರಿಯಾಕ್ಟರ್, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್, ಬಿಕಾಸ್ ವಿ ಯೂಸ್ ದಿಸ್ ವಾಟರ್ ಫಾರ್ ಮಾಡರೇಷನ್. ಸೆಕೆಂಡ್ ಥಿಂಗ್, ವಿ ಯೂಸ್ ದಿಸ್ ವಾಟರ್ ಫಾರ್ ಕೂಲೆಂಟ್ ಆಲ್ಸೋ. ಕೂಲೆಂಟ್, ಯಾವುದೇ ಒಂದು ಮಷೀನು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇತ್ತಂದ್ರೆ ಇಟ್ ಗೆಟ್ಸ್ ಹೀಟೆಡ್, ಅದನ್ನ ಕೂಲ್ ಮಾಡೋಕೆ. ಇವನ್ ನಮ್ಮ ಕಾರಲ್ಲಿ ಏನಿರುತ್ತೆ, ಕಾರಲ್ಲಿ ಕೂಲೆಂಟ್ ಹಾಕಬೇಕಾಗುತ್ತೆ. ಓಕೆ, ಒಂದು ರೇಡಿಯೇಟರ್ ಇರುತ್ತೆ, ಅಲ್ಲಿಂದ ಹೀಟ್ ರೇಡಿಯೇಟ್ ಆಗ್ತಾ ಇರುತ್ತೆ, ಅದನ್ನ ಕೂಲ್ ಮಾಡಬೇಕಾಯ್ತು ಅಂತಂದ್ರೆ ವಿ ವಿಲ್ ಹ್ಯಾವ್ ಟು ಹ್ಯಾವ್ ದ ಕೂಲೆಂಟ್. ಸೊ ಇಲ್ಲಿ ವಿ ಆರ್ ಯೂಸಿಂಗ್ ದ ಗ್ಯಾಸ್ ಫಾರ್ ಕೂಲಿಂಗ್ ಇಟ್. ಅಗೇನ್, ವಾಟ್ ಈಸ್ ದ ಕೆಪಾಸಿಟಿ ದಟ್ ವಿ ಆರ್ ಟಾರ್ಗೆಟಿಂಗ್ ಅಟ್ 300 megawatts. ಓಕೆ, ಅಂಡ್ ದೀಸ್ ಕ್ಯಾನ್ ಬಿ ಲೈಕ್ ಅ ಫ್ಯಾಕ್ಟ್ರಿ ಮೇಡ್, ಅಂದ್ರೆ ಸಣ್ಣ ಸೆಟಪ್ ಅಲ್ಲಿ ವಿ ಕ್ಯಾನ್ ಮೇಕ್ ಇಟ್. ಆಯ್ತಾ, ದಿಸ್ ಇಸ್ ವಾಟ್ ಇಸ್ ದ ಫ್ಯೂಚರ್ ಅಂಡ್ ಚೈನಾ ಹ್ಯಾಸ್ ಆಲ್ರೆಡಿ ಡನ್ ಇಟ್. Okay, rather than depending upon the huge setup, we can have at our convenience. ಆಮೇಲೆ ದೊಡ್ಡ ಸೆಟಪ್, ಅಗೇನ್ ಇಫ್ ದ ಡಿಸಾಸ್ಟರ್ ಕಮ್ಸ್, ದೆನ್ ಫುಕುಶಿಮಾ ಕೇಳಿದಿರಾ, ಇನ್ ದ ಇಯರ್ 2011 ಫುಕುಶಿಮಾ ಕೇಳಿದಿರಲ್ವಾ, ಬಿಕಾಸ್ ಆಫ್ ದ ಸುನಾಮಿ ದೇರ್. ಅಂದ್ರೆ ನಮ್ಮ ಸುನಾಮಿ ಅಲ್ಲ, ಅಲ್ಲೂ ಒಂದು ಸುನಾಮಿಗೆ ಏನಾಯ್ತು, ಇಡೀ ಇದೇ ಕೊಚ್ಕೊಂಡ್ರು. ಸೊ ಹೌ ಕ್ಯಾನ್ ಯು ಪ್ರೆಡಿಕ್ಟ್ ದ ಲೀಕೇಜ್ ಆಫ್ ದೀಸ್ radiations? Very dangerous. So better to have the smaller units. So that is what is the future. Illenagutte onondu like will have the refueling only after 3 to 7 years. ಈಗ presently ನಾವು 1 to 2 years ಗೆ fuel ನ ಹಾಕಬೇಕು, ಲೋಡ್ ಮಾಡಬೇಕು fuel. ಇದು ಒಂದು ಸತಿ ಲೋಡ್ ಮಾಡಿದ್ರೆ it will go up to low carbon ಅಂತಂದ್ರೆ emission is less. Emission definitely
ನಾವು ನ್ಯೂಕ್ಲಿಯರ್ ಪವರ್ಗೆ ಹೋಗ್ತಾ ಇರೋದು ಏನಕ್ಕಂತಂದ್ರೆ ಹ್ಯೂಜ್ ಪವರ್ ವಿಲ್ ಗೆಟ್. ಸೆಕೆಂಡ್ ಥಿಂಗ್, ಕಂಪೇರ್ಡ್ ಟು ಅದರ್ ಫಾಸಿಲ್ ಫ್ಯೂಯಲ್ಸ್, ಇಟ್ ಈಸ್ greener in the sense it will emit less emissions. That is what is the understanding. Okay, so the future is what? To adopt these small modular reactors. Example already bandide, so we can expect these questions again and again. Iga ade old first stage second stage kelta kutkolakkinta now we will go there. Done. SMR, small modular, these are miniature versions of the nuclear power reactors what we have right now. Okay, capacity is less and the fuel that you have to load will be sufficient for 3 to 7 years compared to 1 to 2 years right now. Okay, this is the fourth generation. ಮೊದಲು ನಾವು ಸೆಕೆಂಡ್ ಜನರೇಷನ್ಗೆ ಹೋಗೋಣ, ಆರಾಮಾಗಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ, ಅಲ್ಲಿಂದ ಥೋರಿಯಂನ ಸರಿಯಾಗಿ ಬ್ರೀಡ್ ಮಾಡೋಣ, ಥರ್ಡ್ ಜನರೇಷನ್ಗೆ ಹೋಗೋಣ, ಅಲ್ಲಿಗೆ ನಮ್ಮ ಜನರೇಷನ್ ಮುಗಿದೋಗಿರುತ್ತೆ. ನಮ್ಮ ಮುಂದಿನ ಜನರೇಷನ್ ಅವರು ಫೋರ್ತ್ ಜನರೇಷನ್ನ ನೋಡಲಿ. Now next, missiles. This is not a peaceful purpose. This is for defense, correct? We are going ahead for defense. Defense ಅಲ್ಲಿ mainly ನಾವು ನೋಡೋದು ಮಿಸೈಲ್ಸ್. ಯಾಕಂದ್ರೆ ಈ ಮಿಸೈಲ್ಸ್ ಅನ್ನೋದು they can come with two types of warheads. Warheads ಅಂತಂದ್ರೆ this missile itself, 90% of it will be a launch vehicle. It is like a rocket which goes. ಅದ್ರ ಮುಂದೆ ಏನಿರುತ್ತಲ್ಲ ತುದಿ, ಆ ತುದಿಯಲ್ಲಿ ಮಾತ್ರ ಏನಿರುತ್ತೆ, ವಾರ್ಹೆಡ್ ಇರುತ್ತೆ. Sometimes it will be having the traditional, conventional warheads. ಈಗ ಬಾಂಬ್ಗಳು ಏನೇನು ಮಾಡ್ತಾರಲ್ಲ, ಮದ್ದು, ಆ ಥರದ್ದು. ಅದನ್ನ ಬಿಟ್ರೆ we can have nuclear warheads also. Nuclear, that is where the problem comes. Normal missiles ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ನ್ಯೂಕ್ಲಿಯರ್ ಕೆಪಾಬಲ್ ಅಂದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ ನ ಹಾಕುವಂಥದ್ದು, ಆ ತುದಿಯಲ್ಲಿ ಈ ಯುರೇನಿಯಂ 235 ಅದು ಇದು ಹಾಕಿದ್ರೆ ಮುಗೀತು. ಸೊ ದಟ್ ಈಸ್ ವಾಟ್ ಹ್ಯಾಪೆಂಡ್ ನೋ 1945 ನಾಗಾಸಾಕಿ ಹಿರೋಶಿಮಾ ಏನಾಯ್ತು? ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ಥಿಂಗ್. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬಾಂಬಿಂಗ್ ಬಟ್ ದ ನ್ಯೂಕ್ಲಿಯರ್ ವೆಪನ್ಸ್ ದಟ್ ವಿ ಹ್ಯಾವ್ ಯೂಸ್ಡ್. So India, again, from 1970s, it became very much active as far as the space and the defense is concerned. So alli, under the leadership of Indira Gandhi and under the expertise of Abdul Kalam, we started this program called as Integrated Guided Missile Development Program. Again, this is the static thing what I am telling. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಮುಂದಿಂದೆಲ್ಲ ಈಸಿ ಆಗುತ್ತೆ ಅಂತ. ಓಕೆ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದರಲ್ಲಿ ವಿ ಕಂಟೆಂಪ್ಲೇಟೆಡ್ 5 ಡಿಫರೆಂಟ್ ಮಿಸೈಲ್ಸ್. ಹೆಸರು ಇಟ್ಬಿಟ್ವಿ, ಅಗ್ನಿ, ಪೃಥ್ವಿ, ತ್ರಿಶೂಲ್, ಆಕಾಶ್ ಅಂಡ್ ನಾಗ್. ಎಸ್ ಟು ಎಸ್ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್, ಲ್ಯಾಂಡ್ ಇಂದ ಲ್ಯಾಂಡ್ಗೆ. ಸರ್ಫೇಸ್ ಟು ಏರ್, ಲ್ಯಾಂಡ್ ಇಂದ ಏರ್ಗೆ. ದೆನ್ ಇದು ಆಂಟಿ ಟ್ಯಾಂಕ್, ಇದು ಬ್ಯಾಟಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡುವಂಥದ್ದು. ಒಂದು 3-4 ಕಿಲೋಮೀಟರ್ ಇರುವಂತ ಟ್ಯಾಂಕ್, ಮಿಲಿಟರಿ ವಾರ್ ಟ್ಯಾಂಕ್ಸ್ ಏನಿರುತ್ತೆ ಅದನ್ನ ಡೆಸ್ಟ್ರಾಯ್ ಮಾಡುವಂಥದ್ದು. ಹೆಸರುಗಳು ನೋಡಿದ್ರೆ ಗೊತ್ತಾಗುತ್ತೆ, ಏಜ್ ಓಲ್ಡ್, ಅಗ್ನಿ, ಪೃಥ್ವಿ, ತ್ರಿಶೂಲ್, ಆಕಾಶ್, ನಾಗ್. ಅಗ್ನಿ, ಎಸ್, ವಿ ಹ್ಯಾವ್ ಪ್ರೆಸೆಂಟ್ಲಿ ಅರೌಂಡ್ 7 ವೇರಿಯಂಟ್ಸ್ ಆಫ್ ಅಗ್ನಿ. 6 ವೇರಿಯಂಟ್ಸ್ ಆಫ್ ಅಗ್ನಿ. ಒಂದು ಅದು ಫೇಲ್ ಆಯಿತು, ಅದನ್ನ ಅಗ್ನಿ 2 ಪ್ರೈಮ್ ಮಾಡಿದ್ವಿ. ದೆನ್ ಪೃಥ್ವಿ, ಎಸ್, ಇಟ್ ಈಸ್ ದೇರ್ ವಿತ್ ಏರ್ಫೋರ್ಸ್, ನೇವಿ ಅಂಡ್ ಆರ್ಮಿ. ನೆಕ್ಸ್ಟ್ ತ್ರಿಶೂಲ್, ಇಟ್ ಗಾಟ್ ಡಿಸ್ಕನೆಕ್ಟೆಡ್. ಅಂದ್ರೆ ವಿ ಕಾಲ್ಡ್ ಆಫ್ ದಟ್ ಪರ್ಟಿಕ್ಯುಲರ್ ವಾಟ್ ಮಿಸೈಲ್. ಓಕೆ, ಅದು ತ್ರಿಶೂಲ್ ಇಲ್ಲ. ತ್ರಿಶೂಲ್ ಜಾಗದಲ್ಲಿ ಏನ್ ಬಂತು ಅಂತಂದ್ರೆ ನಮಗೆ ಬರಾಕ್ ಬಂತು. ತ್ರಿಶೂಲ್ ಜಾಗದಲ್ಲಿ ಬರಾಕ್ ವಿತ್ ದ ಕೊಲಾಬರೇಷನ್ ಆಫ್ ಇಸ್ರೇಲ್. Next, Akash, yes, it is working. Akash is working. Nag, yes. ಇದರಲ್ಲಿ ಮತ್ತೆ ನಾವು ವಿ ಹ್ಯಾವ್ ಗಾನ್ ಟು ಡಿಫರೆಂಟ್ ಜನರೇಷನ್ಸ್. ಯಾವುದರಲ್ಲಿ? ಆಂಟಿ ಟ್ಯಾಂಕ್ ಮಿಸೈಲ್ಸ್ ಅಲ್ಲಿ. ದೆನ್ ಈ ಪೃಥ್ವಿ ಅನ್ನೋದು ಏನಿದೆ ಅಲ್ಲ, ದಿಸ್ ಇಸ್ ವೆರಿ ವರ್ಸಟೈಲ್. ಪೃಥ್ವಿ ಅನ್ನೋದು ವೆರಿ ವರ್ಸಟೈಲ್. ದೋಸ್ 3 ವಾಟ್ ವಿ ಹ್ಯಾವ್ ಫಾರ್ ಏರ್ಫೋರ್ಸ್, ನೇವಿ ಅಂಡ್ ಆರ್ಮಿ, ಅದನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಈವನ್ ಯೂಸ್ ಇಟ್ ಫಾರ್ ಡಿಫೆನ್ಸ್ ಪರ್ಪಸಸ್. ಡಿಫೆನ್ಸ್, ನಮ್ಮನ್ನ ನಾವು ಡಿಫೆನ್ಸ್ ಮಾಡ್ಕೊಳ್ಳೋಕೆ. ಆಫೆನ್ಸ್ ಇಸ್ ವಾಟ್? ಗೋಯಿಂಗ್ ಅಂಡ್ ಹಿಟ್ಟಿಂಗ್ ಸಮ್ ಒನ್. ಡಿಫೆನ್ಸ್ ಈಸ್ ನಮಗೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ಅದನ್ನ ಶೀಲ್ಡ್ ಮಾಡುವಂಥದ್ದು.
That is what is. So Prithvi ಅನ್ನೋದು very versatile. That is why we are using it for the defense also. So that is what is Dhanush. ಆಯ್ತಾ? ಸೊ ಇದಾದ್ಮೇಲೆ we have two different types of ಇದು defense setup. One is AADE, ಇನ್ನೊಂದು PADE. This is defense system. ಅಂದರೆ ಮಿಸೈಲ್ಸ್ನ ಯೂಸ್ ಮಾಡಿ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು. ಓಕೆ, ಒಂದು ಪೃಥ್ವಿ ಬೇಸ್ಡ್, ಇನ್ನೊಂದು ಅಡ್ವಾನ್ಸ್ಡ್. ಪೃಥ್ವಿ ಬೇಸ್ಡ್ ಡಿಫೆನ್ಸ್ ಸಿಸ್ಟಮ್ ಒಂದು, ಇನ್ನೊಂದು ಅಡ್ವಾನ್ಸ್ಡ್. ಸೊ ಇಷ್ಟು ಜನರಲ್. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ 1982 ಅಲ್ಲಿ ಸ್ಟಾರ್ಟ್ ಆಗಿರೋದು. ಅದಾದಮೇಲೆ ಈ ಬೇರೆ ಮಿಸೈಲ್ಗಳನ್ನು ನಾವು ಡೆವಲಪ್ ಮಾಡಿದ್ವಿ. ದಟ್ ಈಸ್ ಔಟ್ಸೈಡ್ ದಟ್ ಪ್ರೋಗ್ರಾಮ್. ಅದರಲ್ಲಿ ಮೇನ್ ಆಗಿ ನ್ಯೂಕ್ಲಿಯರ್ ಕೆಪಾಬಲ್ ಮಿಸೈಲ್ಸ್, ಕೆ ಅಂದರೆ ಕಲಾಂ, ಅಗೇನ್ ಟ್ರಿಬ್ಯೂಟ್ ಟು ಕಲಾಂ ಜಿ. ಸೊ ನ್ಯೂಕ್ಲಿಯರ್ ಕೆಪಬಲ್ ಮಿಸೈಲ್ಸ್ ಏನಿದೆ ಅವುಗಳ ಹೆಸರು ಕೆ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಸೆಂಟ್ಲಿ K-15 is very famous because we have already fitted this with our submarine. ನಮ್ಮಲ್ಲಿ INS ಅರಿಹಂತ್ ಅಂತ ಹೇಳಿ ಒಂದು ಸಬ್ಮರೀನ್ ಇದೆ. ಇನ್ನೊಂದು ಅದ್ರ ಬಗ್ಗೆ ಕಲಿತೀವಿ. ಸೊ ದೇ ಆರ್ ಆಲ್ ನ್ಯೂಕ್ಲಿಯರ್ ಕೆಪಾಬಲ್. ಅಂದರೆ ಆ ಸಬ್ಮರೀನ್ ಅಲ್ಲಿ ಇರುವಂತಹ ಏನು ಮಿಸೈಲ್ ಇದೆ ದಟ್ ವಿಲ್ ಬಿ ಹ್ಯಾವಿಂಗ್ ನ್ಯೂಕ್ಲಿಯರ್ ವಾರ್ ಹೆಡ್. ಎಲ್ಲೆಲ್ಲಿ ಕೆ ಬರುತ್ತೆ ಅಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಇರುತ್ತೆ. K-15, K-4 ಹಂಗಂತ ಹೇಳಿ ಭಾಳ ಓದ್ತೀವಿ. ಶೌರ್ಯ ಈಸ್ ಲ್ಯಾಂಡ್ ವರ್ಷನ್. ಶೌರ್ಯ ಈಸ್ ಅ ಲ್ಯಾಂಡ್ ವರ್ಷನ್, ಲ್ಯಾಂಡ್ ಅಲ್ಲಿ ಯೂಸ್ ಮಾಡುವಂತ ಕೆ ಮಿಸೈಲ್. ಸಾಗರಿಕಾ ಇಟ್ ಈಸ್ ಅ sea based. Shaurya is land based, Sagarika is sea based. Pinaka, it is also a type of missile, smaller missile. At a time we can launch 12 missiles. ನೀವು ನೋಡಿರ್ಬೋದು, ಅದರ ಚಿತ್ರ ಎಲ್ಲ ನೋಡಿರ್ಬೋದು. ಈಗ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಇವೆಲ್ಲವೂ ಕೂಡ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ 12 ಮಿಸೈಲ್ಗಳು ಅಟ್ ಎ ಟೈಮ್ ವಿತ್ ಅ ಗ್ಯಾಪ್ ಆಫ್ 4 seconds ಈಚ್ ಲಾಂಚ್ ಆಗ್ಬೋದು, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಲಾಂಚ್ ಆಗ್ಬೋದು. ದಟ್ ಈಸ್ ವಾಟ್ ಈಸ್ ಪಿನಾಕ. ಆಮೇಲೆ ಪ್ರಹಾರ್, ಒನ್ ಮೋರ್ ವರ್ಷನ್ ಆಫ್ ದಿಸ್ ಪೃಥ್ವಿ ಸ್ಲೋ ಆಗಿ ಬೇರೆ ಬೇರೆ ವರ್ಷನ್ಗಳನ್ನ ತಗೊಳ್ತಾ ಇದೆ. ಪ್ರಹಾರ್, ಪ್ರಳಯ ಹಂಗಂತ ಹೇಳಿ ಪ್ರಗತಿ. ಸೊ ದೇರ್ ಆಲ್ ದ ನ್ಯೂ ವರ್ಷನ್ಸ್ ಆಫ್ ದಿಸ್ ಪೃಥ್ವಿ. ನೆಕ್ಸ್ಟ್ ಸರ್ಫೇಸ್ ಟು ಏರ್ ಅಲ್ಲಿ ಬರಾಕ್ ಅಷ್ಟೇ ಅಲ್ಲದೆ ಈ ತ್ರಿಶೂಲ್ ಮುಗಿತಿದ್ದು, ಆಕಾಶ್ ಇದೆ, ಬರಾಕ್ ತ್ರಿಶೂಲ್ ಜಾಗದಲ್ಲಿ ಬರಾಕ್ ಬಂತು. ಅದಲ್ದೇನೆ ಮೈತ್ರಿ ಅಂತ ಹೇಳಿ ಮತ್ತೆ ನಮಗೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅನ್ನ ನಾವು ಪಡಿತಾ ಇದ್ದೇವೆ. ಆಮೇಲೆ ಕ್ರೂಸ್ ಮಿಸೈಲ್. ಇವೆಲ್ಲ ಮಿಸೈಲ್ಗಳು ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ನಲ್ಲ, ಇವೆಲ್ಲ ಮಿಸೈಲ್ಸ್ ಹೆಂಗ್ ಗೊತ್ತಾ, ಲ್ಯಾಂಡ್ ಇಂದ ಲ್ಯಾಂಡ್ಗೆ ಹೋಗ್ಬೇಕಾದ್ರೆ ದೇ ವಿಲ್ ಟೇಕ್ ದಿಸ್ ಪ್ಯಾರಾಬೋಲಿಕ್ ಪಾತ್. ದೀಸ್ ಆರ್ ಕಾಲ್ಡ್ ಆಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಬ್ಯಾಲಿಸ್ಟಿಕ್ ಏನಾದ್ರು ಚೆಂಡನ್ನ ಎಸೆದ್ರೆ ಹೆಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತಾನೆ. ಬ್ಯಾಲಿಸ್ಟಿಕ್, ದಟ್ ಇಸ್ ದ ನ್ಯಾಚುರಲ್ ಪಾತ್ವೇ. ಅಥವಾ ಸರ್ಫೇಸ್ ಟು ಏರ್ ಹೊಡಿತಾ ಇತ್ತು ಅಂತಂದ್ರೆ ಹಿಂಗ್ ಹೋಗುತ್ತೆ, ಅಲ್ಲಿ ಡೆಸ್ಟ್ರಾಯ್ ಆದ್ಮೇಲೆ ಹಿಂಗ್ ಬಿದ್ದ್ಬಿಡುತ್ತೆ. ಕ್ರೂಸ್ ಅಂದ್ರೆ ಏನ್ ಗೊತ್ತಾ, ಭೂಮಿಗೆ ಪ್ಯಾರಲಲ್ ಆಗಿ ಹೈ ಸ್ಪೀಡ್ ಅಲ್ಲಿ ಹೋಗಿ ಹಿಟ್ ಮಾಡುವಂಥದ್ದು, ಸ್ಟ್ರೈಟ್ ಸ್ವೀಕ್ ಅಂತ ಹೋಗಿ ಅಟ್ಯಾಚ್ ಮಾಡಿ ಬರುವಂಥದ್ದು. ಓಕೆ, ದಟ್ ಈಸ್ ವಾಟ್ ಈಸ್ ದ ಕ್ರೂಸ್. ಕ್ರೂಸ್ ಅಂದ್ರೆ ಗೊತ್ತಾ, ಸಮುದ್ರದಲ್ಲಿ ಒಂದು ವೆಹಿಕಲ್ ಹೋಗುತ್ತೆ ಸ್ವೀ ಅಂತ ಹೇಳಿ ಸ್ಟ್ರೈಟ್ ಆಗಿ. ಸೊ ದಟ್ ಈಸ್ ವಾಟ್ ಈಸ್ ಕ್ರೂಸ್ ಮಿಸೈಲ್. ಸೊ ಸ್ಟ್ರೈಟ್ ಆಗಿ ಭೂಮಿಗೆ ಪ್ಯಾರಲಲ್ ಆಗಿ ಹೈ ಸ್ಪೀಡ್ ಅಲ್ಲಿ ಹೋಗುವಂಥದ್ದು. ಸ್ಪೀಡ್ ಎಷ್ಟು ಗೊತ್ತಾ, ಎಷ್ಟೋ ಮಾರ್ಕ್ ಸ್ಪೀಡ್ ಇನ್ ದ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ ದ ಸ್ಪೀಡ್ ಆಫ್ ದಿ ಸೌಂಡ್. ಅದರಲ್ಲಿ ರೇಂಜ್ ಪ್ರೆಸೆಂಟ್ಲಿ ಈ ಬರಾಕ್ ಅಲ್ಲ, ಬ್ರಹ್ಮೋಸ್ದ ರೇಂಜ್ ಏನಿದೆ 300 ಕಿಲೋಮೀಟರ್. ಬಟ್ ನಾವು ಕ್ಲೇಮ್ ಮಾಡೋದು 290 ಕಿಲೋಮೀಟರ್ ಅಂತ. ಇದು ಓನ್ಲಿ ಆನ್ ಪೇಪರ್ಸ್ 500-600 ಕಿಲೋಮೀಟರ್ ಹೋಗುತ್ತೆ. ಯಾಕಂದ್ರೆ ನಾವು ಹೇಳುವಾಗ ಲೀಗಲಿ ಟೆಕ್ನಿಕಲಿ ಎಲ್ಲ ಕರೆಕ್ಟ್ ಆಗಿ ನಾವು ಹೇಳ್ಬೇಕಾಗುತ್ತೆ. 290 ಕಿಲೋಮೀಟರ್ಸ್ ಯಾಕಂತೀವಿ ಅಂತಂದ್ರೆ ನಾವು ಹೇಳೋವಂಥದ್ದು ಇದು ಪಾಕಿಸ್ತಾನ್ಗೂ ಹೋಗಲ್ಲ ಅಂತ. ಇಲ್ಲಾಂದ್ರೆ ಪಾಕಿಸ್ತಾನ್ ಖ್ಯಾತೆ ತೆಗೆಯುತ್ತೆ, ಅದ ಹೆಂಗ್ ನೀವು ಅಲೌ ಮಾಡಿದ್ರಿ ಅಂತ ಹೇಳಿ IAEA ಕೇಳುತ್ತೆ. ಆಕ್ಚುಲಿ 500-600 ಕಿಲೋಮೀಟರ್ ಹೋಗುತ್ತೆ. ಹೇಳೋದೇನು 290 ಕಿಲೋಮೀಟರ್ಸ್ ಅಷ್ಟೇ. ಅಂದ್ರೆ 300 ಕ್ರಾಸ್ ಮಾಡಬಾರ್ದು ಆಕ್ಚುಲಿ. ಬಟ್
ವಿ ಆರ್ ಹ್ಯಾವಿಂಗ್ ದ ಫ್ಯೂಚರ್ ಆಫ್ ಬಿಲ್ಡಿಂಗ್ ಇವನ್ 800 ಕಿಲೋಮೀಟರ್ ಹೋಗುವಂತಹ, ಅಂದರೆ ದೂರ 800 ಕಿಲೋಮೀಟರ್ ದೂರ ಹೋಗುವಂತಹ ಆ ಬ್ರಹ್ಮೋಸ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಈಗ. ಓಕೆ, ಸೊ ದಿಸ್ ಈಸ್ ಜನರಲಿ ಅಬೌಟ್. ಆಮೇಲೆ ATM ಅಂತಂದ್ರೆ ಆಂಟಿ ಟ್ಯಾಂಕ್ ಮಿಸೈಲ್ಸ್. ಇದರ ಹೊರತಾಗಿ ನಾಗ್ ಮತ್ತೆ ಇಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇನ್ನೊಂದು ಅಮೋಘ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಮಿಸೈಲ್ಸ್ ಆಫ್ ಇಂಡಿಯಾ. ಫಸ್ಟ್ ಅಗ್ನಿ, ವೆರಿ ಲಾಂಗ್ ರೇಂಜ್ ಇರುವಂಥದ್ದು ಅಗ್ನಿ. ಮಿನಿಮಮ್ 700 ಕಿಲೋಮೀಟರ್ ಮಿನಿಮಮ್. ಇಟ್ ಕ್ಯಾನ್ ಗೋ ಅಪ್ ಟು 8,000 ಕಿಲೋಮೀಟರ್ಸ್ ಆಲ್ಸೋ. ಸೆಕೆಂಡ್ ಒನ್ ಪೃಥ್ವಿ, ವೆರಿ ವರ್ಸಟೈಲ್. ಅದರದ್ದು ರೇಂಜ್ ಇರೋದೇ 300 ಕಿಲೋಮೀಟರ್, ಬಟ್ ವೆರಿ ವರ್ಸಟೈಲ್. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಬೋತ್ ಅಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್. ದೆನ್ ಸರ್ಫೇಸ್ ಟು ಏರ್, ಆಕಾಶಕ್ಕೆ ಹೊಡಿಬೇಕಲ್ವಾ ಏರ್ ಅಂದರೆ ಆಕಾಶ್. ತ್ರಿಶೂಲ್, ತ್ರಿಶೂಲ್ ಹಿಂಗೆ ಹೋಗುತ್ತಲ್ವಾ, ಸೊ ತ್ರಿಶೂಲ್ ಈಗಿಲ್ಲ, ಹೋಯ್ತದು. ತ್ರಿಶೂಲ್ ಜಾಗದಲ್ಲಿ ಬರಾಕ್ ಅಂತ ಬಂತು. ಅದಾದ್ಮೇಲೆ ಆಂಟಿ ಟ್ಯಾಂಕ್ ಮಿಸೈಲ್ ಈಸ್ ನಾಗ್. ಇದರ ಹೊರತಾಗಿ ನಾವು ಬೇರೆ ಇವನ್ನ ಡೆವಲಪ್ ಮಾಡಿದ್ವಿ. ಅದರಲ್ಲಿ ಕ್ಲಾಸ್ ಮಿಸೈಲ್ಸ್, ಕಲಾಂ ಕ್ಲಾಸ್ ಮಿಸೈಲ್ಸ್ ಅಂತಂದ್ರೆ ಅದು ನ್ಯೂಕ್ಲಿಯರ್ ಕೆಪಬಲ್ ಮಿಸೈಲ್ಸ್. ಅದು ಬಿಟ್ರೆ ಮೈತ್ರಿ, ಪಿನಾಕ, ಪ್ರಗತಿ, ಪ್ರಹಾರ್, ಪ್ರಳಯ, ಇವೆಲ್ಲ ದೀಸ್ ಆರ್ ದ ಅದರ್ ಮಿಸೈಲ್ಸ್ ದಟ್ ವಿ ಹ್ಯಾವ್ ಡೆವಲಪ್ಡ್. ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಬ್ರಹ್ಮೋಸ್, ದಟ್ ಈಸ್ ಅ ಕ್ರೂಸ್ ಮಿಸೈಲ್. ನಂಗೆ ಇದೆಲ್ಲದರಲ್ಲಿ ಒಂದು ಕ್ವೆಶನ್ ಕೇಳಿ ಅಂತಂದ್ರೆ ನಾನು ಬ್ರಹ್ಮೋಸ್ ಬಗ್ಗೆ ಕೇಳ್ತೀನಿ, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನೌ. ಓಕೆ, ಈ ಎಲ್ಲ ಮಿಸೈಲ್ಸ್ ಏನಿದಾವೆ ಇವುಗಳ ಟೆಸ್ಟಿಂಗ್ ನಡೀತಾನೆ ಇರುತ್ತೆ. ನಮಗನ್ಸುತ್ತೆ ಅಗ್ನಿ ನೆನ್ನೆನೆ ಓದಿದ್ನಲ್ಲ ನ್ಯೂಸಲ್ಲಿ, ಮತ್ತೆ ಅಗ್ನಿ ಬಂತ ಅಂತ. ಅಗ್ನಿ 1 ಟೆಸ್ಟ್ ಮಾಡ್ತಾ ಇರ್ತಾರೆ, ಅಗ್ನಿ 3 ಟೆಸ್ಟ್ ಮಾಡ್ತಾ ಇರ್ತಾರೆ, ಅಗ್ನಿ 4 ಟೆಸ್ಟ್ ಮಾಡ್ತಾ ಇರ್ತಾರೆ, ನಡೀತಾನೆ ಇರುತ್ತೆ ಹಂಗೆ ಕಂಟಿನ್ಯೂಸ್ ಆಗಿ. ಓಕೆ, ನಾಗಲ್ಲಿ ಮತ್ತೆ ಬೇರೆ ಬೇರೆ ವರ್ಷನ್, ನಾಗರಾಜು, ನಾಗೇಂದ್ರ ಅವೆಲ್ಲ ಇಲ್ಲ, ಹೇಳ್ತಾ ಇದ್ದೀವಿ. ಅಂದ್ರೆ ಬೇರೆ ಬೇರೆ ವೆರೈಟಿ ಇದನ್ನ ಮಿಸೈಲ್ಸ್ನ ಲಾಂಚ್ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ನಾವು ಯೂಶುವಲ್ ಆಗಿ ಅಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಂತ ಏನಿದೆ ಅಲ್ಲ, ಚಾಂದಿಪುರ್ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಕಲಾಂ ಐಲ್ಯಾಂಡ್ ಏನಿದೆ ಅಲ್ಲಿ ಟೆಸ್ಟ್ ಮಾಡ್ತಾ ಇರ್ತೇವೆ. ಓಕೆ, ಸೊ ನಿಮ್ಗೆ ಅದೇ ಅನ್ಸುತ್ತೆ, ಅಗ್ನಿ ನೆನ್ನೆನೆ ಓದಿದ್ನಲ್ಲ ಮತ್ತೆ ಇಲ್ಲಿಂದ ಬಂತಿದ್ದು, ತ್ರಿಶೂಲ್ ನೆನ್ನೆನೆ ಸಾರಿ ತ್ರಿಶೂಲ್ ಇಲ್ಲ ಈಗ, ಆಕಾಶ್ ನೆನ್ನೆನೆ ಓದಿದೆ, ಇದೆಲ್ಲ. ಇದ್ರ ಜೊತೆಗೆ ಒಂದಿದೆ ಇನ್ನೊಂದು ಆಸ್ಟ್ರಾ ಅಂತ. ಆಸ್ಟ್ರಾ ಅಸ್ತ್ರ. ದಿಸ್ ಈಸ್ ಏರ್ ಟು ಏರ್, ಸರ್ಫೇಸ್ ಟು ಏರ್, ಏರ್ ಟು ಸರ್ಫೇಸ್ ಅಲ್ಲ, ಏರ್ ಟು ಏರ್. ಈಗ ಫೈಟರ್ ಜೆಟ್ಗಳು ಇರ್ತಾವಲ್ಲ, ಫೈಟರ್ ಜೆಟ್ಗಳು, ಅವುಗಳು ಒಂದನ್ನ ಒಂದು ಡೆಸ್ಟ್ರಾಯ್ ಮಾಡೋದಕ್ಕೆ ಮಾಡುವಂತ ಫೈಟ್. ಆ ಫೈಟರ್ ಜೆಟ್ಗಳಿಗೆ ವಿ ಹ್ಯಾವ್ ಫಿಟೆಡ್ ವಿತ್ ಅಸ್ತ್ರ. ಈ 2 ಫೈಟರ್ ಜೆಟ್ಗಳು ಗಾಳಿಲೇನೆ ಜಗಳಾಡ್ತಾವಲ್ಲ, ಗಾಳಿಲೇನೆ ಯುದ್ಧ ಮಾಡ್ತಾ ಇರ್ತವೆ, ಅದಕ್ಕೆ ನಾವು ಡಾಗ್ ಫೈಟ್ ಅಂತ ಕರಿತೀವಿ. ಡಾಗ್ ಫೈಟ್, 2 ನಾಯಿಗಳು ಕಚ್ಚಾಡೋದು ಅಂತ. ಅಂದ್ರೆ ಅವು ಕಚ್ಚಾಡ್ಬೇಕಾದ್ರೆ ಹಿಂಗ್ ಜಿಗದ್ ಮಾಡ್ತಿರ್ತವಲ್ಲ, ಒಂದ್ರ ಮೇಲೆ ಒಂದು ಹಿಂಗಂತ ಹೇಳಿ. ಸೊ ಅಸ್ತ್ರ ಈಸ್ ಏರ್ ಟು ಏರ್. ಓಕೆ, ಅಗ್ನಿ ಲ್ಯಾಂಡ್ ಟು ಲ್ಯಾಂಡ್, ಪೃಥ್ವಿ ಲ್ಯಾಂಡ್ ಟು ಲ್ಯಾಂಡ್. ಸೊ ಯಾವುದೇ ಮಿಸೈಲ್ ಅನ್ನ ನೀವು ಎಲ್ಲಿಂದನಾದ್ರೂ ಯಾವುದಕ್ಕೆ ಬೇಕಾದ್ರೂ ಲಾಂಚ್ ಮಾಡ್ಬೋದು, ಬಟ್ ಅದು ಮೆಂಟ್ ಫಾರ್ ದಟ್. ಈಗ ಹಂಗಂತ ಹೇಳಿ ಸರ್ ಈ ಪೃಥ್ವಿ ಮಿಸೈಲ್ನ ನೇವಿಯವರು ಯಾಕೆ ಯೂಸ್ ಮಾಡ್ತಾರೆ? ಎಲ್ಲಿಂದನಾದ್ರೂ ಲಾಂಚ್ ಮಾಡ್ಬೋದು, ಬಟ್ ಅವಕ್ಕೆ ಸ್ಪೆಸಿಫಿಕ್ ಪರ್ಪಸ್ ಇದೆ ಅಲ್ಲಿ ಮಾತ್ರ. ಬಟ್ ಬೇಕಾದಾಗ ಬೇರೆ ಕಡೆನೂ ಅದನ್ನ ಯೂಸ್ ಮಾಡ್ಕೊಳ್ಬಹುದು, ಬಟ್ ಅದಕ್ಕೆ ಬೇಕಾಗಿರುವಂಥ ಟೆಸ್ಟಿಂಗು ಅದೆಲ್ಲ ಆಗ್ಬೇಕಷ್ಟೆ. ಒಂದು ಮಿಸೈಲ್ ಇತ್ತು ಅಂದ್ರೆ ಎಲ್ಲಾದ್ರೂ ಯೂಸ್ ಮಾಡ್ಬೋದು, ಬಟ್ ಅದ್ರ ರೇಂಜ್ ಮೇಲೆ. ಅಗ್ನಿ ಮಿನಿಮಮ್ ಈಸ್ 700 ಕಿಲೋಮೀಟರ್ಸ್, ಮ್ಯಾಕ್ಸಿಮಮ್ ಈಸ್ ಅರೌಂಡ್ 8,000 ಕಿಲೋಮೀಟರ್ಸ್. ಈ ನಾಗ್ ಇವೆಲ್ಲ 3, 4, 5 ಕಿಲೋಮೀಟರ್ ಮೇಲೆ ಹೋಗೋಕ್ಕಾಗಲ್ಲ. ಪೃಥ್ವಿ 100, 200, 300 ಕಿಲೋಮೀಟರ್ ಹೋಗುತ್ತೆ. ಬರಾಕ್ 300 ಕಿಲೋಮೀಟರ್ ಅಂತ ಹೇಳ್ತೀವಿ, ಬಟ್ 800 ಕಿಲೋಮೀಟರ್ವರೆಗೂ ನಾವು ಅದನ್ನ ಕಳಿಸ್ಬೋದು. ಓಕೆ, ಫೈನ್. ಕಷ್ಟ ಆಗ್ತಿದ್ಯಾ ತೆಗೆಯೋದು? ಆಕ್ಷನ್. ನನ್ನ ಮದುವೆ ಫೋಟೋಗಳಲ್ಲೇ ನಂಗೆ ಪೋಸ್ ಕೊಡೋಕ್ಕಾಗಿಲ್ಲ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಯಾಕೋ ಮದುವೆ ಆಗ್ತಿದೆ ಖುಷಿ ಇಲ್ವಾ ಅಂತ ಹೇಳಿ. ಐ ಟೇಕನ್ ಮೈ ಮ್ಯಾರೇಜ್ ಇಟ್ ಸೆಲ್ಫ್ ಆಸ್ ಅ ಬಿಗ್ ಪ್ರಾಜೆಕ್ಟ್. ಯಾಕಂದ್ರೆ ಮಾಡೋರೆಲ್ಲ ನಾವೇನೆ. ಊಟ ಸರಿ ಹೋಯ್ತಾ, ಅದು ಸರಿ ಹೋಯ್ತಾ, ಇದು ಸರಿ ಹೋಯ್ತಾ, ಇಟ್ ವಾಸ್ ಬಿಗ್ ಇದು. ಸೊ ನಮ್ಗೆ ಪೋಸ್ ಕೊಡೋಕ್ಕೆ ಬರಲ್ಲ. ಎನಿವೇಸ್,
ಅಂಡರ್ಸ್ಟುಡ್, ದೀಸ್ ಆರ್ ಅವರ್ ಮಿಸೈಲ್ಸ್. ಜನರಲ್ ಆಗಿ ದಯವಿಟ್ಟು ನೆನಪಿಟ್ಕೊಳ್ಳಿ, ಇವು ಸ್ಲೈಡ್ಸ್ ನಾನು ಕೊಡಿ ಅಂತ ಹೇಳ್ತೀನಿ, ಆಯ್ತಾ? ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ರಿವಿಷನ್. ಸೊ ಲುಕಿಂಗ್ ಅಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ರೀಸೆಂಟ್, ಈಗ ನಾವು ಹೊಸದಾಗಿ ಏನು ಮಾಡ್ತೇವೆ, ಎಲ್ಲದಕ್ಕೂ ಹೆಸರು ಇಡ್ತಾ ಹೋಗ್ತಾ ಇದ್ವಿ. ದಿವ್ಯಾಸ್ತ್ರ, ಈಗ ದಿವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಇಂದ್ರ, ಅವು ಇವೆಲ್ಲ ವಜ್ರಾಸ್ತ್ರ ಎಲ್ಲ ಬರ್ತವೆ ಈಗ, ಆಯ್ತಾ? ಸೊ ದಿವ್ಯಾಸ್ತ್ರ, ಇಟ್ ಈಸ್ ದ ಅಲ್ಟಿಮೇಟ್ ಅಸ್ತ್ರ ದಟ್ ವಿ ಹ್ಯಾವ್, ಇಟ್ ಈಸ್ ಲೈಕ್ ಡಿವೈನ್ ಅಸ್ತ್ರ ಅಂತ ಹೇಳಿ. ಸೊ ದಟ್ ಈಸ್ ವಿ ಹ್ಯಾವ್ ನೇಮ್ಡ್ ಇಟ್ ಫಾರ್ ಅಗ್ನಿ, ಅಂಡ್ ಎಸ್ಪೆಷಲಿ ಫಾರ್ ಅಗ್ನಿ 5, ಬಿಕಾಸ್ ದಿಸ್ ಇಸ್ ದ ಹ್ಯಾಪನಿಂಗ್ ಒನ್ ನೌ. ಅಗ್ನಿ 5, ಅಗ್ನಿ 5 ಅಂತಂದ್ರೆ ಈ ಅಗ್ನಿ 1, 2, 3, 4 ಆದ್ಮೇಲೆ ಬರುವಂತ 5, ನೆಕ್ಸ್ಟ್ 6 ಕೂಡ ಇದೆ. ಸೊ ದೇರ್ ಆರ್ 6 ವೇರಿಯಂಟ್ಸ್ ಆಫ್ ದಿಸ್ ಅಗ್ನಿ. ವೈ ದೇ ಆರ್ ವೆರಿ ಇಂಪಾರ್ಟೆಂಟ್? ಬಿಕಾಸ್ they have the capability of crossing 5,500 kilometers. ಯಾವಾಗ ಇವು 5,500 kilometers ನ ಕ್ರಾಸ್ ಆಗುತ್ತೆ, we call them as the intercontinental ballistic missiles. We call them as intercontinental, ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಗಳಿಗೆ ಹೋಗುವಂಥದ್ದು. Intercontinental ballistic missiles, this is what we call. So Agni 5 ಮತ್ತೆ Agni 6 ಏನಿದೆ, these are all capable of intercontinental ballistic missiles. Agni 1 very less capable, 700 km to 1000. Agni 2 ನಮ್ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. Agni 2 ನಾವು ಸ್ಟಾರ್ಟ್ ಮಾಡಿದ್ದೆ ಅರೌಂಡ್ 2000 ಕಿಲೋಮೀಟರ್ಸ್ ಇಂದ. Agni 3 ಬಂತು ಬಿಯಾಂಡ್ 2000 ಕಿಲೋಮೀಟರ್ಸ್, ಅದು Agni 4 ಬಂತು ಅಪ್ ಟು 5000 ಕಿಲೋಮೀಟರ್ಸ್. ದೆನ್ Agni 5, Agni 6, we have crossed this 5500. ಬಟ್ ಏನಾಯ್ತಂತಂದ್ರೆ Agni 1, it was about 1000 kilometers. Agni 3 was from 2000 kilometers. ಇಲ್ಲಿ ಗ್ಯಾಪ್ ಇತ್ತಲ್ಲ, this gap was addressed by Agni 2 prime. Agni 2 prime, that is for 1000 to 2000 kilometers. ಅಷ್ಟೇ, ಉಳಿದಿದೆಲ್ಲ Agni 1, 2, 3, 4 ಎಲ್ಲ ಬರುತ್ತೆ. 5, 6 these are very special. 5th ನಾವು ಈಗ ಟೆಸ್ಟ್ ಮಾಡ್ತಾ ಇದೀವಿ, 6th ಇನ್ನೂ ಟೆಸ್ಟ್ ಮಾಡ್ತಾ ಇಲ್ಲ. 5th ಟೆಸ್ಟ್ ಮಾಡಿ ಇನ್ನೇನು ನಾವು ಕಮಿಷನ್ ಮಾಡ್ಕೊಳ್ತಾ ಇದ್ದೀವಿ. 6th ಇನ್ನೂ ಟೈಮ್ ಬೇಕು. ಬಟ್ ಈ 5th, 6th ಎರಡೂ ಕೂಡ MIRV ಟೆಕ್ನಾಲಜಿ ಮೇಲೆ ಮ್ಯಾನುಫ್ಯಾಕ್ಚರ್ ಅಥವಾ ಬಿಲ್ಡ್ ಆಗಿರುವಂಥದ್ದು. MIRV ಅದೇನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆ, ಸೊ ನೋಡಿ, ರೇಂಜ್ ಕ್ರಾಸಿಂಗ್ 5500 ಕಿಲೋಮೀಟರ್, ಬೇಸಿಕಲಿ ದೇ ಆರ್ ಕೆಪಬಲ್ ಆಫ್ 8000 ಕಿಲೋಮೀಟರ್ಸ್ ಆಲ್ಸೋ. ಬಟ್ ನಾವು ನಮ್ಮ ರೇಂಜಲ್ಲಿ ಇರ್ತೀವಿ ಅಷ್ಟೇ. ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ಗಳಿಗೆಲ್ಲ ಕಳಿಸೋದುವಾಗ ನಾವು 5500 ಕಿಲೋಮೀಟರ್ಸ್ ಅಂತಾನೆ ಹೇಳ್ತೀವಿ, ಬಟ್ ವಿ ಕ್ಯಾನ್ ಗೋ ಟು 8000 ಕಿಲೋಮೀಟರ್ಸ್ ಆಲ್ಸೋ. ಓಕೆ, MIRV ಟೆಕ್ನಾಲಜಿ ಅಂದ್ರೆ ಏನಂತ ಇಲ್ಲಿ ತೋರಿಸ್ತೀನಿ ನೋಡಿ. ಎಂ ಅಂದ್ರೆ ಮಲ್ಟಿಪಲ್, ಐ ಅಂದ್ರೆ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್, ಆರ್ ಅಂದ್ರೆ ರೀಯೂಸಬಲ್ ಅಥವಾ ರೀಲಾಂಚಬಲ್, ವಿ ಅಂದ್ರೆ ವೆಹಿಕಲ್. ಓಕೆ, ಇಲ್ಲಿ ನೋಡಿ, ದಿಸ್ ದ ಫಸ್ಟ್ ಸ್ಟೇಜ್ ಲಾಂಚ್ ಆಯ್ತು. ಒಂದೊಂದೇ ಭಾಗ ಅಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಎಲ್ಲ ಉದುರ್ತಾ ಹೋಯ್ತು. ದಿಸ್ ರೆಡ್ ಒನ್, ದಿಸ್ ಇಸ್ ನಥಿಂಗ್ ಬಟ್ ದ ವಾರ್ ಹೆಡ್. ಅದ್ರ ಮೇಲ್ಗಡೆ ಕ್ಯಾಪ್ಸುಲ್ ಇತ್ತಲ್ಲ, ಅದು ಕವರ್, ಅದು ಮೊದಲೇ ಬಿಚ್ಚಿ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, this particular red warhead has the fragmented warheads. ಆಲ್ರೆಡಿ ಆ ಒಂದೇ ವಾರ್ಹೆಡ್ ಅಲ್ಲ, ಅದರಲ್ಲಿ ಏನಂತಂದ್ರೆ ಬೇರೆ ಬೇರೆ ವಾರ್ಹೆಡ್ಗಳಿದ್ದಾವೆ. ವೆನ್ ಇಟ್ ಈಸ್ ಗೆಟಿಂಗ್ ಡಿಸ್ಇಂಟಿಗ್ರೇಟೆಡ್, ದೇ ಆಲ್ ವಿಲ್ ಟಾರ್ಗೆಟ್ ದೇರ್ ಓನ್ ಪ್ಲೇಸಸ್. ಸೊ ದಿಸ್ ಈಸ್ ವಾಟ್ ಈಸ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್. ಸಾರಿ, ಆರ್ಗೆ ಏನ್ ಬರ್ಕೊಂಡ್ರಿ? Reusable, sorry, I am sorry, that is re-entry. I'm sorry, re-entry. Okay, re-entry, reusable ಅಲ್ಲ, I'm sorry. ಇದರಲ್ಲಿ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ರೀಎಂಟ್ರಿ ಅಂದ್ರೆ ಏನು ಗೊತ್ತಾ? ಇದು ನೋಡಿ, ಅಟ್ಮಾಸ್ಫಿಯರ್ನ ಬಿಟ್ಟು ಮೇಲೆಗೆ ಹೋಗ್ತಾ ಇದೆ. ದಿಸ್ ಇಸ್ ಅಟ್ಮಾಸ್ಫೆರಿಕ್ ರೀಎಂಟ್ರಿ. ಅಟ್ಮಾಸ್ಫಿಯರಿಕ್ ರೀಎಂಟ್ರಿ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೋಬೇಕು? ಇಲ್ಲೇನಿದೆ ಅಲ್ಲ, ಇದರಲ್ಲಿ ಡಸ್ಟ್ ಪಾರ್ಟಿಕಲ್ಸು, ಆಮೇಲೆ ಬೇಕಾಗಿರೋದು ಬೇಡವಾಗಿರೋದು, ಇಲ್ಲಿ ಏರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ.
ಮೇಲ್ಗಡೆ ಏರ್ ಡೆನ್ಸಿಟಿ ಕಮ್ಮಿ ಇರುತ್ತೆ. ನಾವು ಜಾಸ್ತಿ ಡೆನ್ಸಿಟಿಯಿಂದ, ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಹೋಗೋದು ಈಸಿ, ಏನೂ ಆಗಲ್ಲ. ಬಟ್ ಲೆಸ್ ಡೆನ್ಸಿಟಿಯಿಂದ ಹೈ ಡೆನ್ಸಿಟಿಗೆ ಏನಾದರೂ ಎಂಟರ್ ಆಗ್ತಾ ಇರಬೇಕಾದ್ರೆ ಫ್ರಿಕ್ಷನ್ ಯಾವ ಲೆವೆಲ್ ಆಗುತ್ತೆ ಅಂತಂದ್ರೆ ಅದು ಸುಟ್ಟೋಗ್ಬಿಡುತ್ತೆ. ಕಲ್ಪನಾ ಚಾವ್ಲಾ ಅವರು ತೀರೋದ್ರಲ್ಲ, ಕಲ್ಪನಾ ಚಾವ್ಲಾ ಇವನು 1998 ಸುಮಾರಲ್ಲಿ ತೀರೋದ್ರು. ವೈ? ಅವರು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ, ಒಂದು ಕೊಲಂಬಿಯಾ ಅಂತ ಹೇಳೋದು ಸ್ಪೇಸ್ ಶಟಲ್, ಅದು ವಾಪಸ್ ಆಗಬೇಕಾದ್ರೆ ಯಾವುದೇ ಒಂದು ವೆಹಿಕಲ್ಲು, ಯಾವುದೇ ಒಂದು ಆಬ್ಜೆಕ್ಟು ಅಟ್ಮಾಸ್ಫಿಯರ್ ಹೊರಗಡೆ ಹೋಗಿ ಅಟ್ಮಾಸ್ಫಿಯರ್ ಒಳಗಡೆ ಬರಬೇಕಾದ್ರೆ ಇಟ್ ಹ್ಯಾಸ್ ಟು ಎಂಟರ್ ಇನ್ ಅ ವೆರಿ ಕಂಟ್ರೋಲ್ಡ್ ಮ್ಯಾನರ್. ಇಲ್ಲಾಂದ್ರೆ ಏನಾಗುತ್ತೆ, ಬರ್ನ್ ಆಗಿಬಿಡುತ್ತೆ. ಸೊ ಹಾಗಾಗಿ ದ ಕಂಟ್ರೋಲ್ಡ್ ರೀಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಕಂಟ್ರೋಲ್ಡ್ ರೀಎಂಟ್ರಿ. ಸೊ ಈ MIRV ಟೆಕ್ನಾಲಜಿಯಲ್ಲಿ ಇವೇನು ರೀಎಂಟ್ರಿ ಆಗ್ತಾ ಇದಾವಲ್ಲ, ಇವು ಇಲ್ಲಿ ಎಂಟ್ರಿ ಆಗೋಷ್ಟೊತ್ತಿಗೆ ಸುಟ್ಟೋಗ್ಬಿಡ್ತವೆ. ಸೊ ಕಂಟ್ರೋಲ್ ಆಗಿ ರೀಎಂಟ್ರಿ ಆಗಬೇಕು. ಸೊ ದಟ್ ಈಸ್ ವಾಟ್ ಇಸ್ ದ ಟೆಕ್ನಾಲಜಿ. ಸೊ MIRV ಈಸ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್. ಡನ್. ಮುಂಚೆ ಏನಾಗ್ತಾ ಇತ್ತು, ಅಗ್ನಿ 4 ವರ್ಗು ಈ ಫ್ರಾಗ್ಮೆಂಟೆಡ್ ಇರ್ತಾನಿಲ್ಲ, ಒಂದೇ ಒಂದು ಹೋಗೋದು ಡಮಾರ್. ಇದೇನಂತಂದ್ರೆ ಮಲ್ಟಿಪಲ್ ಟಾರ್ಗೆಟ್ಸ್ನ ಹೊಡೆಯುತ್ತೆ. ಅದು ಒನ್ ಟಾರ್ಗೆಟ್ ಮ್ಯಾಕ್ಸಿಮಮ್ ಡಿಸ್ಟ್ರಕ್ಷನ್, ಇದು ಮಲ್ಟಿಪಲ್ ಟಾರ್ಗೆಟ್ಸ್ ಅಂಡ್ ದ ಪಾಸಿಬಲ್ ಡಿಸ್ಟ್ರಕ್ಷನ್ ಎಷ್ಟಾಗುತ್ತೋ ಆಗುತ್ತೆ. ರೈಟ್? ದಿಸ್ ಈಸ್ ವಾಟ್ ಈಸ್ MIRV. ಈ MIRV ಟೆಕ್ನಾಲಜಿ ಎರಡರಲ್ಲೂ ಇದೆ, ಅಗ್ನಿ 5 ಮತ್ತೆ ಅಗ್ನಿ 6 ಅಲ್ಲಿ. ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ವರ್ಷನ್ಸ್ ಆಫ್ ಅಗ್ನಿ. ಡನ್? ಸೊ ಅದೇ ನೋಡಿ, 5500 ಕಿಲೋಮೀಟರ್ ಅಂತಂದ್ರೆ ಏಷ್ಯಾದಲ್ಲಿ ಎಲ್ಲಾದ್ರೂ ಹೊಡಿಬೋದು, ಯುರೋಪ್ಗೂ ಹೊಡಿಬೋದು. ನಮ್ದು ಈಗ ಟರ್ಕಿ ದಾಟಿದ್ವಿ ಅಂತಂದ್ರೆ ಸ್ಟಾರ್ಟ್ ಆಯ್ತು, ಯುರೋಪ್ ಸ್ಟಾರ್ಟ್ ಆಯ್ತು. ಅಷ್ಟೇ, ವಿದಿನ್ 5500 ಕಿಲೋಮೀಟರ್ಸ್ ರೇಂಜಲ್ಲಿ ಇದೆ ಅದು. ವಿ ಕ್ಯಾನ್ ಹಿಟ್ ಇಟ್. ಅಂಡರ್ಸ್ಟುಡ್? ಅಗ್ನಿ ಪ್ರೈಮ್ ನಾನು ಹೇಳಿದ್ನಲ್ಲ, ನಮ್ದು ಅಗ್ನಿ 1 ಏನಿದೆ, ಅಗ್ನಿ 1 ಅದು ಅರೌಂಡ್ 1200 ಕಿಲೋಮೀಟರ್ಗೆ ರಿಸ್ಟ್ರಿಕ್ಟ್ ಆಗಿತ್ತು. ಅಗ್ನಿ 3 ಅನ್ನೋದೇನಿದೆ ಅದು 2000 ಕಿಲೋಮೀಟರ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲಿ ಗ್ಯಾಪ್ ಇತ್ತಲ್ಲ, ಇದು 1200 to 2000 ಕಿಲೋಮೀಟರ್ ಗ್ಯಾಪ್, that is filled by this Agni 2 prime. So its target is around 1000 to 2000 kilometers. So ಇದನ್ನ ಆಲ್ರೆಡಿ ನಾವು ಟೆಸ್ಟಿಂಗು, ಇಂಡಕ್ಷನ್ನು ಮಾಡ್ತಾ ಇದ್ದೀವಿ. ಅಗ್ನಿ 2 ಪ್ರೈಮ್ ಒಂದು ನಿಮಗೆ ನ್ಯೂಸಲ್ಲಿ ಇರೋದೀಗ ಅಗ್ನಿ 2 ಪ್ರೈಮ್ ಬಿಟ್ರೆ ಅಗ್ನಿ 5. ಅಗ್ನಿ 5 ಈಸ್ ಹ್ಯೂಜ್ಲಿ ಕೇಪಬಲ್. ಅಗ್ನಿ 2 ಪ್ರೈಮ್ ಈಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ನಮ್ಮ ಪಾಕಿಸ್ತಾನ ಹೊಡೆಯಕ್ಕೆ 5000 ಕಿಲೋಮೀಟರ್ ಬೇಕಾಗಿಲ್ಲ. ಪಾಕಿಸ್ತಾನ್ಗೆ 5000 ಕಿಲೋಮೀಟರ್ ಇದೆಯಾ? ಇಲ್ಲ. ನಾವು ಹೊಡೆದ್ರೆ ಅಲ್ಲೇ ಬಾರ್ಡ್ರಿಂದ ಹೊಡಿತೀವಿ, ರಾಜಸ್ಥಾನ ಅಲ್ಲಿಂದ, ಆಯ್ತಾ? 1000 ಕಿಲೋಮೀಟರ್ಸ್ 2000 ಕಿಲೋಮೀಟರ್ ಸಾಕು, ಅಷ್ಟರಲ್ಲೇ ಮುಗಿದೋಗುತ್ತೆ ಎಲ್ಲ ಕತೆ. ಗೆಟಿಂಗ್ ಮೈ ಪಾಯಿಂಟ್? ಎಸ್. ಸೊ ದಟ್ ಈಸ್ ವಾಟ್ ಈಸ್ ದ ಐಡಿಯಾ. ಚೈನಾಗೂ ಎಷ್ಟು ಬೇಕು? 5000 ಕಿಲೋಮೀಟರ್ ಬೇಕಾ? ಬೇಡ. ಸೊ ಅಗ್ನಿ 2 ಪ್ರೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಇವನ್ ಕಂಪೇರ್ಡ್ ಟು ನಮಗೇನು ಯುರೋಪಿಯನ್ ಕಂಟ್ರೀಸ್ ಹೊಡೆದು ಏನು ಮಾಡೋಣ, ಇಲ್ಲಿಂದ ಅಮೇರಿಕಾ ಹೊಡೆದು ಏನು ಮಾಡೋಣ? ನಾವು ಯಾವಾಗಲೂ ಶಾಂತಿ ದೂತರು. ನಮ್ದು ಹೆಂಗಂತಂದ್ರೆ ಈ ಕಡೆನೂ ಇಲ್ಲ, ಎಲ್ಲರಿಗೂ ಹೋಗ್ಬಿಟ್ಟು ಕೈ ಮುಗ್ದು ಶೇಕ್ ಹ್ಯಾಂಡ್ ಮಾಡಿ ನನಗೇನು ಬೇಕಷ್ಟು ಕೇಳಿ ತೊಗೊಂಡು ಬರೋದಷ್ಟೇ. ಅಥವಾ ಈ ಕಡೆ ಯುಕ್ರೇನ್ಗೂ ಸಪೋರ್ಟ್ ಮಾಡ್ತೀವಿ, ಈ ಕಡೆ ರಷ್ಯಾಗೂ ಸಪೋರ್ಟ್ ಮಾಡ್ತೀವಿ, ಈ ಕಡೆ US ಗೂ ಸಪೋರ್ಟ್ ಮಾಡ್ತೀವಿ, ಈ ಕಡೆ ರಷ್ಯಾಗೂ ಸಪೋರ್ಟ್ ಮಾಡ್ತೀವಿ, ಆಯ್ತಾ? ಸೊ NAM, ನಾನ್ ಅಲೈನ್ಮೆಂಟ್ ಮೂಮೆಂಟ್. ಸೊ ಇಂಡೈರೆಕ್ಟ್ಲಿ ಹೆಂಗಂತಂದ್ರೆ ಅದು ನಿಮಗೆ ಸ್ಟ್ರಾಂಗ್ ಆಗಿ ಯಾವುದು ಡಿಸಿಷನ್ ತೊಗೊಳಕ್ಕಾಗಲ್ಲ. ಅದಕ್ಕೇನಂತಂದ್ರೆ ಬಟ್ ಒಂದು ರೀತಿಯಿಂದ ಒಳ್ಳೇದಲ್ವ, ಸುಮ್ಮನೆ ಯಾಕೆ ತಲೆನೋವು ಯಾಕೆ ಬೇಕು? ದಿನ ಬೆಳಗಾದ್ರೆ ಮತ್ತೆ ಸುಮ್ಮನೆ ನಾವು ಕಷ್ಟಪಡಬೇಕು ಅಲ್ವಾ? ನಮ್ಮೇನಂತಂದ್ರೆ ನಮ್ಮ ಸಾಫ್ಟ್ ಪವರ್ ಚೆನ್ನಾಗಿದೆ, ಎಲ್ಲ ಇಂಟೆಲಿಜೆಂಟ್ ಜನ ಇದ್ದಾರೆ, ಎಲ್ಲ ಕಡೆ ಹೋಗಿ ಇಂಜಿನಿಯರಿಂಗ್ ಕೆಲಸ, ಡಾಕ್ಟರ್ ಕೆಲಸ, ಅದು ಇದು ಕೆಲಸ ಅಂತ ನೋಡ್ಕೋತಾರೆ. ನಮಗೋಗಿ ಯೂನಿವರ್ಸಿಟಿಗಳಲ್ಲಿ ಕಲ್ತು ಬರ್ತಾರೆ, ಅಲ್ಲಿಂದ ದುಡ್ಡು ವಾಪಸ್ ಇಂಡಿಯಾಗೆ ಕಳಿಸ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ, ಮುಗೀತಲ್ವ? ಮತ್ತೆ ಇನ್ನೇನು ಬೇಕು ನಮಗೆ? ಯಾಕೆ ಸುಮ್ಮನೆ ವಾರೆಲ್ಲ ಮಾಡ್ಕೋಬೇಕು? ಕರೆಕ್ಟ್ ಅಲ್ವಾ? ಗುಡ್ ಪಾಲಿಸಿ ಒಂದು ರೀತಿಯಾಗಿ. ಬಟ್ ಪಕ್ಕದಲ್ಲಿ ಬೆಂಕಿ ಇಟ್ಕೊಂಡು ಏನಿಲ್ಲ, ಬೆಂಕಿಗೆ ಅವಾಗವಾಗ ನೀರು ಎರಿಸ್ತಾ ಇರ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅಗ್ನಿ ಪ್ರೈಮ್,
Strategically, it is very important because it is covering 1000 to 2000 kilometers. Canisterized ಅಂತಂದ್ರೆ ಕ್ಯಾನಿಸ್ಟರ್ ಅಂತಂದ್ರೆ ಒಂಥರ ಕ್ಯಾನ್ ಇದ್ದಂಗೆ. ಕ್ಯಾನ್ ಅಂತಂದ್ರೆ ಅದಕ್ಕೊಂದು ವೆಸೆಲ್ ಟೈಪ್ ಇರುತ್ತೆ, ಹಿಂಗೆ ಒಂಥರ ಸಿಲಿಂಡರ್ ತರ, ಅದರಿಂದ ಲಾಂಚ್ ಮಾಡುವಂಥದ್ದು. ಬೋಫೋರ್ಸ್ ನೋಡಿದ್ದೀರಾ? ಬೋಫೋರ್ಸ್ ಹಿಂಗೆ ಬಂದು ಹಿಂಗೆ ನಿಂತ್ಕೊಳ್ಳುತ್ತೆ, ಇದಕ್ಕೆ ಹಾಕಿ ಹಿಂಗೆ ಹೊಡಿತಾರೆ. ಇದು ಹೆಂಗಂತಂದ್ರೆ ಈ ಕ್ಯಾನಿಸ್ಟರ್ ರೆಡಿ ಇರುತ್ತೆ, ಜಸ್ಟ್ ವಿ ನೀಡ್ ಟು ಲಾಂಚ್ ಇಟ್ ಅಷ್ಟೇ. ಆಕಾಶ್ ಹೇಳಿದ್ನಲ್ಲ, ಸರ್ಫೇಸ್ ಟು ಏರ್. ಸರ್ಫೇಸ್ ಟು ಏರ್. NG ಅಂತಂದ್ರೆ ದಿಸ್ ಇಸ್ ನ್ಯೂ ಜನರೇಷನ್. ವಿ ಆರ್ ಯೂಸಿಂಗ್ ನ್ಯೂ ಜನರೇಷನ್. ಇಲ್ಲೂ ಕೂಡ ಆಕಾಶಲ್ಲಿ ವಿ ಕ್ಯಾನ್ ಸೆಂಡ್ ಮೆನಿ ವಾರ್ ಹೆಡ್ಸ್ ಪ್ರೀ ಫ್ರಾಗ್ಮೆಂಟೆಡ್, ಬಟ್ ಇಟ್ ಈಸ್ ನಾಟ್ MIRV ಅಲ್ಲ ಇದು, ಯಾಕಂದ್ರೆ ರೇಂಜೇ ಕಡಿಮೆ ಇದ್ರದ್ದು. ಆಮೇಲೆ ನಾವು ಡೈರೆಕ್ಟ್ ಆಗಿ ಏರಿಗೆ ಹೊಡಿತಾ ಇದ್ದೀವಿ. ಲ್ಯಾಂಡ್ ಟು ಲ್ಯಾಂಡ್ ಅಂದ್ರೆ ಹಿಂಗ್ ಬಂದು ಹಿಂಗ್ ಬರ್ಬೇಕು. ದಟ್ ಈಸ್ ವಾಟ್ ಈಸ್ ದ ರೀ ಎಂಟ್ರಿ ಅಟ್ಮಾಸ್ಫಿಯರ್. ಲ್ಯಾಂಡ್ ಟು ಏರ್ ಹೊಡಿತಾ ಇದ್ವಿ ಅಷ್ಟೇ. ಕೆಲವೊಂದ್ಸತಿ 15 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್, 30 ಕಿಲೋಮೀಟರ್ಸ್ ವಿದಿನ್ ಅಟ್ಮಾಸ್ಫಿಯರ್, ಬಿಯಾಂಡ್ ಅಟ್ಮಾಸ್ಫಿಯರ್ ಹೊಡಿತಾ ಇದೀವಿ, ಬಟ್ ರೀ ಎಂಟ್ರಿ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆ, ಆಕಾಶ್ NG, ದಿಸ್ ಇಸ್ ಅ ನ್ಯೂ ಜನರೇಷನ್ ಅಂಡ್ ಇಟ್ ಈಸ್ ಫಿಟೆಡ್ ವಿತ್ ರಡಾರ್. ಇದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ರಡಾರ್, ಕಂಬೈನಿಂಗ್ ಸರ್ಚ್, ಟ್ರ್ಯಾಕ್, ಫೈರ್ ಕಂಟ್ರೋಲ್. ಯಾಕಂತಂದ್ರೆ ಇದರ ರೇಂಜ್ ನೋಡಿ 40 ಕಿಲೋಮೀಟರ್ ಆಚೆ ಇಲ್ಲ. 40 ಕಿಲೋಮೀಟರ್ ಆಚೆ ಇಲ್ಲ. ಯಾವ್ದಾದ್ರು ಇನ್ಕಮಿಂಗ್ ಮಿಸೈಲ್ಸ್ ಇತ್ತು ಮಾಡ್ತು ಅಂತಂದ್ರೆ, ಇನ್ಕಮಿಂಗ್ ಯಾವ್ದಾದ್ರು ಫಾರಿನ್ ಬಾಡಿ ಎಲ್ಲ ಬರ್ತಾ ಇತ್ತು ಅಂತಂದ್ರೆ ಅದನ್ನ ಹಾರಿಸೋ ಅಂತ ಕೆಲಸ. ಆದ್ರೆ ಕ್ವಿಕ್. ಅಗ್ನಿ ಎಲ್ಲ ಹೆಂಗ್ ಗೊತ್ತಾ, ದೂರ ಹೋಗೋದ್ರಿಂದ ಅದ್ರ ಸ್ಪೀಡ್ ಅಷ್ಟೊಂದು ಜಾಸ್ತಿ ಇರಲ್ಲ, ಹೆವಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇರಲ್ಲ. ಈ ಕ್ರೂಸ್ ಮಿಸೈಲ್ ಸ್ಪೀಡ್ ಸಿಕ್ಕಾಪಟ್ಟೆ ಇರುತ್ತೆ. ಇವನ್ ದಿಸ್ ಆಕಾಶ್ ವಿದಿನ್ 40 ಕಿಲೋಮೀಟರ್ ಹೊಡಿಬೇಕು ಅದು. ಅಂದ್ರೆ ಅದ್ರ ರಿಯಾಕ್ಷನ್ ಟೈಮ್ ಏನಿದೆ ಅಲ್ಲ ಬಹಳ ಕ್ವಿಕ್ ಆಗಿರುತ್ತೆ, ಅಂದ್ರೆ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಅಕ್ಯುರೇಸಿ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಸರ್ಫೇಸ್ ಟು ಏರ್ ತಾನೆ. ಅಕ್ಯುರೇಸಿ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೂ ಮಿಸ್ ಆಯ್ತು. ಕರೆಕ್ಟ್. ಈ ಅಗ್ನಿಗೆಲ್ಲ ಇಲ್ಲ, ಫಿಕ್ಸ್ಡ್ ಇರುತ್ತೆ, ಲಾರ್ಜರ್ ಏರಿಯಾ ಇರುತ್ತೆ, ಹೋಗೋದು ಹೊಡಿಯೋದಷ್ಟೇ. ಲಾಂಚ್ ಸಕ್ಸಸ್ಫುಲ್ ಆಗ್ಬೇಕಷ್ಟೇ. ಇಲ್ಲಿ ಲಾಂಚ್ ಸಕ್ಸಸ್ಫುಲ್ ಆದ್ರೂ ಕೂಡ ಟಾರ್ಗೆಟ್ ಹಿಟ್ ಆಗ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ಈಸ್ ಆಕಾಶ್ NG. RF ಅಂದ್ರೆ ಏನು? ರೇಡಿಯೋ ವೇವ್ ಫ್ರೀಕ್ವೆನ್ಸಿ. ರೇಡಿಯೋ ವೇವ್ ಫ್ರೀಕ್ವೆನ್ಸಿ ಯಾಕಂತಂದ್ರೆ ನಮ್ಗೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಏನು ಯುದ್ಧ ಸಲಕರಣೆಯಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಮೇಲೆ ಹೆಲಿಕಾಪ್ಟರ್ ಆಗಲಿ ಅಥವಾ ಈ ಫೈಟರ್ ಜೆಟ್ ಆಗಲಿ, ಅಲ್ಲೆಲ್ಲ ಯೂಸ್ ಮಾಡೋದೇನಂದ್ರೆ ರೇಡಿಯೋ ಫ್ರೀಕ್ವೆನ್ಸಿಯಿಂದಾನೇ ಜಾಸ್ತಿ ಕಂಟ್ರೋಲ್ ಮಾಡುವಂಥದ್ದು. ಸೊ ರೇಡಿಯೋ ಫ್ರೀಕ್ವೆನ್ಸಿಯನ್ನ ಕಂಡು ಹಿಡಿದು ಟಾರ್ಗೆಟ್ ಮಾಡುವಂಥದ್ದು ಇದಕ್ಕೆ ಚಾನ್ಸಸ್ ಇದೆ. ಅಗೇನ್ ಎಲ್ಲಿಂದ? ಒಡಿಶಾ ಕೋಸ್ಟ್, ಅದೇ ನಮ್ಮ ಚಾಂದಿಪುರ್, ಕಲಾಂ ಐಲ್ಯಾಂಡ್. ಆಸ್ಟ್ರಾ ಹೇಳಿದೆ, ಏರ್ ಟು ಏರ್ ಇಲ್ಲೇ ಇದೆ ನೋಡಿ, ಏರ್ ಟು ಏರ್ ಆಸ್ಟ್ರಾ. ಓಕೆ, ಆಮೇಲೆ ಇನ್ನೊಂದೇನು ಹೇಳಿದೆ? ಡಾಗ್ ಫೈಟ್ ಅಂತ ಹೇಳಿದೆ. ವೆನ್ ಟೂ ಫೈಟರ್ ಜೆಟ್ಸ್ ಫೈಟ್, ಇಟ್ ಈಸ್ ಅ ಡಾಗ್ ಫೈಟ್. ಇಟ್ಸ್ ಅ ಡಾಗ್ ಫೈಟ್. ಏನಾಗುತ್ತೆ ಗೊತ್ತಾ, ಇದು ನೋಡಿ, ಲೆಟ್ಸ್ ಸೇ ದಿಸ್ ಇಸ್ ಒನ್ ಏರ್ಕ್ರಾಫ್ಟ್, ದಿಸ್ ಇಸ್ ಅವರ್ ಏರ್ಕ್ರಾಫ್ಟ್, maybe this is the enemy's aircraft. ಎದುರುಗಡೆ ಬಂದ್ರೆ ಯು ಕ್ಯಾನ್ ಡೆಸ್ಟ್ರಾಯ್ ಇಟ್ ವೆರಿ ಈಸಿಲಿ. ಸೊ ಎದುರುಗಡೆ ಇದರ ರೇಂಜು ಇಟ್ ಈಸ್ ಅರೌಂಡ್ 100 ಕಿಲೋಮೀಟರ್ಸ್. ಆದ್ರೆ ಒಂದೊಂದು ಸತಿ ಏನಾಗುತ್ತೆ, ವೆನ್ ಯು ಆರ್ ಗೋಯಿಂಗ್, ದ ಎನಿಮಿ ಈಸ್ ಅಟ್ಯಾಕಿಂಗ್ ಫ್ರಮ್ ಬ್ಯಾಕ್ ಆಲ್ಸೋ. Enemy is attacking from back also. Actually, it has the capability of launching backface around 20 kilometers. What is this beyond visual range? Visual range ಅಂದ್ರೆ ಕಣ್ಣಿಗೆ ಕಾಣಿಸುವಂಥದ್ದು. ಬಿಯಾಂಡ್ ವಿಜುವಲ್ ನಿಮ್ಗೆ ಗೊತ್ತೇ ಇಲ್ಲ, ಸುಮ್ಮನೆ ಹಿಂದೆ ಹಾರಿಸ್ಕೊಂಡು ಹೋಗ್ತಾ ಇದ್ದೀರ. ಸೊ ಈ ಫೈಟರ್ ಜೆಟ್ ಕೆಳಗಡೆ ನೋಡಿದ್ರೆ ಮಿಸೈಲ್ಸ್ ಯಾವ ತರ ಫಿಕ್ಸ್ ಆಗಿರುತ್ತೆ ಅಂತಂದ್ರೆ, ಕೆಲವೊಂದು ಫ್ರಂಟ್ ಹೋಗೋ ತರ ಫಿಟ್ ಆಗಿರುತ್ತೆ, ಕೆಲವೊಂದು ಬ್ಯಾಕ್ ಹೋಗೋ ತರ ಫಿಟ್ ಆಗಿರುತ್ತೆ. ಓಕೆ, ಸೊ ಈ ಆಸ್ಟ್ರಾ ಮಿಸೈಲ್ ಏನಿದೆ, ಇಟ್ ಕ್ಯಾನ್ ಹಿಟ್ ಇನ್ ದ ಫ್ರಂಟ್, ಇಟ್ ಕ್ಯಾನ್ ಹಿಟ್ ಇನ್ ದ ಬ್ಯಾಕ್ ಆಲ್ಸೋ. 20 ಕಿಲೋಮೀಟರ್ ಯಾಕೆ ಕಡಿಮೆ ಅಂತಂದ್ರೆ, ಇದು ಮೂವ್ ಆಗ್ತಾ ಆಗ್ತಾ ಲಾಂಚ್ ಆಗುತ್ತೆ. ರಿಲೇಟಿವ್ ಸ್ಪೀಡ್ ಬಹಳ ಕಡಿಮೆ ಆಗುತ್ತೆ. ಫ್ರಂಟ್ ಎಸಿತಾ ಹೋಗೋದು ಈಸಿ, ಇನ್ನು ನಮ್ಮ ಫ್ಲೈಟ್ ಸ್ಪೀಡ್ ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ. ಅದಕ್ಕೆ ಫ್ರಂಟ್ ಈಸ್ ಅರೌಂಡ್ 100 ಕಿಲೋಮೀಟರ್ ರೇಂಜ್, ಬ್ಯಾಕ್ ಈಸ್ ಅರೌಂಡ್ 20 ಕಿಲೋಮೀಟರ್ ರೇಂಜ್, ಅಂಡ್ ದೀಸ್ ಆರ್ ಕಾಲ್ಡ್ ಆಸ್ ಬಿಯಾಂಡ್
visual range, BVR missiles, and these are mounted on fighter jets. Right now we are depending upon this Sukhoi. MiG ಎಲ್ಲ ಇತ್ತು, ಸುಖಾಯ್. ಬಟ್ ಮುಂದೆ ಫ್ಯೂಚರ್ ಏನು, ಯಾವ್ದು ಬಂದಿದೆ ಈಗ ಇಂಡಿಯಾದಲ್ಲಿ ಫೈಟರ್ ಜೆಟ್ ಯಾವ್ದಿದೆ? ಇದು ಗೊತ್ತಿರಬೇಕು. ತೇಜಸ್ ಲೈಟ್ ಕಾಂಬ್ಯಾಟ್, ಅದನ್ನ ಬರೀ ಪುಸ್ತಕಕ್ಕೆ ಇಡಬೇಡಿ. ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂದ ತಕ್ಷಣ ತೇಜಸ್ ಅಲ್ಲ. ಯಾಕೆ ಮಾಡ್ತಾ ಇದೀವಿ? ಈ ಸುಖೋಯ್ ಮತ್ತೆ ಮಿಗ್ ಏನಿದಾವಲ್ಲ ಇವನ್ನ, ಯಾಕಂದ್ರೆ ಇವು ಆಲ್ರೆಡಿ ಬಹಳ ನಮ್ಮ ಏರ್ಫೋರ್ಸ್ ಪೈಲಟ್ಗಳ ಇದು ಏನೋ ಆಫೀಸರ್ಸ್ ಜೀವ ತಗೊಂಡಿದೆ. ಯಾವ ಇವು ಸುಖೋಯ್ ಮತ್ತೆ ಮಿಗ್, ಕರೆಕ್ಟಾ? ಪಾಪ CDS ಕೂಡ ಒಂದ್ 3 ವರ್ಷದಿಂದ ತೀರೋದ್ರು. CDS ಇವನು CDS ಯಾರಿದ್ರು? CDS ಯಾರವರು? ರಾವತ್, ಬಿಪಿನ್ ರಾವತ್, ಕರೆಕ್ಟ್? CDS ಅಂದ್ರೆ ಏನು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಸೊ ಅವರು ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ ಮೇಲೂ ಅವ್ರ ಹೆಡ್. ಓಕೆ, CDS ಇಲ್ಲಿ ಕೊಣ್ಣೂರಲ್ಲಿ ಊಟಿ ಹತ್ರ ಅದು ಮಿಸ್ ಆಫ್ ಆಯ್ತು. ಒಂದು ಐ ಥಿಂಕ್ 5 ಮೆಂಬರ್ಸ್ ಏನೋ ಹೋದ್ರು, ಗಂಡ ಹೆಂಡತಿ ಪಾಪ ಇಬ್ರು ಇದಾದ್ರು. ಯಾಕೆ? ಈ ಸುಖೈ ಮಿಗ್ ಇವೆಲ್ಲ ಹೆಂಗಂದ್ರೆ ಇದನ್ನ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಸೊ ಜವಾಹರ್ಲಾಲ್ ನೆಹರು ಇನ್ 1960s ಓನ್ಲಿ ಹಿ ಹ್ಯಾಡ್ ಟೋಲ್ಡ್ ಅವರ್ ಏರ್ಫೋರ್ಸ್ ಆಫೀಸರ್ಸ್, ಈ ಏನು ಈ ಫೈಟರ್ ಏರ್ಕ್ರಾಫ್ಟ್ಸ್ ಏನಿದಾವೆ ಇದಕ್ಕಿಂತ ನಿಮ್ಮ ಜೀವ ನಮಗೆ ಮುಖ್ಯ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೂ ಯು ಜಸ್ಟ್ ಟೇಕ್ ದ ಇದು ಪ್ಯಾರಾಶೂಟ್ ರೂಟ್ ಅಷ್ಟೇ. ಹಿ ಹ್ಯಾಡ್ ಗಿವನ್ ಅ ಕ್ಲಿಯರ್ ಕಟ್ ಇದು ಅವಾಗ. ಇವು ನಮ್ಗೆ ಹೋದ್ರೆ ಹೋಗ್ಲಿ, ನೀವು ಉಳಿಬೇಕು. ಸೊ ಡೋಂಟ್, ಯಾಕಂದ್ರೆ ನಮ್ಗೆ ಗೊತ್ತು ಈಗ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಇವೇ ಇರೋದು. ಯಾಕಂದ್ರೆ ಆ ಟೈಮಲ್ಲಿ ನಾವಿನ್ನೂ ನಮ್ಮದೇ ಆದಂಥ ಏರ್ಕ್ರಾಫ್ಟನ್ನ ಕೊಡೋರು ಯಾಕೆ ಒಳ್ಳೇದು ಕೊಟ್ಟಿರ್ತಾರೆ? ನಾಳೆ ದಿವಸ ಅವ್ರ ಜೊತೆನೇ ವಾರ ಆಗ್ಬೋದಲ್ವಾ? ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಇರೋ ಸಂಗತಿಗಳು ಭಾಳ ಇರ್ತವೆ. ಅವಾಗ ತೊಗೊಂಡಿರೋದು 60s ಅಲ್ಲೆಲ್ಲ ತೊಗೊಂಡಿರೋದು. ಸೊ ನಾವು ವಿ ಆರ್ ಆಲ್ಮೋಸ್ಟ್ ಡೂಯಿಂಗ್ ಅವೇ ವಿತ್ ದೋಸ್ ಥಿಂಗ್ಸ್ ಆ್ಯಂಡ್ ವಿ ಆರ್ ಡಿಪೆಂಡಿಂಗ್ ಅಪಾನ್ ಅವರ್ ಓನ್ ಫೈಟರ್ ಜೆಟ್ಸ್, ದಟ್ ಈಸ್ ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಆಮೇಲೆ ಇನ್ನೊಂದು ರಫಾಲ್. ರಫಾಲ್ನ 36 ರಫಾಲ್ ಜೆಟ್ಸನ್ನು ನಾವು ಫ್ರಾನ್ಸಿಂದ ತೊಗೊಳ್ತೇವೆ. ಓಕೆ, ದಿಸ್ ಇಸ್ ವಾಟ್ ಇಸ್ ದ ಪ್ರೆಸೆಂಟ್ ಸಿನಾರಿಯೋ. ಒಂದು LCA ತೇಜಸ್, ಇನ್ನೊಂದು ರಫಾಲ್. ಓಕೆ, ದೀಸ್ ಆರ್ ಆಲ್ ವರ್ಲ್ಡ್ ಕ್ಲಾಸ್. ಓಕೆ, ಬ್ರಹ್ಮೋಸ್ ಹೇಳಿದೆ ನಾನು. ಸೊ ದಿಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ದ ಕೊಲಾಬರೇಷನ್ ಆಫ್ ರಷ್ಯಾ. ರಷ್ಯಾ ಒಂದು ಬ್ರಹ್ಮೋಸ್ ಏರೋಸ್ಪೇಸ್ ಅಂತಾನೆ ಇದೆ. ದೇರ್ ಇಸ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಕಾಲ್ಡ್ ಆಸ್ ಬ್ರಹ್ಮೋಸ್ ಏರೋಸ್ಪೇಸ್. ಬ್ರಹ್ಮೋಸ್ ಹೆಸರು ಹೆಂಗ್ ಬಂತು? ಬ್ರಹ್ಮಪುತ್ರದ್ದು ಬ್ರಹ್ಮ, ಮಾಸ್ ಅಂತ ಹೇಳಿ ಇಷ್ಟು ಉದ್ದ ಆಗಲ ಏನೋ ಹೆಸರಿದೆ, ಅದನ್ನ ಪ್ರೊನೌನ್ಸ್ ಮಾಡೋಕ್ಕೂ ಆಗಲ್ಲ. ಬಟ್ ವಿ ಹ್ಯಾವ್ ಟೇಕನ್ ಓನ್ಲಿ MOS, ಬ್ರಹ್ಮೋಸ್. ಇಟ್ಸ್ ಅ ಕ್ರೂಸ್ ಮಿಸೈಲ್ ಆ್ಯಂಡ್ ಇಟ್ ಈಸ್ ವರ್ಲ್ಡ್ ಕ್ಲಾಸ್. ದಿಸ್ ಈಸ್ ದ ಫಾಸ್ಟೆಸ್ಟ್ ಇನ್ ಇಟ್ಸ್ ಕ್ಲಾಸ್. ಆ ಕ್ಲಾಸಲ್ಲಿರುವಂತಹ ಅಂದರೆ ಆ ರೇಂಜಲ್ಲಿರುವಂತಹ ಎಲ್ಲ ಕ್ರೂಸ್ ಮಿಸೈಲ್ಗಳಲ್ಲೂ ಬ್ರಹ್ಮೋಸ್ ಇಸ್ ದ ಫಾಸ್ಟೆಸ್ಟ್ ಆ್ಯಂಡ್ ಮೋಸ್ಟ್ ಎಫಿಷಿಯಂಟ್ ಇನ್ ದ ವರ್ಲ್ಡ್. ಓಕೆ, ಆ್ಯಂಡ್ ಇಟ್ಸ್ ರೇಂಜ್ ವಾಟ್ ವಿ ಕ್ಲೇಮ್ ರೈಟ್ ನೌ ಇಸ್ 290 ಕಿಲೋಮೀಟರ್ಸ್. ಬಟ್ ಇನ್ನೂ ಬಿಯಾಂಡ್ ಹೋಗುತ್ತೆ. ಎಕ್ಸಾಮಲ್ಲಿ 290ನೇ ನಾವು ಇದು ಮಾಡಬೇಕು, 300 ಅಲ್ಲ 290ನೇ ಮಾಡಬೇಕು. ಅಲ್ಲಿ ತಪ್ಪು ಸರ್, ನಮ್ಮ ಸರ್ 800 ಕಿಲೋಮೀಟರ್ಸ್ ಎಲ್ಲ ಹೇಳಿದ್ರು, ಅದೆಲ್ಲ ಪೇಪರ್ ಮೇಲೆ ಏನಿದೆ ಅದೇ ಕರೆಕ್ಟ್, ರೈಟ್? ಓಕೆ, ಸೊ ನಾವು ಆಲ್ಮೋಸ್ಟ್ 91ನಿಂದ, ಯಾಕಂದರೆ ಗಲ್ಫ್ ವಾರಲ್ಲಿ ಇದನ್ನ ಬಹಳ ಯೂಸ್ ಮಾಡಿದ್ರು ಆ ಟೈಮಲ್ಲಿ. ಗಲ್ಫ್ ವಾರ್ ಅಂದರೆ ಏನು? ಗಲ್ಫ್ ಅಂದರೆ ಯಾವುದು? ದಿ ಗಲ್ಫ್ ಅಂದರೆ ಪರ್ಷಿಯನ್ ಗಲ್ಫ್. ಪರ್ಷಿಯನ್ ಗಲ್ಫ್ ಹತ್ರ ಯಾವುದು? ಇರಾಕ್, ಇರಾನ್. ಸೊ ಅಲ್ಲೆಲ್ಲ ಆಯಿಲ್ಗೋಸ್ಕರ 1970s ಅಲ್ಲಿ ಈ ವೆಸ್ಟರ್ನ್ ಪವರ್ಸ್ ಏನಿದೆ, ಎಸ್ಪೆಷಲಿ USA, ಅವರೆಲ್ಲ ಏನಂತಂದ್ರೆ ಮೇನ್ ಆಯಿಲ್ ಬೇಕಲ್ಲ. ಈಗೆಲ್ಲ ಕಡಿಮೆ ಆಗಿದೆ, ಯಾಕಂದ್ರೆ US ಅಲ್ಲಿ ಅದಕ್ಕೆ ಒಂದು ಶೇಲ್ ಗ್ಯಾಸ್ ಅಂತ ಸಿಕ್ಬಿಟ್ಟಿದೆ. ಸೊ ಅವರು ಈಗ ಈ ಅರಬ್ ಕಂಟ್ರೀಸಿಂದ ಜಾಸ್ತಿ ಇದನ್ನ ಡಿಪೆಂಡ್ ಆಗಲ್ಲ. ಅಂಡರ್ಸ್ಟುಡ್? ಸೊ ಇವನ್ ರಷ್ಯಾ ಯುಕ್ರೇನ್ ಯಾಕೆ ಇಂಪಾರ್ಟೆಂಟ್ ಅವೆಲ್ಲ? ಬಿಕಾಸ್ ಆಫ್ ದ petroleum and the natural gas. Yes, so that is why for everyone the Ukraine is important, because Ukraine sits on the gas pipelines of Russia. That is why. Understood? So Gulf War annodu, it is one of the worst wars that had been fought. 1991, 1992 adu ಒಂದು 2-3 ವರ್ಷ ಲೈಕ್ ವೆರಿ ಗ್ರೇವ್ ಸಿಚುವೇಶನ್. ಇರಾಕ್ದೆಲ್ಲ ಒಂಥರ ಅಟ್ಟಹಾಸ ಕಡಿಮೆ ಆಗಿರೋದೇ ಅದೇ ಟೈಮಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಸದ್ದಾಮ್ ಹುಸೇನ್ ಹೋದ,
ಅಲ್ಲಿ ಜನಾನೇ ಅವನ್ನ ಇದು ಮಾಡಿದ್ರು. ಇಟ್ಸ್ ಆಲ್ ಗಾನ್. ಸೊ ಇವತ್ತು ಇರಾಕ್ಗೆ ಏನೋ ಅಸ್ತಿತ್ವನೇ ಇಲ್ಲ ಬಿಕಾಸ್ ಆಫ್ ದ ಡಿವಾಸ್ಟೇಷನ್ ದಟ್ ಇಟ್ ಹ್ಯಾಸ್ ಮೆಟ್. ಆಮೇಲೆ ಆ ಏರಿಯಾ ಏನಿದೆ ಅಲ್ಲ, ಇಟ್ ಹ್ಯಾಸ್ ಬಿಕಮ್ ವೆರಿ ನಟೋರಿಯಸ್ ಏರಿಯಾ. ಐಸಿಸ್ ಅಂದರೆ ಏನು? ಆ ಏರಿಯಾ ಏನಿದೆ ಅಲ್ಲ, ಇರಾಕ್, ಸಿರಿಯಾ, ಇದೆಲ್ಲ ಇಟ್ ಈಸ್ ನೋನ್ ಫಾರ್ ದ ಟೆರರಿಸಮ್. ಎಸ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಐಸಿಸ್ ಅವರು ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ರಷ್ಯಾ ಅಂತ ಹೇಳ್ತಾರೆ. ಸಾರಿ, ಇರಾಕ್ ಅಂಡ್ ಸಿರಿಯಾ ಅಂತ ಹೇಳ್ತಾರೆ. ಐ ಆಮ್ ಸಾರಿ. ಅದೇ ತರ ಬಹಳಷ್ಟು ಕಂಟ್ರಿಗಳು ಏನೇನೋ ಬಹಳಷ್ಟು ಗುಂಪುಗಳು ತಮ್ಮದೇ ಇಸ್ಲಾಮಿಕ್ ಸ್ಟೇಟ್ ಅಂತ ಹೇಳಿ ಅದನ್ನ ಕರ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ವೆರಿ ವೆರಿ ಸೆನ್ಸಿಟಿವ್ ಏರಿಯಾ ದೀಸ್ ಇಯರ್ಸ್. ಒಂದು ಲಾಸ್ಟ್ 15-20 ವರ್ಷದಿಂದ ದೇ ಆರ್ ವೆರಿ ಸೆನ್ಸಿಟಿವ್. ಇರಾಕ್ಗೆ ಏನೋ ಎಲ್ಲಾದ್ರೂ ನೋಡ್ತೀರಾ ನ್ಯೂಸ್, ಇರಾಕಿಗೆ ಒಳ್ಳೇದಾಯ್ತು ಅಂತ ಹೇಳಿ? ಇಲ್ಲವೇ ಇಲ್ಲ. ಇರಾನ್ ವೆರಿ ಪವರ್ಫುಲ್. ಅದರ ಪಕ್ಕದಲ್ಲಿ ಇಸ್ರೇಲ್ ಇಟ್ಟಿದ್ದಾರೆ. ಯಾರು? UK-ದವ್ರು, US ಅವರು ಸೆಕೆಂಡ್ ವರ್ಲ್ಡ್ ವಾರ್ ಆದ ತಕ್ಷಣ ಅಲ್ಲಿ ಬೇಕು ಅಂತ ಹೇಳಿ ಆ ರೀಜನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಹೋಗಿ ಇಸ್ರೇಲ್ ಅವ್ರನ್ನ ಪ್ಲಾಂಟ್ ಮಾಡಿದ್ರಲ್ಲಿ. ಬಿಕಾಸ್ ಎಲ್ಲ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳಿ. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಾವು. ಅದೇ ವರ್ಲ್ಡ್ ವಾರ್ 2 ಆದ್ಮೇಲೆ ಏನೇನು ಆಯ್ತಲ್ಲ, ಅದನ್ನ ಇವತ್ತಿಗೂ ಅನುಭವಿಸ್ತಾ ಇದೀವಿ. ವಾರಲ್ಲಿ ಸತ್ತೋಗೋದು ಭಾಳ ಈಸಿ. ಈ 70-80 ವರ್ಷ ಕಾಲ ಅದನ್ನ ತಡ್ಕೋಬೇಕಲ್ಲ, ಕೋಲ್ಡ್ ವಾರ್, ಆಮೇಲೆ ಸಣ್ಣ ಪುಟ್ಟ ಟೆರರಿಸ್ಟ್ ಆಕ್ಟಿವಿಟೀಸ್ ಅದೆಲ್ಲ. ಸೊ ವೆರಿ ಡಿಫಿಕಲ್ಟ್. ಸೊ ಬ್ರಹ್ಮೋಸ್, ಇಟ್ ಹ್ಯಾಸ್ ಬಿನ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ದ ಹೆಲ್ಪ್ ಆಫ್ ರಷ್ಯಾ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟ್ಯಾಂಡ್ ಆಫ್ ವೆಪನ್. ಅಂದರೆ ಡಿಫೆನ್ಸ್ ಸಿಸ್ಟಮ್ದ ಹೊರಗಡೆ ಇದ್ಕೊಂಡು ವಾರ್ ಮಾಡ್ಬೋದು ಇದು. ಕೆಲವೊಂದು ಡಿಫೆನ್ಸ್ ಸಿಸ್ಟಮ್ ಹೆಂಗಿರುತ್ತೆ ಅಂತಂದ್ರೆ, ಯು ನೋ ಫ್ರಮ್ ವೇರ್ ದ ಮಿಸೈಲ್ ಈಸ್ ಕಮಿಂಗ್ ಆ್ಯಂಡ್ ಇಟ್ ವಿಲ್ ಟ್ರೈ ಟು ಡಿಫೆಂಡ್. ಈಗ ಇಸ್ರೇಲಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಐರನ್ ಡೋಮ್. ಐರನ್ ಡೋಮ್ ಹೆಂಗಂತಂದ್ರೆ ಇನ್ಕಮಿಂಗ್ ಮಿಸೈಲ್ಸನ್ನ ಅದು ನೆಗೋಷಿಯೇಟ್ ಮಾಡುತ್ತೆ. ಆಲ್ಮೋಸ್ಟ್ 99% ಅಕ್ಯುರೇಸಿ. ಬಟ್ ಅದಕ್ಕೆ ಗೊತ್ತಿದೆ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ. ಈ ಬ್ರಹ್ಮೋಸ್ ಮಿಸೈಲ್ ಹೆಂಗಂತಂದ್ರೆ ಆ ರೇಂಜ್ ಏನಿದೆ ಅಲ್ಲ, ಅದ್ರ ಹೊರಗಡೆಯಿಂದ ಅಟ್ಯಾಕ್ ಮಾಡುವಂಥ ಮಿಸೈಲ್ ಇದು. ಅದು ಎಲ್ಲಿಂದ ಬರ್ತಾ ಇದೆ ಅಂತ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತಾಗಲ್ಲ. ಓಕೆ, ಸೊ ನಾವು we have the target up to 800 kilometers also, but presently we claim this as 290 kilometers. This can be launched from anywhere, even from ship, sea, we can launch this one. Okay, Rudram, this is a new thing. ನಾವು ಸರ್ಫೇಸ್ ಟು ಸರ್ಫೇಸ್ ಮಾತಾಡಿದ್ವಿ, ಸರ್ಫೇಸ್ ಟು ಏರ್ ಮಾತಾಡಿದ್ವಿ, ಏರ್ ಟು ಏರ್ ಮಾತಾಡಿದ್ವಿ. ಬಟ್ ದಿಸ್ ಇಸ್ ಏರ್ ಟು ಸರ್ಫೇಸ್. ಗಾಳಿಯಲ್ಲಿಂದಿದ್ಕೊಂಡು ಭೂಮಿಗೆ ಹೊಡೆಯುವಂಥದ್ದು. ಸಿ, ಸರ್ಫೇಸ್ ಟು ಸರ್ಫೇಸ್ ಅಗ್ನಿ ಆ್ಯಂಡ್ ಪೃಥ್ವಿ. ಸರ್ಫೇಸ್ ಟು ಏರ್ ಆಕಾಶ್ ಆರ್ ಬರಾಕ್. ಏರ್ ಟು ಏರ್ ಅಸ್ತ್ರ. ಏರ್ ಟು ಸರ್ಫೇಸ್ ರುದ್ರಂ. ದಟ್ ಈಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅಗೇನ್ ದ ಫೈಟರ್ ಏರ್ಕ್ರಾಫ್ಟ್ಸ್, ಇಟ್ ಇಸ್ ಆಲ್ಸೋ ಮೇಲ್ಗಡೆಯಿಂದ ಕೆಳಗಡೆ ಹಾಕುವಂಥದ್ದು. ಅಂಡರ್ಸ್ಟುಡ್? ಸೊ ಈಗ ನಮ್ದು ಇದನ್ನ ನೋಡಿದ್ರೆ ನಾಗಾಸಾಕಿ, ಹಿರೋಶಿಮಾ ಮೇಲ್ಗಡೆಯಿಂದಾನೇ ಡ್ರಾಪ್ ಆಗಿರೋದಿಲ್ಲ, ಅದು ಮೇಲ್ಗಡೆಯಿಂದಾನೇ ಡ್ರಾಪ್ ಆಗಿರೋದು. ಸೊ ವಿ ಆರ್ ವಾಟ್ ಟೆಸ್ಟಿಂಗ್ ದಿಸ್ ರುದ್ರಂ 2. ಇಟ್ ಈಸ್ ಏರ್ ಟು ಸರ್ಫೇಸ್ radiation missile. What is the speed? Mach 5.5. That is 5.5 times of the speed of this thing. And we are just testing it from Sukhoi right now. And later on, it can be fitted with Tejas and also this the Rafale. Okay. So name is important, and what it is air to surface. Air to surface ಅಂತಂದ್ರೆ ಬಹಳ ದೂರದಿಂದನೂ ಹಾಕಕ್ಕಾಗಲ್ಲ. So 300 kilometers is the range, and presently we are testing it from Sukhoi. And any other thing ಅಷ್ಟೇ. Then ತೇಜಸ್ ಅಂತೂ ನೀವು ಕಲೀಲೇಬೇಕು. ತೇಜಸ್ ಬಿಕಾಸ್ ಇಲ್ಲೇ HAL ಆಗಿರುವಂಥದ್ದು. ಬೆಂಗಳೂರಲ್ಲಿದೆ HAL. ಆಲ್ರೆಡಿ ತೇಜಸ್ನ ನಾವು ಈಗ ಇಂಡಕ್ಟು ಮಾಡ್ತಾ ಇದ್ದೀವಿ. ಓಕೆ, ಇಟ್ ಈಸ್ ವರ್ಲ್ಡ್ ಕ್ಲಾಸ್ ಆ್ಯಂಡ್ ಇಟ್ ಈಸ್ ದ ಲೈಟೆಸ್ಟ್ ಇನ್ ಇಟ್ಸ್ ಕ್ಲಾಸ್. ಲೈಟೆಸ್ಟ್ ಅಂತಂದ್ರೆ ವೇಟ್ ವೈಸ್ ಅತಿ ಹಗುರವಾಗಿರುವಂತಹ ಒಂದು ಫೈಟರ್ ಏರ್ಕ್ರಾಫ್ಟ್ ಇದು. ಆಯ್ತಾ? LCA ತೇಜಸ್, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್.
ಇದು ರಿಲೇಟೆಡ್ ಒಂದು ಕ್ವೆಶನ್ ಬಂದಿತ್ತು ಈ UPSC ಪ್ರಿಲಿಮ್ಸ್ ಅಲ್ಲಿ. ಇದು 5th ಜನರೇಷನ್ ಅಂತ ಕೇಳಿದ್ರು. ಆಕ್ಚುಲಿ ಇಟ್ ಈಸ್ ನೀದರ್ 4th ನಾಟ್ 5th, ಬಟ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಅಂಡರ್ 4th ನಾಟ್ 5th ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ರೈಟ್ ನೌ ವಿ ಹ್ಯಾವ್ ಪುಟ್ ಇಟ್ ಇನ್ ಟು ಅ ಜನರೇಷನ್ ಇನ್ ಬಿಟ್ವೀನ್ 4th and 5th, 4.5 ಜನರೇಷನ್ ಅಂತ ಹೇಳಿ. ಓಕೆ, ಆ್ಯಂಡ್ HAL is one, and who are, I mean, DRDO in collaboration with HAL. ಓಕೆ, ಇದ್ರದ್ದು ಇಂಜಿನ್ ಏನಿದೆ ಅಲ್ಲ, ಇಂಜಿನ್ ಹೆಸರು ತೇಜಸ್, ಇಂಜಿನ್ ಹೆಸರು ಕಾವೇರಿ ಅಂತ. ಯಾಕಂದ್ರೆ ಇಲ್ಲೇ ಆಗಿರೋದ್ರಿಂದ ಕಾವೇರಿ. ಅದ್ರದ್ದೊಂದು ಕೋರ್, ಇಂಜಿನಲ್ಲಿ ಒಂದು ಕೋರ್ ಅಂತ ಬರುತ್ತೆ, ಆ ಕೋರ್ದ ಹೆಸರು ಕಬಿನಿ. ಕಾವೇರಿ ಈಸ್ ಇಂಜಿನ್, ಕಾವೇರಿ ಈಸ್ ಇಂಜಿನ್ and Kabini is its core. Kabini ಏನಿದು? Tributary of Kaveri. Right bank tributary, left bank. Right bank tributary. ಇದರ ನದಿ ದಡದಲ್ಲಿ ಒಂದು ಫೇಮಸ್ ಕಲ್ಚರಲ್ ಸೆಂಟರ್ ಇದೆ. ಈಗ ಕಾವೇರಿ ಬರ್ಬೇಕಂತಂದ್ರೆ ಗೊತ್ತಲ್ಲ ಎಲ್ಲಿಂದ ಬರುತ್ತೆ, ಕೊಡಗಿಂದ ಬರುತ್ತೆ, ಮೈಸೂರು ಕಡೆಗೆ ಬರುತ್ತೆ. ಸೊ ಇದು ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ರಿ, ಕೇರಳದಿಂದ ಬಂದು ಇದಾಗುವಂಥದ್ದು. ಕಬಿನಿ, ಇದರ ನದಿ ದಡದಲ್ಲಿ ನಂಜನಗೂಡಿದೆ. ನಂಜನಗೂಡು, ಈ ನಂಜುಂಡೇಶ್ವರ ದೇವಸ್ಥಾನ ಏನಿದೆ ಅದು. ಇದರ ಹಿಂದೆ ಬರುವಂಥದ್ದು ಡ್ಯಾಮ್ ಯಾವುದು? ಇಷ್ಟೊತ್ತಿಗೆಲ್ಲ ರೆಡಿ ಇರ್ಬೇಕು ನೀವು. HD ಕೋಟೆ ಕೇಳಿದ್ದೀರಾ? HD ಕೋಟೆ ಮಂಡ್ಯ ಅಲ್ಲ, ಚಾಮರಾಜನಗರ, ಕೇರಳ ಬಾರ್ಡರ್. HD ಕೋಟೆ ಮೈಸೂರು, ಚಾಮರಾಜನಗರ, ಅದು ಕೇರಳ ಬಾರ್ಡರ್ ಅಲ್ಲೇ ಬರುವಂಥದ್ದು. ಸೊ ಅಲ್ಲಿಂದ ಬರುವಂಥದ್ದು, ಆಯ್ತಾ. ಕಬಿನಿ ವೆರಿ ಫೇಮಸ್. ಓಕೆ, ವೈ? ಬಿಕಾಸ್ ಯು ಆರ್ ಸ್ಟಡಿಂಗ್ ಫಾರ್ KPSC and we have hardly few rivers. ಓಕೆ, ದಟ್ ಟು ಇನ್ ದ ಸೌತ್ ರೀಜನ್. ಕಾವೇರಿ ಬಿಟ್ಟರೆ ಯಾವುದು? ಕಬಿನಿನೇ. ಮತ್ತೆ ಯಾವುದಿದೆ? ಶಿಂಷಾ ಇದೆ, ಅರ್ಕಾವತಿ ಇದೆ, ವೃಷಭಾವತಿ ಇದೆ, ಅದೆಲ್ಲ ಫೈನ್, ಬಟ್ ಕಬಿನಿ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ UPSC ದೇ ಫೋಕಸ್ ಆನ್ ಸದರ್ನ್ ರಿವರ್ಸ್. KPSC ದೇ ಮೇನ್ಲಿ ಫೋಕಸ್ ಆನ್ ನದರ್ನ್ ರಿವರ್ಸ್ ಆಫ್ ಕರ್ನಾಟಕ. ಬಟ್ ಇಂಥ ಸಣ್ಣ ರಿವರ್ಸ್ ಏನಿದೆ, ದಿಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರಿಮೆಂಬರ್. ಸಿ, ಇಫ್ ಯುವರ್ ಜಾಗ್ರಫಿ ಇಸ್ ಗುಡ್, ಆಲ್ ಅದರ್ ಸಬ್ಜೆಕ್ಟ್ಸ್ ವಿಲ್ ಬಿ ಗುಡ್. ಕರ್ನಾಟಕ ಎಷ್ಟು ದೊಡ್ಡದಿದೆ ರೀ? ಮ್ಯಾಕ್ಸಿಮಮ್ 700 ಕಿಲೋಮೀಟರ್ ಇದೆ. ಅಡ್ಡ ನೋಡಿದ್ರೆ ಒಂದು 300-400 ಕಿಲೋಮೀಟರ್ ಇದೆ. ದಟ್ಸ್ ಇಟ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಯು ಶುಡ್ ನೋ ಜಾಗ್ರಫಿ ವೆರಿ ವೆಲ್. ಜಾಗ್ರಫಿ ಏನಾದರೂ ನಿಮ್ಗೆ ಚೆನ್ನಾಗಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ಗೆಸ್ ಫ್ಯೂ ಆನ್ಸರ್ಸ್ ಆಲ್ಸೋ. ಓಕೆ, ಪ್ಲೀಸ್ ಫೈಂಡ್ ಸಮ್ ಇಂಟ್ರೆಸ್ಟ್ ಇನ್ ಜಾಗ್ರಫಿ. ಬೆಸ್ಟ್ ಮೆಥಡ್ ಏನು ಗೊತ್ತಾ? ಗೂಗಲ್ ಮ್ಯಾಪ್. ಏನಾದರೂ ಕಾಣಿಸ್ತಾ? ಗೂಗಲ್ ಮ್ಯಾಪ್ ಎಷ್ಟು ದೊಡ್ಡದಾಗಿ ಮಾಡ್ಬೋದು. ಇವಾಗ ನಿಮ್ಮ ಮನೆ ನೋಡ್ಬೋದು ಗೂಗಲ್ ಮ್ಯಾಪಲ್ಲಿ, ಕರೆಕ್ಟ್? ಸೊ ಡೂ ದ್ಯಾಟ್. ಸೊ ಒಂದು ನದಿ ಬಂತು ಅಂತಂದ್ರೆ ಎಲ್ಲಿ ಹುಟ್ಟಿತು, ಎಲ್ಲಿ ಹೋಯ್ತು, ಯಾವ್ಯಾವ ಏನು ಇಂಪಾರ್ಟೆಂಟ್ ಕಲ್ಚರಲ್ ಸೆಂಟರ್ಸ್ ಇದ್ದಾವೆ, ಯಾವ್ಯಾವ ಇಂಡಸ್ಟ್ರಿಯಲ್ ಸೆಟಪ್ಸ್ ಇದ್ದಾವೆ, ಯಾವ್ಯಾವ ಅಂದರೆ ಜಾಗ್ರಫಿಕಲ್ ಫೀಚರ್ಸ್ ಇದ್ದಾವೆ, ಅದನ್ನೆಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಎಕ್ಸಾಮ್ಗಲ್ದೇ ಇದ್ರೂ ಇಟ್ ವಿಲ್ ಗಿವ್ ಯು ಲಾಡ್ ಆಫ್ ಲೈಕ್ ಹ್ಯಾಪಿನೆಸ್, ಬಿಕಾಸ್ ಯು ಕ್ಯಾನ್ ವಿಸಿಟ್ ದೋಸ್ ಪ್ಲೇಸಸ್. ದೆನ್ the 3 versions of it is Mark 1, Mark 1A and trainer variants, and its weight is around 5,000 kgs. Okay, and it can be fitted with air to air also, air to surface also. I told you we can fit it with Astra and also we can fit it with Rudram. Arihant anta heladnalla, that is one of the submarine. It is the first indigenously built submarine. ಯಾವುದು? INS ಅರಿಹಂತ್. ನೆಕ್ಸ್ಟ್ ಒನ್ ಈಸ್ ದಿಸ್ ಅರಿಘಾಟ್. ಇವೆರಡು ಏನಂತಂದ್ರೆ ದೀಸ್ ಆರ್ ನ್ಯೂಕ್ಲಿಯರ್ ಕೆಪಾಬಲ್. ನ್ಯೂಕ್ಲಿಯರ್ ಕೆಪಾಬಲ್ ಅಂದ್ರೆ ದೀಸ್ ಕ್ಯಾನ್ ಕ್ಯಾರಿ ನ್ಯೂಕ್ಲಿಯರ್ ವಾರ್ ಹೆಡ್ಸ್. K ಕ್ಲಾಸ್ ಮಿಸೈಲ್ಸ್ ಇದಾವಲ್ಲ, K-15, K-4, ಅವನ್ನೆಲ್ಲ ಇವು ಲಾಂಚ್ ಮಾಡ್ಬೋದು. ಸೊ ಫಸ್ಟ್ ಒನ್ ಈಸ್ INS ಅರಿಹಂತ್, ಸೆಕೆಂಡ್ ಒನ್ ಈಸ್ ದಿಸ್ INS ಅರಿಘಾಟ್. ಓಕೆ, INS ಅರಿಹಂತನ ಆಲ್ರೆಡಿ ನಾವು ಕಮಿಷನ್ ಮಾಡಿದ್ವಿ. ನಾವು ಇಟ್ ಈಸ್ ಗೆಟಿಂಗ್ ಕಮಿಷನ್. ಬೇಸಿಕಲಿ ಇದ್ರದ್ದು ಟೆಸ್ಟಿಂಗ್ ಅದೆಲ್ಲ ನಾವು ನಡೆಸ್ತಾ ಇದ್ದೀವಿ, ರೈಟ್? ಸೊ ವಿ ಕ್ಯಾನ್ ಫಿಟ್ ಇಟ್ ವಿತ್
K4 and K15 ಮಿಸೈಲ್ಸ್. ಈ ಮಿಸೈಲ್ಗಳಿಗೆ SLBM ಅಂತಂದ್ರೆ ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದೇನಂತಂದ್ರೆ ಸಬ್ಮರೀನ್ ಬ್ಯಾಲಿಸ್ಟಿಕ್ and this is nuclear capable. Nuclear capable. SSBN, it is the name given for this one, INSS or these submarines. SLBM, it is the name given to those missiles which are fitted on SSBN. SLBMs are fitted on SSBNs. ಆಮೇಲೆ ಇದರದು ಪವರ್ ಜನರೇಷನ್ ಏನಿದೆ ಅಲ್ಲ, ದಿ ಶಿಪ್ಸ್ ಪವರ್ ಜನರೇಷನ್, ಇಟ್ ಈಸ್ ನ್ಯೂಕ್ಲಿಯರ್ ಪವರ್ ಜನರೇಷನ್. ಗೊತ್ತಾಗ್ತಿದ್ಯಾ? ದಿಸ್ INS ಅರಿಹಂತ್ ಆ್ಯಂಡ್ INS ಅರಿಘಾಟ್, ಇದ್ರದ್ದೇನಿದೆ ಅಲ್ಲ, ನಮ್ಗೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ನ್ಯೂಕ್ಲಿಯರ್ ಎನರ್ಜಿಯಿಂದ. ಈ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಏನಿದಾವಲ್ಲ ನಮ್ಮದು, ಅದೇ ಥರ ಅ ಸ್ಮಾಲ್ ದಿಸ್ ಥಿಂಗ್ ವಿಲ್ ಬಿ ದೇರ್. ಆ್ಯಂಡ್ ಡೆಫಿನೆಟ್ಲಿ it is with the help of other countries that we have built. Understood? Okay. So when we say SLBM, these are for missiles. When we say SSBN, this is the submarine. Submarine ge SSBN antivi. SLBM, we give it for the missiles. Okay. Done. And this is built in Visakhapatnam. Visakhapatnam. Nam Navy anta bandaga, there are 3 commands. ಇದು ನಮ್ಮ ಇಂಡಿಯಾದ ಇದು ಅಂತ ತಿಳ್ಕೊಳ್ಳೋಣ. 3 commands. The Southern Command in Thiruvananthapuram, the Western Command is in Mumbai, and the Eastern Command is in Visakhapatnam. Okay? ಸರಿನಾ? Command ಅಂತಂದ್ರೆ that is the area, like when the war is happening. So basically that is the area from where the force will rush. Command. Hange namma armyallu we have commands. Around 13 commands eno ide armyalli. Even air force allu ಒಂದು I think around 6 to 7 commands somewhere. But navy alli irodu only 3 commands. Done? Southern Command, I think it is in Kochi. Kochi, not Thiruvananthapuram, I am sorry, it is in Kochi. Okay, so 3 commands. So first one is INS Arihant in this particular submarine area, then next one is Arighat. Jatayu, it was in news because we have one small detachment in Minicoy Island. Minicoy Island ellide? ಲಕ್ಷದ್ವೀಪ್. ಮಿನಿಕಾಯ್ ಐಲ್ಯಾಂಡ್. ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಆಯಿತು ಅಂತಂದರೆ, ಮಾಲ್ಡೀವ್ಸ್ ಅವರು ತಮ್ಮ ಬಾಲಕ್ಕೆ ತಾವೇ ಬೆಂಕಿ ಹಚ್ಕೊಂಡ್ರು. ಹೌದಾ? ಗೊತ್ತಿದೆಯಾ ವಿಚಾರ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ? ಸೊ ನಮ್ಗೇನಾಯಿತು, ಅದೊಂದು ಅಪಾರ್ಚುನಿಟಿ ಸಿಕ್ತು. ನೀವು ನಮ್ಮ ಮೇಲೆ ಡಿಪೆಂಡ್ ಇದ್ರಲ್ಲ ಟೂರಿಸಮ್ಗೆ, ನಾವು ಲಕ್ಷದ್ವೀಪನ್ನ ಈಗ ಆಲ್ಟರ್ನೇಟಿವ್ ಆಗಿ ಮಾಡಿ ಇಮಿಡಿಯೇಟ್ ಆಗಿ PM ಹೋಗಿ ಲಕ್ಷದ್ವೀಪಲ್ಲಿ ಆರಾಮಾಗಿ ಫೋಟೋ ಗಿಟ್ಟ ತೆಗೆಸ್ಕೊಂಡು ಬಂದರು, ಮುಗೀತು. ಬಟ್ ಅಲ್ಲೆಲ್ಲ ಈಗ ಹೊಸ ಇವು ಎಲೆಕ್ಷನ್ ಆದಮೇಲೆ ಓಡ್ಕೊಂಡು ಮತ್ತೆ ಬಂದು, ಸರ್ ಅವೆಲ್ಲ ಆಗಲ್ಲ, ನೀವು ಕಳಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ದಿಸ್ ಇಸ್ ದ ಪಾಯಿಂಟ್ ವೇರ್ ವಿ ಕ್ಯಾನ್ ಮೇಕ್ ಅವರ್ ಲಕ್ಷದ್ವೀಪ ಆಸ್ ಒನ್ ಆಫ್ ದ ಡೆಸ್ಟಿನೇಷನ್. ಆ್ಯಂಡ್ ವೈ ವಿ ಹ್ಯಾವ್ ಕೆಪ್ಟ್ ದಿಸ್ ಲಕ್ಷದ್ವೀಪ ಆ್ಯಂಡ್ ಅಂಡಮಾನ್ ನಿಕೋಬಾರ್ ಆಸ್ ದ UTs, ಯೂನಿಯನ್ ಟೆರಿಟರೀಸ್. ಅದನ್ನ ಯಾಕೆ ಸ್ಟೇಟ್ ಮಾಡಲಿಲ್ಲ ನಾವು? ಸ್ಟ್ರಾಟಜಿಕ್ ರೀಸನ್ಸ್. ಅದನ್ನು ನಾವು ಯಾವುದೋ ಒಂದು ಸ್ಟೇಟ್ ಕೈಯಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ ಡಿಫೆನ್ಸ್ ಅಲ್ವಾ. ಅಲ್ಲಿಂದ ಯಾರಾದರೂ ಬೇರೆ ಕಂಟ್ರಿಯವ್ರು ಬಂದರು ಅಂತಂತಂದರೆ, ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಅದನ್ನ ತಮಿಳ್ನಾಡು ಕೈಯಲ್ಲಿ ಕೊಟ್ವಿ ಅಂತ ಇಟ್ಕೊಳ್ಳಿ. ಇಫ್ ಯು ಗಿವ್ ಇಟ್ ಟು ತಮಿಳ್ನಾಡಿಗೆ ಕೆಲವೊಂದು ಅತಿ ಹತ್ತಿರವಾದಂಥ ಕಂಟ್ರೀಸ್ ಇದಾವೆ, ನಾಳೆ ಪುಸ್ಲಾಯಿಸಿ ಬಂದು ಕುತ್ಕೋಬೋದಲ್ಲ ಅವರು. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ದೇ ಹ್ಯಾವ್ ಟು ಬಿ ಯೂನಿಯನ್ ಟೆರಿಟರೀಸ್. ಸೊ ಲಕ್ಷದ್ವೀಪ್ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಲೈಕ್ ಅಲ್ಲಿ ಸ್ಟ್ರಾಟಜಿಕಲಿ ವಿ ಆರ್ ಬಿಲ್ಡಿಂಗ್ ಫ್ಯೂ ಥಿಂಗ್ಸ್. ಅಲ್ಲಿ ಕಮಾಂಡ್ ಇಲ್ಲ, ಕಮಾಂಡ್ 3 ಇರೋದು ಕಮಾಂಡ್, ಈಸ್ಟರ್ನ್, ವೆಸ್ಟರ್ನ್ ಆ್ಯಂಡ್ ಸದರ್ನ್. ಆಯ್ತಾ? ಇಲ್ಲಿ ಡಿಟ್ಯಾಚ್ಮೆಂಟ್ ಅಂತಂದ್ರೆ ಇವು ಲಾಜಿಸ್ಟಿಕ್ಸ್ ಅಂತಂದ್ರೆ ಬೇಕಾಗಿರೋ ಸಾಮಗ್ರಿಗಳು, ಆಮೇಲೆ ಮೆಡಿಕಲ್ ಸರ್ವಿಸಸ್ ಎಲ್ಲ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಿಟ್ಯಾಚ್ಮೆಂಟ್.
ಅದು ಮಿನಿ ಕಾಯಿಲ್ ಇದೆ. ಅಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ INS that we have in Lakshadweep. There is one more, that is Dviparakshak. Dviparakshak, that is there in. So there are two the detachments that are there in the Lakshadweep right now. INS Jatayu, another one is INS Dviparakshak. Okay, now. Now small things. The new UAV that we are building it for Navy. It is the first indigenously built UAV, that is unmanned aerial vehicle for the purpose of Navy. And what does it do? ISR, I have told you, intelligence gathering, surveillance and reconnaissance. And what is the endurance? Endurance means how long it can stay in the air without refueling. 36 ತಾಸು ಇರಬಹುದು. And it is meant for all communication activities and monitoring, all that we can use. But this is built by Adani Defense and Aerospace establishment with the help of Elbit Systems of Israel. Elbit Systems ಅನ್ನೋದು ಇಸ್ರೇಲ್ ಇದೆ. In the collaboration we have built this one. Okay na? This is about the new UAV that is there in the news. Drishti 10. Drishti andre ಏನು ಕಣ್ಣು ಇಡೋದು ಅಂತ. Aditi scheme ಅನ್ನೋದು, this is the very umbrella scheme for the technology development for defense. Technology development for defense. Aditi andre acing development of innovative technologies with IDEX. IDEX, it is innovation for defense excellence. Innovation for defense excellence ಅಂದ್ರೆ ಒಂದಿಷ್ಟು ದುಡ್ಡನ್ನ ಸೈಡ್ಗಿಟ್ಟು ಟೆಕ್ನಾಲಜಿಗೋಸ್ಕರ, ಅದು ಯಾವ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿಗೋಸ್ಕರ ನಾವು ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇರೋದು. ದಟ್ ಈಸ್ ವಾಟ್ ಈಸ್ ದಿಸ್ ಅದಿತಿ ಸ್ಕೀಮ್. ಏಸಿಂಗ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಟಿವ್ ಟೆಕ್ನಾಲಜೀಸ್. ಏನಾಗಿದೆ, ಮೋದಿ ಗೌರ್ಮೆಂಟ್ ಬಂದಾದ ಮೇಲಿಂದ ಲಾಸ್ಟ್ 11 ವರ್ಷದಿಂದ ಏನಾಗಿದೆ ಅಂತಂದ್ರೆ UPSC KPSC ಕ್ಯಾಂಡಿಡೇಟ್ಗಳದ್ದು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಹೊಸ ನಾಮಕರಣ ದಿನ ಆಗ್ತಾ ಇರ್ತವೆ. ಅವು ಬಂದಾಗಿಂದ ಒಂದು ಏನಿಲ್ಲ ಅಂದ್ರೆ ಒಂದು 200 ನಾಮಕರಣ ಆಗಿರ್ಬೇಕು. ಈಗ ಅಂಡಮಾನ್ ಅಂಡ್ ನಿಕೋಬಾರ್, ಪೋರ್ಟ್ ಬ್ಲೇರ್ ಇಸ್ ದ ಇದು ಏನೋ ಹೆಸರಿತ್ತು, ಈಗೇನು ಹೇಳಿದ್ದು ಶ್ರೀ ವಿಜಯಪುರಂ. ಆಮೇಲೆ ಅಲ್ಲಿ ಐಲ್ಯಾಂಡ್ ಇದ್ವಲ್ಲ, ಎಲ್ಲ ಐಲ್ಯಾಂಡ್ ಹೆಸರು ಚೇಂಜಿಂಗ್. ರಾಸ್ ಐಲ್ಯಾಂಡ್, ದಟ್ ಇಸ್ ದ ಫಸ್ಟ್ ಐಲ್ಯಾಂಡ್ ವೇರ್ ದ ಬ್ರಿಟಿಷರ್ಸ್ ಲ್ಯಾಂಡೆಡ್, ಅದರ ಹೆಸರೀಗ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಸೌತ್ ಅಂಡಮಾನ್ ಇದೆ ಅಲ್ಲ, ಅದು ವೀರ್ ಸಾವರ್ಕರ್. ಅದೇ ತರ ಬಹಳಷ್ಟು ಚೇಂಜಸ್ ಆಗಿದೆ. ಹೆಸರು ನೆನ್ಪಿಟ್ಕೋಬೇಕಲ್ಲ, ಅವ್ರೇನೋ ಹೆಸರಿಟ್ಟು ಹೋಗ್ತಾರೆ, ನಾವು ಎಕ್ಸಾಮ್ಗೆ ಓದ್ಬೇಕಲ್ಲ. ಬೇರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಇದು ಎಕ್ಸಾಮಿಗೆ ಪ್ರಿಪೇರ್ ಆಗೋರಿಗೆ ಇಷ್ಟೆಲ್ಲ ಹೆಸರು ನೆನ್ಪಿಟ್ಕೋಬೇಕಲ್ಲ. ಆಮೇಲೆ ಹೆಂಗಂತಂದ್ರೆ ಅದು ಸ್ಟ್ರೇಟು ಇರಲ್ಲ. ಅದಿತಿ ಅಂದ ತಕ್ಷಣ ಏನೋ ಮೀನಿಂಗ್ ಇದೆ ಅಂತ ಸುಮ್ಮನೆ. ಏಸಿಂಗ್ ಡೆವಲಪ್ಮೆಂಟ್ ಇನ್ನೋವೇಟಿವ್ ಟೆಕ್ನಾಲಜಿ, ಎಲ್ಲ ಕಡೆನೂ ಇನ್ನೋವೇಟಿವ್ ಟೆಕ್ನಾಲಜಿ, ಮಾರ್ಕೆಟಿಂಗು ಅವೆಲ್ಲ ಬರ್ತಾನೆ ಇರ್ತವೆ. ಹೃದಯ ಸ್ಕೀಮ್ ಅಂತೆ, ದಟ್ ಈಸ್ ಫಾರ್ ವಾಟ್, ಹೆರಿಟೇಜ್ ಡೆವಲಪ್ಮೆಂಟ್. ಇನ್ನೊಂದು ಪ್ರಸಾದ್ ಅಂತೆ. ನಾವು ಹೃದಯ ಅಂತಂದ್ರೆ ಏನೋ ಸ್ವಲ್ಪ ಮೆಡಿಕಲ್ ರಿಲೇಟೆಡ್ ಇರ್ಬೋದು ಅಂತಂದ್ರೆ ಅದು ಹೋಗಿ ಹೆರಿಟೇಜ್ ಸೆಂಟರ್. ಪ್ರಸಾದ್ ಅಂದ್ರೆ ಎಲ್ಲೋ ದೇವಸ್ಥಾನ ಮುಂದೆ ಪ್ರಸಾದ್. ಇಟ್ ಈಸ್ ಆಲ್ ಅಬೌಟ್ ಆಗ್ಮೆಂಟೇಷನ್ ಆಫ್ ಸ್ಪಿರಿಚುವಾಲಿಟಿ. ಓ ಮೈ ಗಾಡ್. ಸೊ ನೋಡಿ, ನಾವಂತೂ ಎಕ್ಸಾಮ್ ಬರೆಯೋ ಇದು ದಾಟ್ಬಿಟ್ಟಿದ್ದೀವಿ. ನಾವು ಹೆಂಗೋ ಪಾಸೋ ಫೇಲು ದಾಟ್ಕೊಂಡ್ಬಿಟ್ವಿ. ನೀವು ಇದೀರಾ, ಟೇಕ್ ಕೇರ್. ಓಕೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ಪರ್ಸ್ನಲ್ಲು, ನಾನು 2012ರಲ್ಲಿ ಫಸ್ಟ್ UPSC ಅಟೆಂಪ್ಟ್ ಕೊಟ್ಟಿದ್ದು, ಆಯಿತಾ. ಇದು ನನ್ನ ಪರ್ಸ್ನಲ್. ಅದಾದಮೇಲೆ 6 ಅಂದರೆ 2012, 13, 14, 15, 16, 17 ಕಂಟಿನ್ಯೂಸ್ ಆಗಿ UPSC ಅಟೆಂಪ್ಟ್ ಕೊಟ್ಟಿದ್ದೀನಿ. ಒಂದು 3 ಇಂಟರ್ವ್ಯೂಗೆ ಹೋಗಿದ್ದೀನಿ. ಬಟ್ ಇದುವರೆಗೂ KPSCಗೆ ಅಪ್ಲಿಕೇಶನು ಹಾಕಿಲ್ಲ. ಓಕೆ, ಅದು ನನ್ನ ಪರ್ಸ್ನಲ್ ಅದು, ಆಯಿತಾ. ನೀವು ಅಪ್ಲೈ ಮಾಡಿದ್ದೀರಾ, ದಟ್ಸ್ ಆಲ್ ಫೈನ್. ಅದನ್ನೇ ನಂಬ್ಕೊಂಡು ಜೀವನ ಅಂತ ಕಟ್ಕೊಳ್ಳೋದು ಭಾಳ ಕಷ್ಟ. ಓಕೆ, ಎಕ್ಸಾಮ್ ನಡೆಸ್ತಾರೆ, ಮುಂದೆ ಪ್ರಿಲಿಮ್ಸ್ ಆಯಿತು, ಮುಂದೆ ಮೇನ್ಸು ಆಯಿತು, ಮುಂದೆ ವಿಧಾನಸೌಧ ಸುತ್ತಮುತ್ತ ಸುಟ್ಕೇಸ್ ಹಿಡ್ಕೊಂಡು ಓಡಾಕ್ ಸ್ಟಾರ್ಟ್ ಮಾಡ್ತಾರೆ ಜನ. ಯಾರೂ ಕೇಳಿರಲ್ಲ.
ಅವರೇ ಸುಟಿಕೋಸ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನೀವು ದುಡ್ಡು ತಗೊಳ್ತೀರಾ, ನೀವು ನನಗೆ ಸೀಟ್ ಕೊಡಿಸ್ತೀರಾ, ಪ್ಲೀಸ್ ಕೊಡಿಸಿ ಅಂತ ಜನನೇ ಹಾಳು ಮಾಡೋದು. ಸೊ ಏನು ಅಂದರೆ ನನ್ನ ಕಿವಿ ಮಾತೇನಂತ, ಎಕ್ಸಾಮ್ ಬರೀರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಬಟ್ ಇದನ್ನೇ ಜೀವನ ಅಂತ ಹೇಳಿ ಕಟ್ಕೊಳ್ಳೋಕ್ಕೆ ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ಇದ್ರ ಮೇಲೇ ಡಿಪೆಂಡ್ ಆಗಿ ಅಂತಂದರೆ ವೆರಿ 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 ಡಿಫಿಕಲ್ಟ್. ನಿಮ್ಮನ್ನ ನಂಬ್ಕೊಂಡವ್ರು ಸುಮಾರು ಜನ ಇದ್ದಾರೆ. ನಿಮ್ದೊಂದು ಯಾವುದೋ ಡಿಗ್ರಿ ಆಗಿರುತ್ತೆ, ಏನೋ ಸ್ಕಿಲ್ ಬೆಳೆಸ್ಕೊಂಡಿರ್ತೀರ, ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಈ ಎಕ್ಸಾಮ್ ಬರೀರಿ. 1 year 2 year ಫೈನ್ ಪ್ರಿಪ್ರೇಷನ್ಗೆ, ಬಟ್ ಪೂರ್ತಿ ನಾನು 10 ವರ್ಷ ಇದಕ್ಕೆ ಕೊಡ್ತೀನಿ ಅಂತಂದರೆ ಬೇರೆದನ್ನ ಯಾವಾಗ ಎಂಜಾಯ್ ಮಾಡ್ತೀರಾ? ಯಾಕೆ ಬೇರೆಯವ್ರು ಬದುಕ್ತಾ ಇಲ್ವಾ? ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇಲ್ವಾ? ಬದುಕ್ತಾ ಇದ್ದಾರೆ ತಾನೆ. ಇದಕ್ಕೆ ಯಾಕೆ ಅಷ್ಟೊಂದು ಬೆಟ್ಟಿಂಗ್ ಹಾಕಬೇಕು? ಕೆಲಸ ಮಾಡ್ತಾ ಇರಿ, ಎಕ್ಸಾಮ್ ಬರೀರಿ ಪ್ಯಾರಲಲ್ ಆಗಿ. ದಿನಕ್ಕೆ ಒಂದು 4-5 ಅವರ್ ಓದಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ್ಮೇಲೆ ಜಾಸ್ತಿ ಓದಕ್ಕೆ ಏನೂ ಇರಲ್ಲ. ನಾವೇನಾದರೂ 12 ಅವರ್ 15 ಅವರ್ ಓದ್ತಾ ಇದೀವಿ ಅಂತಂದ್ರೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಅಷ್ಟೊಂದೇನಿದೆ ಓದೋಕ್ಕೆ? 2 ವರ್ಷದಲ್ಲಿ ಓದ್ತಾ ಇರೋದು ಇನ್ನೇನು 3ನೇ ವರ್ಷದಲ್ಲಿ ಓದ್ತೀರಾ? ಓಕೆ, 1 year 2 year ಪ್ರಾಬ್ಲಮ್. ಲಾಸ್ಟ್ 10 ವರ್ಷ ತೊಗೊಂಡ್ರೆ KPSC ಅವ್ರ ನೋಟಿಫಿಕೇಶನ್ ಎಷ್ಟು? 4? ಟೋಟಲ್ ಸೆಲೆಕ್ಷನ್ 1,000ನ? 10 ವರ್ಷದಲ್ಲಿ 1000 ಅಂದರೆ ವರ್ಷಕ್ಕೆ 100 ಜನ ಹೋಗ್ತಾ ಇದ್ದಾರೆ. ಎಷ್ಟು ಜನ ಬರೀತಾರೆ? ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಡಿಸ್ಕರೇಜ್ ಮಾಡೋದಿತ್ತಂದ್ರೆ ನಾನಿಲ್ಲಿ ಪಾಠ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಕರೆಕ್ಟ್? ಏನಂತಂದರೆ ಇದನ್ನೇ ಜೀವನ ಅಂತ ತಿಳ್ಕೊಂಡು ಇದು ಮಾಡೋಕ್ಕೆ ಹೋಗ್ಬಿಟ್ಟು, ದಿಸ್ ಇಸ್ ಒನ್ ಫೇಸ್ ಆರ್ ಒನ್ ಪಾರ್ಟ್ ಆಫ್ ಯುವರ್ ಕರಿಯರ್ ಅಂತ ಹೇಳ್ಕೊಂಡು ಬೇರೆದನ್ನ ಪ್ರೈವೇಟಲ್ಲೋ ಅಥವಾ ನೀವು ಯಾವ ಡಿಗ್ರಿಯಲ್ಲಿ ಓದಿದಿರೋ ಅದರಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ಏನೋ ಮಾಡಿಕೊಂಡು ಬೇರೆ ಜಾಬ್ ತಗೊಂಡು ಜೊತೆಗೆ ಬರಿತಾ ಇರಿ. ಆಯಿತಾ? ಪೂರ್ತಿಯಾಗಿ ಎಮೋಷ್ನಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟೇ. ಓಕೆ, ಸೊ ಆಯ್ತು, 2 ಗಂಟೆ. ಸೊ ಅಂದ್ಕೊಂಡಷ್ಟು ಆಲ್ಮೋಸ್ಟ್ ಟಚ್ ಆಗಿದೆ. ಇದರಲ್ಲಿ ಏನಂತಾರೆ, ಸಣ್ಣ ಕಾನ್ಸೆಪ್ಟ್ಸ್ ಇದೆ. ಒಂದು ಹೈಡ್ರೋಜನ್ ಫ್ಯೂಯಲ್. ಈಗ ನಾವು ಏನಂದರೆ ಹೈಡ್ರೋಜನ್ನನ್ನೇ ಡೈರೆಕ್ಟಾಗಿ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ವಿ ಹ್ಯಾವ್ ಗಾಟ್ ದ್ಯಾಟ್ ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಓಕೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಲೆಕ್ಟ್ರೋಲೈಟ್ ಇದರಲ್ಲಿ ರಿಯಾಕ್ಷನ್ ಏನು ಮಾಡ್ತೀವಿ, ಅದರಿಂದ ನಮಗೆ ಎನರ್ಜಿ ಸಿಗುವಂಥದ್ದು. ಅದ್ರ ಜೊತೆಗೆ ಹೈಡ್ರೋಜೆಲ್ ಅನ್ನೋವಂಥದ್ದು ಹೊಸ ಕಾನ್ಸೆಪ್ಟ್ಸ್. ಅದೇನು ಮಾಡುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಹೈಡ್ರೋಜೆಲ್ ಅನ್ನೋದು ತೇವಾಂಶವನ್ನು ಅಬ್ಸಾರ್ಬ್ ಮಾಡುವಂಥದ್ದು. ಆಮೇಲೆ ನಮ್ಮಲ್ಲಿ ಈಗ ಹೈಡ್ರೋಜನ್ ಫ್ಯಾಕ್ಟ್ರೀಸೇ ಬರ್ತಾ ಇದೆ, ಹೈಡ್ರೋಜನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಬಿಕಾಸ್ ವಿ ಆರ್ ಫೈಂಡಿಂಗ್ ಲಾಡ್ ಆಫ್ ಅಪ್ಲಿಕೇಶನ್ಸ್ ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಫ್ಯೂಯಲ್, ದೆನ್ ಫ್ಯೂಯಲ್ ಸೆಲ್, then about the hydrogen plant, then about hydrogel. ಸೊ ಹೈಡ್ರೋ ರಿಲೇಟೆಡ್ ಒಂದು 3-4 ಕಾನ್ಸೆಪ್ಟ್ಸ್ ಇದ್ದಾವೆ. ಅದು ಏನಂದರೆ ಅದು ಏನು ಅಂತ ತಿಳ್ಕೊಬೇಕಷ್ಟೆ. ಆಮೇಲೆ 5G ರಿಲೇಟೆಡ್ ಒಂದು ಭಾರತ್ 5G ಪೋರ್ಟಲ್ ಅಂತ ಬಂದಿದೆ. ದೆನ್ ದಿಸ್ ಈಸ್ AI ಟೂಲ್. AI ಬಹಳಷ್ಟು ಟೂಲ್ಸ್ ಬಂದಿದ್ದಾವೆ ಈಗ. AI ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಗೋರ್ಮೆಂಟ್ದೇನೇ ಬಂದ್ರೂ ವಿ ಹ್ಯಾವ್ ಟು ರೀಡ್ ಇಟ್. ದೆನ್ ಡೀಪ್ ಫೇಕ್ಸ್ ಗೊತ್ತಲ್ಲ, ಈಗ ನಮ್ಮ ವಿಡಿಯೋಗಳು ಫೋಟೋ ತೊಗೊಂಡು, ಎಸ್ಪೆಷಲಿ ವಿಡಿಯೋಗಳನ್ನ ತೊಗೊಂಡು ಡೀಪ್ ಆಗಿ, ಅಂದರೆ ನಮ್ಮ ಲಿಪ್ ಸಿಂಕು, ನಮ್ಮ ಮೂಮೆಂಟ್ಸ್, ಬಾಡಿ ಮೂಮೆಂಟ್ಸ್ ಎಲ್ಲ ಇಟ್ಕೊಂಡು ಫೇಕ್ ಮಾಡುವಂಥದ್ದು. ಹನುಮಾನ್, ದಿಸ್ ಈಸ್ ಒನ್ ಆಫ್ ದ AI ಆಫ್ ದ ಗೌರ್ಮೆಂಟ್. ಆಯ್ತಾ? ಇದರಲ್ಲಿ ರಿಲಯನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದು ಬ್ಲಾಕ್ ಚೈನ್. ಇವೆಲ್ಲ ನಾಟ್ ಸೋ ಇಂಪಾರ್ಟೆಂಟ್, ಅದಕ್ಕೆ ನಾನು ಲಾಸ್ಟಲ್ಲಿ ಇಟ್ಟಿದ್ದೀನಿ. ಇಫ್ ಯು ರೀಡ್ ದಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಭಾಸ್ಕರ್, ದಿಸ್ ಈಸ್ ಅಬೌಟ್ ದ ಇದು ಯಾವುದು ಸ್ಟಾರ್ಟಪ್ ರಿಲೇಟೆಡ್ ಒಂದು ಸ್ಕೀಮ್. ದೆನ್ ಅಗ್ರಿಕಲ್ಚರಲ್ಲಿ ಒಂದು ಇನ್ನೋವೇಷನ್, ಇಟ್ ಈಸ್ ರೈನ್. ಸಮುದ್ರ ಪ್ರತಾಪ್, ಇಟ್ ಈಸ್ ಟು ವಾಟ್ ಕಂಟ್ರೋಲ್ ದ ಪೊಲ್ಯೂಷನ್ ಇನ್ ದ ಓಷನ್. ದೆನ್ ದಿಸ್ ಇಸ್ ಅಬೌಟ್ ಟಿಬಿಗೆ ಒಂದು ಹೊಸ ಇದು ಬಂದಿದೆ ಪ್ರೋಗ್ರಾಮ್, BPAM ಅಂತ ಹೇಳಿ. ದೆನ್ ಆಯುರ್ವೇದಿಕ್ ಇನಿಷಿಯೇಟಿವ್. ಈಗ ಹೇಗೆ ಆಯುರ್ವೇದ ಇಸ್ ಲೈಕ್ ನಿಮ್ಮ ಹಿಸ್ಟ್ರಿ ತಗೊಂಡು ನಿಮಗೆ ಮೆಡಿಸಿನ್ ಕೊಡ್ತಾರೆ. ಅದರಲ್ಲಿ ನಿಮ್ಮ ಎಕ್ಸ್ರೇ ನೋಡಿ MRI ಸ್ಕ್ಯಾನ್ ಮಾಡಿ ಇದು ಮಾಡಲ್ಲ. ಸೊ ದ ಇಂಟಿಗ್ರೇಷನ್ ಆಫ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಇನ್ ಆಯುರ್ವೇದ, ದಟ್ ಈಸ್ ವಾಟ್ ಈಸ್ ದಿಸ್ ಅಪ್ರೋಚ್. ದೆನ್ ಆಂಥ್ರೋಬೋಟ್ಸ್ ಅಂತ ಹೇಳಿ, ವೆನ್ ವಿ ಕ್ಯಾನ್ ಮೇಕ್ ದ ರೋಬೋಟ್ ಲೈಕ್ ಸ್ಟ್ರಕ್ಚರ್ಸ್ ಯೂಸಿಂಗ್ ದ ಹ್ಯೂಮನ್ ಬಾಡಿ ಟಿಶ್ಯೂಸ್, ದಟ್ ಈಸ್ ವಾಟ್ ಈಸ್ ಆಂಥ್ರೋಬೋಟ್. Mitochondrial, this is a classical question of UPSC. Alternative years, mitochondrial. ತಾಯಿಯಿಂದ ಬರುವಂತಹ ಒಂದು ಜೆನೆಟಿಕ್ ಏನು, ಇಟ್ ಇಸ್ ಅ ಜೆನೆಟಿಕ್ ಕಂಡೀಷನ್ ಆಫ್ ಅ ಬೇಬಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಮೂಲ ಹಂತದಲ್ಲೇ
ಆ ಝೈಕೋಟ್ ಫಾರ್ಮೇಷನ್ ಆದಾಗ್ಲೇನೆ ಬೇರೆಯವರ ಮೈಟೋಕಾಂಡ್ರಿಯನ್ನ ಹಾಕುವಂಥದ್ದು. ಸೊ ದಿಸ್ ಇಸ್ ಕೈಂಡ್ ಆಫ್ ಅ ಜೀನ್ ಥೆರಪಿ. ದೆನ್ ಜೆನೆರಿಕ್ ಡ್ರಗ್ಸ್, ವೆರಿ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ಕೆಲವೊಂದು ಜೆನೆರಿಕ್ ಡ್ರಗ್ಸ್ ಅಂಡ್ ದೀಸ್ ಆರ್ ಆಲ್ ದ ನೇವಿ ಆರ್ಮಿ ರಿಲೇಟೆಡ್ ಎಕ್ಸರ್ಸೈಸಸ್ ಆರ್ ದ ಕಾನ್ಕ್ಲೇವ್ಸ್ ಇಷ್ಟಿದೆ. ಸೊ ಇವೆಲ್ಲ ಸೆಲ್ಫ್ ಇದು ಮಾಡುವಂಥದ್ದು. ಸೊ ಐ ವಿಲ್ ರಿಕ್ವೆಸ್ಟ್ ದ ಕೋಆರ್ಡಿನೇಟರ್ಸ್ ಟು ಗಿವ್ ಯು ದ ಸ್ಲೈಡ್ಸ್ ಆಲ್ಸೋ. ಓಕೆ, ಇಷ್ಟಿದೆ. ದೆನ್ ನೋಡೋಣ ಮತ್ತೆ ಯಾವಾಗಾದ್ರು. ಸೊ ಆದಷ್ಟು ಸ್ಪೇಸಲ್ಲಿ ಮತ್ತೆ ಡಿಫೆನ್ಸಲ್ಲಿ ಏನಾಗಿದೆ, ದಿಸ್ ಇಸ್ ದ ಮೇನ್. ಇದು ಇಷ್ಟು ಕವರ್ ಆದರೆ ಒಂದು 4-5 ಕ್ವೆಶನ್ ಆದರೂ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.